ದಯವಿಟ್ಟು ರಿಲಯನ್ಸ್ ತಂಡದ ನಾಯಕ ಬನ್ನಿ. ರಿಲಯನ್ಸ್ ತಂಡದ ನಾಯಕ ದಯವಿಟ್ಟು ಬನ್ನಿ, ಸಮಯದ ಅಭಾವವಿದೆ. హలో అంపేర్ నేను అవుడుండలే పోగాలే అవుడుండ అంపేర్ మొబైల్ చూసాక బాపరెట్ట ఫస్ట్ బోರ್ ಮಂಡೆ ಬಾಲ್ ನಾಣ್ಯ ಚಿಮ್ಮಿಗೆ ನಡೀತಾ ಇದೆ ಸೈಫ್ ಹಾಗೂ ತೌಸೀಫ್ ರವರ ಮಧ್ಯೆ. ನಜರ್ 9th ಬ್ಲಾಕ್ ಹಾಗೂ ರಿಲಯನ್ಸ್ ಕಾಟಿಪ್ಪಳ್ಳ ಇದರ ಮಧ್ಯೆ ನಡೆಯುವ ನಿರ್ಣಾಯಕ ಪಂದ್ಯದ ನಾಣ್ಯ ಚಿಮ್ಮಿಗೆಯನ್ನ ರಿಲಯನ್ಸ್ ತಂಡದ ನಾಯಕ ಗೆದ್ದುಕೊಂಡಿದ್ದಾರೆ. ರಿಲಯನ್ಸ್ ತಂಡದ ನಾಯಕ ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡಿದ್ದಾರೆ ಹಾಗೂ ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡು ರಿಲಯನ್ಸ್ ತಂಡದ ನಾಯಕ ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದ್ದಾರೆ. ದಯವಿಟ್ಟು ತೀರ್ಪುಗಾರಿಕೆಯನ್ನ ನೀಡಲು ಇಸಾಕ್ ಹಾಗೂ ರಹೀಂ ಈಗಾಗಲೇ ತೀರ್ಪುಗಾರಿಕೆಯ ಸ್ಥಾನದಲ್ಲಿದ್ದಾರೆ. ಮೊದಲು ಕ್ಷೇತ್ರ ರಕ್ಷಣೆಯನ್ನ ಆಯ್ದುಕೊಂಡಿದೆ ರಿಲಯನ್ಸ್ ಯೂತ್ ಅಸೋಸಿಯೇಷನ್ ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡು ಅಬ್ದುಲ್ ಖಾದರ್ ಖಾನಾ ಹಾಗೂ ಇಸಾಕ್ ಈ ಪಂದ್ಯದ ತೀರ್ಪುಗಾರಿಕೆಯನ್ನ ನೀಡಲಿಕ್ಕಿದ್ದಾರೆ. ಅಂಕಿಅಂಶ ಬರಹಗಾರರಾಗಿ ನಮ್ಮ ಜೊತೆ ನೌಜೀನ್ ನಮ್ಮ ಜೊತೆ ಸಹಕಾರವನ್ನ ನೀಡಲಿಕ್ಕಿದ್ದಾರೆ. 6 ಓವರಿನ ಪಂದ್ಯ, 1 ಓವರ್ ಪವರ್ ಪ್ಲೇ ಆಗಿರುತ್ತದೆ. 6 ಓವರಿನ ಪಂದ್ಯ ಇದು, 1 ಓವರ್ ಪವರ್ ಪ್ಲೇ ಆಗಿರುತ್ತದೆ. ಅಬ್ದುಲ್ ಖಾದರ್ ಖಾನಾ ಹಾಗೂ ಇಸಾಕ್ ತೀರ್ಪುಗಾರಿಕೆಯನ್ನ ನಡೆಸಲು ಸಜ್ಜಾಗಿದ್ದಾರೆ. ಈ ಪಂದ್ಯದ ನಂತರ ಇದರ ವಿಜಯಿ ತಂಡದ ಜೊತೆ ಟಾರ್ಪಡೋಸ್ ಖಾನಾ ಸೆಣಸಾಡಲಿಕ್ಕಿದೆ. ದಯವಿಟ್ಟು ಟಾರ್ಪಡೋಸ್ ಖಾನಾ ಸಮಯಕ್ಕೆ ಸರಿಯಾಗಿ ಇಲ್ಲಿ ಹಾಜರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಅಜಯ್ ಸೋತರು, ಯುನೈಟೆಡ್ ಸೋತರು, ಫ್ರೆಂಡ್ಸ್ ಕೈ ಕಂಬಂ ಗ್ರೇ ಇದು ಯಂಗ್ಸ್ಟರ್ ಇದು ಕ್ವಾರ್ಟರ್ ಫೈನಲ್ ಔಟ್. ಇದೆಲ್ಲ ಹಂಗಾರೆ ಕೊಂಡ್ರೆ ಮಕ್ಕ ಫ್ರೆಂಡ್ಸ್ ಕೈ ಕಂಬ ಪಾಡೆ ಬೋಲ್ತಾರೆ ಯಂಗ್ಸ್ಟರ್ ಹೊಡ್ತಾರೆ ಗ್ರೌಂಡ್ ಕಲ್ಕಿರೋದು ಜುನ್ನಿ ಭಾವಕರ ಮೋನು ಅನ್ಸರ್ ಅವ್ರು ಕವನ ಉಂಟು ಅದೇ ಮುಂಚೆ ಅಲ್ಲ ಇದಾದ ನಂತರ ಟಾರ್ಪಡೋಸ್ ಖಾನ ದಯವಿಟ್ಟು ಮುಂದಿನ ಪಂದ್ಯಕ್ಕೆ ಸಜ್ಜಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೀವಿ. ಪಂದ್ಯಾಟ ಪ್ರಾರಂಭದ ಹಂತ ಕಾಣ್ತಾ ಇದೆ. ಈಗಾಗಲೇ ಈ ಪಂದ್ಯಾಟವನ್ನ ತೀರ್ಪುಗಾರರಾಗಿ ಅಬ್ದುಲ್ ಖಾದರ್ ಹಾಗೂ ಇಸಾಕ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ತೀರ್ಪುಗಾರಿಕೆಯನ್ನ ನೀಡಲು ಇಸಾಕ್ ಹಾಗೂ ಅಬ್ದುಲ್ ಖಾದರ್ ರವರಿದ್ರೆ ನೌಜೀನ್ ಇಲ್ಲಿ ಅಂಕಿಅಂಶ ಬರಹಗಾರರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಕಾಟಿಪ್ಪಳ್ಳದ ಶಾಲಾ ಮೈದಾನದಲ್ಲಿ ಸಿವೈಸಿ ಪ್ರಸ್ತುತಪಡಿಸ್ತಾ ಇರುವ ಈ ಒಂದು ಅಭೂತಪೂರ್ವ ಕ್ರಿಕೆಟ್ ಕೂಟದ ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯದಲ್ಲಿ ನಾವಿದ್ದೀವಿ. ಸಿವೈಸಿಯ ಈ ಸಾಹಸ ಗಾಥೆಯಲ್ಲಿ ಸಿವೈಸಿಯ ಒಂದು ಚಿಲುಮೆ ಅನ್ಸರ್ ಕಾಟಿಪ್ಪಳ್ಳ ಮನಮುಟ್ಟುವಂತೆ ಒಂದು ಕವನವನ್ನ ರಚಿಸಿದ್ದಾರೆ. ಸಾಹಸಿ ಈ ಸಿವೈಸಿ, ಸಮಾಜ ಸೇವೆಯಲ್ಲಿ ಸಿವೈಸಿ ಇಂದು ನಿನ್ನೆಯದಲ್ಲ ಬಿಡಿ, ಬೆಳೆದು ಹೆಮ್ಮರವಾದ ಸಾಹಸಿ, ಉಸಿರ ಹಸಿರಾಗಿ ಸಸಿಯ ಬೆಳೆಸಿ, ಬಸ್ಸು ನಿಲ್ದಾಣಕ್ಕೂ ಶ್ರಮಿಸಿ, ಸುತ್ತ ಕೊರತೆಗೂ ಭರಪೂರ ಸ್ಪಂದಿಸಿ, ಊರ ಪರವೂರ ಮೂಲೆಯಲು ಹೆಸರು ಮೇಲೈಸಿದೆ ಸಿವೈಸಿ. ಊರ ಶಾಲೆಗಾಗಿ ಬೆಂಚುಗಳು, ಮಳೆಗಾಳಿಗೆ ಒಡೆದ ಹಂಚುಗಳು, ಶ್ರಮದಾನದಲ್ಲಿ ಸರಿಪಡಿಸಿಟ್ಟ ಕಿಟಕಿ ಬಾಗಿಲುಗಳು, ಧನ್ಯ ಹೇಳುತ್ತಿದೆ ಎಂದಿದ್ದು ನಾವಲ್ಲ, ಸಹಕರಿಸಿದ ಸಮದ್ ಮಾಸ್ಟರರು, ಜೊತೆಗೆ ಫ್ರಾನ್ಸಿಸ್ ಮಾಸ್ಟರರು. ಧಾರ್ಮಿಕತೆಗೆ ಸೀಮಿತವಾಗಿಸಿಲ್ಲ, ಆದರೂ ಧರ್ಮವನ್ನ ಬಿಟ್ಟಿಲ್ಲ, ರಾಜಕೀಯದೊಳಗೆ ರಾಜಿಯಾಗಿಲ್ಲ, ಆದರೂ ಆರಿಸಿ ಬಂದವರನ್ನು ಕಡೆಗಣಿಸಿಲ್ಲ. ಜಾತಿ ಮತ ಮೇಲು ಕೀಳು ಬಡವ ಬಲ್ಲಿದ ಎಲ್ಲರೊಳಗೊಂದಾಗಿದೆ, ಸಮಾಜ ಸೇವೆಯಲ್ಲಿರುವ ಸಿವೈಸಿ ಇಂದು ನಿನ್ನೆಯದಲ್ಲ ಬಿಡಿ, ಜನ ಗುರುತಿಸಿ ಪ್ರಶಂಸಿಸಿ ಬೆಳೆದು ಹೆಮ್ಮರವಾದ ಸಾಹಸಿ. ಹುಟ್ಟು ಸದಸ್ಯ ಶಂಶುದ್ದೀನ್ ಮರೆಯಾದರೂ ಹೆಸರು ವೃತ್ತದಲ್ಲಿದೆ. ಇಂಜಿನಿಯರು, ಲಾಯರು, ಕವಿ, ಸಾಹಿತಿ, ಲೇಖಕ, ಗಾಯಕರು, ಜೊತೆ ಅರಬ್ಬಿ ದೇಶದೆಲ್ಲೆಡೆ ಮಿಂಚುವ ಸದಸ್ಯರ ಗುರಿ ಸಾರ್ಥಕ ಕಂಡ ಸಿವೈಸಿ ಇಂದು ನಿನ್ನೆಯದಲ್ಲ ಬಿಡಿ, ಜನ ಗುರುತಿಸಿ ಪ್ರಶಂಸಿಸಿ ಬೆಳೆದು ಹೆಮ್ಮರವಾದ ಸಾಹಸಿ. ಹನಿ ಹನಿಗೂಡಿದರಷ್ಟೇ ಹಲ್ಲ, ಗಾದೆ ಸದಸ್ಯರು ಸುಳ್ಳಾಗಿಸಲಿಲ್ಲ ಬಿಡಿ, ಅತಿವೇಗದ ಆಸ್ಪತ್ರೆಯ ಮುಟ್ಟಲು ಇದೋ ಆಂಬುಲೆನ್ಸಿನ ತೊಟ್ಟಿಲು, ಜೀವಗಳ ಉಳಿಸಲಿದೋ ಮೊದಲ ಮೆಟ್ಟಿಲು. ಮಾನವೀಯತೆಯ ಕಂಡ ಸಿವೈಸಿ ಇಂದು ನಿನ್ನೆಯದಲ್ಲ ಬಿಡಿ, ಜನ ಗುರುತಿಸಿ ಪ್ರಶಂಸಿಸಿ ಬೆಳೆದು ಹೆಮ್ಮರವಾದ ಸಾಹಸಿ. ಇದು ಅನ್ಸರ್ ಕಾಟಿಪ್ಪಳ್ಳ ಇವರು ರಚಿಸಿದ ಒಂದು ಕವನವಾಗಿದೆ ಸಿವೈಸಿಯ ಸಾಹಸ ಗಾಥೆಗೆ. ಪಂದ್ಯ ಪ್ರಾರಂಭದ ಹಂತ ಕಾಣ್ತಾ ಇದೆ. ರಿಲಯನ್ಸ್ ಹಾಗೂ ನದರ್ 9th ಬ್ಲಾಕ್ ಎರಡು ಪಂದ್ಯಕ್ಕೆ ಜೀವ ಕೊಡುವ ಪಂದ್ಯಗಳು. 2 ಗಂಟೆಗೆ ಸರಿಯಾಗಿ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ ರಿಲಯನ್ಸ್ ತಂಡದ ಅರ್ಷದ್ ರವರ ಕೈಯಲ್ಲಿ ಚೆಂಡಿದೆ.
ನಗರ್ 9th ಬ್ಲಾಕ್ ತಂಡದ ಆರಂಭಿಕ ಜೋಡಿ ಆಗಮಿಸಿದೆ ಜುನೈದ್ ಹಾಗೂ ನಿಹಾಲ್. ಪ್ರಥಮ ಚೆಂಡು ಅಡ್ಡ ಚೆಂಡು. ಮತ್ತೆ ಹರ್ಷದ್ ಚೆಂಡನ ಕೈಗೆತ್ತಿಕೊಂಡು ಓಡೋಡಿ ಬಂದು ಶ್ರೇಷ್ಠ ಮಟ್ಟದ ಆಟ. ಇಲ್ಲಿ ಕ್ಯಾಚ್ ಆಗುವ ಸಂಭವ ಇತ್ತು. 2 ಓಟವನ್ನು ಓಡಿ ಪೂರ್ತಿಗೊಳಿಸ್ತಾ ಇದ್ದಾರೆ ಆಟಗಾರ ಜುನೈದ್. ಜುನೈದ್ ರವರ ಖಾತೆಯಲ್ಲಿ 2 ಇದೆ. ತಂಡದ ಒಟ್ಟು ಗಳಿಕೆ 3 ರಲ್ಲಿದೆ. ಇದು ಪ್ರಥಮ ಓವರ್ ಚಾಲ್ತಿಯಲ್ಲಿ ಸಿವೈಸಿ ಪ್ರಸ್ತುತಪಡಿಸ್ತಾ ಇರುವ ಈ ಒಂದು ವಿಹಂಗಮ ಕ್ರಿಕೆಟ್ ಕೂಟದ 3ನೇ ಪಂದ್ಯವಾಗಿದೆ. ರಿಲಯನ್ಸ್ ಕಾಟಿಪಳ್ಳ ಹಾಗೂ ನಜರ್ 9th ಬ್ಲಾಕ್. ಈ ಬಾರಿ ಮತ್ತೊಮ್ಮೆ ಎಸೆಗಾರಿಕೆಯಲ್ಲಿ ಹರ್ಷದ್ ಚೆಂಡನ್ನು ಕೈಗೆತ್ತಿಕೊಂಡು ಆಟಗಾರ ಜುನೈದ್ ರವರಿಗೆ ನಗರ್ 9th ಬ್ಲಾಕ್ ತಂಡದ ಒಂದು ಆಪತ್ ಬಾಂಧವ ಜುನೈದ್. ಈ ಬಾರಿ ಬೈ ಎನ್ನುವ ನಿಶಾನಿಯೊಂದಿಗೆ ಒಂಟಿ ಓಟ ಸಿಗ್ತಾ ಇದೆ. ಹರ್ಷದ್ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಅಂಪೈರ್ ಅವರಲ್ಲಿ ಗಾರ್ಡ್ ಪಡೆಯುತ್ತಾ ನಿಹಾಲ್ ಪ್ರಥಮ ಚೆಂಡನ್ನು ಎದುರಿಸಲು ಸಿದ್ಧರಾಗ್ತಾ ಇದ್ದಾರೆ. ಸಿವೈಸಿ ಪ್ರಸ್ತುತಪಡಿಸ್ತಾ ಇರುವ ಈ ಕ್ರಿಕೆಟ್ ಕೂಟದ ಇದು 3ನೇ ಪಂದ್ಯವಾಗಿದೆ. 2 ಗಂಟೆಗೆ ಸರಿಯಾಗಿ ನಡೆಯುತ್ತಿರುವುದು. ಮತ್ತೊಮ್ಮೆ ಹರ್ಷದ್ ಎಸೆಗಾರಿಕೆಯಲ್ಲಿ ಮುಟ್ಟಿ ತಟ್ಟಿ ಓಟಕ್ಕೆ ಪ್ರಯತ್ನ, ಅಡ್ಡ ಚೆಂಡು ಎಂಬ ತೀರ್ಪು. ತೀರ್ಪುಗಾರ ಖಾದರ್ ನಮ್ಮ ಜೊತೆಗೆ ಸಹಕರಿಸ್ತಾ ಇದ್ದಾರೆ. ಓರ್ವ ಹಿರಿಯ ಆಟಗಾರನಾಗಿ ಟಾರ್ಪಡೋಸ್ ತಂಡವನ್ನ ಆಧರಿಸಿದ ಓರ್ವ ವ್ಯಕ್ತಿ ಇಂದು ಸಿವೈಸಿ ತಂಡವನ್ನು ಆಧರಿಸ್ತಾ ಇದ್ದಾರೆ ಖಾದರ್. ಜೊತೆಗಿದ್ದಾರೆ ಸಿವೈಸಿಯ ಮಾಸ್ಟರ್ ಇಸಾಕ್. ಹರ್ಷದ್ ಚೆಂಡನ್ನು ಕೈಗೆತ್ತಿಕೊಂಡು ಮುಟ್ಟಿ ತಟ್ಟಿ ಓಟ. ಇದು ನಿಹಾಲ್ ರವರ ಒಂದು ಆಟದ ಶೈಲಿ. ಯಾವುದೇ ಮೈದಾನವಿರಲಿ, ಎಷ್ಟೇ ಬೆಲೆ ಬಾಳುವ ಎಸೆಗಾರನಿರಲಿ, ನಿಹಾಲ್ ಈ ಮುಟ್ಟಿ ತಟ್ಟಿ ಓಟಕ್ಕೆ ಪ್ರಸಿದ್ಧಿಯನ್ನು ಪಡೆದವರು. ಇಲ್ಲಿ ಮತ್ತೆ ಅದನ್ನು ಸಾಬೀತುಪಡಿಸ್ತಾ ಇದ್ದಾರೆ ನಿಹಾಲ್. ಮತ್ತೊಮ್ಮೆ ಹರ್ಷದ್ ಚೆಂಡನ್ನು ಕೈಗೆತ್ತಿಕೊಂಡು ಎದುರಿಸಿ ಆಡುವ ಆಟಗಾರ ಜುನೈದ್. ಇವರು ಆಕರ್ಷಕ ಶೈಲಿ ಆಟಗಾರ ನಗರ್ 9th ಬ್ಲಾಕ್ ಪಾಲಯದಲ್ಲಿ. ಆಫ್ ಸೈಡ್ನಿಂದ ಹೊರಗೆ ಅಡ್ಡ ಚೆಂಡು ಎಂಬ ತೀರ್ಪು ಹರ್ಷದ್. ಪ್ರಥಮ ಓವರಿನ ದ್ವಿತೀಯ ಅಡ್ಡ ಚೆಂಡಾಗಿ ಎಸೀತಾ ಇದ್ದಾರೆ. ಪಂದ್ಯಾಕೂಟವನ್ನು ವೀಕ್ಷಿಸಲು ರಿಲಯನ್ಸ್ ಯೂತ್ ಅಸೋಸಿಯೇಷನ್ ಇದರ ಓರ್ವ ಮಾಜಿ ಅಧ್ಯಕ್ಷರಾಗಿ, ಓರ್ವ ಅತ್ಯುತ್ತಮ ಕ್ರೀಡಾಪಟುವಾಗಿ ಈ ಪರಿಸರದಲ್ಲಿ ರಾರಾಜಿಸಿದ ಅಬ್ದುಲ್ ಗಫೂರ್ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ನೀಡ್ತಾ ಇದ್ದೀವಿ. ಬಹಳ ಸುಂದರವಾದ ಹೊಡೆತ ಇದು. ಸುಂದರವಾದ ಹೊಡೆತದೊಂದಿಗೆ ಒಂಟಿ ಓಟವನ್ನ ಸೇರಿಸಿಕೊಳ್ತಾ ಇದ್ದಾರೆ ಆಟಗಾರ ಜುನೈದ್. ತಂಡದ ಒಟ್ಟು ಗಳಿಕೆ ಈಗ 8 ರಲ್ಲಿದೆ. ಈ ಓವರಿನಲ್ಲಿ 2 ಎಸೆತ ಬಾಕಿ. ಮತ್ತೊಮ್ಮೆ ಹರ್ಷದ್ ಓವರಿನ 5ನೇ ಎಸೆತವನ್ನ, 6 ಓವರಿನ ಪಂದ್ಯ ಇದು. 5ನೇ ಬಾರಿ ಹರ್ಷದ್ ಶ್ರೇಷ್ಠ ಮಟ್ಟದ ಆಟ. ದಂಡನ್ನ ಒತ್ತಿ ಒಂಟಿ ಓಟವನ್ನು ತಮ್ಮದಾಗಿರಿಸಿಕೊಳ್ತಾ ಇದ್ದಾರೆ. ಅದೇ ನಿಹಾಲ್ ರವರ ಖಾತೆಯಲ್ಲಿ 2 ಇದೆ. ತಂಡ 9 ರಲ್ಲಿದೆ. ಪ್ರಥಮ ಓವರಿನ ಕೊನೆಯ ಎಸೆತ ಚಾಲ್ತಿಯಲ್ಲಿ ಸಿವೈಸಿ ಪ್ರಸ್ತುತಪಡಿಸ್ತಾ ಇರುವ ಕ್ರಿಕೆಟ್ ಕೂಟ. ಮತ್ತೆ ಹರ್ಷದ್ ಲೆಗ್ ಸೈಡ್ನಿಂದ ಹೊರಗೆ ಮತ್ತೊಂದು ಅಡ್ಡ ಚೆಂಡು. ಹರ್ಷದ್ ಇದು ಸೇರಿ ಈ ಓವರಿನಲ್ಲಿ 4ನೇ ಅಡ್ಡ ಚೆಂಡು ಎಸೀತಾ ಇದ್ದಾರೆ ಹರ್ಷದ್. ಓರ್ವ ಉದಯೋನ್ಮುಖ ಎಸೆಗಾರ ಸಿವೈಸಿ ಪಾಳಯದಲ್ಲಿ. ಮತ್ತೊಮ್ಮೆ ಹರ್ಷದ್ ಕೊನೆ ಎಸೆತವನ್ನ ಲೆಗ್ ಸೈಡ್ನಿಂದ ಹೊರಗೆ, ಮತ್ತೆ ಅದೇ ರಾಗ ಅದೇ ಹಾಡು. ಹರ್ಷದ್ 5ನೇ ಅಡ್ಡ ಚೆಂಡನ್ನು ಎಸೀತಾ ಇದ್ದಾರೆ. ಇಂದು ಮುಂಜಾನೆ ಇದೇ ಒಂದು ಅಡ್ಡ ಚೆಂಡಿನ ಮೂಲಕ ಸಿವೈಸಿ ಕಾಟಿಪಳ್ಳ ತಂಡ ಸ್ಪೋರ್ಟಿಂಗ್ ಟ್ರೋಫಿಯಲ್ಲಿ ಈ ಅಡ್ಡ ಚೆಂಡು ಎಂಬುದು ಮುಳುವಾಗಿ ಸೋಲನ್ನು ಅನುಭವಿಸಿತ್ತು. ಇದು ಕರಾಳ ದಿನ ಕ್ರಿಕೆಟಿನಲ್ಲಿ ಸಿವೈಸಿಗಾದರೆ ಹೆಮ್ಮೆಯ ದಿನವಾಗಿದೆ. ಕಾರಣ ಕಂಡ ಕನಸು ನನಸಾಗುವ ಒಂದು 40ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ ಸಿವೈಸಿಗಿದೆ. ಶ್ರೇಷ್ಠ ಮಟ್ಟದ ಹೊಡೆತ ಇದು. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ. ಒಂಟಿ ಓಟಕ್ಕಷ್ಟೇ ಅವಕಾಶ ಇದೆ. ಪ್ರಥಮ ಓವರ್ ಮುಕ್ತಾಯವಾಗ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ ಈಗ 12. ಯಾವುದೇ ವಿಕೆಟ್ ನಷ್ಟವಿಲ್ಲದೆ
12ರಲ್ಲಿ 6 ರನ್ ಇತರಗಳ ಖಾತೆಯಲ್ಲಿ ಬಂದಿವೆ. 12 ಪ್ರಥಮ ಓವರಿನ ಮುಕ್ತಾಯಕ್ಕೆ ಯಾವುದೇ ವಿಕೆಟ್ ನಷ್ಟವಿಲ್ಲದೆ ನಜರ್ 9th ಬ್ಲಾಕ್. ಮಹೋನ್ನತವಾದ ಕ್ರಿಕೆಟ್ ಕೂಟಕ್ಕೆ ಬಹಳಷ್ಟು ಆದರಣೀಯ ವ್ಯಕ್ತಿಗಳು ಸಾಕ್ಷಿಯಾಗಿದ್ದರು. ಬೆಳಗ್ಗಿನಿಂದಲೇ 24ನೇ ತಾರೀಕಿನಂದು ಪ್ರಾರಂಭವಾದ ಈ ಕ್ರಿಕೆಟ್ ಕೂಟ ಇಂದು ಸಾಯಂಕಾಲ ಇಲ್ಲಿ ಪಂದ್ಯಾಟ ಸಮಾರೋಪ ಹಂತ ಕಾಣಬೇಕಾಗಿದೆ. ಈ ಪಂದ್ಯದ ಮುಕ್ತಾಯದ ನಂತರ ಟಾರ್ಪಡೋಸ್ ಕಾನಾ ತಂಡದ ಎದುರು ಇಲ್ಲಿ ವಿಜಯಶಾಲಿಯಾದ ತಂಡ ಆಡಬೇಕಾಗಿದೆ. ದ್ವಿತೀಯ ಓವರ್ನ ಎಸೆಯಲು ಮುಂದಾಗಿದ್ದಾರೆ ತಂಡದ ಓರ್ವ ಯಶಸ್ವಿ ದಾಳಿಗಾರ ತಾಜುದ್ದೀನ್. ತಾಜುದ್ದೀನ್ ಎನ್ನುವ ಹೆಸರೇ ಕಂಗೊಳಿಸುವಂತೆ ಮಾಡ್ತದೆ. ಕ್ರಿಕೆಟಿನ ಸೊಬಗನ್ನ ವೈಭವವನ್ನ ಮೀರಿಸಿ ನಿಲ್ಲಿಸ್ತದೆ. ಇದು KFC ಕೋಡಿಕಲ್ ತಂಡದ ಓರ್ವ ಚಿರಋಣಿ ಅಂದ್ರೆ ತಪ್ಪಾಗಲಾರದು. ಪ್ರತಿಯೊಂದು ಪಂದ್ಯದಲ್ಲಿಯೂ ಕೂಡ ಸಾಮರ್ಥ್ಯಕ್ಕೂ ಮೀರಿ ಆಡ್ತಾರೆ. ಇದು ಸಂಸ್ಕೃತ ನಗರಿ ಮೂಡಬಿದ್ರೆಯ ಒಂದು ಚಿಲುಮೆ ತಾಜುದ್ದೀನ್. ಇಂದು ಕಾಟಿಪ್ಪಳ್ಳದ ಈ ಮಣ್ಣಿನಲ್ಲಿ ರಿಲಯನ್ಸ್ ಪಾಳಯದಲ್ಲಿ ತಾಜುದ್ದೀನ್ ಪ್ರಥಮ ಚೆಂಡನ್ನ ಶ್ರೇಷ್ಠ ಮಟ್ಟದ ಹೊಡೆತ. ಆಕರ್ಷಕ ಶೈಲಿಯಲ್ಲಿ ಜುನೈದ್ ಒಂಟಿ ಓಟವನ್ನು ಸಂಪಾದಿಸಿಕೊಳ್ತಾ ಇದ್ದಾರೆ. ಹೊಡೆತಕ್ಕೆ ಜುನೈದ್ ತನ್ನ ಖಾತೆಯಲ್ಲಿ ಮುಂದುವರಿಸುತ್ತಾ 3ರಲ್ಲಿದ್ದಾರೆ. ತಂಡ ಒಟ್ಟು 13ರಲ್ಲಿ. 5ರಲ್ಲಿದ್ದಾರೆ ಜುನೈದ್. ಮತ್ತೊಮ್ಮೆ ಎಸೆಗಾರಿಕೆಯಲ್ಲಿ ಅದೇ ತಾಜುದ್ದೀನ್. ತಾಜುದ್ದೀನ್ 2ನೇ ಬಾರಿ ಎದುರಿಸಿ ಆಡುವಂತಹ ಆಟಗಾರ ನಿಹಾಲ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಚೆಂಡು ಸೀದಾ ಕ್ಷೇತ್ರಕ್ಷಕ ಸಲ್ಮಾನ್ ರವರ ಕೈಯಲ್ಲಿದೆ. ಇದರೊಂದಿಗೆ ಪ್ರಥಮ ವಿಕೆಟ್ ಕಳೆದುಕೊಳ್ತಾ ಇದೆ. ಪ್ರಥಮ ವಿಕೆಟ್ಗೆ ಇಲ್ಲಿ 14 ರನ್ ಅನ್ನು ಮಾಡಿತು. ಬಹಳ ಒಂದು ಅತ್ಯುತ್ತಮ ಅಡಿಪಾಯವನ್ನು ಹಾಕಿಕೊಟ್ಟು ಈ ಕೊನೆಗೂ ಕ್ಯಾಚ್ ಔಟ್ ಆಗಿ ಹಿಂತಿರುಗ್ತಾ ಇದ್ದಾರೆ. ನಿಹಾಲ್ ಪ್ರಥಮ ವಿಕೆಟ್ ಕಳೆದುಕೊಳ್ತಾ ಇದೆ. ನಜರ್ 9th ಬ್ಲಾಕ್. ಅತ್ಯುತ್ತಮವಾದ ಕ್ರೀಡಾಕೂಟಕ್ಕೆ ಈ ದಿನ ಬಂತು ಅಭಿಮತ. 13 ತಂಡದ ಒಟ್ಟುಗಳಿಕೆ. ಅಭಿಮತ ದೇಶ ವಿದೇಶಗಳಲ್ಲಿ ಇಲ್ಲಿಯ ಪ್ರತಿಯೊಂದು ಹಂತದ ಆಟವನ್ನು ಕೂಡ ಬಿಂಬಿಸ್ತಾ ಇದೆ. ಅಭಿಮತ ನಿಜವಾಗಿ 24ನೇ ತಾರೀಕಿನಂದು ಕೂಡ ಇಲ್ಲಿ ತಮ್ಮ ಕೈಚಳಕವನ್ನು ತೋರಿಸಿತ್ತು. ಬಹಳ ಅತ್ಯುತ್ತಮವಾದ ರೀತಿಯಲ್ಲಿ ಅಭಿಮತ ತಮ್ಮ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಅದರಲ್ಲಿ ಪ್ರಮುಖರಾದ ಅಬೂಬಕ್ಕರ್ ನಮ್ಮೊಂದಿಗೆ ಬಹಳಷ್ಟು ಸಹಕಾರಿಯಾಗಿದ್ದರು. ಅದೇ ರೀತಿ 2 ಕ್ಯಾಮರಾವನ್ನಿಟ್ಟು ಈ ಪಂದ್ಯಾಕೂಟ ಇಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಮತ್ತೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹೊಸ ಆಟಗಾರನ ಆಗಮನವಾಗಿದೆ ಯಾಸೀರ್. ಎಸೆಗಾರಿಕೆಯಲ್ಲಿ ಮತ್ತೆ ತಾಜುದ್ದೀನ್. ಶ್ರೇಷ್ಠ ಮಟ್ಟದ ಎಸೆತಕ್ಕೆ ತಕ್ಕ ಓಟ. ಯಾವುದೇ ಓಟಕ್ಕೆ ಅವಕಾಶ ಇಲ್ಲ. ಕಾರಣ ಕ್ಷೇತ್ರಕ್ಷಕ ಬಹಳ ಸುಂದರ ರೀತಿಯಲ್ಲಿ ಆ ಚೆಂಡನ್ನು ಹಿಡಿದರು. ಎಸೆತಗಾರನಿಗೆ ಒಪ್ಪಿಸ್ತಾ ಇದ್ದಾರೆ. ಚೆಂಡು ಚುಕ್ಕಿಯಾಗ್ತಾ ಇದೆ. ಮತ್ತೊಮ್ಮೆ ತಾಜುದ್ದೀನ್ ಚೆಂಡನ್ನು ಕೈಗೆತ್ತಿಕೊಂಡು ಇದು ಲೆಗ್ ಸೈಡ್ನಿಂದ ಹೊರಗೆ ನಿರ್ದಾಕ್ಷಿಣ್ಯವಾಗಿ ಇದು ವೈಡ್ ಬಾಲ್ ಎಂಬ ತೀರ್ಪು. ಅಬ್ದುಲ್ ಖಾದರ್ ತೀರ್ಪುಗಾರ. ಈ ಬಾರಿ ಮತ್ತೆ ಯಶಸ್ವಿ ಎಸೆದತ್ತ ತಾಜುದ್ದೀನ್ ಓಡೋಡಿ ಬಂದು ಜುನೈದ್ ಇಲ್ಲಿ ವಿಕೆಟ್ ಅನ್ನ ಒಪ್ಪಿಸ್ತಾ ಇದ್ದಾರೆ. ಜುನೈದ್ ಬಹಳ ಅತ್ಯುತ್ತಮ ರೀತಿಯ ಎಸೆಗಾರಿಕೆ ಮಾಡಿದ್ರು. ಆಟಗಾರ ಆಡುವಲ್ಲಿ ಸ್ಟೆಂಪ್ ಔಟ್ ಎಂಬ ತೀರ್ಪಿಗೆ ಇಲ್ಲಿ ಆಟಗಾರ ಜುನೈದ್ ಬಲಿಯಾಗ್ತಾ ಇದ್ದಾರೆ. ನಮ್ಮ ಈ ಯಶಸ್ವಿ ಕ್ರೀಡಾಕೂಟಕ್ಕೆ ನಮ್ಮೊಂದಿಗೆ ಸಹಕಾರ ನೀಡಿದ ಅದೆಷ್ಟೋ ಅಪರೂಪದ ವ್ಯಕ್ತಿಗಳಿದ್ದಾರೆ. ಅದರಲ್ಲೂ ಪಾರ್ಕ್ ಕ್ರಿಕೆಟರ್ಸ್ ದಮಾಮ್ ಇವರು
ಈ ನಮ್ಮ ಕ್ರಿಕೆಟ್ ಕೂಟದ ಯಶಸ್ವಿಗೆ ಶುಭವನ್ನ ಕೋರ್ತಾ ಇದ್ದಾರೆ. ಆ ತಂಡದ ಟೀಮ್ ಮ್ಯಾನೇಜರ್ ಆಗಿ MD ಮೆಹರಾಜ್ ನಮ್ಮ ಜೊತೆಗೆ ಬಹಳಷ್ಟು ಸಹಕಾರವನ್ನ ನೀಡಿದವರು. ಆ ತಂಡದ ಪಾರ್ಕ್ ಕ್ರಿಕೆಟರ್ಸ್ ದಮಾಮ್, ಈ ತಂಡದ ನಾಯಕನಾಗಿ ಸಿನಾನ್ ಕಾಟಿಪ್ಪಳ್ಳ ನಮ್ಮೊಂದಿಗೆ ಸಹಕಾರ ನೀಡಿದ್ದಾರೆ. ಅದರ ಸದಸ್ಯರಾದ ತಾಹಿರ್, ಬಶೀರ್, ಅಶ್ಫಾಕ್, ಅನೀಸ್, ಸಲ್ಮಾನ್ ಹಾಗೂ ಸಫಾನ್ ರವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಕಾರಣ ಅವರ ಆ ಶುಭ ನಿಜವಾಗಿಯೂ ನಮಗೆ ಇಂದು ಒಂದು ಹೆಮ್ಮೆಯ ವಿಷಯವಾಗಿದೆ. ಈ ಸಂದರ್ಭದಲ್ಲಿ ನಾವು ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ತಾಜುದ್ದೀನ್ ಮತ್ತೊಮ್ಮೆ ಎಸ್ತಗಾರಿಕೆಯಲ್ಲಿದ್ದಾರೆ. ದಾಂಡುಗಾರಿಕೆಯಲ್ಲಿ ಹೊಸ ಆಟಗಾರ ವಹಾಬ್, ಆಕರ್ಷಕ ಶೈಲಿ ಆಟಗಾರ ವಹಾಬ್. ನಿಯಂತ್ರಣವನ್ನು ತಪ್ತಾ ಇದೆ ತಾಜುದ್ದೀನ್ ರವರ ಎಸೆತ. ನಿಯಂತ್ರಣವನ್ನು ತಪ್ತಾ ಇದ್ದಾರೆ ತಾಜುದ್ದೀನ್. ನಿಜವಾಗಿಯೂ ಈ ಪಿಚ್ ನಿರ್ಮಿಸಿದ ಮಾರ್ಕ್ ರಹೀಂ ರವರ ಬಗ್ಗೆ ಹೇಳಲೇಬೇಕು. ಬಹಳ ಸುಂದರವಾದ ಒಂದು ಪಿಚ್ ಅನ್ನ ನಿರ್ಮಿಸಿ ಆಟಗಾರರ ಒಲವಿಗೆ ಕಾರಣಕರ್ತರಾದವರು ರಹೀಂ ಮಾರ್ಕ್ 11 ಸ್ಟಾರ್ ತಮ್ಮ ಒಂದು ಅಭೂತಪೂರ್ವ ಕ್ರಿಕೆಟ್ ಕೂಟವನ್ನು ಇಲ್ಲಿ ಹಮ್ಮಿಕೊಂಡಿತ್ತು ಹೊನಲು ಬೆಳಕಾಗಿ. ಆಗ ಈ ಪಿಚ್ಚನ್ನ ತಿರುಗಿಸಿ ಈ ಒಂದು ಆಕಾರ ಕೊಟ್ಟು ಈ ಪಿಚ್ಚಿನ ಯಶಸ್ವಿಗೆ ಕಾರಣಕರ್ತರಾಗಿದ್ರು 11 ಸ್ಟಾರ್ ಕಾಟಿಪ್ಪಳ್ಳ. ಅಂದು ನಿರ್ಮಿಸಿದ ಪಿಚ್ ಇಂದು ಕೂಡ ಇಲ್ಲಿ ಸಹಕಾರಿಯಾಗಿದೆ ಆಟಗಾರರಿಗೆ. ತದನಂತರ ರಿಲಯನ್ಸ್ ಅದನ್ನ ಮುಂದುವರಿಸಿ ತಮ್ಮ ಸೊಬಗನ್ನ ಈ ಕ್ರಿಕೆಟಿನ ಈ ಪಿಚ್ಚಲ್ಲಿ ಅಳವಡಿಸಿತ್ತು. ರಿಲಯನ್ಸ್ ಅಂತೂ ಎಂದು ತಮ್ಮ ಆ ಸಾಯಂಕಾಲದ ಸವಿಯನ್ನ ಸವಿಯುವ ಮೈದಾನವಾಗಿದೆ ಈ ಮೈದಾನ. ಇದು ಕಾಟಿಪ್ಪಳ್ಳದ ಹೃದಯ ಭಾಗದಲ್ಲಿರುವ ಶಾಲಾ ಮೈದಾನ. ಬಹಳಷ್ಟು ಇತಿಹಾಸ ಇದೆ ಈ ಮೈದಾನದಲ್ಲಿ. ಅಬ್ದುಲ್ ಜಬ್ಬಾರ್ ರವರು ನಮ್ಮ ಕೆನರಾ ಯೂತ್ ಕೌನ್ಸಿಲ್ ತಂಡದ ಓರ್ವ ಹಿರಿಯ ಸದಸ್ಯನಾಗಿ, ಕಾರ್ಯದರ್ಶಿಯಾಗಿ, ಗೌರವಾಧ್ಯಕ್ಷರಾಗಿ ಬಹಳಷ್ಟು ಸೇವೆ ಸಲ್ಲಿಸಿದ ಅಬ್ದುಲ್ ಜಬ್ಬಾರ್ ಅವರ ಕ್ರಿಕೆಟ್ ದಿನಗಳು ಇಲ್ಲಿಂದ ಪ್ರಾರಂಭವಾಗಿತ್ತು. ಆಗ ಈ ಕ್ರಿಕೆಟಿನ ಪಿಚ್ ಈ ರೀತಿ ಇರಲಿಲ್ಲ. ಈ ಮೈದಾನವು ಇಷ್ಟೊಂದು ಸುಸೂತ್ರವಾಗಿರಲಿಲ್ಲ. ಮಧ್ಯದಲ್ಲೊಂದು ಬಾವಿ, ಇಲ್ಲಿ ಬಹಳ ಅಡೆತಡೆಗಳುಂಟು ಮಾಡುವ ಒಂದು ಮೈದಾನವಾಗಿತ್ತು ಇದು. ತದನಂತರ ಇದನ್ನ ಒಂದು ಅತ್ಯುತ್ತಮ ರೂಪಕ್ಕೆ ತಂದುಕೊಟ್ಟು ಇಲ್ಲಿನ ಕ್ರೀಡಾಪಟುಗಳಿಗೆ ಒಂದು ಸಹಕಾರಿಯಾಗುವ ರೀತಿಯಲ್ಲಿ ಈ ಒಂದು ಮೈದಾನವನ್ನ ಇಲ್ಲಿ ನಿರ್ಮಿಸಲಾಗಿದೆ. ಈ ಕ್ರೀಡಾಕೂಟವನ್ನು ವೀಕ್ಷಿಸಲು ಕೆನರಾ ಯೂತ್ ಕೌನ್ಸಿಲ್ ತಂಡದ ಓರ್ವ ಸಹಕಾರಿ ಮಾತ್ರವಲ್ಲ, KMOA ದಮಾಮ್ ಘಟಕದ ಉಪಾಧ್ಯಕ್ಷರಾಗಿ ಇಲ್ಲಿಯ ಪ್ರತಿಯೊಂದು ಕುಂದು ಕೊರತೆಗಳಿಗೂ ನಮ್ಮೊಂದಿಗೆ ಬಹಳಷ್ಟು ಸ್ಪಂದನೆ ನೀಡುವ ಓರ್ವ ಸಾಕಾರ ಮೂರ್ತಿ ಮುಸ್ತಫಾರವರು ಆಗಮಿಸಿದ್ದಾರೆ. ಅವರನ್ನ ಆದರಪೂರ್ವಕವಾಗಿ ನಾವು ಇಲ್ಲಿ ಆಹ್ವಾನಿಸ್ತಾ ಇದ್ದೀವಿ. ದಯವಿಟ್ಟು ಮುಸ್ತಫಾರವರೇ ಈ ವೀಕ್ಷಕರ ಕಟ್ಟಡಿಗೆ ಬಂದು ಪಂದ್ಯವನ್ನು ವೀಕ್ಷಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಉತ್ತಮವಾಗಿತ್ತು ಚೆಂಡು. ಒಂಟಿ ಓಟ ಇಲ್ಲಿ ದೊರಕ್ತಾ ಇದೆ. ಒಂಟಿ ಓಟದೊಂದಿಗೆ ತಂಡದ ಒಟ್ಟು ಗಳಿಕೆ ಈಗ 18ಕ್ಕೆ ಏರ್ತಾ ಇದೆ. ಇದು ಮೂರನೇ ಓವರ್ ಚಾಲ್ತಿಯಲ್ಲಿ, ಮೂರನೇ ಎಸೆತ ಚಾಲ್ತಿಯಲ್ಲಿದೆ. ಹಕೀಂ ಸೂರಿಂಗೆ ಕ್ರಿಕೆಟಿಗೆ ಮಾಡಿಟ್ಟಂತಹ ಓರ್ವ ವ್ಯಕ್ತಿ. ಈ ಮೈದಾನದಲ್ಲಿ ಬಹಳಷ್ಟು ಪಂದ್ಯ ಆಡಿದವರು ಚೆಂಡನ್ನ ಕೈಗೆತ್ತಿಕೊಂಡಿದ್ದಾರೆ. ಒಂಟಿ ಓಟ ಸಿಕ್ಕಿದೆ. ಒಂಟಿ ಓಟದೊಂದಿಗೆ ತೃಪ್ತರಾಗ್ತಾ ಇದ್ದಾರೆ ಆಟಗಾರ ಯಾಸೀರ್. ವಹಾಬ್ ಓರ್ವ ಅತ್ಯುತ್ತಮ ಶೈಲಿ ಆಟಗಾರ. ಒಂದು ಕಲಾತ್ಮಕ ಶೈಲಿ ಅವರಲ್ಲಿದೆ. ಒಂದೊಂದು ಹೊಡೆತವನ್ನ ಬಹಳ ಆಸ್ವಾದಿಸುವ ಓರ್ವ ಆಟಗಾರ ವಹಾಬ್. ಇಲ್ಲಿ ನೋಡಿ, ಬಹಳ ಸುಂದರವಾದ ಆಟದ ಶೈಲಿ ವಹಾಬ್ ರವರದ್ದು. ಒಂಟಿ ಓಟ ಸಿಕ್ಕಿದೆ. ಎರಡನೇ ಓಟಕ್ಕಾಗಿ ಓಡ್ತಾ ಇದ್ದಾರೆ. ಇಲ್ಲಿ ತೀರ್ಪುಗಾರ ಸೂಕ್ಷ್ಮವಾಗಿ ಪರಿಗಣಿಸಿ ಅದನ್ನು ಔಟ್ ಎಂಬ ತೀರ್ಪಿಗೆ ಬಂದಿದ್ದಾರೆ. ಇದರೊಂದಿಗೆ ನಗರ್ 9th ಬ್ಲಾಕ್ ಮತ್ತೊಂದು ವಿಕೆಟ್ ಇಲ್ಲಿ ಕಳೆದುಕೊಳ್ತಾ ಇದೆ. ತಂಡದ ಒಟ್ಟು ಗಳಿಕೆ 19ರಲ್ಲಿದೆ. ಇಲ್ಲಿ ಯಾಸೀರ್ ಔಟ್ ಆಗಿ ಹಿಂತಿರುಗ್ತಾ ಇದ್ದಾರೆ. ಅವರ ವೈಯಕ್ತಿಕ ಗಳಿಕೆ 3ರಲ್ಲಿ ಯಾಸೀರ್ ನಿರ್ಗಮನ. ಕೆನರಾ ಯೂತ್ ಕೌನ್ಸಿಲ್ ಹಮ್ಮಿಕೊಂಡ ಈ ಕ್ರಿಕೆಟ್ ಕೂಟಕ್ಕೆ ಇನ್ನೋರ್ವ ಹಿರಿಯ ಈ ಕಾಟಿಪ್ಪಳ್ಳದ ಪ್ರತಿಯೊಂದು ಕುಂದು ಕೊರತೆಗೂ ಸ್ಪಂದಿಸಿ ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ಕೂಡ ಮುಂದಾಗಿ ಯುವಕರನ್ನ ಬಹಳಷ್ಟು
ಸಂತೈಸುವ ಹುಸೈನ್ ಹಾಜಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಬೆಳಗ್ಗಿನಿಂದಲೂ ಈ ಒಂದು ಕ್ರೀಡಾಕೂಟಕ್ಕೆ ಬಹಳಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ನೀಡ್ತಾ ಇದ್ದೀವಿ. ಹಕೀಂ ಚೆಂಡನ್ನು ಕೈಗೆತ್ತಿಕೊಂಡು ಮತ್ತೆ ವಹಾಬ್ರವರಿಗೆ. ಹಕೀಂ ಈ ಬಾರಿ ಲೆಗ್ ಸೈಡ್ನಿಂದ ಹೊರಗೆ ಮತ್ತೆ ಅಡ್ಡ ಚೆಂಡು ಎಂಬುದು ನಿಜವಾಗಿಯೂ ಈ ಮೈದಾನದಲ್ಲಿ ಬಹಳಷ್ಟು ಅಡ್ಡ ಚೆಂಡುಗಳು ಬೀಳ್ತಾ ಇದೆ. ಅಡ್ಡ ಚೆಂಡಿಗೆ ಬೆಲೆ ತೆರಳಲೇಬೇಕಾಗುತ್ತೆ. ಕಾರಣ ಒಂದೊಂದು ಕ್ಷಣ ಈ ಅಡ್ಡ ಚೆಂಡು ಅನ್ನೋದು ಬಹಳ ದುಬಾರಿಯಾಗಿ ಪರಿಣಮಿಸ್ತದೆ. ಇಲ್ಲಿ ಒಂಟಿ ಓಟ ಬಂದಿದೆ ವಹಾಬ್ರವರ ಬ್ಯಾಟಿಗೆ. ತಂಡದ ಒಟ್ಟು ಗಳಿಕೆ ಈಗ 22ರಲ್ಲಿದೆ. ಇದು ಮೂರನೇ ಓವರಿನ ಕೊನೆಯ ಸೆತ. ಮೂರನೇ ಓವರಿನ ಕೊನೆಯ ಸೆತವನ್ನ ಮತ್ತೆ ದಂಡಿನ ಅಂಚಿಗೆ ತಗುಲಿತ್ತು ಚೆಂಡು. ಒಂಟಿ ಓಟ ಸಿಕ್ಕಿದೆ. ಒಂಟಿ ಓಟದೊಂದಿಗೆ ಮೂರನೇ ಓವರ್ ಮುಕ್ತಾಯವಾಗ್ತಾ ಇದೆ. ಇದು 6 ಓವರ್ಗಳ ಪಂದ್ಯ. ಗಮನಿಸಿ, ಇದು 6 ಓವರ್ಗಳ ಪಂದ್ಯ. 3 ಓವರ್ಗಳಲ್ಲಿ ಈಗಾಗಲೇ 23 ರನ್ನುಗಳ ಸಂಗ್ರಹವಾಗಿದೆ. ಇನ್ನು 3 ಓವರ್ಗಳು ಬಾಕಿ ಉಳಿದಿದೆ. ನಮ್ಮ ಜೊತೆ ಸತೀಶ್ ಸಾಲಿಯಾನ್ ಹನುಮಾನ್ ರವರಿದ್ದಾರೆ. ಅವರಿಗೆ ಮೈಕನ್ನು ಒಪ್ಪಿಸ್ತಾ ಇದ್ದೀನಿ. ಬನ್ನಿ ಸತೀಶ್ ರವರೇ, ನಿಮ್ಮ ಧ್ವನಿ ಹಾಗೂ ಗೋಪಿ ಸರ್ ಅವರ ಧ್ವನಿ ಈ ಕಾಟಿಪ್ಪಳ್ಳದ ಈ ಪರಿಸರ ತಪ್ಪತಮವಾಗಿ ಆಲಿಸ್ತಾ ಇದೆ. ನಿಜವಾಗಿಯೂ ಮನಸೋತಿದೆ. ಅಭಿಮತ ಚಾನೆಲ್ನಂತೂ ಬಿಂಬಿಸ್ತಾ ಇರುವ ಈ ಕ್ರಿಕೆಟ್ ಕೂಟದ ಲೈವ್ ಬಹಳಷ್ಟು ಜನ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಈ ಧ್ವನಿಗಂತೂ ಮಾರು ಹೋಗಿದ್ದಾರೆ. ಧನ್ಯವಾದಗಳು. ಇಲ್ಲಿಗೆ ಆಗಮಿಸಿದ್ದೀರಾ. ನಮ್ಮ ಈ ಕಾಟಿಪ್ಪಳ್ಳದ ಮಣ್ಣಿಗೆ ಬಂದು ಕಾಟಿಪ್ಪಳ್ಳದ ಪ್ರತಿಭೆಗಳನ್ನು ಗುರುತಿಸ್ತಾ ಇದ್ದೀರಾ. ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮೈಕನ್ನ ಸತೀಶ್ ಸಾಲಿಯಾನ್ ಅವರಿಗೆ ಒಪ್ಪಿಸ್ತಾ ಇದ್ದೀನಿ. Thank you very much, my dear friend Abdul Samad Katipalla, because you are the one who really supported throughout our career, because this is not the first time we are having a mic with you. I still remember the 3 years back when we get together first time. It's I think the MK cricket ground. Yes, it is a MK Salam organized that cricket tournament, and first time we met you, and afterwards our friendship is continuous still here. And thank you very much, Abdul Samad Katipalla, for your heartily welcome for this your wonderful cricket tournament. Canara Youth Council registered Katipalla in association with the CYC and Global organizing this cricket tournament. Back to the game now. And batsman picked up a single. Wahab almost slashing the ball outside the line of off stump, and he picked up a single. The scoreboard moves on to 25 on the board. The matches looks to be very interesting because both the teams has got a potential of qualify for the next round, and especially Nazar ninth block. This time, what a shot! That will go into be a ball. Is just landing and going. Oh my goodness! Look at the effort. This is outstanding. This is outstanding and unbelievable. Look at that. I think it was an opportunity for YouTube channel Abhimatha to spread this, because this is the one I think it will going to be viral. It's definitely going to be viral, and all that at the same time for that catch. It was a 500 cash prize be announced. The president of Reliance Katipalla announcing that cash money, because why not Gopi? What a great catch that was. Just like in an international cricket standard, one fielder is just pushing the ball inside the boundary line. Another fielder just cooperating for that catch and takes the catch. It's a wonderful commitment and wonderful coordination, and they got a fantastic catch, isn't it? एग्जैक्टली सतीश, निस्संदेह पहले इस कैच को ढकेला गया फील्डर द्वारा, और जैसे ही गेंद जमीन पर गिरने वाली थी दूसरे फील्डर ने छलांग लगाकर इस कैच को बेहतरीन तरीके से लपक लिया, और निस्संदेह ये बेहतरीन कैच इस मैच की इस श्रृंखला की शोभा को और यहाँ पर बढ़ा चुका है. तो एक और विकेट यहाँ पर गिर चुका है. अब नए बल्लेबाज क्रीज पर, और निस्संदेह इस व्यक्ति की संस्कारी की सख्त जरूरत है नजर नाइन्थ ब्लॉक को. क्यों सतीश? Absolutely, that kind of the commitment and from the fielders will going to lift the spirit of the bowlers. This time, oh my goodness, one more wicket is gone here. What really going on here for another ninth block?
no understanding at all. I think no chance at all for any run at all. And after playing the ball just into the cover point region, maybe the batsman is the non-striker not happy with his partner Wahab, because he's Wahab. I think it's a short pitch delivery outside and off stump, and the batsman non-striker thought that the Wahab will going to hit that short pitch delivery, but he just played that one down to short cover region, and the non-striker almost he started his run, so that is back into pavilion. So this is part of cricket sometime happening, and you need to realize the situation of the game as well. After the wickets have fallen, might be the Wahab is in a defensive frame of mind. That's why he couldn't manage to take advantage of that short pitch delivery. Anyhow, wickets are tumbling. The 5 wickets back into pavilion. The Safa, the batsman, is back into pavilion, and the new batsmen are just running towards, walking towards the middle. Is Tausif, the hero of previous match. He bowled really very well. The crucial over. The over number 6 is been bowled fantastically against the team Elegant, and they won the match. But Tazuddin here making a lot of damage. He's on hat-trick. He's on hat-trick. Needed correction. That's a run out. Again one more run out. 3 wickets in 3 consecutive deliveries. Now it's a time for Wahab to coming back to pavilion. Everything is going against ninth block, another ninth block. What really going on here? The wickets are tumbling just like a house of cards. The wicket number 6 is back into pavilion. The Reliance Cartipal all in sudden they really tighten up the screws here. So new batsman walking towards the middle. Not a lot of responsibility in the shoulder, because the 3 wickets fell in the 3 consecutive deliveries of Tazuddin's over. They need to have some kind of partnership. Badly required here for Nazar ninth block. After defeating one of the strongest team, the biggest contender of this tournament, Team Elegant, ninth block, Nazar ninth block. Suddenly they're looking in such a commanding position in the first 3 overs, but just they lost the momentum, and the 3 wickets are back into pavilion. Tazuddin right down the wicket, balls to Azim just opening the face of the bat, and almost guiding that one down to third man division for a easy single. With that single, scoreboard moves on to 26 on the board for the loss of a 6 wicket. The just 3 runs coming from that over of Tazuddin. Fantastic over. 3 runs and a wicket. Altogether 3 wickets in that over. 1-2 run out taken place. And it's a 4 overs completed. Nothing wrong with the run rate, I will tell you. In the 4 overs they got 26 runs, but they lost 6 wickets. Now 2 overs remaining, which is going to be very important for Nazar ninth block, because they got a very good bowling department. Just seeing that bowling performance effort in the previous match, looks like if they able to get another 15 runs in the remaining 2 overs, it's going to be a 40 plus runs in 6 overs. Going to be a very good total to depend. They defended very well. The 53 runs against Team Elegant, 52 runs they defended well. Now it's a 6 overs game. At least 45 runs required if they wanted to restrict the strong batting department of Reliance Katipala. Wonderful cricket organization from organized by Canara Youth Council registered Katipala in association with the CYCN Global, and I think all the staff members along with the president Nasser Hassan of CYC done a great job, and Mr. Nakis, president of CYCN Global, and the secretary of CYC Mr. Mohammad Hussain, along with all
their team members done a great job to organize such a wonderful cricket tournament in the name of CYC Trophy 2021. The first ball, next ball, a little correction. Akim is the ball that delivery of the over number 5. The batsman quite nicely swept that one down to short square leg region for a single, and with that single, scoreboard moves on to 27 on the board for the loss of 6 wicket. Akim with a short run up, right arm over the wicket, balls, drives the run, ball is almost rocketing towards the fence, towards the deep backward square leg region, in comes the throw from the deep, good return coming from the fielder, very good throw indeed, right over the bills. He's got a very good arm, the fielder down at deep backward square leg. Nazim, the fieldsman there in the deep backward square leg, returns that one very quickly to the hands of wicketkeeper, and batsmen have to settle for the single because of that good throw. 28 on the board. This time went for the reverse hip. Opportunity for the jersey number 3 to take the catch, and he takes the catch. Nazar ninth block really not able to build the partnership. The wickets are really going in a quick times. The fourth wicket in a quick times in a difference of 6 deliveries. The lost 4 wickets. This is not a good going here for Nazar ninth block. Of course, they wanted some runs, but at the same time, if you're losing a wicket, means you are losing one delivery, legal deliveries. That's very important. 7 wickets gone. That means technical point. If you take that 7 wickets, means they lost 7 deliveries for the wickets. And that means you lost almost 1 over out of 6 overs. Simple calculation, not to throw the wicket. Akim picked up a valuable wicket here. Right arm over the wicket. Bows, drives back, nice looking drive, but protection there in the deep cover. The batsmen have to settle for the single. Tausif, they picked up a single. And with that single, scoreboard moves on to 29 on the board. Last 2 over is going in favor of Reliance Katipala. They picked up 4 valuable wickets in the cap. Akim bowling right arm over the wicket, balls. This time reverse sweeping the ball quite nicely down to deep cover. So 1 more addition to total. With that single, scoreboard moves on to 30 now. Over number 5 in progress. Last delivery is left in this over. That means the last 7 balls remaining. Akim away from us. Balls. This time Tausif caught nicely, picking up the gap down to deep long off. 1 more addition, 31 retains the strike for the next over. A good thinking there from Tausif. Now last ball, last over remaining of the innings of ninth block, Nazar ninth block, and wait and see how many runs they will go into score. Abdul Qadir of Torpedoes joining the umpiring panel. He was standing in this match. Excellent face bowler during 90s and middle of 2000, almost 90s to 2000. He is really one of the trump card bowler for the side of Torpedoes Kana, who got a very good run up, charging in from the almost from the 15 to 30 yards, bowling with a face, and almost becomes a nightmare for the batsmen. And now he was giving service for the cricket as umpire. So last over beginning here. This time slashing that one beautifully right in the gap, down to deep extra cover. They're running hard. They're coming back for the second before the fielder from the deep extra cover. The field's about just a couple of yards inside the boundary line. And with that couple of runs, scoreboard moves on to 32. Tausif's quickly realizing 33. That 33 is a total score rate correction. This is the last over. Tausif have to look for some improvisation of run rate. And they got a placement right between the log off and cover to get couple of runs. Again slashing that one. This time they have to settle for the single. Tausif badly wanted to strike back, but there is no chance at all for the couple of runs, just a single. With that single, scoreboard moves on to 34 on the board. Last 4 deliveries remaining. The 4 balls excluding wides and no balls. And it's a Nazar ninth block have to look for 40 plus runs. Went for the reverse sweep, appeal for leg before wicket, umpire rightly so unmoved. Going to be a leg by that ball, definitely going to miss the off stump.
and rightly so. One more relation. Scoreboard moves on to 35. 35 for the loss of 7 wickets. Last 3 balls remaining. Deep long off, deep extra cover. Deep long on, deep mid wicket and deep backward square leg are the fielders in the deep, saving the boundaries. Short square leg, short mid on, short extra cover. The fielders inside the ring stopping the single. Lovely delivery there from the bowler Azim. The very young talented cricketer for the side of Reliance Katipalla. It's not an easy job to come and bowl in the last over. When batsmen are looking for the big shot, I think he's bowling a very tidy line. Here is right arm over the wicket balls, charging down the track. Good change of line, but the batsman almost reaching for the delivery, and they're only able to get the single. Of course, the Reliance Katipalla need not bother about that singles, and the bowler knows that he need to restrict the boundaries. That was a very good change of line there by the bowler, seeing that batsman coming down the track, making a little bit room to play the inside-out cricketing strokes. He's just bowling away from the line, outside the line of off stump, and batsman got a little bit outside edge of the bat. This time went for the big shot. Good stop there by the fielder. Ball return coming from the fielder. Good return. Shamir is a tall man. He's got a good arm as well. Returns the ball very quickly to the hands of the bowler. And Tausif finding himself little bit short of his crease. And wicket number 8 is back into power in the last ball of the over. And 37 is the total score of Nazar's 9th ball, Krishnapura. And they set a target of 38 to win the match for Reliance Katipalla to enter into the next round. Now they wait and see, will it going to be enough runs here for Reliance Katipalla, and wait and see how Nazar 9th block will going to depend this total in 6 overs. 36 ball, 38 runs. The run rate is almost 6.233 runs per over. In 6 overs, they have to score that run rate if they want to win the match. Looks like not that much of a big ask. At the same time, you can't underestimate this total as well. Whenever the asking run is just over 6 runs per over, if any good start from the bowler, 2 opening bowlers, then definitely this match going to be very interesting. We are hoping for that kind of match. We're hoping for some excitement in this match as well. And wait and see the kind of battle in the next 6 overs. It's time to ask Mr. Gopi to take over the microphone in our national language, Hindi. Thank you. Canara Youth Council ರಿಜಿಸ್ಟರ್ಡ್ ಕಾಟಿಪಲ ಹಾಗೂ CYCN ಗ್ಲೋಬಲ್ ಇದರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಅತ್ಯುತ್ತಮ ಪಂದ್ಯಕೂಟಕ್ಕೆ ಎಲ್ಲ ಕಡೆಯಿಂದಲೂ ಶುಭಾಶಯಗಳು ಬರ್ತಾ ಇದೆ. ಹಾಗೆ KYC ತಂಡದ ಅಧ್ಯಕ್ಷರು ಈ ಮೂಲಕ ತಮ್ಮ ಶುಭಾಶಯವನ್ನು ಕೋರಿದ್ದಾರೆ. ಅವರು ತಮ್ಮ ಸಂದೇಶದಲ್ಲಿ ಕೆನರಾ ಯೂತ್ ಕೌನ್ಸಿಲ್ ಕಾಟಿಪಲ್ಲ ಇದರ 40ನೇ ವರ್ಷದ ಸಂಭ್ರಮದಲ್ಲಿ ನಡೆಯುತ್ತಿರುವ ಈ ಕ್ರಿಕೆಟ್ ಪಂದ್ಯಕೂಟಕ್ಕೆ ನಾವು ಹಾರ್ದಿಕವಾದ ಶುಭಾಶಯವನ್ನು ಬಯಸುತ್ತಿದ್ದೇವೆ. ಹಾಗೂ ನಿಮ್ಮ ಈ 40ನೇ ವಾರ್ಷಿಕ ಸಂಭ್ರಮದ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಕಾಟಿಪಲ್ಲ ಜಮಾತ್ಗೆ ನೀಡುತ್ತಿರುವುದು ಒಂದು ಹೆಮ್ಮೆಯ ವಿಷಯ. ನಿಮ್ಮ ಈ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇವೆ. ಸರ್ವ ಸದಸ್ಯರು ಕಾಟಿಪಲ್ಲ ಯೂತ್ ಕ್ಲಬ್ ಕಾಟಿಪಲ್ಲ ಸೆಕೆಂಡ್ ಬ್ಲಾಕ್. ಸೊ ಹಾಗೆ ಬಹಳಷ್ಟು ಕಡೆಯಿಂದ ಶುಭಾಶಯಗಳು ಬರ್ತಾ ಇದೆ. ಕೆನರಾ ಯೂತ್ ಕೌನ್ಸಿಲ್ ರಿಜಿಸ್ಟರ್ಡ್ ಕಾಟಿಪಲ್ಲ ಹಾಗೂ CYCN ಗ್ಲೋಬಲ್ ಇವರ 40ನೇ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಮತ್ತೊಮ್ಮೆ ಈ ಪಂದ್ಯಕ್ಕೆ ಆಗಮಿಸುತ್ತಿದ್ದೇವೆ. ಇಟ್ಸ್ ಓವರ್ ಟು ಗೋಪಿ ಫಾರ್ ದಿ ಫರ್ದರ್ ಎಕ್ಸ್ಪ್ಲನೇಷನ್ ಆಫ್ ದ ಮ್ಯಾಚ್ ಇನ್ ಹಿಂದಿ. ಥ್ಯಾಂಕ್ ಯು.
धन्यवाद सतीश। और एक बार फिर से सीवासी काटीपल्ला इनके अध्यक्ष और सर्व सदस्यों का हृदयपूर्वक अभिवादन करते हुए हम मैच की ओर बढ़ते हैं। और पहली गेंद लेकर इस वक्त गेंदबाज तैयार, दाहिना हाथ ओवर द विकेट, रिवर्स शॉट और गेंद सीधे पॉइंट फील्डर के हाथों में। ताजुद्दीन का विकेट गोल्डन डक के रूप में गिर चुका है और निस्संदेह मैं समझता हूं सतीश ये एक बहुत ही बड़ा झटका उनके लिए साबित होगा, क्योंकि ताजुद्दीन ने पिछले मैचों में बेहतर बल्लेबाजी का प्रदर्शन दिया था, बेहतरीन बल्लेबाजी का प्रदर्शन दिया था, और यहां पर पहली ही गेंद पर विकेट गिर जाना निस्संदेह उनके टीम के लिए बहुत ही बड़ा ड्रॉबैक साबित हो सकता है। Exactly, Gopi. Why not? Because Tajuddin is a man in form. Tremendous bomb actually. The 25 runs he got in just 16 deliveries, and he picked up 3 wickets as well in the previous match. And that definitely the Nazar ninth block after picking the wicket of Tajuddin, the level of confidence is going to be very high, and that's so important, isn't it? Whenever depending at the total like 38 runs to win the match for the opposition, they need to pick the wickets in first over itself, and first delivery the wicket means it was a really dream start for Nazar ninth block. The wicket of Tajuddin is going to be a big blow here for Reliance Katipalla. Exactly सतीश। और और जहां तक सवाल है इस वक्त ताजुद्दीन का विकेट गिर जाने के बाद जो दबाव बन चुका है उस बने हुए दबाव को क्रीज पर मौजूद बल्लेबाज ये किस तरह हटा पाते हैं। ये गेंद रिवर्स शॉट गेंद को खेलना चाहा, चूंकि गेंद टिप्पा खाने के बाद नीचे रहती है और सीधे पहुंची विकेट कीपर के हाथों में, रन से बल्लेबाज को नहीं मिलेगा। तो ताजुद्दीन का विकेट पहली गेंद पर गिर चुका है। नाजिम और शमीर इस वक्त नए बल्लेबाज के रूप में क्रीज पर मौजूद, गेंदबाजी आगे बढ़ाते हुए शाहिल, और इस वक्त शाहिल दाहिने हाथ ओवर द विकेट गेंदबाजी करते हुए, दाहिने हाथ के बल्लेबाज नाजिम इस वक्त स्ट्राइक लेते हुए, ये एक्स्ट्रा क्विकर आखिरी मौके पर एक्स्ट्रा बाउंस। और जहां तक सवाल है बल्ले और गेंद के डिफ्लेक्शन का, तो इस गेंद पर डिफ्लेक्शन कोई भी नहीं हुआ और बल्लेबाज इस गेंद पर बाल बच चुके हैं। तो जहां तक स्कोर है 0 पर रुक चुका है, 1 विकेट के नुकसान पर, और एक बेहतरीन गेंदबाजी का सिलसिला यहां पर जारी रखते हुए गेंदबाज साहिल, और एक बार फिर से गेंदबाजी लेकर तैयार, दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज सामना करने के लिए तैयार। फील्डिंग में कुछ हद तक जमावट, डीप मिड विकेट के फील्डर को थोड़ा सा स्क्वायर तैनात किया गया इस वक्त। इस बार ऑन साइड पर खूबसूरती के साथ गेंद को निकाला, लेकिन डीप मिड विकेट पर फील्डर मौजूद है। एक टिप्पा खाने के बाद छलांग लगाकर उन्होंने गेंद को अपने ऊपर की ओर गेंद को लपका एक टिप्पे के बाद, और इस बीच बल्लेबाज के पास मौका 1 रन प्राप्त करने का। तो इस 1 रन के साथ रनों का सिलसिला यहां पर शुरू हो चुका है, 1 रन 1 विकेट के नुकसान पर। पहला ओवर यहां पर प्रगति पर, और शाहिल गेंदबाजी इस वक्त आगे बढ़ाते हुए, लंबे गज के खिलाड़ी शमीर इस वक्त सामना करने के लिए तैयार। शमीर के लिए कुल मिलाकर ऑफ साइड पर 20 गज के दायरे के अंदर एक्स्ट्रा कवर पॉइंट और पॉइंट पे मौजूद, जबकि ऑन साइड पर शॉर्ट मिड विकेट और सिली मिड थोड़ा सा वाइडर मौजूद। लेग स्टंप पर आती हुई गेंद वाइड का इशारा अंपायर द्वारा, और वाइड के इस रन के साथ स्कोर बढ़कर पहुंच चुका है 2 रनों पर 1 विकेट के नुकसान पर। 2 for the loss of 1 विकेट। निस्संदेह एक बेहतरीन शुरुआत की सख्त जरूरत, खासकर ताजुद्दीन का विकेट गिर जाने के बाद ये दोनों बल्लेबाजों के ऊपर एक बड़ी जिम्मेदारी आन पड़ी है, एक साझेदारी की। और इस बार लेग स्टंप पर आती हुई गेंद को इस वक्त खेलना चाहा, क्योंकि गेंद पहुंचे पॉइंट पर, वाइड का इशारा, लेग स्टंप से काफी बाहर की ओर गेंद निकलती हुई, और 2 रन वाइड के रूप में उनके खाते में जुड़ चुके हैं। 4 रन 1 विकेट के नुकसान पर। निस्संदेह कुछ हद तक दबाव क्रीज पर मौजूद है ये दोनों बल्लेबाजों के ऊपर इस वक्त नजर आता हुआ, नाजिम और शमीर के ऊपर, क्योंकि ताजुद्दीन का बेशकीमती विकेट उनकी पारी की पहली गेंद पर गिर चुका है। ये गेंद इस बार स्टीयर किया खूबसूरती के साथ पॉइंट की दिशा में, रन के लिए दौड़ पड़े, और यशस्वी तम्मा 1 रन इस बीच पूर्ण करते हैं। आखिरी मौके पर गेंद जैसे ही ऑफ स्टंप से बाहर की ओर निकल रही थी, गेंद पर अपने बल्ले को उड़ाते हुए हल्के से गेंद को इस वक्त टैप कर दिया वहां पर, और 1 रन के साथ दोनों बल्लेबाज अपना छोड़ तेजी के साथ बदल चुके हैं, और स्कोर बोर्ड 1 रन के साथ बढ़कर पहुंच चुका है 5 रनों पर 1 विकेट के नुकसान पर। यह गेंद इस बार शमीर के लिए, गेंद को इस वक्त ड्राइव करना चाहा, बल्ले का बाहरी किनारा, 1 रन जुड़ चुका है, और 1 रन के साथ स्कोर बढ़कर पहुंच चुका 6 रनों पर।
पहले ओवर की समाप्ति के बाद 6 for the loss of 1 wicket for Tipalla, chasing the victory target of 38 in 6 overs set by Nazar, 9th block. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ಟೋರ್ಪಡೋಸ್ ಕಾಣದ ಎಲ್ಲ ಸದಸ್ಯರು ಕೂಡಲೇ ವೇದಿಕೆಯನ್ನು ಸಂಪರ್ಕಿಸಿ ತಮ್ಮ ಹಸ್ತಾಕ್ಷರಗಳನ್ನು ಅಫಿಷಿಯಲ್ ಹಾಳೆಯಲ್ಲಿ ನೋಂದಾಯಿಸಬೇಕಾಗಿ ವಿನಂತಿ. ದಯವಿಟ್ಟು टोरपेडोस खाना ತಂಡದ ಎಲ್ಲ ಸದಸ್ಯರು ಗಮನಿಸಬೇಕು. और जहां तक सवाल है इस वक्त गेंदबाजी का, तौसीफ इस वक्त गेंदबाजी शुरू करते हुए लंबे कद के खिलाड़ी शमीर इस वक्त सामना करने के लिए तैयार. अभिमत ग्रुप द्वारा YouTube पर इस श्रृंखला का सीधा प्रसारण आप देख सकते हैं. न सिर्फ देश में बल्कि विदेशों में भी इस श्रृंखला का सीधा प्रसारण इस वक्त होता हुआ और एक बेहतरीन लाइव कवरेज इस वक्त देते हुए अभिमत ग्रुप के सदस्य. और यहां पर संघर्ष इस मैच में जारी है विजय के लिए. और तौसीफ ओवर की पहली गेंद लेकर तैयार, दाहिने हाथ ओवर तक विकेट गेंदबाजी करते हुए दाहिने हाथ के बल्लेबाज के लिए गेंद इस बार स्वीप करना चाहा. गेंद शॉट फॉर लेग पर, विकेट कीपर के हाथों में गेंद और इसी के साथ यह विकेट गिर चुका है वाइड और एक विकेट यहां पर गिर चुका है. जोखिम भरा रन लेने का प्रयास, भुगतान उन्हें करना पड़ा और आखिरकार यहां पर दूसरा विकेट गिर चुका है. इस बार आउट होने वाले बल्लेबाज शमीर आउट होकर पेविलियन वापस लौटते हुए और रिलायंस काटीपल्ला कुछ हद तक संकट की स्थिति में नजर आता हुआ इस विकेट के पतन के बाद 7 रन 2 विकेट के नुकसान पर 7 for the loss of 2 wicket. कैनरा यूथ काउंसिल रजिस्टर्ड काटीपल्ला और CYCN ग्लोबल इनके सहभागित्व में CYC ट्रॉफी CYC क्रिकेट क्लब इनके 40वें वर्षगांठ पर इस श्रृंखला का यहां पर आयोजन किया गया है. और निस्संदेह CYC क्लब के अध्यक्ष और सदस्य इस वक्त समाज सेवा में अपने आप को जुटाए हुए कई बार समाज सेवा में अपना हाथ वो बटा चुके हैं और निस्संदेह एक बेहतरीन काम यहां पर वो करते हुए. और हम उम्मीद अपेक्षा करते हैं कि आने वाले दिनों में भी भविष्य में भी इतने भले काम CYC काटीपल्ला के अध्यक्ष और सदस्य करते रहे और समाज में अपनी पहचान को और बढ़ाए. ये गेंद बैकफुट पर जाने के बाद गेंद को खेल दिया कवर पॉइंट पर, 1 रन का इजाफा और 1 रन के साथ स्कोर बढ़कर पहुंच चुका है 8 रन 2 विकेट के नुकसान पर. 8 for the loss of 2 wicket इन द ओवर नंबर 2 इन प्रोग्रेस. एक बार नए बल्लेबाज इस वक्त सामना करने के लिए तैयार और गेंदबाज एक बार फिर से तैयार. तौसीफ दाहिना तो ऊपर विकेट गेंदबाजी करते हुए ये गेंद इस बार गेंद को खेला, विकेट से हटे, बल्ला उनके हाथों से छूटा लेकिन रन वो पूरा करने में सफल. और जहां तक सवाल है स्ट्रोक्स खेलते ही बल्ला उनके हाथों से तुरंत छूट गया था, फिसल पड़े लेकिन अपने आप को जल्द से संभालते हुए तेजी के साथ रन के लिए दौड़ पड़े और सफलतम यशस्वीतम 1 रन ने यहां पर वो पूर्ण करने में सफल. और 1 रन के साथ स्कोर बढ़कर पहुंच चुका है 9 रनों पर 2 विकेट के नुकसान पर. बराबर का संघर्ष यहां पर जारी और निस्संदेह यहां पर बल्ले और गेंद के बीच में एक कड़ा मुकाबला जारी है. और मैच का जहां तक विजय का सवाल है मैच अभी भी बराबरी पर रुका हुआ. और तौसीफ तैयार, ये गेंद इस बार स्वीप किया खूबसूरती के साथ, नहीं गेंद इस वक्त पहुंच चुकी है स्क्वायर लेग पर. सफल होते हुए ऑन साइड पर गेंद को उछाला था, स्वीप किया था लेकिन टॉपेज पर गेंद टकराई और आखिरकार स्क्वायर लेग फील्डर के हाथों में गेंद पहुंची और इसी के साथ एक और झटका यहां पर लग चुका है. इस बार नाजीम के रूप में आउट होकर पेविलियन वापस लौटते हुए और 9 रनों पर तीसरा विकेट खो चुका है. रिलायंस काटीपल्ला काफी संकट की स्थिति में नजर आता हुआ. इट्स 9 for 3 फॉर रिलायंस काटीपल्ला लुकिंग इन ट्रबल नाउ. ಕ್ರೀಡಾಭಿಮಾನಿಗಳೇ, ಕೆನರಾ ಯೂತ್ ಕೌನ್ಸಿಲ್ ತಂಡದ 15 ವರ್ಷದ ಹಿಂದೆ ಕೆನರಾ ಯೂತ್ ಕೌನ್ಸಿಲ್ ತಂಡದಲ್ಲಿ ಉಲ್ಟಾ ದಂಡಿನ ಪ್ರದರ್ಶನದ ಮೂಲಕ ಇಡೀ ಈ ಕ್ರಿಕೆಟ್ ಸಾಮ್ರಾಜ್ಯದ ಮನಗೆದ್ದ ಓರ್ವ ಆಟಗಾರ ರಾಜೇಶ್ ಈಗ ಈ ನಮ್ಮ ಕ್ರಿಕೆಟ್ ಕೂಟದಲ್ಲಿ
ಈಗ ಕಾಣಿಸಿಕೊಳ್ತಾ ಇದ್ದಾರೆ, ನಮ್ಮ ಜೊತೆಗೆ ಬಂದು ನಮ್ಮನ್ನು ಕೂಡ್ಕೊಂಡಿದ್ದಾರೆ. ನಿಜವಾಗಿಯೂ ಬಹಳ ಸಂತೋಷದ ಕ್ಷಣ. ಯಾಕಂತ ಹೇಳಿದ್ರೆ ಸಿವೈಸಿ 40ನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವಾಗ ನಮ್ಮವರು ಹಿರಿಯ ಸದಸ್ಯರಾಗಿ ಅದರಲ್ಲೂ ಕ್ರಿಕೆಟಿಗೆ ಬಹಳಷ್ಟು ಮೆರುಗು ತಂದುಕೊಟ್ಟ ರಾಜೇಶ್ ನಮ್ಮ ಜೊತೆಗಿರೋದು ನಮಗೆ ಬಹಳಷ್ಟು ಸಂತೋಷ ಕೊಟ್ಟಿದೆ. ಅವರನ್ನ ಈ ಸಂದರ್ಭದಲ್ಲಿ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಅವರ ಜೊತೆಗೆ ನಮ್ಮ ಜೊತೆ ಇದ್ದಾರೆ ಅವರ ಸುಪುತ್ರ ಆಯುಷ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. धन्यवाद। और यहाँ पर गेंद को ड्राइव कर दिया लॉन्ग ऑन पर और एक रन का इजाफा यहाँ पर हो चुका। एक बार फिर से अभिवादन धन्यवाद देते हुए आगमन किए हुए अतिथियों का हम इस मैच की अगली गेंद की ओर बढ़ते हैं और स्कोर बढ़कर पहुंच चुका है 11 रन 3 विकेट के नुकसान पर। एक साझेदारी पार्टनरशिप की इस वक्त सख्त जरूरत है और जहां तक गेंदबाजी का सवाल है तो सिर्फ गेंदबाजी आगे बढ़ाते हुए रिवर्स शॉट गेंद को खेलना चाहा। गेंद इस वक्त पहुंची शॉट थर्ड बॉल पर निशाना चूका इस बीच और इस बीच एक रन का इजाफा यहां पर हो चुका है और एक रन के इजाफे के साथ स्कोर बढ़कर पहुंच चुका है 12 रन 3 विकेट के नुकसान पर। दूसरा ओवर यहां पर प्रगति पर। कुल मिलाकर अभी भी एक लंबा सफर तय करना बाकी और गेंदबाज एक बार फिर से गेंदबाजी आगे बढ़ाते हुए और इस वक्त वो तैयार है और तौसीफ एक बार फिर से दाहिने हाथों बढ़ते विकेट गेंदबाजी करते हुए गेंद चिप किया गेंदबाज के सिर के ऊपर से लगोन की दिशा में फील्डर वहां पर मौजूद थोड़ी सी मिसफील्ड और इस मिसफील्ड का फायदा उठाकर बल्लेबाज ने दूसरा रन पूर्ण कर लिया। गेंद वहां पर दीवार पर टकराने के बाद वो लगभग वहां पर उतर गए थे लेकिन आखिरी मौके पर गेंद को ठीक तरह से जज करने में असफल है, ठीक तरह से फील्ड करने में असफल है और इस बीच 2 रनों का इजाफा यहां पर हो चुका है। 14 रन 2 ओवर की समाप्ति और 3 विकेट यहां पर गिर चुके हैं। 14 for the loss of 3 wicket after completion of 2 overs scored by Reliance Katipalla chasing the victory target of 38 in 6 overs. And let's straight away coming back to the equation. 38 minus 14 that means 24 runs more. Now they have to score for victory in remaining 4 overs with average of exactly 6 runs per over. 24 रनों की दरकार बचे हुए 4 ओवर में यानी 24 गेंदों में ठीक 6 रन प्रति ओवर की औसत से और गेंदबाज एक बार गेंदबाजी यहां पर शुरू करते हुए साहिल इस वक्त गेंदबाजी शुरू करते हुए और वो इस वक्त गेंदबाजी करेंगे दाहिने हाथ के बल्लेबाज के लिए। फील्डिंग में जमावट यहां पर चलती हुई और दर्शकों की तादाद सुबह से काफी हद तक बढ़ चुकी है। मैदान के इर्द गिर्द इस वक्त दर्शक ही दर्शक नजर आते हुए और मैच का बहुत ही दिलचस्पी के साथ मुआयना यहां पर करते हुए और साहिल ओवर की पहली गेंद लेकर तैयार। अंपायर से कुछ बात करने के बाद ओवर की पहली गेंद दाहिने हाथों बढ़ता विकेट। ये गेंद इस बार ऑफ स्टंप पर आती हुई विकेट कीपर चूंकि रन के लिए 2 कदम आगे जरूर बढ़ा है लेकिन एन मौके पर अपने कदमों को क्रीज पर खींचते हुए सुरक्षित और गेंद कुछ ज्यादा हद तक ऑफ स्टंप से बाहर की ओर ज्यादातर नहीं निकल रहे थे और इस वजह से सही गेंद घोषित और स्कोर रुक चुका है 14 रनों पर। तीसरा ओवर यहां पर शुरू हो चुका है। साहिल एक बार फिर से तैयार। यह गेंद रिवर्स शॉट खेलना चाहा, बोल्ड आउट। गेंद सीधे स्टंप पर जा टकराए मिडल ऑफ स्टंप पर और इसी के साथ एक और विकेट गिर चुका है। शमीम की पारी समाप्त। ऐसा कहना पड़ेगा जस्ट वांटेड टू प्ले दैट वन विद अ ट्विस्टेड बैट एंड ही पेड द पेनल्टी और आखिरी मौके पर यह गेंद को रिवर्स शॉट खेलने के प्रयास में चूके और आखिरकार जहां तक रनों का सवाल है रन तो नहीं मिले, उल्टा उनका विकेट गिरा इस गेंद पर और इसी के साथ 14 रनों के ऊपर चौथा विकेट यहां पर गिर चुका है। 14 फॉर द लॉस ऑफ 4 विकेट फॉर रिलायंस क्रिकेटर्स Katipalla are now looking deep in trouble. 22 गेंदें बाकी 24 रन चाहिए। 24 runs to get in remaining 22 deliveries and still the equal battle is now going on here. और नए बल्लेबाज हकीम का आगमन इस वक्त हो चुका है, काफी अनुभवी बल्लेबाज रिलायंस काटीपल्ला की ओर से और यहां पर हकीम इस वक्त सामना करने के लिए तैयार। गेंदबाज साहिल इस वक्त गेंदबाजी आगे बढ़ाते हुए और इस बीच गेंदबाज साहिल दाहिने हाथ ओवर द विकेट हकीम के लिए। यह गेंद ऑन साइड पर गेंद को मोड़ना था, क्विक
a piece of wicket keeping made by wicketkeeper behind the stumps, but the batsman got his back foot onto his crease at the last moment, and because of that he survived. On side पर गेंद को फ्लिक करना चाहता चूके, और हकीम इस गेंद पर बाल बाल बचते हुए आखिरी मौके पर उन्होंने अपना पिछला पैर क्रीज पर बरकरार रखा था, तो इस वजह से उनका विकेट यहां पर बचता हुआ। तेज तरीके की विकेट कीपिंग विकेट कीपर ने की थी, लेकिन आखिरकार बल्लेबाज के लिए सब कुछ सुरक्षित। गेंदबाज एक बार फिर से तैयार, दाहिने हाथ ओवर द विकेट, शाही लेग बेहतर लिंक और लाइन के साथ गेंदबाजी करते हुए हकीम के लिए ये गेंद ऑन साइड पर मोड़ना चाहा, अपील इस वक्त लेग स्टंप से बाहर की ओर गेंद निकलते हुए 1 रन का इजाफा यहां पर हो चुका है। 1 रन के इजाफे के साथ स्कोर बढ़कर पहुंच चुका है 15 रनों पर 3 विकेट के नुकसान पर। 15 फॉर द लॉस ऑफ 3 विकेट। स्टिल द बैट्समैन ऑफ रिलायंस काटीपल्ला आर नाउ सर्चिंग फॉर द राइट ट्रैक, और गेंदबाज एक बार फिर से तैयार, दाहिने हाथ ओवर द विकेट इस वक्त गेंदबाजी करते हुए दाहिने हाथ के बल्लेबाज इकबाल इस वक्त सामना करने के लिए तैयार। अगली गेंद, ये गेंद साहिल की, ड्राइव किया फॉलो थ्रू में, और मुश्किल सा मौका इस वक्त गंवा चुके हैं गेंदबाज, लेकिन बेहतरीन प्रयत्न उन्होंने किया। जैसे ही गेंद लगभग गोली के रफ्तार में उनकी ओर आई, ऊपर की ओर आई, अपने ऊपर की ओर छलांग लगाकर अपने एक हाथ से गेंद को लपकना चाहा, लेकिन आखिरी मौके पर गेंद को अपने हाथों में वो दबोच नहीं पाए और गेंद उनके हाथों से छूटती हुई, और बल्लेबाज जीवदान और 1 रन प्राप्त करते हुए 18 रन 4 विकेट के नुकसान पर। 18 फॉर द लॉस ऑफ 4 विकेट, माफ कीजिए 16 रन, 16 फॉर द लॉस ऑफ 4 विकेट्स इन द ओवर नंबर 3 इन प्रोग्रेस। और गेंदबाज एक बार फिर से तैयार हकीम के लिए, ये गेंद ऑन साइड पर खूबसूरती के साथ गेंद को इस वक्त निकाला है ऑफ द टोज हकीम ने, डीप मिड विकेट पर गेंद जाती हुई, और जहां तक सवाल है रनों का, तो रन्स मिलेंगे 1, और इस 1 रन के साथ स्कोर बढ़कर पहुंच चुका है 17 रनों पर 4 विकेट के नुकसान पर। 17 रन 4 विकेट, 3 ओवर समाप्ति हो चुके हैं और 3 ओवर का खेल अभी बाकी। 21 रन चाहिए बचे हुए 3 ओवर में। 18 गेंदों पर आस्किंग रन रेट ठीक 7 रनों पर जा पहुंचा है। 3 ओवर में क्या उनके बल्लेबाज लक्ष्य तक पहुंच पाते या नहीं, ये देखना पड़ेगा। और जहां तक अगले ओवर के शुरुआती का सवाल है, माइक्रोफोन पर मैं अब आमंत्रित करना चाहता हूं अंग्रेजी में मेरे काबिल दोस्त सतीश को। तो सतीश आइए, और यहां पर 21 रन बनाने हैं 3 ओवर में, और मैं समझता हूं 3 ओवर में एक बराबर का टक्कर हमें यहां पर देखने को मिला है दोनों टीमों के बीच में, और हम उम्मीद अपेक्षा करते हैं कि बचे हुए इस मैच के बचे हुए 3 ओवर में एक रोमांचक मुकाबला हमें यहां पर देखने को मिलेगा। Exactly, Gopi, why not? Because a similar situation in the previous match when Main Block played against Team Elegant and they bounced back very well in the last 3 overs against Team Elegant. Such kind of bowling is required in this match as well for Nazar 9th Block. They have to restrict the opposition not to get 21, and the required run rate is exactly the 7 runs per hour. Wait and see the bowling change here from the commentary box. Munna brought into attack, bowled very well in the previous match. He started a little bit with the wide in the previous match, but he is such a good bowler. If he bowls good line, just like that. They needed some 1 or 2 dotted deliveries, and all in sudden we can see that the batsman started to feel the pressure, and now it's a 21 still required from 17 balls. Match is the only, boys. It's anybody's game. Very interesting game is going on here as next one. Right arm round the wicket, bounce to Hakim. Hakim drives that one right in the gap. They're running hard. They're looking for the second there. They probably will go into get a couple of runs. Good placement there from Hakim. Immediately after dispatching that one between mid wicket and mid-on, he quickly realizing that there is a couple of runs, and they picked up a first run very quickly, and then charging for the second, and they make it quite easily. Both the batsmen are playing for one team, KFC Kodikal, the member of KFC Kodikal. That's why they got so much of understanding between the wicket, and Iqbal and this man certainly will going to help Reliance Katipalla to win the match if they goes on to complete this 6 overs quota opportunity for Reliance Katipalla to win the match. Wait and see. They needed some wicket here for Nazar 9th Block. They need to get 1 wicket out of this, then only the opportunity for them to winning this match. The strong breeze out in the middle, very good atmosphere out, very hot afternoon here in this most beautiful cricket ground as the next one. Right arm round the wicket, bounce. Zakim nicely turns that one. A good piece of fielding there behind the fielder square leg in the wrong hand. It was a left hand collection from that fielder.
and neatly collected, and batsman completed a single. With that single, scoreboard moves on to 20, exactly 20 on the board. Another 18 more runs required for the victory. The match looks to be very interesting as Munna trying his level best to stop the runs. Already conceded runs, the 4 runs in 3 balls. This time beautifully bowled and wicketkeeper behind the stump. I think it is a bad miss. It's really going to be a bad miss, and by call by umpire. When that kind of effort is put, all effort given by the bowler to beat the bat of the batsman, and wicketkeeper fails to collect the ball, it's going to be really frustration for the bowler. But that was really a good single here for gifted single here for Reliance Katipala. The scoreboard moves on to 21 on the board, 17 more runs required. This time appeal for leg wicket. Certainly that was pitching outside the line of leg stamp. The bowler is operated round the wicket. Probably the ball pitching outside the line of leg stamp. Good decision there for umpire Abdul Khader. Of course, one more addition in the form of leg by. Good bowling actually there from bowler Munna. Is bowling a lot of pace, and because of that lot of pace in his bowling, and the batsman really getting little bit trouble to hit the ball. But anyhow, the run is taken. The scoreboard is a 22 on the board. Here is Munna, next ball. Beautifully ball. Again, the wicket keeper fumbled, but he's got a lot of time to recover because the batsman Iqbal already, he was half it down the track. He was just walking on the pitch, tried to flick that one off his legs, missed the ball completely. The big wicket here for ninth block, another ninth block, Krishnapura, they got a big wicket. The right time they got a wicket, and still they have to get another 16 runs to win this match, and they got only 12 balls to spare. 12 ball and 16 runs to get. And the required run rate is exactly the 8 runs per hour. The difference between run and ball exactly the 4 between run and ball. The present cricket is not going to be that much of a big difference, 4 runs. But in this cricket ground, I will tell you, if the bowlers bowls a good line, tidy line, then it's going to be a very interesting game of cricket. And at the same time, Gopi, the same stage against Elegant, the another ninth block, able to bounce back because of that last 3 overs they bowled well. Here also, the Munna bowled well. Now it's going to be Tausif, the hero of a previous match, is back into attack, and that definitely going to be a testing time for the batsmen of Reliance Katipala, isn't it? बिल्कुल सतीश, यहाँ पर बाउंस बैक करने का मौका जरूर है क्योंकि तौसीफ जिन्होंने बेहतर गेंदबाजी की थी अपने पहले ओवर में, उनको इस वक्त गेंदबाजी सौंपी गई है। और पिछले मैच में भी टीम एलिगेंट एक वक्त ऐसा लग रहा था वो आसानी के साथ वो गेंद रन का पीछा कर जाएंगे क्योंकि अंतिम 2 ओवर में 14 रन बनाने थे 12 गेंदों पर। और उसके बाद तौसीफ ने उस ओवर में सिर्फ 4 रन प्रदान करते हुए मैच को उनके रिलायंस काटीपल्ला की ओर पलटा था। और यहाँ पर भी ऐसे ही कुछ उम्मीद आशा उनके कप्तान लगाए हुए गेंदबाजी तौसीफ को सौंपी है, और देखना यह है कि तौसीफ पिछले मैच के चमत्कार को इस मैच में दोहरा पाते हैं या नहीं। Exactly, Gopi. At the same time, you can't underestimate this man. Hakim is on strike. Oh, what a delivery that was! Absolutely perfect one. Tausif is using all his experience. He's a really very intelligent bowler. Seeing that the batsman's intention is going for the big shot, he ball a little bit flighted delivery and extra bounce, really defeating the bat of Hakim. Then now it's going to be 11 balls remaining, and they have to get another 16 runs to win this match. Hakim back on strike now, one of the game changer of any match. Of course, he can hit some big shot as well outside the line of half time, slashing that one, but not quite able to get the placement right. Of course, outside edge of the bat, ball is running down to short third man for a easy single. With that single, scoreboard moves on to 23 on the board. Another 15 more runs required for the victory in remaining 10 balls. What a great match is going on here. Then Salman is the new batsman. He is really need to do something special. We'll wait and see what he will going to do. Will he pick a single and give the strike to Hakim, or himself can he try for the big shot? Because one boundary can change the completion of the match, and that's why it's so important for ninth block. Another ninth block have to restrict the boundaries and big shots. Here is the next one. Tausif Bowles beautifully played that one right in the gap because that fielder in the mid-off region, almost very close to the batsman, right under batsman, so that it's very difficult to stop the single, and batsman quite easily picked a single. Then scoreboard moves on to 24 on the board. 24.
14 more runs required for the victory. 9 balls remaining as Tausif bowls. Right, over the wicket balls. Hakim improvising. Paddle shot comes into play. He's a cool customer. You know exactly the condition of the match. He knows that one bad delivery, he can change the complexion of the match. And rotation of strike is so important. Till then, need to keep the hope of winning this match. And wait and see what Hakim will go into. He knows that the Tausif's over is not that much of easy to hit the big shot. So he might be waiting for the last over, and he's rotating the strike now. 13 required. 8 balls remaining. Tausif balls charging down the track, straight to the hands of fielder. That was a suicider. No chance at all for the run in that occasion. The batsman little bit coming down the track, try to hit that one in the offside region, not quite able to do that. So the middle shot, cover point fielder making no mistake at all, and it collects the ball, returns that one, and last wicket keeper. The wicket number 6 is back into pavilion at the score of exactly 25. 25 for the loss of 6 wickets. Thirteen runs required, last ball remaining. 7 balls and 13 runs required for the victory. Once again, Tausif is leading from the front. When his team is required some restriction from the bowling, and just he came in, delivers, but job is not yet over. He has to bowl complete his one delivery in this over. The new batsman just came into middle. Wait and see what he will going to do. Young cricketer for the side of Reliance Katipalla. 13 to get from 7. Here is Tausif. Bowls, swap that one right in the gap. They're running hard. Will they come for the second? In comes the throw from the deep. Right throw coming from the fielder. One more wicket is back into pavilion. And wicket number 7 of Reliance Katipalla back into pavilion. Deep in trouble now there. The last over remaining now. They have to get another 12 runs from the last over, and each and every ball required 2 runs. And Hakim back on strike, Gopi. And that will maybe the little bit relaxing point here for the captain of Reliance Katipalla, because Hakim has got a strike who can change the complexion of the match. He's got a lot of experience behind him. What you would like to say about this? Because 6 ball 12 runs, of course, particular in this ground, if the bowlers bowl a good line, it's not easy for the batsman to hit any big shots. And but cricket is, everybody knows, is unpredictable game. The cricket is a game of glorious uncertainty. One big shot can change the complexion of the match, and Hakim certainly is a danger man as far as another ninth block is concerned. बिल्कुल सतीश, और जहां तक सवाल है 12 रन, और अगर जैसा कि आपने फरमाया गेंदबाज विकेट टू विकेट गेंदबाजी करते तो बल्लेबाजों के लिए रन्स बटोरना काफी मुश्किल हो सकता है, लेकिन यहां पर 12 रन बनाने हैं। और जैसा कि आपने फरमाया क्रिकेट इज अनप्रेडिक्टेबल गेम, किसी भी मोड़ पर कुछ भी हो सकता है क्रिकेट में कुछ ऐसा कहना मुश्किल है जब तक ना आखिरी गेंद फेंकी जाए। और खासकर हकीम की उपस्थिति इस वक्त रिलायंस काटीपल्ला के लिए उम्मीद की आखिरी किरण है। और जहां तक सवाल है, हकीम जब तक क्रीज पर टिके रहेंगे, रिलायंस काटीपल्ला की विजय की आशाएं बने रहेंगे। तो हकीम के पास वो क्षमता है, वो एबिलिटी है कि वो अपने टीम को सही मंजिल तक पहुंचा सकते हैं। और देखना है कि इस अंतिम ओवर में क्या वो अपने इस मकसद में किस हद तक यश प्राप्त करते हैं। Exactly, Gopi, and always it was a difficult roads always leads to beautiful destination, and maybe that was a difficult destination. Here we go, it going, oh my goodness, that was a catch has been taken down at the wide is long on. Everybody thought that it might be a maximum, and what a shot that from Hakim, and what a catch from the fielder in the deep long on. Altogether we can say that this is going to be a turning point of the match. This is definitely going to be a turning point of the match. If it is a maximum, Gopi, then it's going to be only 6 to get from 5 balls. But what a great catch from the deep long on fielder. Really not a easy job when it was a very tense situation, isn't it? That ball, but the fielder has to be a little bit careful. If any fingertips, then it's going to be a 6, and it hold the catch very nicely, and 9th block right in this game. एग्जैक्टली सतीश, ये कैच जो लिया गया था, और ऐसे हालातों में
ऐसा कैच लेना कुछ आसान बात नहीं है और आखिरी मौके पर फ्लैट वर्शन पर गेंद आई थी हकीम की और अपने गेंद पर अपनी नजरें गड़ाए रखते हुए अपने ऊपर की ओर छलांग लगाते हुए विद अ परफेक्ट जजमेंट इस कैच को उन्होंने लपका और मैं समझता हूं इस बेहतरीन कैच की बदौलत अंडर प्रेशर में जो कैच लॉन्ग ऑन के फील्डर ने लिया है इस कैच की बदौलत अब नजर 9th ब्लॉक का पलड़ा और भारी हो चुका है। अब 5 गेंदों पर 12 रन चाहिए और मैं अब ऐसा कहना चाहूंगा कुछ चमत्कारी गेंदबाज कुछ चमत्कारी बल्लेबाजी ही अब रिलायंस काटीपल्ला को इस मैच में विजय दिला सकती है। Exactly, Gopi. What a great shot at the moment. The ball left the bat of Hakim. Looks like it's going to be a maximum. And catch has been taken in the deep. As the next one, 12 required from 5 balls. The batsman picked up a single. New batsman picked up a single. Now it's 11 required. 4 balls remaining. Badly required one big shot. At least the boundary is required if Reliance Katipala wanted to win the match. But what a disciplined performance there from Nazar 9th block. Really, they're holding there now and bowls with a good line and length. This time beautifully bowled there by Naufal. Previous match also he's bowled very well. When opposition required 10 runs in the last over, he bowled very good line and length. And here also, he know exactly the job, what he need to complete. And because the captain he knows that he is the one who can handle the pressure at the bowling the last over. Here is the next one. Beautifully bowled. Change of pace. And I think this is going to be a last chance. I think the previous dismissal, what we are talking about, the stump out, as per my view, when wicketkeeper doing such kind of false action, which is really the batsman thought that the ball is going behind the wicketkeeper, because wicketkeeper after collecting the ball is looking back. It's a fake action, and which is really not allowed in the present cricket, because cricket is a gentleman's game, and that kind of reaction from wicketkeeper, I think, of course the umpire is given out, but I think it was against the spirit of the game. A lot of shouting here in the middle. Lot of shouting in the middle, because this is going to be last opportunity for Reliance Katipala. Not a last opportunity, because the bowler bowling wide. Still is a match, is opportunity there for Reliance Katipala to win this match. 10 required in remaining 2 balls. Last opportunity, going for the big shot. It's going to be just a single, I think so. And the opportunity of run out now. Now, last ball remaining. 8 run required. Even the 6. 9 required. Last ball 9 required. Even 6 will not going to help. And of course, if bowler making any no mistake in the last ball, bowling wides and no balls, I think it's all over for Lance Katipala. This time we are talking about the too late. It's a boundary comes up, and it's a victory here for Nazar 9th block. The 4 runs victory, the great victory, I will tell you, hard fought victory. The previous match they won by 5 runs. This match they won by 4 runs. This is outstanding performance there from Nazar 9th block, defeating one of the best team in this Group A, and they are entering into the semi-final. Tarparos Kana. Some players are not signed here. I request please report here in the comment box immediately. Over, completed. Thank you very much. Thank you very much, Salim of Tarpados Kana. Thanks a lot for Rajesh, the former cricketer of Canara Youth Club. My friend Abdul Samad is mentioning about 15 years back. He is the kind of batsman who used to play a reverse sweep regularly, and he is a member of Canara Youth Council. So thank you for coming here, Mr. Rajesh. And it was a wonderful celebration of 40th year.
So man of the match goes to Tausif of Nazar ninth block. Once again, the man who leading from the front batted very well when his team is required run, coming down in the order and scored valuable 7 runs. And when his team is required some wickets, he picked up a wicket. When his team is required some restriction from the bowling, he bowled very economically and he bowled a fantastic 5th over. And may I request Mr. Rajesh, the former cricketer of CYC Kadipalla, to present this man of the match award to Mr. Tausif for his wonderful all-round performance, defeating one of the contender of this tournament, Reliance Kadipalla, for 4 runs, and they deserve this place in the semi-final of this most prestigious. We'll take a short break. We'll back after a short break. ಹಾಗೆ ದಯವಿಟ್ಟು ರಾಜೇಶ್ ಅವರು ತಮಗೆ ಕೆನರಾ ಯೂತ್ ಕೌನ್ಸಿಲ್ ರಿಜಿಸ್ಟರ್ ಇವರ ವತಿಯಿಂದ ಒಂದು ನೆನಪಿನ ಕಾಣಿಕೆಯನ್ನು ಹಾಗೂ ಟಿ ಶರ್ಟ್ ಅನ್ನು ನಿಮಗೆ ನೆನಪಿಗಾಗಿ ನೀಡಲಾಗುವುದು. ಕೆನರಾ ಯೂತ್ ಕೌನ್ಸಿಲ್ ರಿಜಿಸ್ಟರ್ಡ್ ಇದರ ಕ್ರೀಡಾ ಕಾರ್ಯದರ್ಶಿಯಾದಂಥ ಆಸಿಫ್ ಇವರು ಈ ಒಂದು ನೆನಪಿನ ಕಾಣಿಕೆ ಹಾಗೂ ಟಿ ಶರ್ಟ್ ಅನ್ನು ರಾಜೇಶ್ ಅವರಿಗೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದೆ. ದಯವಿಟ್ಟು ರಾಜೇಶ್ ಅವರು ವೇದಿಕೆಗೆ ಬರಬೇಕು. ಈ ಒಂದು ನೆನಪಿನ ಕಾಣಿಕೆ ಹಾಗೂ ಟಿ ಶರ್ಟ್ ಅನ್ನು ತಗೊಳ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ಪ್ರೆಸೆನ್ಸ್ ಆ್ಯಂಡ್ ಸ್ಪೆಂಡಿಂಗ್ ಯುವರ್ ಇಂಪಾರ್ಟೆಂಟ್ ಟೈಮ್ in this wonderful cricket tournament. Thanks a lot. I request the captain of Torpedoes Kana, please report for the toss. ದಯವಿಟ್ಟು ಅಲ್ಲಿ ಟೋರ್ಪೆಡೋಸ್ ಕಾನ ತಂಡದ ನಾಯಕ ಆದರ್ಶ ಬೇಗ ನಾಣ್ಯ ಚಿಮ್ಮಿಗೆಗೆ ಇಲ್ಲಿ ನಮ್ಮ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ನಜರ್ 9th ಬ್ಲಾಕ್ ತಂಡದ ನಾಯಕ ತಮಗಾಗಿ ಕಾಯ್ತಾ ಇದ್ದಾರೆ. ದಯವಿಟ್ಟು
ಟರ್ಪಡೋಸ್ ಖಾನ ತಂಡದ ನಾಯಕ ಆದಷ್ಟು ಬೇಗ ಇಲ್ಲಿ ನಮ್ಮನ್ನು ಸಂಪರ್ಕಿಸಬೇಕು. ಅಲ್ಲಿ ದಯವಿಟ್ಟು ಟರ್ಪಡೋಸ್ ಖಾನದವರಿಗೆ ನಾವು ಹಲವು ಕರೆಯನ್ನು ನೀಡಿದ್ದೇವೆ. ದಯವಿಟ್ಟು ನಮ್ಮ ಕರೆಗೆ ಸ್ಪಂದಿಸಬೇಕು. ಆದಷ್ಟು ಬೇಗ ಇಲ್ಲಿ ನಮ್ಮನ್ನು ಸಂಪರ್ಕಿಸಿ ಹಸ್ತಾಕ್ಷರ ನೋಂದಾಯಿಸಬೇಕು. ಈಗಾಗಲೇ ಹಸ್ತಾಕ್ಷರ ನೋಂದಾಯಿಸಿ ಆಗಿದೆ. ನಾನು ಚಿಮ್ಮಿಗಾಗಿ ನಿಮಗಾಗಿ ಕಾಯ್ತಾ ಇದ್ದಾರೆ ನಿಮ್ಮ ಅಪೋಸಿಷನ್ ಕ್ಯಾಪ್ಟನ್. ಹಾಗೆ ಸಭಾ ಕಾರ್ಯಕ್ರಮಗಳ ಮಾಡುವಂಥ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿದ್ದಾರೆ. ಈ ಒಂದು ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಾಟವನ್ನು ಆದಷ್ಟು ಬೇಗ ಮುಗಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ದಯವಿಟ್ಟು ಸಂಘಟಕರೊಂದಿಗೆ ಸಹಕರಿಸಬೇಕು. ಟರ್ಪಡೋಸ್ ತಂಡದ ನಾಯಕ ಆದಷ್ಟು ಬೇಗ ಇಲ್ಲಿ ನಮ್ಮ ವೇದಿಕೆಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. Torpedoes ತಂಡದ ನಾಯಕ. I request captain of Torpedoes Khana.
The tossing ceremony is going on of the quarter-final of this most prestigious KYC Trophy 2021. Toss is won by Nazar ninth block, and wait for his decision whether going to bat first or field first. So Torpedoes Khan, after winning the toss, elected to bat first. That means Torpedoes Khan will go into a ball first. So no change in format. 6 overs match. 1 over will go into be a power play. Please note both the teams. 6 overs match, and out of 6, 1 over going to be the batting power play, mandatory power play in fact. So before the innings will go into commence, it's time to ask Mr. Gopi to take over the microphone. Thank you. धन्यवाद सतीश। तो इस तरह से क्वार्टर फाइनल मैच नजर नाइन्थ ब्लॉक विल टेक्स ओवर Torpedoes Khana
And in this match, news is here from the center that the skipper of Nazar 9th block after won the toss elected to bat first. और जहाँ तक सवाल है इस मैच का तो नजर 9th ब्लॉक के दोनों आरंभिक बल्लेबाज क्रीज पर मौजूद और जुनैद और निहाल आरंभिक बल्लेबाज के रूप में और मुझे इस वक्त गेंदबाजी शुरू करते हुए 6 ओवर प्रति पारी खेले जाएंगे। 1 ओवर पावर प्ले का और पावर प्ले का ओवर इस वक्त शुरू होता हुआ दाहिने हाथ ऊपर द विकेट। ये गेंद इस बार आखिरी मौके पर फॉलो थ्रू में इस कैच को छोड़ दिया है। मुश्किल सा मौका लेकिन आखिरी मौके पर इस कैच को वो गंवाते हुए बल्लेबाज पहली गेंद पर जीवदान प्राप्त कर चुके हैं। कुल मिलाकर ऐसा कहना पड़ेगा नजर 9th ब्लॉक ने पिछले दोनों मैचेस में पहले बल्लेबाजी करते हुए उन्होंने विजय दर्ज किया था 5 रन और 4 रनों के कम अंतर से और इस मैच में भी एक बेहतर बल्लेबाजी के जरिए वो ज्यादा स्कोर खड़ा करने के प्रयास में। यह गेंद ड्राइव किया एक्स्ट्रा कवर पर रन से नहीं मिलेगा। नॉन स्ट्राइक रन बल्लेबाज थोड़े से आगे जरूर निकल आए थे लेकिन एंड मौके पर अपने कदमों को क्रीज पर खींचते हुए सुरक्षित रन से बल्लेबाज को नहीं मिला। पावर प्ले का ओवर इस वक्त जारी और गेंदबाज मुजीब इस वक्त तैयार। दाहिने हाथ के बल्लेबाज जुनैद के लिए अगली गेंद लेकर ये गेंद अच्छी गेंद एक्स्ट्रा क्विकर गेंद थी। आखिरी मौके पर ऑन साइड पर गेंद को उछालना चाहा लेग स्टंप से बाहर की ओर निकलती हुई अपील लेग बिफोर विकेट के लिए। और जहां तक सवाल है रनों का तो रन से नहीं मिलेंगे। 3 डॉट बॉल्स इन ए रो। और जहां तक सवाल है चौथे गेंद का तो चौथा गेंद लेकर गेंदबाज मुजीब इस वक्त तैयार। दाहिने हाथ के बल्लेबाज जुनैद के लिए और 3 से 4 कदम उनकर रन अप दाहिने हाथ ओवर द विकेट। ये गेंद इस बार गेंद को उछालना चाहा पैरों पर गेंद टकराई शॉर्ट मिड विकेट की दिशा में गेंद पहुंची और इस बीच 1 रन का इजाफा यहां पर हो चुका है और 1 रन के इजाफे के साथ स्कोर बढ़कर पहुंच चुका है 1 रन। इनफैक्ट द रन अकाउंट बिगिंस फॉर देम 1 रन बिना किसी नुकसान के जबकि पहला ओवर उनकी पारी का यहां पर प्रगति पर और गेंदबाज मुजीब इस वक्त गेंदबाजी आगे बढ़ाते हुए लेकिन ड्राइव किया विकेट से हटते हुए लॉन्ग आउट की दिशा में और जब तक गेंद को वहां पर फील्ड किया जाता बल्लेबाज के पास मौका 1 रन प्राप्त करने का और 1 रन के साथ स्कोर बढ़कर पहुंच चुका 2 रन बिना किसी नुकसान के। निहाल का खाता इस पहली गेंद पर खुल चुका है और इस ओवर की अंतिम गेंद लेकर मुजीब गेंदबाजी आगे बढ़ाते हुए दाहिने हाथ के बल्लेबाज जुनैद इस वक्त सामना करने के लिए तैयार। ये गेंद एक्स्ट्रा बाउंस आखिरी मौके पर गेंद उछाल लेती भी ऑन साइड पर गेंद को उछालना चाहा निशाना दागा जरूर था विकेट कीपर ने लेकिन निशाना उनका चूकता हुआ और इस बीच बल्लेबाज जीवदान और 1 रन यहां पर प्राप्त करते हुए 3 रनों पर स्कोर बोर्ड पहुंच चुका है बिना किसी नुकसान के। पहले ओवर के मुकम्मल समाप्ति के बाद आफ्टर कंप्लीशन ऑफ फर्स्ट ओवर आफ्टर बीइंग वन द टॉस and elected to bat first by Nazar 9th block in this quarterfinal match against Torpedoes Canara. They made a steady start 3 रन पहले ओवर में जोड़ चुका है और एक बेहतर ओवर मुजीब का यहाँ पर समाप्त हो चुका है जिसमें केवल 3 रन उन्होंने प्रदान किए। तो दूसरा ओवर लेकर इस वक्त शुरू होता हुआ दिलीप द्वारा और जहां तक सवाल है इस श्रृंखला के लाइव टेलीकास्ट का तो अभिमता चैनल द्वारा यूट्यूब पर इस श्रृंखला का लाइव टेलीकास्ट यहां पर किया जा रहा है और जहां तक सवाल है इस श्रृंखला का तो ये श्रृंखला एक बेहतरीन क्रिकेट श्रृंखला CYC चैंपियंस ट्रॉफी 2021 के अंतर्गत यहां पर इस श्रृंखला का दूसरा रविवार का 5वां मैच यहां पर शुरू हो चुका है क्वार्टर फाइनल मैच और गेंदबाज दिलीप इस वक्त तैयार। दाहिने हाथ के बल्लेबाज जुनैद इस वक्त सामना करने के लिए 1 ओवर के खेल के पश्चात फील्डिंग के प्रतिबंध हट चुके हैं। पावर प्ले समाप्त हो चुका है और फील्डर मैदान पर छा चुके हैं। पहली गेंद इस बार गेंद को उछालना चाहा मिडल ऑफ द बैट कनेक्शन नहीं 1 रन बल्लेबाज को मिलेगा। सीलिंग डाउन पर गेंद को जब तक फील्ड किया जाता है और 1 रन के साथ स्कोर बढ़कर पहुंच चुका है 4 रनों पर बिना किसी नुकसान के 4 विदाउट लॉस एट द स्टार्ट ऑफ द 4th ओवर एट द स्टार्ट ऑफ द 2nd ओवर इनफैक्ट। और गेंदबाज दाहिने हाथ ऊपर द विकेट इस वक्त गेंदबाजी करते हुए ये गेंद एक्स्ट्रा क्विकर गेंद अलोंग द कारपेट लेकिन ऑफ स्टंप से काफी बाहर दिशाहीन गेंद थी और इस बीच वाइड का इशारा अंपायर द्वारा हो चुका है और वाइड के रन के साथ स्कोर बढ़कर पहुंच चुका है 5 रनों पर बिना किसी नुकसान के। और गेंदबाज की ओर के अगली गेंद ये गेंद रक्षात्मक तरीके का खेल एब्सोल्युटली सेंसिबल रक्षात्मक तरीके से बल्ले और पैर को एक साथ लाते हुए गेंद को ढकेला स्लिप डाउन पर और 1 रन के साथ दोनों बल्लेबाज अपना छोड़ बदल चुके हैं 6 रन बिना किसी नुकसान के। पहला दूसरा ओवर यहां पर प्रगति पर दिलीप
एक बार फिर से तैयार, दाहिने हाथ ओवर द विकेट। ये गेंद इस बार उछालना चाहा, मिडल ऑफ द बैट कनेक्शन नहीं, फिर से 1 रन मिलेगा और 1 रन के साथ स्कोर बढ़कर पहुंच चुका है 7 रनों पर बिना किसी नुकसान के। 7 फॉर नो लॉस इन द सेकंड ओवर। एक कसी भी गेंदबाजी का प्रदर्शन जारी रखते हुए अब तक जो 2 गेंदबाज इस्तेमाल किए गए हैं पुरपड़ोस काला की ओर से, और पहला ओवर मुजीब ने बेहतर फेंका था और दूसरा ओवर में उस सफलता के सिलसिले को बरकरार रखते हुए गेंदबाज दिलीप इस बार एक्स्ट्रा बाउंस ऑफ साइड पर गेंद को खेला था, थोड़ी सी मिसअंडरस्टैंडिंग और इस बार यह विकेट गिरते गिरते बच चुका है। थ्रो को ठीक तरह से नॉन स्ट्राइकर एंड पर रिसीव करने में असफल और आखिरी मौके पर गेंद उनके हाथ से छूटती हुई बल्लेबाज सुरक्षित अपने स्थान पर वापस लौटते हुए, और कुल मिलाकर कोई क्षति नहीं, स्कोरबोर्ड रुक चुका है 7 रनों पर बिना किसी नुकसान के। दूसरा ओवर यहां पर प्रगति पर दिलीप एक बेहतरीन गेंदबाजी का सिलसिला यहां पर जारी रखते हुए अगली गेंद लेकर तैयार, दाहिने हाथ के बल्लेबाज निहाल जिन्होंने पिछले मैच में 19 अविजित रन बनाए थे और इस मैच में भी एक बेहतर बल्लेबाजी दिखाने की पूरी कोशिश हो यहां पर करते हुए ये गेंद इस बार गेंद को ड्राइव किया, खूबसूरत स्ट्रोक स्क्वायर ऑफ द विकेट डीप कवर पॉइंट पर जब तक गेंद को वहां पर फील्डर फील्ड करके लौटा है गेंदबाज के हाथों में, बल्लेबाज के पास मौका 1 रन प्राप्त करने का। 1 बॉल टू गो, एक गेंद बाकी, 8 रन बिना किसी नुकसान के और गेंदबाज दिलीप एक बार फिर से गेंदबाजी आगे बढ़ाते हुए और वो गेंदबाजी करेंगे जुनैद के लिए। ये गेंद इस बार आक्रामक, एक बार फिर से फॉलो थ्रू में ये कैच छूट चुका है, मुश्किल सा मौका, पारी की पहली गेंद पर जुनैद का कैच छूटा था मुजीब द्वारा, अब उनका ही कैच छूटा दिलीप द्वारा, तो 2 ओवर में 2 जीवदान वो प्राप्त कर चुके। 2 ओवर की समाप्ति के बाद 8 रन जोड़ चुका है नजर 9th ब्लॉक का, एक धीमा शुरुआत यहां पर कर चुका है, खासकर 2 गेंदबाज पहले इस्तेमाल किए गए टोरपेडोस कारा की ओर से अपना किरदार बाखूबी यहां पर अदा वो कर चुके हैं। कुल मिलाकर पहले 2 ओवर में सिर्फ 8 रन प्रदान कर चुके हैं बिना किसी नुकसान के। 8 विदाउट लॉस, स्टेडी स्टार्ट फॉर टोरपेडोस कारा इन द फर्स्ट 2 ओवर्स इन दिस क्वार्टर फाइनल मैच। शाम का वक्त 3:30 यहां पर बच चुके हैं, धूप का कहर कायम, हालांकि धूप का प्रकोप कुछ हद तक कम जरूर हो चुका है, लेकिन गर्मी का एहसास अभी भी न सिर्फ खिलाड़ी बल्कि दर्शक भी यहां पर करते हुए। कुल मिलाकर एक बेहतरीन क्रिकेट श्रृंखला सीवाईसी चैंपियंस ट्रॉफी जिसका शानदार तरीके से आयोजन किया है कैनरा यूथ काउंसिल रजिस्टर्ड काटीपल्ला और सीवाईसी यंग ग्लोबल, इनके सहभागित्व में इस श्रृंखला 40वें वर्षगांठ पर इस श्रृंखला का आयोजन किया गया है। यह गेंद रिवर्स शॉट, गेंद को खेलना चाहता, आखिरी मौके पर धूके और गेंद पहुंची शॉर्ट थर्ड मैन पर, रन से बल्लेबाज को नहीं मिलेगा। 8 रन बिना किसी नुकसान के। तीसरा ओवर का प्रारंभ यहां पर हो चुका है, दर्शक काफी मात्रा में इस मैदान के इर्द गिर्द मौजूद, मैच का मुआयना इस वक्त करते हुए बहुत ही दिलचस्पी के साथ, और गेंदबाज एक बार फिर से तैयार, मुजीब दाहिने हाथ ओवर द विकेट गेंदबाजी करते हुए गेंद ऑफ द टॉस खूबसूरती के साथ गेंद को निकाला, इस वक्त शॉट में मिड विकेट फील्डर को बीट करते हुए गेंद निकले वाइड लॉन्ग आउट की दिशा में, और आखिरी मौके पर 1 रन बल्लेबाज को इस गेंद पर मिला और रन्स सिंगल्स के रूप में यहां पर बनते हुए टोरपेडोस काला के लिए, माफ कीजिए नजर 9th ब्लॉक के लिए, और एक बेहतरीन गेंदबाजी का सिलसिला यहां पर जारी रखते हुए टोरपेडोस काला के गेंदबाज मुजीब एक बार फिर से तैयार, दाहिने हाथ ओवर द विकेट टिप किया खूबसूरती के साथ, लेकिन फील्डर वहां पर मौजूद है और इसी के साथ यह पहला विकेट यहां पर गिर चुका है। जुनैद की पारी समाप्त, गेंद को चिप तो जरूर किया था लेकिन प्लेसमेंट गलत और लॉन्ग आउट पर एक बेहतर जजमेंट के साथ इस कैच को लपका, और इसी के साथ ये पहला विकेट यहां पर गिर चुका है। मुजीब जो कि काफी देर से स्ट्रगल कर रहे थे क्रीज पर, गेंद को ठीक तरह से खेलने में काफी दिक्कतियों का सामना कर रहे थे और यहां पर आखिरकार बंधनों को तोड़ने का प्रयास किया, जस्ट ट्राइंग टू ब्रेकिंग द शैकल्स जिस अंग्रेजी में कहते हैं, लेकिन एनफील्ड क्लियर तो जरूर किया लेकिन लॉन्ग ऑफ पर पाते हुए फील्डर को, और इसी के साथ मुजीब की पारी समाप्त। 3 रन उन्होंने बनाए, 8 गेंदों का सामना किया और आखिरकार लॉन्ग ऑफ फील्डर द्वारा लपक लिए गए। 9 रनों पर पहला विकेट गिर चुका है। इट्स 9 फॉर द लॉस ऑफ 1 विकेट इन द ओवर नंबर 3 इन प्रोग्रेस फॉर नजर 9th ब्लॉक। गेंदबाज तैयार, मुजीब दाहिने हाथ ओवर द विकेट स्वीप करना चाहा, एक्स्ट्रा क्विकर गेंद, शॉर्ट फाइन लेग पर गेंद दीवार पर टकराने के बाद फील्डर विकेट कीपर
जब तक गेंद को फील्ड करे बल्लेबाज के पास मौका था 1 रन प्राप्त करने का। 10 रन बन चुके हैं, 10 रन सिंगल्स के रूप में प्रदान कर चुके हैं गेंदबाज टॉर्पेडोज काना के। एक बेहतर लेंथ और लाइन के साथ यहां पर गेंदबाजी करते हुए मुजीब तैयार, दाहिने हाथ ओवर द विकेट। ये गेंद हल्के से गेंद को पुश किया, सेंसिबल क्रिकेट अपनाते हुए शॉर्ट कवर की दिशा में गेंद पहुंची और इस बीच 1 रन बल्लेबाज को जरूर मिलेगा। ओवर थ्रो होता हुआ लेकिन बैकअप करते हुए फील्डर सीलिंग डाउन पर 1 रन का इजाफा, स्कोर बढ़कर पहुंच चुका है इस 1 रन के साथ 11 रनों पर 1 विकेट के नुकसान पर। 11 फॉर द लॉस ऑफ 1 विकेट। तीसरे ओवर की अंतिम गेंद लेकर मुजीब इस वक्त तैयार, दाहिने हाथ ओवर द विकेट गेंदबाजी करते हुए ये गेंद इस बार खूबसूरत स्ट्रोक ऑफ द बैक फुट, गेंद को खूबसूरती के साथ स्क्वायर ड्राइव इस वक्त खेल दिया था वाइड लॉन्ग ऑफ पर। और जब तक गेंद को वहां पर फील्ड किया जाता बल्लेबाज के पास मौका 1 रन प्राप्त करने का और इस 1 रन के साथ स्कोर बढ़कर पहुंच चुका है 12 रन 1 विकेट के नुकसान पर। 3 ओवर की समाप्ति हो चुकी है और 3 ओवर की मुकम्मल यानी समाप्ति के बाद 12 रन बन चुके हैं 1 विकेट के नुकसान पर। आधा सफर यहां पर तय हो चुका है, चौथा ओवर प्रारंभ होता हुआ और हम माइक्रोफोन पर अब आमंत्रित करना चाहेंगे मेरे काबिल दोस्त सतीश को। तो सतीश 3 ओवर के बाद सिर्फ 12 रन जोड़ने में कामयाब रहा नजर 9th ब्लॉक और मैं समझता हूं 3 ओवर में बेहतरीन गेंदबाजी का प्रदर्शन दिया है, खासकर जो 2 गेंदबाज इस्तेमाल किए गए थे मुजीब और दिलीप, जिन्होंने पूरी तरह बल्लेबाज को बांध कर रखने में वो सफलता प्राप्त किया। और 3 ओवर जो बचे हुए इन 3 ओवर में एक बेहतर स्कोर खड़ा करना है तो कम से कम 25 से 30 रन बल्लेबाजों को बटोरना होगा नजर 9th ब्लॉक के, तब जाकर एक बेहतर स्कोर वो यहाँ पर खड़ा कर पाएंगे। माइक्रोफोन पर आइए सतीश। Well, exactly, Gopi. It's really a slow start, a steady start from another 9th block, but they need to improvise the run rate in the remaining overs. Oh, that was a suicider, almost suicider, because batsman little bit coming down the track, tried to play the sweep shot, missed the line completely, then wicketkeeper behind the stump, just completing the formalities of removing the bails, and that was a really struggled innings of Nikhil is comes to an end. So opening batsmen didn't got a very good start. Junaidu played so many dotted deliveries, but even Nihal also struggling to get going, and that's only because of some disciplined bowling performance by the Torpedoes Khana. Of course, Torpedoes Khana knowing for the discipline from long back, even in 80s, 90s also, they are knowing for the discipline. They are knowing for their excellent in bowling. They are knowing for their fieldings, and here also they are stick with the basics. That's the bowling a good line and length, tidy line and length by the 2 opening bowlers, and Mujib and then Dilip who bowled 2 good overs, and then afterwards Anil now. He is also one of the experienced campaigner for the side of Torpedoes Khana. He bowled excellent line and he got a reward for that. The 2 wickets back into pavilion of Nazar's 9th block. They nearly need to bat very well in the remaining deliveries because they won the toss. They elected to bat first, and after you are electing a bat first, you need to see that how many runs going to be enough to teams like Torpedoes Khana. And so far Torpedoes Khana really enjoying their bowling performance, the bowlers. There's some beautifully played there by the bowler batsman. Excellent shot indeed, down to deep extra cover, leaning into the drive, full face of the bat, and front foot almost stretching into the line of the delivery. Glorious shot there from Yasir to pick the single. So with that single, scoreboard moves on to 13 for the loss of 2 wickets. This time again the batsman Sahil picked up a single down. Almost the ball is a little bit outside the line of off stump. Yasir picked up a single, and that means Sahil is back on strike now off the bowling of Anil. Anil, right arm over the wicket, balls to Sahil. Sahil drives the runs beautifully down to deep coverage. They're running hard, coming, looking for the second. It's very dangerous because the fielder there in the deep. Arish very quick in the deep. Quickly moving towards the direction of the ball. The batsman have to settle for the single, and with that single, scoreboard moves on to 14 on the board for the loss of 2 wickets. Anil to Yasir. Yasir once again nicely turns that one down to deep square leg region. There is a field spin there in the deep. Batsman have to pick look for. Oh, that was once again going to be 1 more wicket. Once again it going to be a suicider. No understanding at all. After that, direct it into the non-striker's ends wicket. The batsman thought that it might be a chance of a run there, but there was no chance at all for the extra run.
and the batsman already made their mind that going for the run. That's only because they didn't got enough runs on the board, so they're trying their level best to get the runs as possible. By doing that, wickets have started to tumble here of Nazar ninth block. Third wicket is back into pavilion at the score of 15. Wahab is a new batsman. Yashir is the batsman, is back into pavilion. Now this batsman has got a lot of responsibility. Not only they need to save the wicket, but they need to improve the run rate. Anil bows, beautifully bowled. Excellent delivery indeed there from Anil. He knows that was a wicket taking delivery. Almost the ball is just missing the inches. That ball he missed the stumps. One more good over completed after completion of 4 overs. Still struggles continues here from the batsmen of Nazar ninth block. They able to score one day 15 runs in 4 overs. Not even they're touching 4 runs per over. Just less than 4 runs per over run rate progressing, and only 2 overs remaining in their innings. Nazar ninth block, after playing such a very good performance in the previous 2 matches, Nazar ninth block in this big match, the quarter final, looks like is not that much of good batting performance from the batsmen of ninth block. But still they have to go another 2 overs to bat. Dilip is a bowler, is brought into attack. Bowled very well the first over. This time down the leg stump. Wicket keeper fails to collect the ball, and it's going to be a bye. And very difficult whenever the ball down the leg stump. Difficult for wicket keeper to collect the ball. And one more addition to total scoreboard moves on to 16 for the loss of 3 wicket. Dilip right arm over the wicket balls. This time Nikhil swept that one. Wahab swept that one down to final leg region for a single. And with that single, scoreboard moves on to 17 for the loss of 3 wicket. It's over number 5 in progress. And last 10 deliveries left in the innings. Again inside edge of the bat. Opportunity of run out in a non-strikers, and wide throw coming from the. Now they're going for the run because of Akram missed the ball completely. Couldn't manage to back up. Opportunity of run out is missed out. And the scoreboard moves on to 18. 18 for the loss of 3 wickets. ಕ್ರೀಡಾಭಿಮಾನಿಗಳೇ, ಈ ಪರಿಸರದ ಓರ್ವ ಹಿರಿಯ ವೀಕ್ಷಕ ವಿವರಣೆಗಾರ, ಅಂದರೆ ಸುಮಾರು 20 ವರ್ಷಗಳ ಹಿಂದೆ ಈ ಪರಿಸರದಲ್ಲಿ ಮೊಳಗ್ತಾ ಇದ್ದ ಒಂದು ಧ್ವನಿ ಇಲ್ಲಿ ಈ ಸಿವೈಸಿ ಕ್ರಿಕೆಟ್ ಕೂಟದ ಈ ಕೂಟಕ್ಕೆ ಬಂದು ಹಾಜರಾಗಿರುತ್ತಾರೆ. ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮ ಜೊತೆ ಇರುವ ಆ ವೀಕ್ಷಕ ವಿವರಣೆಗಾರನ ಒಂದು ಶಬ್ದವನ್ನ ಈಗ ಸತೀಶ್ ಅವರೇ ಒಂದು ಸ್ವಲ್ಪ ನೀವು ವಿಶ್ರಾಂತಿ ತಗೊಳ್ಳಿ. ಅಬ್ದುಲ್ ಲತೀಫ್ ಇವರು ನಮ್ಮ ಓರ್ವ ಹಿರಿಯ ವೀಕ್ಷಕ ವಿವರಣೆಗಾರ ಮಾತ್ರವಲ್ಲ, ನವೋದಯ ಎಂಬ ಒಂದು ಅತ್ಯುತ್ತಮ ತಂಡವನ್ನ ಪ್ರತಿನಿಧಿಸಿದ ಓರ್ವ ವ್ಯಕ್ತಿ ಇಂದು ನಮ್ಮ ಜೊತೆ ಇದ್ದಾರೆ. Little bit correction, 19 runs. 3 balls remaining. Three balls remaining in this over. The previous over is a 4 runs. ಸತೀಶ್ ಒಂದ್ ನಿಮಿಷ, ನಮ್ಮ ಜೊತೆ ಅಬ್ದುಲ್ ಲತೀಫ್ ಅವರಿದ್ದಾರೆ. ಓಕೆ. ಅವರು ಇಂದಿನ ಈ ಕ್ರಿಕೆಟ್ ಕೂಟದ ಬಗ್ಗೆ, ಅವರು ಹಿಂದೆ ಆಡುತ್ತಿದ್ದವ ಆ ವೀಕ್ಷಕ ವಿವರಣೆಗೂ ಇಂದು ಆಡ್ತಾ ಇರುವ ಈ ವೀಕ್ಷಕ ವಿವರಣೆಗೂ ಇರುವ ಆ ವ್ಯತ್ಯಾಸವನ್ನ ಒಂದೆರಡು ಮಾತುಗಳಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಸತೀಶ್. Definitely carry on. It's proud for us having him, Latif, in our commentary box. Thank you, sir, coming here.
ಧನ್ಯವಾದಗಳು ಸಮಾಧಿ ಅವರೇ. ಅಂದಿನ ಟೂರ್ನಮೆಂಟಿಗೂ ಇಂದಿನ ಟೂರ್ನಮೆಂಟಿಗೂ ನಾವು ವ್ಯತ್ಯಾಸವನ್ನು ಮಾಡೋದಾದ್ರೆ ಬಹಳಷ್ಟು ಇದೆ. ಅವತ್ತು ಒಂದು ಟೂರ್ನಮೆಂಟಿನಲ್ಲಿ ಆಡಬೇಕಾದ್ರೆ ಅವತ್ತಿನ ಒಂದು ಆಟದ ರೀತಿಯ ಬೇರೆ ಇತ್ತು, ಇವತ್ತು ಆಡುವಂಥ ರೀತಿ ಬೇರೆ ಇದೆ. ಅದು ಆಟ ಅದೇ, ಆದರೆ ಅವತ್ತು ಯಾವುದೇ ಒಂದು ಟೂರ್ನಮೆಂಟಿನಲ್ಲಿ ನಗದು ಬಹುಮಾನವಾಗಲಿ ಇರಲಿಲ್ಲ. ಕೇವಲ ಒಂದು ಟ್ರೋಫಿಗಾಗಿ ಬಹಳಷ್ಟು ಪ್ರಯತ್ನಪಟ್ಟು ಬಹಳಷ್ಟು ಉತ್ಸವದಿಂದ ಆಡಿದಂಥ ಆ ದಿವಸಗಳು ಇವತ್ತು ಕಣ್ಮರೆಯಾಗಿದೆ. ಇವತ್ತಿನ ಪಂದ್ಯಾಟದಲ್ಲಿ ಬಹುಶಃ ದುಡ್ಡು ನಗದು ಬಹುಮಾನ ಅದು ಬಹಳಷ್ಟಿದೆ. ಅದಲ್ಲದೆ ವೈಯಕ್ತಿಕವಾಗಿ ಕೂಡ ಬಹಳಷ್ಟು ನಗದು ಬಹುಮಾನಗಳನ್ನು ಕೊಡುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಆದರೆ ಕ್ರಿಕೆಟು ಅದೇ ರೀತಿ ಇರಬೇಕು ಅಂತ ಏನಿಲ್ಲ. ಇವತ್ತಿನ ಒಂದು ಪೀಳಿಗೆಯಲ್ಲಿ ಇದು ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. CSC ತಂಡದವರು ತನ್ನ 40ನೇ ವಾರ್ಷಿಕ ಉತ್ಸವದ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅದ್ಭುತವಾದಂಥ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಇಲ್ಲಿ ಸಂಯೋಜನೆ ಮಾಡಿದ್ದಾರೆ. ಬಹಳಷ್ಟು ಸಂತೋಷವಾಗ್ತಾ ಇದೆ. CSC ತಂಡ 40 ವರ್ಷದಲ್ಲಿ ಬಹಳಷ್ಟು ಸಾಧನೆ ಮಾಡಿದೆ. ಬಡ ಜನರಿಗಾಗಿರ್ಬೋದು, ಶೈಕ್ಷಣಿಕ ವರ್ಗದ ಆಗಿರ್ಬೋದು, ಕ್ರೀಡೆಯಾಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಕೂಡ ತನ್ನ ಅದ್ಭುತ ಛಾಪನ್ನು ತೋರಿಸಿದಂಥ CSC ತಂಡ ಇವತ್ತು ಕೂಡ ಒಂದು ದೊಡ್ಡ ಸಾಧನೆಯನ್ನ ತಮ್ಮ ಮುಂದೆ ಇಟ್ಟಿದೆ. ಅದು ಆರೋಗ್ಯದ ವಿಷಯದಲ್ಲಿ ಒಂದು ಆಂಬುಲೆನ್ಸ್ ಸೇವೆಯನ್ನ ಸಾರ್ವಜನಿಕರಿಗೆ ಅದರ ಪ್ರಯೋಜನವನ್ನು ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ದೊಡ್ಡ ಸೇವೆಯನ್ನ ಇವತ್ತು ನಮ್ಮ CSC ತಂಡ ಈ ದಿವಸ ಹಮ್ಮಿಕೊಂಡಿದೆ. ಬಹಳ ಸಂತೋಷ ಆಗ್ತಾ ಇದೆ. ಇದೇ ರೀತಿ CSC ತಂಡ ಮುನ್ನುಗ್ಗಿ ಬಡ ಜನರ ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ಒಂದೇ ಗುಂಪಲ್ಲಿ ಸೇರಿಸಿಕೊಂಡು ಈ ಒಂದು ಸಂಸ್ಥೆ ಇನ್ನೂ ಕೂಡ ಎತ್ತರಕ್ಕೆ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ಸಂಸ್ಥೆಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನನ್ನ ಈ ಒಂದು ಸಂದರ್ಭದಲ್ಲಿ ಗುರುತಿಸಿ ತನ್ನ ಎರಡು ಮಾತುಗಳನ್ನು ಹೇಳಲಿಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ CSC ತಂಡದ ಅಬ್ದುಲ್ ಸಮದ್ ಅವರಿಗೆ ಕೂಡ ನನ್ನ ವೈಯಕ್ತಿಕವಾದಂಥ ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ ಲತೀಫ್ ರವರೇ. ಇದು ಅಂದಿನ ಲತೀಫ್ ರವರ ಧ್ವನಿ. ಅವರು ಓರ್ವ ಅತ್ಯುತ್ತಮ ವೀಕ್ಷಕ ವಿವರಣೆಗಾರರಾಗಿದ್ರು ಮಾತ್ರವಲ್ಲ, ನಮ್ಮೆಲ್ಲರ ಚಿತ್ತ ಅಂದು ಆ ವೀಕ್ಷಕ ವಿವರಣೆಗಾರನತ್ತ ಇತ್ತು. ಏನೇ ಇರಲಿ, ದಿನಗಳು ಉರುಳಿರಬಹುದು, ಆದರೆ ಲತೀಫ್ ರವರ ಆ ಧ್ವನಿ ಇನ್ನೂ ಅದೇ ರೀತಿಯಲ್ಲಿದೆ. ದೇವರು ನಿಮಗೆ ಆಯುರಾರೋಗ್ಯವನ್ನು ದೀರ್ಘಾಯುಷ್ಯವನ್ನು ನೀಡಲಿ ಅಂತ ಹೇಳುತ್ತಾ ಓಟು ಸತೀಶ್. Thank you very much, Abdul Samad. And as for Latif, of course, still he's got a golden voice, no doubt at all. Thank you, sir, coming here and sharing your opinion about the present cricket and old cricket. Definitely, there was a huge difference between the older game and new game, but certainly change is definitely going to be little bit change in the cricket game. But we are hoping for some excellent cricket in this cricket tournament as well. Next one. Last two deliveries left and batsman lofting over down to deep long on. They're looking for the second. In comes a throw from the deep. Chance of run out and it's gone. Try to clinch the second run into catch, but no other option at all. The batsmen have to look for the runs because they're dealing with the last over and they have to look for the runs. But by doing that, the batsmen are back into pavilion in the form of run out. The one more single is added to total and scoreboard moves on to 29 on the board. At last, the ninth block are able to get some runs in the last 2 overs. Certainly they have to look for some runs. Didn't got enough runs on the board because Torpedoes Corner, they got a very good batting department, so that ninth block has to see that
at least 30 to 30 plus runs required for the victory. But unfortunately, now they're dealing with the last delivery of their innings. Sharif bowling last time in this over. Right arm over the wicket to Hub. Across the line, swinging his bat. He got a little bit contact with the bat. They're running hard. They're looking for the second. In comes the throw from the deep. Will they go for the second? That was a sensible thinking, but not that much of sensible to complete the two, because the one they will going to get. The run out has been taken place in the non-strikers, and that's it. The final delivery, just a single run for Nazar ninth block. The completion of over number 6. They able to score exactly 30 runs, and they set a target of 31 to win the match. And it's going to be a very interesting game of cricket is coming up when Torpedoes Ghana will going to chase that turns 31 to win the match to have the place in the semi-final of this most prestigious CYC Trophy 2021. Excellent organization. They're organizing from Canara Youth Council, registered in association with the CYC and Global, and as they are celebrating their 40th year, and it's definitely going to be one of the most memorable day for all the members of Canara Youth Council as they are completing their 40th year, successful 40th year. And before that, the innings of Torpedoes Ghana will going to commence. It's time to ask Mr. Gopi to take over the microphone. The first 3 overs, and Gopi, at last, the first time watching that Nazar ninth block in the previous 2 matches, they got 37 of 45 plus runs in the 7 hours match. Now all in a sudden you are watching that the batsman little struggling against the bowling of Torpedoes Ghana, because Torpedoes Ghana, if you look at the bowling department, there is only 3 to 4 extras. That's why the batsmen are really struggling. They didn't got enough extra runs for Nazar ninth block. At last it was of 30 runs on the board, 31 required for the victory. Just under over 5 runs per hour is the required run rate, less than 6 runs per hour required run rate. Having Torpedoes Ghana, the batting department, they got some formidable batting department. Do you think that Nazar ninth block can able to restrict them with the 31? Because the way the ninth block is defeated very strong Team Elegant, one of the contender of this tournament in the second round match, and of course they defeated the previous match also. They defeated Reliance Katipala as well in a close match, and now one more testing time for the ball of Nazar ninth block. Once again they have to do something special from the bowling, then only they got an opportunity to qualify for the semi-final. Satish, Canara Youth Council ಈ ದಿನ 40ನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವಾಗ ಈ ಪರಿಸರದಲ್ಲಿ ಕೆನರಾ ಯೂತ್ ಕೌನ್ಸಿಲ್ ಆ ಹುಟ್ಟಿ ಬಂದ 40 ವರ್ಷಗಳಲ್ಲಿ ಅಪಾರ ಸಾಧನೆ ಮಾಡ್ತಾ ಇದೆ ಅನ್ನೋದಕ್ಕೆ ಹೆಮ್ಮೆ ಪಡ್ತೀವಿ. ಕಾರಣ ಕೆನರಾ ಯೂತ್ ಕೌನ್ಸಿಲ್ ಸ್ಥಾಪಕಾಧ್ಯಕ್ಷರಾದ ಅಬ್ದುಲ್ ಸಲಾಂ ಕಾಟಿಪ್ಪಳ್ಳ ಅಂದು ಕೆನರಾ ಯೂತ್ ಕೌನ್ಸಿಲ್ ತಂಡವನ್ನು ಸ್ಥಾಪಿಸುವಾಗ ತಿಂಗಳಿಗೊಂದರಂತೆ 12 ತಿಂಗಳು 12 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಈ ಪರಿಸರದಕ್ಕಾಗಿ. ಅದರಲ್ಲಿ ಶಿಕ್ಷಣ, ಆರೋಗ್ಯ ಇಂತಹ ಎಲ್ಲ ವಿಷಯಕ್ಕೂ ಒತ್ತು ಕೊಡುತ್ತಾ 12 ತಿಂಗಳಲ್ಲಿ 12 ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಪರಿಸರದ ಜನರನ್ನ ಸ್ಪಂದಿಸುವಂತೆ ಮಾಡಿ ಇಂದು ಕೂಡ ಈ 40 ವರ್ಷಗಳ ಇತಿಹಾಸದಲ್ಲಿ ಬಹಳಷ್ಟು ಅತ್ಯುತ್ತಮವಾದ ಕಾರ್ಯವನ್ನು ಮಾಡ್ತಾ ಬಂದಿದೆ. ಈ ದಿನ ಈ ಪರಿಸರಕ್ಕೆ ಬಹಳಷ್ಟು ಅತ್ಯಗತ್ಯವಿರುವ ಒಂದು ಆಂಬ್ಯುಲೆನ್ಸ್ ಅನ್ನ ಕೆನರಾ ಯೂತ್ ಕೌನ್ಸಿಲ್ ಇದರ ಗ್ಲೋಬಲ್ ಸದಸ್ಯರು ಮಾತ್ರವಲ್ಲ, ನಮ್ಮ ಹೆಮ್ಮೆಯ ಕೆಲವು ದಾನಿಗಳ ಸಹಾಯದಿಂದ ನಾವು ಇಂದು ಈ ಒಂದು ಸಹಕಾರವನ್ನ ಈ ಪರಿಸರದ ಜನರಿಗೆ ನೀಡಲು ನಮಗೆ ಶಕ್ತರಾಗಿದೆ. ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ಕೆ ನಮಗೆ ಈ ಶಕ್ತಿ ಕೊಟ್ಟು ಯುಕ್ತಿ ಕೊಟ್ಟು ನಮ್ಮನ್ನ ಹರಿಸಿದ ಆ ಅಲ್ಲಾಹನಿಗೆ ಪ್ರಪ್ರಥಮವಾಗಿ ನಾವು ಆಭಾರಿಯಾಗುತ್ತಾ ಇಂದಿನ ಈ ಕ್ರೀಡಾಕೂಟದ ಯಶಸ್ವಿಗೆ ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಮೈಕನ್ನ ಮತ್ತೆ ವೀಕ್ಷಕರಿಗೆ ಒಪ್ಪಿಸ್ತಾ ಇದ್ದೀನಿ. धन्यवाद जनाब अब्दुल समद। और जैसा कि सतीश आपने फरमाया, और 31 रन और पिछले 2 मैचेस में 5 और 4 लोवेस्ट मार्जिन विक्ट्री जो रजिस्टर किया था नजर नाइन्थ ब्लॉक ने, तो यहाँ पर एक सतर्क गेंदबाजी, अगर राइट फ्रॉम द फर्स्ट बॉल ऑफ द मैच बेहतरीन गेंदबाजी करते हैं तो टॉर्पेडोस खाना के बल्लेबाजों को 30 रन के अंदर रोक कर वो रख सकते हैं। लेकिन टॉर्पेडोस खाना के पास जैसा कि आपने फरमाया एक शक्तिशाली बल्लेबाजी का लाइनअप है, और उस लाइनअप पर अगर अंकुश लगाना है तो निश्चित रूप से उनके गेंदबाजों को कुछ
असामान्य गेंदबाजी यहाँ पर करनी होगी। ऑफ स्टंप से बाहर की ओर गेंद निकलती है और वाइड के इस रन के साथ स्कोर इस वक्त बढ़कर पहुंच चुका है 1, यानी रनों का सिलसिला यहाँ पर शुरू हो चुका है। 1 रन बिना किसी नुकसान के। दोनों आरंभिक बल्लेबाज इस वक्त मौजूद, अनिल और सदाकत, और ये गेंद उछाला है इस वक्त खूबसूरती के साथ बड़ी स्लॉन्ग बॉल की दिशा में 3 फील्डर गेंद पर पहुंचते हुए, और जब तक उनमें से एक फील्डर गेंद को फील्ड कर थ्रो करे नॉन स्ट्राइक रन पर बल्लेबाज के पास मौका था 2 रन प्राप्त करने का। खूबसूरत स्ट्रोक इस वक्त अनिल के बल्ले से, गेंद को उछाला था इस वक्त ऑन साइड पर और 2 रन बल्लेबाज प्राप्त कर चुके हैं। कुल मिलाकर गेंदबाजी का जिम्मा यहां पर संभालते हुए साहिल 3 रनों पर स्कोर बोर्ड पहुंच चुका, 3 विदाउट लॉस इन द फर्स्ट ओवर। पावर प्ले का ओवर इस वक्त जारी, और निस्संदेह यहां पर एक बेहतरीन माहौल क्रिकेट के लिए मैदान पर छा चुका है, और गेंदबाज एक बार फिर से तैयार, दाहिने हाथ ओवर द विकेट गेंदबाजी करते हुए। फील्डिंग में कुछ हद तक जमावट करने के बाद साहिल गेंदबाजी आगे बढ़ाते हुए इस वक्त दाहिने हाथ के बल्लेबाज के लिए अगली गेंद लेकर तैयार। ये गेंद इस बार गेंद को ट्राई किया लॉन्ग ऑन की दिशा में, फील्डर वहां पर आते हुए 1 रन बल्लेबाज को मिलेगा, और गेंद पड़ाव को वहां पर पार करने के बाद जब तक फील्डर लॉन्ग ऑन सीमा रेखा के अंदर बल्लेबाज के पास मौका था सिर्फ 1 रन प्राप्त करने का। बेहतरीन स्ट्रोक था और वहां पर बेहतरीन फील्डिंग फील्डर द्वारा, फलस्वरूप एकमात्र रन बल्लेबाज और टीम के खाते में 4 रन बिना किसी नुकसान के। निस्संदेह एक बेहतर शुरुआत की सख्त जरूरत इस वक्त टॉर्पेडोज काना के सलामी बल्लेबाजों को, अगर उन्हें अपने लक्ष्य तक पहुंचना है तो। और इस बात को मद्देनजर रखते हुए दोनों बल्लेबाज क्रीज पर टिकने की, क्रीज पर जमने की पूरी कोशिश यहां पर करते हुए। सदाकत के लिए यह गेंद लेग स्टंप पर आती हुई, और इस बार थोड़ी सी मिसअंडरस्टैंडिंग थ्रो पहुंचा इस वक्त नॉन स्ट्राइक रेट पर, और इसी के साथ यह बल्लेबाज की पारी समाप्त। सदाकत गेंद को देखते रह गए, नॉन स्ट्राइक रन के बल्लेबाज काफी आगे तक दौड़ा है, और आखिरकार सदाकत ने दौड़ तो जरूर लगाई, लेकिन इससे पहले कि वो नॉन स्ट्राइक रन पर पहुंचे सीधा थ्रो पहुंचता हुआ शॉर्ट थर्ड मैन फील्डर का गेंदबाज के हाथों में, और गेंदबाज ने झट से थ्रो को रिसीव करने के बाद फट से विकेट वहां पर उड़ा दिए, और इसी के साथ सदाकत की पारी यहां पर समाप्त हो चुकी है। पहली गेंद पर गोल्डन डक के रूप में उनका विकेट यहां पर गिर चुका है, 4 रन 1 विकेट के नुकसान पर यहां पर स्कोर है टॉर्पेडोज काना का। नए बल्लेबाज अरुण इस वक्त क्रीज पर मौजूद नॉन स्ट्राइक रन पर, और अनिल इस वक्त स्ट्राइक लेने के लिए तैयार। ये गेंद इस बार दिस कुड बी द गोल ऑल द वे, जस्ट बी आउट वाइड ऐसे, यस इट डज, इट्स अ बिग मिडल ऑफ द बैट कनेक्टेड एंड डिस्पैच्ड इट इन स्टाइल। निस्संदेह जिस तरह गेंद उछाल ली थी उस तरह गेंद को इस वक्त कनेक्ट किया, गेंद की उछाल को पहचानते हुए लॉन्ग ऑन सीमा रेखा से बाहर 6 रनों के लिए, और इस छक्के के साथ स्कोर बोर्ड बढ़कर पहुंच चुका है 2 अंकों पर, यानी 10 रन। बेहतरीन स्ट्रोक इस वक्त अनिल के बल्ले से लगता हुआ, थोड़े से सफल होते हुए गेंद की लाइन पर अपने बल्ले को लाते हुए खूबसूरती के साथ गेंद को उछाला वाइड लॉन्ग ऑन सीमा रेखा से बाहर 6 रनों के लिए। बेहतरीन स्ट्रोक। एक बार फिर से गेंदबाज साहिल गेंदबाजी आगे बढ़ाते हुए, अनिल इस वक्त सामना करने के लिए तैयार। यह गेंद एक बार फिर से गेंद को ड्राइव किया, लेकिन इस बार मिडल ऑफ द बैट गेंद को कनेक्ट करने में असफल, और इसी के साथ ओवर नंबर 1 की समाप्ति। तो 1 ओवर में पहले ओवर की समाप्ति के बाद पॉजिटिव स्टार्ट, धनात्मक शुरुआत जिसे कहते हैं अंग्रेजी में, टॉर्पेडोज काना कर चुका है, 10 रन जोड़ चुका है बिना किसी विकेट को, 1 विकेट के नुकसान पर। और कुल मिलाकर जितने रन पहले पावर प्ले ओवर में बटोरने थे उतने रन बटोरने में सफल बल्लेबाज टॉर्पेडोज काना के, खासकर अनिल, जिन्होंने 9 रन पहले ओवर में बटोरे, और आखिरकार पहले ओवर के बाद एक बेहतर शुरुआत टॉर्पेडोज काना यहां पर कर चुका है। अब थोड़ा इक्वेशन की ओर नजर फिराते हैं। ಗೋಪಿ ಸರ್ ಒಂದು ನಿಮಿಷ, ಈ ಕ್ರಿಕೆಟ್ ಕೂಟವನ್ನು ವೀಕ್ಷಿಸಲು ರಿಲಯನ್ಸ್ ಕಾಟಿಪಲ್ಲ ಇದರ ಓರ್ವ ಸದಸ್ಯನಾಗಿ, ಕೆವೈಸಿ ಕಾಟಿಪಲ್ಲ ಯೂತ್ ಕೌನ್ಸಿಲ್ ಇದರ ಓರ್ವ ಮಾಜಿ ಅಧ್ಯಕ್ಷನಾಗಿ ಇಂದು ಈ ಕ್ರಿಕೆಟ್ ಕೂಟವನ್ನು ವೀಕ್ಷಿಸಲು ಆಗಮಿಸಿದ ಶ್ರೀಯುತ ಹಸನ್ ರವರನ್ನ ನಾವು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಕ್ರಿಕೆಟ್ ಕೂಟಕ್ಕೆ. ಅದೇ ರೀತಿ ನಮ್ಮ ಸಿವೈಸಿ ಗ್ಲೋಬಲ್ ಇದರ ಅಧ್ಯಕ್ಷರಾದ ನಕೀಸ್ ರವರು, ರೂಫ್ಟೆಕ್ ಇದರ ಮಾಲಕರು ಮಾತ್ರವಲ್ಲ, ನಮ್ಮ ಕೆನರಾ ಯೂತ್ ಕೌನ್ಸಿಲ್ ನಡೆಸುವ ಪ್ರತಿಯೊಂದು ಕಾರ್ಯಕ್ಕೂ ನಮ್ಮನ್ನ ಬೆನ್ನು ತಟ್ಟುತ್ತಾ ನಮ್ಮನ್ನ ಅಪಾರ ಪ್ರೋತ್ಸಾಹಿಸ್ತಾ ಇರುವ ನಕೀಸ್ ರವರು ಕೂಡ ಇಂದು ಇಲ್ಲಿ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಮಾತ್ರವಲ್ಲ, ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಅಧ್ಯಕ್ಷರಾಗಿ, ಕೆನರಾ ಯೂತ್ ಕೌನ್ಸಿಲ್ ಕಾರ್ಯದರ್ಶಿಯಾಗಿ, ಕೆನರಾ ಯೂತ್ ಕೌನ್ಸಿಲ್ ಗೌರವ ಅಧ್ಯಕ್ಷರಾಗಿ
ಇಂದು ಕೂಡ ನಮ್ಮನ್ನ ಒಂದು ಅತ್ಯುತ್ತಮ ರೀತಿಯಲ್ಲಿ ನಮ್ಮನ್ನು ನೋಡುವ ಪ್ರತಿಯೊಂದು ಹಂತಕ್ಕೂ ನಮ್ಮನ್ನು ಪ್ರೋತ್ಸಾಹಿಸುವ ಹುಸೈನ್ ಕಾಟಿಪಲ್ಲಾರವರು ಕೂಡ ಇಂದು ಆಸೀನರಾಗಿದ್ದಾರೆ. ಖಂಡಿತವಾಗಿಯೂ ಈ ಸೆಮಿಫೈನಲ್ ಪಂದ್ಯದ ನಂತರ ಹುಸೈನ್ ಕಾಟಿಪಳ್ಳ ಬಳಗ ಹಾಗೂ ಮೊಯ್ದಿನ್ ಬಾಬಾ ಬಳಗ ಸಿವೈಸಿ ಹಾಗೂ ಪ್ಯಾರಡೈಸ್ ಇದರ ಮಧ್ಯೆ ಒಂದು ಪಂದ್ಯವು ಕೂಡ ಇಲ್ಲಿ ನಡೆಯಲಿಕ್ಕಿದೆ. ಅದರ ತಯಾರಿಯನ್ನು ಈಗಾಗಲೇ ಹುಸೈನ್ ಕಾಟಿಪಳ್ಳ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಬ್ದುಲ್ ಜಬ್ಬಾರ್ ಅವರಿದ್ದಾರೆ ನಮ್ಮ ಜೊತೆ. ಇವರೆಲ್ಲರ ಸಮಕ್ಷಮದಲ್ಲಿ ನಾವು ಇಲ್ಲಿ ಅತ್ಯುತ್ತಮವಾದ ಒಂದು ಪಂದ್ಯಾಕೂಟವನ್ನ ಮುಂದುವರಿತಾ ಇದ್ದೀವಿ. ಅವರನ್ನ ನಾವು ಮತ್ತೆ ಈ ಕಾರ್ಯಕ್ರಮಕ್ಕೆ ಈ मैदानಕ್ಕೆ ನಾವು ಅವರನ್ನು ಸ್ವಾಗತಿಸುತ್ತಾ ಮತ್ತೆ ಗೋಪಿ ಅವರ ಮೈಕನ್ನು ಒಪ್ಪಿಸ್ತಾ ಇದ್ದೀವಿ. धन्यवाद। और इस बार स्क्वायर ऑफ द विकेट गेंद को इस वक्त स्कूप किया था बैकफ्लिप पर जाने के बाद, और इससे पहले की गेंद को वहां पर फील्ड कर लिया जाता। बल्लेबाज के पास मौका 1 रन प्राप्त करने का। 12 रन बन चुके हैं 1 विकेट के नुकसान पर। कुल मिलाकर बेहतर ओवर अब तक साबित हो चुका है तौसीफ का, जिसमें केवल 2 रन अब तक वो प्रदान कर चुके हैं। दाहिने हाथ ओवर द विकेट गेंदबाजी करते हुए गेंद इस बार गेंद को खूबसूरती के साथ निकाला। इस वक्त एक्स्ट्रा कवर की दिशा में गेंद पहुंचे और वहां पर जब तक गेंद को फील्ड किया जाता बल्लेबाज के पास मौका था 1 रन प्राप्त करने का। ये दोनों बल्लेबाज आसानी के साथ इस वक्त रन से बटोरते हुए अनिल और अरुण निस्संदेह ये साझेदारी धीरे धीरे क्रीज पर जमते हुए और अपनी मंजिल की ओर अग्रसर करते हुए अपने टीम को ये गेंद इस बार ऑन साइड पर खूबसूरती के साथ निकाला वाइड स्लॉन्ग आउट की दिशा में, और इससे पहले की गेंद को वहां पर फील्ड किया जाता। बल्लेबाज के पास मौका था 1 रन न प्राप्त करने का। 14 फॉर द लॉस ऑफ 1 विकेट इन द ओवर नंबर 2 इन प्रोग्रेस। सिर्फ 4 सिंगल्स इस ओवर में प्रदान कर चुके। तौसीफ एक बेहतर गेंदबाजी यहां पर करते हुए दाहिने हाथ ओवर द विकेट गेंदबाजी करते अपने ओवर की अगली गेंद लेकर तैयार। दाहिने हाथ के बल्लेबाज के लिए यह गेंद नेक्स्ट स्टंप पर आती हुई गेंद को इस वक्त ऑन साइड पर फ्लिक करना चाहा लेकिन ठीक तरह से खेल नहीं पाया, और इसी के साथ ओवर की समाप्ति। 2 ओवर की समाप्ति के बाद 14 रन बन चुके 1 विकेट के नुकसान पर। 14 फॉर द लॉस ऑफ 1 विकेट टॉर्पेडोज खाना जोड़ चुका है, और इस ओवर में 4 रन सिर्फ 4 रन बनने के बावजूद एक बेहतर स्थिति में इस वक्त नजर आता हुआ टॉर्पेडोज खाना। 17 रन चाहिए अब विजय के लिए। 17 मोर टू गेट इन रिमेनिंग 4 overs, that means in 24 balls with the average of asking run rate of exactly 4.25 रन पर ओवर। निस्संदेह यहां पर नजर 9th ब्लॉक के ऊपर कुछ हद तक दबाव दिखाई देता हुआ। काफी लंबी बातचीत के बाद गेंदबाजी की जिम्मेदारी इस वक्त सौंपी जा रही है गेंदबाज के हाथों में। साहिल जो गेंदबाजी इस वक्त शुरू करते हुए, और तीसरा ओवर शुरू होता हुआ टॉर्पेडोज खाना की बारी में। दूसरा ओवर साहिल का, और देखना यह है कि इस ओवर में वो क्या चमत्कार करते हैं। 17 रन चाहिए 24 गेंदों पर। कुछ ऐसी गेंदबाजी की इस वक्त जरूरत है नजर 9th ब्लॉक के गेंदबाजों के लिए जो मैच को उनकी ओर पलट कर रख दे, और उस चमत्कारी गेंदबाजी की तलाश में नया ओवर यहां पर शुरू करते हुए साहिल ओवर की पहली गेंद लेकर तैयार। दाहिने हाथ ओवर द विकेट गेंदबाजी करते हुए दाहिने हाथ के बल्लेबाज के लिए यह गेंद इस बार चिप किया गेंद को मिडाउन की दिशा में, लेकिन रन बल्लेबाज को नहीं मिलेगा, और स्कोर यहां पर रुक चुका है 14 रनों पर। और अनिल इस वक्त एक बार फिर से सामना करने के लिए तैयार। दाहिने हाथ ओवर द विकेट ऑफ स्टंप से बाहर की ओर निकलते हुए वाइड, और अगर 30 रनों के अंदर टॉर्पेडोज खाना के बल्लेबाजों को रोक कर रखना है तो ऐसी गेंदबाजी इस वक्त नहीं करनी होगी गेंदबाजों को, क्योंकि लक्ष्य ज्यादा नहीं है। और इस बीच गेंद को इस वक्त खेल दिया लॉन्ग ऑन की दिशा में, और इससे पहले की गेंद को वहां पर फील्ड किया जाता। बल्लेबाज के पास मौका 1 रन प्राप्त करने का। 16 रन विकेट कीपर हालांकि लॉन्ग ऑन के फील्डर इस वक्त दौड़ कर आते हुए स्टंप्सों पर, और आखिरकार बल्लेबाज को इस गेंद पर रन मिले सिर्फ 1। 16 थर्ड ओवर इन प्रोग्रेस। द इक्वल बैटल इज नाउ कंटिन्यूइंग हियर। और जहां तक सवाल है बचे हुए गेंदों का, तो 22 गेंदें इस वक्त बाकी, और रन चाहिए इस वक्त। ये गेंद ड्राइव कर दिया इस वक्त लिमिट ऑन की दिशा में। मिसफील्ड इस वक्त बैकअप होता हुआ वाइड लॉन्ग ऑन पर क्लीन कलेक्शन, और 1 रन का इजाफा यहां पर हो चुका। रन इस वक्त खुलकर बनते हुए, और निस्संदेह हर रन के साथ अपने मंजिल की ओर अग्रसर होता हुआ टॉर्पेडोज खाना। निस्संदेह कुछ चमत्कारी गेंदबाजी की इस वक्त सख्त जरूरत नजर 9th ब्लॉक के गेंदबाजों को इस मैच में वापस आने के लिए। गेंदबाज एक बार फिर से तैयार। दाहिना तो ओवर द विकेट ऑफ द टॉस, गेंद को खूबसूरती के साथ निकाला। बेहतरीन फील्डिंग वहां पर शॉर्ट मिड विकेट पर, लेकिन जिस तरह से उन्होंने थ्रो किया मैं समझता हूं गेंद उनके हाथों से फिसल गई थी, और जब तक गेंद को मिड ऑन पर फील्ड किया जाता बल्लेबाज के पास मौका था दूसरा रन चुराने का, और 2 रनों के साथ स्कोर बढ़कर पहुंच चुका है 19 रनों पर 1 विकेट के नुकसान पर। 19 फॉर द लॉस ऑफ 1 विकेट, जस्ट 12 टू गेट नाउ
in remaining 20 balls. The target seems to be much easier now for Torpedoes. काला गेंदबाज एक बार फिर से तैयार, दाहिने हाथ ऊपर द विकेट गेंदबाजी करते हुए साहिल दाहिने हाथ के बल्लेबाज इस वक्त सामना करने के लिए यह गेंद उछालना चाहा, बोल्ड आउट, और इसी के साथ यह विकेट नंबर 2 गिर चुका है। अनिल ने गेंद को आक्रामक दिशा दिखाना चाहिए थी, लेकिन आखिरी मौके पर गेंद टिप्पा खाने के बाद नीचे रहते हुए बल्ले को वंचित करती हुई सीधे जा टकराई मिडल ऑफ स्टंप पर, गिल्लियां बेल्स ऑफ होते हुए, और अनिल की एक बेहतर पारी पर यहां पर पर्दा गिर चुका है। 14 रन अनिल ने बनाए और आखिरकार 14 रन बनाने के बाद एक छक्के की मदद से वो आउट होकर पेविलियन वापस लौटते हुए, और दूसरा विकेट यहां पर गिर चुका है टोरपेडोस काला का। एंड नाउ इट्स 19 for 2, अनिल डिपार्ट्स for 14. ಗೋಪಿಯವರೇ, ಕೆನರಾ ಯೂತ್ ಕೌನ್ಸಿಲ್ ರಿಜಿಸ್ಟರ್ಡ್ ಕಾಟಿಪ್ಪಳ್ಳ ಇದರ 40ನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ನಡೆಯುತ್ತಿರುವ ಕ್ರಿಕೆಟ್ ಪಂದ್ಯಾವಳಿ ಬಹಳ ಯಶಸ್ವಿಯಾಗಿ ಸಾಗುತ್ತದೆ ಮತ್ತು ಕಾಟಿಪ್ಪಳ್ಳದ ಪರಿಸರಕ್ಕೆ ಅಗತ್ಯವಾಗಿದ್ದ ಆಂಬ್ಯುಲೆನ್ಸ್ ಅನ್ನು ಒದಗಿಸುತ್ತಿರುವುದು ಬಹಳ ಹೆಮ್ಮೆಯ ಮತ್ತು ಸಂತೋಷದ ವಿಷಯ. ಸಿವೈಸಿಯ ಸಾಮಾಜಿಕ ಕಾರ್ಯಕ್ರಮ ಕಾಟಿಪ್ಪಳ್ಳದ ಎಲ್ಲ ಸಂಸ್ಥೆಗಳಿಗೆ ಮಾದರಿಯಾಗಲಿ ಎಂದು ಆಶಿಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ರಿಲಯನ್ಸ್ ಯೂತ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಕಾಟಿಪ್ಪಳ್ಳ. ನಿಜವಾಗಿಯೂ ಈ ಪರಿಸರದ ಒಂದು ಹೆಮ್ಮೆಯ ಸಂಸ್ಥೆ ರಿಲಯನ್ಸ್ ಯೂತ್ ಅಸೋಸಿಯೇಷನ್. ನಾವು ಮಾಡ್ತಾ ಇರುವ ಈ ಸಾಧನೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವವರಿಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ರಿಲಯನ್ಸ್ ಯೂತ್ ಅಸೋಸಿಯೇಷನ್ ಇದರ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರಿಗೆ. तो धन्यवाद एक बार फिर से समर्पित करते हुए मैच की अगली ओवर की ओर बढ़ते हैं। तो 12 रन इस वक्त चाहिए विजय के लिए और 3 ओवर का खेल बाकी। 12 to get in remaining 18 deliveries. The target seems to be a much easier now for them. और जहां तक सवाल है नजर 9th ब्लॉक का, तो मैं इससे पहले भी जिक्र कर चुका हूं, इस वक्त उन्हें एक ऐसी घातक गेंदबाजी चाहिए जो मैच के तख्ते को उनकी ओर पलट कर रख दे, और उस घातक गेंदबाजी की तलाश में
वेलकम बैक वंस अगेन 12 टू गेट इन रिमाइनिंग 18 डिलीवरीज। और जहां तक सवाल है, इस वक्त टोरपेडोस काना का तख्ता कुछ हद तक भारी लगता हुआ लेकिन बाउंस बैक करने का मौका जरूर है नजर 9th ब्लॉक के गेंदबाजों को। देखते हैं क्या होता है। लेट्स सी व्हाट विल हैपनिंग इन देयर इनिंग्स इन रिमेनिंग 3 ओवर्स एंड द बॉलर इज नाउ ब्रॉट इनटू द अटैक इज मुन्ना विल बी ऑपरेटिंग अ फ्रेश ओवर। और जहां तक सवाल है स्ट्राइकर एंड का, तो स्ट्राइकर इस वक्त आरून के पास अक्रम, एक और प्रमुख बल्लेबाज टोरपेडोस काना की ओर से इस वक्त नॉन स्ट्राइकर एंड पर मौजूद है। और देखना यह है कि मुन्ना इस ओवर में गेंदबाजी में कौन से रणनीति का इस्तेमाल करते हैं, कौन से टैक्टिक्स का इस्तेमाल करते हैं। और फील्डिंग में जमावट यहां पर चलते हुए कुल मिलाकर ऑफ साइड पर शॉर्ट एक्स्ट्रा कवर मौजूद है, जबकि लॉन्ग ऑफ डीप एक्स्ट्रा कवर और पॉइंट इस वक्त मौजूद है, जबकि ऑन साइड पर स्क्वायर लेग, शॉर्ट मिड विकेट, डीप मिड विकेट और लॉन्ग ऑन थोड़ा सा आगे इस वक्त तैनात। ओवर की पहली गेंद लेकर गेंदबाज मुन्ना तैयार। दाहिने हाथ के बल्लेबाज के लिए यह गेंद, अच्छी गेंद ऑफ द टॉस, गेंद को खेला, गेंद के लिए रन के लिए दौड़ पड़े और इस बीच रन पूर्ण कर चुके हैं। स्ट्रोक्स के साथ ही रन के लिए दौड़ पड़े थे और आखिरकार कोई दिक्कत ही उन्हें महसूस नहीं हुई एक रन प्राप्त करने में। स्कोर बढ़कर पहुंच चुका है 20 रनों पर 2 विकेट के नुकसान पर। और तो जहां तक सवाल है गेंदबाजी का, मुन्ना इस वक्त गेंदबाजी आगे बढ़ाते हुए दाहिने हाथ राउंड द विकेट, अक्रम स्ट्राइक पर आ चुके हैं। मुन्ना की गेंद अक्रम के लिए हल्के से गेंद को स्टीयर किया, सेंसिबल, एब्सोल्युटली सेंसिबल, रक्षात्मक तरीके से ऑफ स्टंप से बाहर की ओर गेंद निकल रही थी, गेंद पर बल्ला उड़ाते हुए गेंद को खूबसूरती के साथ पुश कर दिया, स्ट्राइक रोटेट करते हुए। और 1 रन के साथ अक्रम का खाता खुल चुका है। कुल रन संख्या बढ़कर इस वक्त पहुंच चुकी है 21 रनों पर 2 विकेट के नुकसान पर। और मुन्ना एक बार फिर से गेंदबाजी आगे बढ़ाते हुए दाहिने हाथ के बल्लेबाज आरून के लिए यह गेंद ड्राइव किया, गेंदबाज के सिर के ऊपर से मिड ऑन पर अक्रम के लिए खतरा हो सकता है, लेकिन थ्रो काफी वाइड और इस वाइड थ्रो के बदौलत बल्लेबाज 1 रन दौड़कर प्राप्त कर चुके हैं। अगर थ्रो सीधे विकेट कीपर के हाथों में थोड़ी सीधी दिशा में आती तो निस्संदेह बल्लेबाज के लिए खतरा पैदा हो सकता था, लेकिन गेंद गई काफी वाइडर और आखिरकार गेंद को विकेट कीपर फील्ड करे, कलेक्ट करे। अक्रम 1 रन के साथ अपने क्रीज पर सुरक्षित पहुंच चुके थे। स्कोर बढ़कर पहुंच चुका है 22 रनों पर। एक बार फिर से मुन्ना गेंदबाजी आगे बढ़ाते हुए दाहिने हाथ के बल्लेबाज अक्रम के लिए दाहिने हाथ राउंड द विकेट, ये गेंद इस बार गेंद को उछाला अक्रम ने, लेकिन गेंद तक पहुंचने में असफल लॉन्ग ऑफ के फील्डर, ऐसा कहना पड़ेगा जस्ट लीनिंग फॉर दैट, गेंद तक पहुंचते हुए गेंद को उछाला था और जीतोड़ कोशिश लॉन्ग ऑफ के फील्डर ने जरूर की थी, लेकिन आखिरकार गेंद उनके पहुंच से बाहर। और इस बीच अक्रम को 2 रन इस स्ट्रोक पर मिले और इन 2 रनों के साथ 24 रनों पर स्कोर बोर्ड पहुंच चुका है 2 विकेट के नुकसान पर। एक बार फिर से मुन्ना गेंदबाजी आगे बढ़ाते हुए अक्रम के लिए रक्षात्मक, एब्सोल्युटली फैंटास्टिक, दिस इज एन एब्सोल्युटली सेंसिबल क्रिकेट। अक्रम जानते हैं हर गेंद पर आक्रामक स्ट्रोक खेलेंगे तो शायद गेंद कनेक्ट भी ना हो, क्योंकि फील्डिंग को थोड़ा सा फील्डर्सों को विचलित किया जाए और यहां पर सेंसिबल क्रिकेट अपनाते हुए रक्षात्मक तरीके से गेंद को उन्होंने पुश किया और आखिरकार 1 रन के साथ स्ट्राइक रोटेट वो करते हुए 25 फॉर द लॉस ऑफ 2 विकेट्स, 6 टू गेट नाउ। और मुन्ना एक बार फिर से तैयार आरून के लिए यह गेंद, इस बार गेंद को खेला शॉर्ट कवर पर, रन से बल्लेबाज को नहीं मिलेगा और इसी के साथ ओवर नंबर 4 की समाप्ति हो चुकी है। 4 overs completed and after completion of 4 overs still Torpedoes Kana looking in a commanding situation. It's 25 for the loss of 2 wickets, just 6 to get in remaining 2 overs and the target seems to be much easier now for them. तो काफी लंबी बातचीत यहां पर चलते हुए और निस्संदेह ओवर के ऊपर ओवर बीते जा रहे हैं और जहां तक सवाल है सफलता की जो तलाश है वो सिर्फ तलाशी इस वक्त रह चुकी है गेंदबाजों के लिए। नजर 9th ब्लॉक के अभिमत लाइव चैनल पर यह श्रृंखला लाइव टेलीकास्ट की जा रही है यूट्यूब के जरिए और बेहतरीन लाइव कवरेज और निस्संदेह न सिर्फ यहां पर बल्कि दूर दूर तक इस श्रृंखला का यूट्यूब पर मुआयना कर रहे हैं क्रीड़ा प्रेमी। तो यह बात यह दर्शाता है कि अंडरआर्म क्रिकेट यहाँ पर नहीं बल्कि दूर दूर तक कितनी जनप्रियता रखता है और यहाँ पर एक बेहतरीन क्रिकेट श्रृंखला सीवाईसी चैंपियंस ट्रॉफी 2021 के अंतर्गत खेला जाता है। क्वार्टर फाइनल मैच इस वक्त प्रगति पर और गेंदबाज नया ओवर इस वक्त प्रारंभ करते हैं। ओवर की पहली गेंद अक्रम के लिए स्टीयर करना चाहा, एक्स्ट्रा क्विकर गेंद सीधे पहुंची विकेट कीपर के हाथों में, रन बल्लेबाज को नहीं मिलेगा। तौसीफ गेंदबाजी शुरू कर चुके हैं और
तौसीफ नजर 9th ब्लॉक के ट्रम्प कार्ड गेंदबाज। पिछले मैचों में उन्होंने बेहतर गेंदबाजी का प्रदर्शन दिया था और यहाँ पर गेंदबाजी आगे बढ़ाते हुए हल्के से गेंद को इस वक्त पुश कर दिया। स्टंप्स को कवर करते हुए बल्ले के कोने को थोड़ा सा मोड़ते हुए गेंद को ऑन साइड पर फ्लिक कर दिया ऑफ द टोज, और इससे पहले की गेंद को वहां पर फील्ड किया जाता। बल्लेबाज के पास मौका 1 रन प्राप्त करने का। 10 गेंदें बाकी, रन चाहिए 5 टू गेट इन रिमाइनिंग 10 बॉल्स, और गेंदबाज इस वक्त तैयार। गेंदबाजी आगे बढ़ाते हुए तौसीफ थोड़ी सी फील्डिंग में तब्दीली करने के बाद दाहिने हाथ के बल्लेबाज अरुण इस वक्त स्ट्राइक लेते हुए तौसीफ की गेंदों का यह गेंद, इस बार गेंद निकली शॉर्ट कवर फील्डर के ऊपर से एक्स्ट्रा कवर की दिशा में, और जब तक थोड़ा सा दौड़ लगाने के बाद डीप एक्स्ट्रा कवर सीमा रेखा के अंदर गेंद को जब तक फील्ड करे फील्डर, बल्लेबाज के पास मौका था 2 रन प्राप्त करने का। स्कूप किया था कुछ हद तक मुश्किल सा मौका, शॉर्ट एक्स्ट्रा कवर फील्डर के सिर के ऊपर से गेंद निकली, और इस बीच 2 रनों का इजाफा यहां पर हो चुका है। 28 फॉर द लॉस ऑफ 2 विकेट। अरुण के लिए अगली गेंद, इस बार ऑफ द टॉस, खूबसूरत स्ट्रोक, गेंद को निकाल दिया इस वक्त बड़ी स्ट्रॉन्ग हॉल पर, और 1 रन के साथ दोनों बल्लेबाज अपना छोड़ बदल चुके। धीरे धीरे ये साझेदारी टॉर्पेडोज काना को अपने सही तट की ओर अग्रसर करती हुई सिर्फ 2 रन अब चाहिए विजय के लिए 8 गेंदों पर। निस्संदेह अब ऐसा कहना पड़ेगा कुछ गजब की गेंदबाजी ही नजर 9th ब्लॉक को इस मैच में वापस ला सकती है। ये गेंद इस बार अकरम ने उछाला 4 रनों के लिए, और इस चौके के साथ ही जस्ट फिनिश द मैच इन अ स्टाइल। 8 wickets comprehensive victory for Torpedoes Kana against Nazar 9th block, and with that 8 wicket comprehensive victory they are through to the semi-final of this tournament. अब सेमीफाइनल मैच कुछ लम्हों बाद यहाँ पर शुरू होगा, उससे पहले एग्जीबिशन मैच खेला जाएगा और वो मैच चंद लम्हों बाद यहाँ पर शुरू होगा। तब तक एक छोटा सा ब्रेक हम लेते हैं, और एक छोटे से ब्रेक के बाद हम आपके सामने उपस्थित होंगे जब यहाँ पर प्रदर्शन मैच एग्जीबिशन मैच की शुरुआत होगी चंद लम्हों बाद मेरे काबिल दोस्त सतीश के साथ। एंड नाउ इट्स टाइम फॉर ब्रेक। थैंक यू, ಧನ್ಯವಾದ ಗೋಪಿ ಅವರೇ। ಈಗ ನಮ್ಮೆಲ್ಲರ ನಿರೀಕ್ಷೆಯ ದ್ವಿತೀಯ ಸೆಮಿಫೈನಲ್ ಪಂದ್ಯ ಈಗ ಟಾರ್ಪೆಡೋಸ್ ಕಾನಾ ಹಾಗೂ ಯಂಗ್ಸ್ಟರ್ ಕಾಟಿಪಲ್ಲ ಇದರ ಮಧ್ಯೆ ನಡೆಯಲಿಕ್ಕಿದೆ. ದಯವಿಟ್ಟು 5 ನಿಮಿಷದ ಕಾಲಾವಕಾಶ ತೆಗೆದುಕೊಳ್ಳಿ ಟಾರ್ಪೆಡೋಸ್ ಕಾನಾ ತಂಡದ ಸದಸ್ಯರಿಗೆ. ದಯವಿಟ್ಟು ಸಮಯ ವಿಳಂಬ ಮಾಡಬೇಡಿ, ನಾಣ್ಯ ಚಿಮ್ಮಿಗೆಯನ್ನ ಮಾಡಿ ಸಹಿಯನ್ನ ನಡೆಸಿ 5 ನಿಮಿಷ ಕಾಲಾವಕಾಶವನ್ನು ನೀಡಲಾಗ್ತದೆ. ದಯವಿಟ್ಟು ಆದಷ್ಟು ಬೇಗ ಬನ್ನಿ. ಯಂಗ್ಸ್ಟರ್ ಕಾಟಿಪಲ್ಲ ಹಾಗೂ ಟಾರ್ಪೆಡೋಸ್ ಕಾನಾ ದ್ವಿತೀಯ ಸೆಮಿಫೈನಲ್ ಪಂದ್ಯಕ್ಕಾಗಿ 5 ನಿಮಿಷದ ಕಾಲಾವಕಾಶ ಮಾತ್ರ ಕೊಡಲಾಗುತ್ತದೆ. ಯಾಕಂದ್ರೆ ಮೊಯ್ದೀನ್ ಬಾವಾ 11 ಹಾಗೂ ಹುಸೈನ್ ಕಾಟಿಪಲ್ಲ 11 ಈ ಸೆಮಿಫೈನಲ್ ಪಂದ್ಯದ ನಂತರ ಒಂದು ಪಂದ್ಯ, ಅದೇ ರೀತಿ ನಮ್ಮೆಲ್ಲರ ನಿರೀಕ್ಷೆಯ ಫೈನಲ್ ಪಂದ್ಯ ಕೂಡ ಇಲ್ಲಿ ನಡೆಯಲಿಕ್ಕಿದೆ. ಅದಕ್ಕೋಸ್ಕರ ಆದಷ್ಟು ಬೇಗ ಟಾರ್ಪೆಡೋಸ್ ಕಾನಾ ತಂಡದ ಸದಸ್ಯರು ಸಹಿಯನ್ನ ನಡೆಸಿ ದಯವಿಟ್ಟು 5 ನಿಮಿಷದ ಕಾಲಾವಕಾಶ ತೆಗೆದುಕೊಂಡು ಈ ಮುಂದಿನ ಪಂದ್ಯಕ್ಕೆ ಸಜ್ಜಾಗಬೇಕಾಗಿ ಟಾರ್ಪೆಡೋಸ್ ಕಾನಾ ಹಾಗೂ ಯಂಗ್ಸ್ಟರ್ ಕಾಟಿಪಲ್ಲ ಇವರಲ್ಲಿ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿ ಕಳೆದ ಪಂದ್ಯದ ಕ್ವಾರ್ಟರ್ ಫೈನಲ್ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಅನಿಲ್ ಟಾರ್ಪೆಡೋಸ್ ಕಾನಾ ಇವರು ಆಯ್ಕೆಯಾಗಿದ್ದಾರೆ. ದಯವಿಟ್ಟು ಅನಿಲ್ ರವರು ಬನ್ನಿ. ಈ ಅತ್ಯುತ್ತಮವಾದ ಒಂದು ಪ್ರಶಸ್ತಿಯನ್ನ ನೀವು ಗಿಟ್ಟಿಸಿಕೊಂಡಿದ್ದಾರೆ. ನಿಮಗೆ ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಅಬ್ದುಲ್ ಜಬ್ಬಾರ್ ಕಾಟಿಪಲ್ಲಾರವರು ನೀಡಿ ಗೌರವಿಸಲಿಕ್ಕಿದ್ದಾರೆ. ದಯವಿಟ್ಟು ಅನಿಲ್ ರವರು ಬನ್ನಿ. ಅಬ್ದುಲ್ ಜಬ್ಬಾರ್ ಕಾಟಿಪಲ್ಲಾರವರು ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಅನಿಲ್ ರವರಿಗೆ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೀನಿ. ಅಬ್ದುಲ್ ಜಬ್ಬಾರ್ ಕಾಟಿಪಲ್ಲ ಓರ್ವ ಕಾಟಿಪಲ್ಲದ ಓರ್ವ ಸಾಹಿತಿ ಮಾತ್ರವಲ್ಲ, ಪೆಂಡ್ರಾ ಯೂತ್ ಕೌನ್ಸಿಲ್ ಇದರ ಓರ್ವ ಹಿರಿಯ ಸದಸ್ಯ ಕೂಡ. ಇಂದು ನಾವು ಬಹಳ ಒತ್ತಾಯಪೂರ್ವಕವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಕರೆದುಕೊಂಡು ಬಂದಿದ್ದೀವಿ. ಅನಿಲ್ ರವರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಅಬ್ದುಲ್ ಜಬ್ಬಾರ್ ಕಾಟಿಪಲ್ಲ ನೀಡ್ತಾ ಇದ್ದಾರೆ. ಇದೊಂದು ಮಹೋನ್ನತ ಕ್ಷಣವೂ ಹೌದು. ಯಾಕಂತ ಹೇಳಿದ್ರೆ ಅಬ್ದುಲ್ ಜಬ್ಬಾರ್ ಇಂದು ನಮ್ಮ ಜೊತೆಗಿರೋದು ನಮ್ಮೆಲ್ಲರನ್ನು ಬಹಳ ಸಂತೋಷಗೊಳಿಸಿದೆ. ಧನ್ಯವಾದಗಳು ಅಬ್ದುಲ್ ಜಬ್ಬಾರ್ ಅವರೇ. ಅದೇ ರೀತಿ ಧನ್ಯವಾದಗಳು ಅನಿಲ್ ರವರೇ. ಹಲೋ 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 హలో ఎందులో మైండ్ లో ఇప్పుడు బౌలింగ్ హలో హలో హలో
ನಾಯಕ ಬನ್ನಿ. ಟಾರ್ಪಡೋಸ್ ಖಾನಾ ತಂಡದ ನಾಯಕ ಬನ್ನಿ. ಯಂಗ್ಸ್ಟರ್ ಕಾಟಿಪಲ್ಲ ಹಾಗೂ ಟಾರ್ಪಡೋಸ್ ಖಾನಾ ತಂಡದ ನಾಯಕ ಬನ್ನಿ. ನಾಣ್ಯ ಚಿಮ್ಮಿಗೆ ಇದು ದ್ವಿತೀಯ ಸೆಮಿಫೈನಲ್ ಕಾದಾಟದ ನಾಣ್ಯ ಚಿಮ್ಮಿಗೆ. ಈ ನಾಣ್ಯ ಚಿಮ್ಮಿಗೆಯನ್ನ ಗ್ಲೋಬಲ್ ಇದರ ಅಧ್ಯಕ್ಷರಾದ ನಕೀಜ್ ಅವರು ನಡೆಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದೆ. ನಕೀಜ್ ಅವರು ಬನ್ನಿ. ಟಾರ್ಪಡೋಸ್ ಖಾನಾ ಹಾಗೂ ಯಂಗ್ಸ್ಟರ್ಸ್ ಕಾಟಿಪಲ್ಲ ಇದರ ಮಧ್ಯೆ ನಡೆಯುವ ಸೆಮಿಫೈನಲ್ ಪಂದ್ಯದ ನಾಣ್ಯ ಚಿಮ್ಮಿಗೆ ಯಂಗ್ಸ್ಟರ್ಸ್ ಕಾಟಿಪಲ್ಲ ತಂಡದ ನಾಯಕ ಬನ್ನಿ. ಅದೇ ರೀತಿ ಟಾರ್ಪಡೋಸ್ ಖಾನಾ ತಂಡದ ನಾಯಕ ಬನ್ನಿ. ಟಾರ್ಪಡೋಸ್ ತಂಡದ ನಾಯಕ ಅಕ್ರಮ್ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಯಂಗ್ಸ್ಟರ್ಸ್ ತಂಡದ ನಾಯಕ ದಯವಿಟ್ಟು ಬನ್ನಿ. ಕೆನರಾ ಯೂತ್ ಕೌನ್ಸಿಲ್ ಮೈದಾನದಲ್ಲಿ ಈ ದಿನ 3 ಪಂದ್ಯಗಳನ್ನ ಗೆದ್ದುಕೊಂಡು ಅದರಲ್ಲೂ ಫ್ರೆಂಡ್ಸ್ ಕೈಕಂಬ ಎಂಬ ತಂಡವನ್ನ, ಬಲಿಷ್ಠ ತಂಡವನ್ನ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಸೋಲಿಸಿ ನಮ್ಮ ಯಂಗ್ಸ್ಟರ್ಸ್ ಈಗಾಗಲೇ ಯಂಗ್ಸ್ಟರ್ಸ್ ಆಗಿ ಇಲ್ಲಿ ಆಗಮಿಸಿದ್ದಾರೆ, ಸೆಮಿಫೈನಲ್ಗೆ ಆಗಮಿಸಿದ್ದಾರೆ. ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತೀವಿ. ಅದೇ ರೀತಿ ಟಾರ್ಪಡೋಸ್ ಖಾನಾ ತಂಡದ ನಾಯಕ ಅಕ್ರಮ್ ರವರನ್ನ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಗ್ಲೋಬಲ್ ಇದರ ಅಧ್ಯಕ್ಷರಾದಂತಹ ಸಿವೈಸಿ ಗ್ಲೋಬಲ್ ಇದರ ಅಧ್ಯಕ್ಷರಾದಂತಹ ನಕೀಜ್ ರವರು ನಾಣ್ಯ ಚಿಮ್ಮಿಗೆಯನ್ನ ನಡೆಸ್ತಾ ಇದ್ದಾರೆ. ನಾಣ್ಯ ಚಿಮ್ಮಿಗೆಯನ್ನ ಟಾರ್ಪಡೋಸ್ ಖಾನಾ ತಂಡದ ಅಕ್ರಮ್ ರವರು ಗೆದ್ದುಕೊಂಡಿದ್ದಾರೆ. ಧನ್ಯವಾದಗಳು. ಆದಷ್ಟು ಬೇಗ ತಮ್ಮ ನಿರ್ಣಯವನ್ನ ಪ್ರಕಟಿಸಬೇಕು. ಮಾತ್ರವಲ್ಲ, ಪಂದ್ಯಾಕೂಟಕ್ಕೆ ಸಜ್ಜಾಗಿ ನಮ್ಮೊಂದಿಗೆ ಕ್ಷೇತ್ರ ರಕ್ಷಣೆಯನ್ನ ಆಯ್ದುಕೊಂಡಿದ್ದಾರೆ. 6 ಓವರಿನ ಪಂದ್ಯ, ಸೆಮಿಫೈನಲ್ 6 ಓವರಿನ ಪಂದ್ಯವಾಗುತ್ತದೆ. 1 ಓವರ್ ಅದರಲ್ಲಿ ಪವರ್ ಪ್ಲೇ ಆಗಿ ಪರಿಣಮಿಸುತ್ತದೆ. 6 ಓವರಿನ ಪಂದ್ಯ ಸೆಮಿಫೈನಲ್ ಪಂದ್ಯ. ಪಂದ್ಯಾಕೂಟವನ್ನು ವೀಕ್ಷಿಸಲು ರಿಲಯನ್ಸ್ ಯೂತ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾದ ಸೈಫ್ ರವರಿದ್ದಾರೆ. ರಾಯಲ್ ತಂಡದ ಓರ್ವ ಹಿರಿಯ ಸದಸ್ಯ ಮಾತ್ರವಲ್ಲ, ಓರ್ವ ಲೆಗ್ ಸ್ಪಿನ್ ದಾಳಿಗಾರ ಮನ್ಸೂರ್ ರವರಿದ್ದಾರೆ. ಅದೇ ರೀತಿ ಟಾರ್ಪಡೋಸ್ ಖಾನಾ ತಂಡದ ಓರ್ವ ಹಿರಿಯ ಸದಸ್ಯ ಮಾತ್ರವಲ್ಲ, ಟಾರ್ಪಡೋಸ್ಗೆ ಬಹಳಷ್ಟು ನೆರವು ನೀಡುವಂತಹ ಶರೀಫ್ ಖಾನಾ ಇವರಿದ್ದಾರೆ. ಅಬ್ದುಲ್ ರಹೀಂ ರವರಿದ್ದಾರೆ, ಶರೀಫ್ ರವರಿದ್ದಾರೆ. ಆಜಾದ್ ತಂಡದ ಓರ್ವ ಶರೀಫ್ ರವರಿದ್ದಾರೆ. ಮಾತ್ರವಲ್ಲ, ಕೆನರಾ ಯೂತ್ ಕೌನ್ಸಿಲ್ ಇದರ ಮಾಜಿ ಅಧ್ಯಕ್ಷರಾದ ಹೈದರ್ ಬದ್ರಿಯಾರ್ ಅವರಿದ್ದಾರೆ. ನಮ್ಮ ಕೆನರಾ ಯೂತ್ ಕೌನ್ಸಿಲ್ ತಂಡದ ಹಿರಿಯ ಓರ್ವ ಯಶಸ್ವಿ ನಾಯಕ ಐಡಿಯಲ್ ಶರೀಫ್ ರವರಿದ್ದಾರೆ. ಇವರೆಲ್ಲರ ಸಮಕ್ಷಮದಲ್ಲಿ ಈಗ ಸೆಮಿಫೈನಲ್ ಪಂದ್ಯ ಇಲ್ಲಿ ಕಾಣಲಿಕ್ಕಿದೆ. ಈ ಮೈದಾನ ಬಹಳ ಒಂದು ಯಶಸ್ವಿಯಾದ ಮೈದಾನ. ಬಹಳಷ್ಟು ವರ್ಷಗಳಿಂದ ಕ್ರಿಕೆಟ್ಗೆ ಬಹಳಷ್ಟು ಸಹಕಾರ ನೀಡುತ್ತಾ ಬಂದಿರುವ ಈ ಮೈದಾನದಲ್ಲಿ ಇಂದು ಕೆನರಾ ಯೂತ್ ಕೌನ್ಸಿಲ್ ತಮ್ಮ 40ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ದ್ವಿತೀಯ ಸೆಮಿಫೈನಲ್ ಪಂದ್ಯವನ್ನ ಇಲ್ಲಿ ಈಗ ಪ್ರಾರಂಭಿಸಲಿಕ್ಕಿದೆ. ಸೆಮಿಫೈನಲ್ ಪಂದ್ಯಕ್ಕಾಗಿ ಟಾರ್ಪಡೋಸ್ ಖಾನಾ ಹಾಗೂ ಯಂಗ್ಸ್ಟರ್ಸ್ ಕಾಟಿಪಲ್ಲ ಇವರು ಸೆಮಿಫೈನಲ್ ಪಂದ್ಯವನ್ನ ಇಲ್ಲಿ ಆಡ್ಲಿಕ್ಕಿದ್ದಾರೆ. ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡು ಟಾರ್ಪಡೋಸ್ ಮೊದಲು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿತ್ತು. ಅದೇ ರೀತಿ ಯಂಗ್ಸ್ಟರ್ ಈಗಾಗಲೇ ಎ ಮೈದಾನದಲ್ಲಿ, ಸಿವೈಸಿ ಮೈದಾನದಲ್ಲಿ ಬಲಿಷ್ಠ ಫ್ರೆಂಡ್ಸ್ ಕೈಕಂಬ ತಂಡವನ್ನು ಸೋಲಿಸಿ ಈಗಾಗಲೇ ಅವರು ಸೆಮಿಫೈನಲ್ಗೆ ಆಗಮಿಸಿದ್ದಾರೆ. ಸಿವೈಸಿ ಎಂದು ಖ್ಯಾತಿ ಪಡೆದಿರುವ ತಂಡ ಕೆನರಾ ಯೂತ್ ಕೌನ್ಸಿಲ್ 40 ವರ್ಷಗಳ ಪಯಣವನ್ನು ಪೂರೈಸಿ ಸಂಭ್ರಮ ಪಡೆಯುತ್ತಿರುವ ಯೂತ್ ಕೌನ್ಸಿಲ್. ಕ್ರೀಡೆ, ಆರೋಗ್ಯ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ರಂಗದಲ್ಲೂ ಸೇವೆ ಸಲ್ಲಿಸಿ ಬಡವ ಬಲ್ಲಿದ ಮೇಲು ಕೀಳು ಭೇದವ ತೋರದ ನಮ್ಮ ಸಿವೈಸಿ. ಬನ್ನಿಗೆರೆ ಒಂದು ಗೂಡುವ ಸಿವೈಸಿಯ ಗೀತೆ ಹಾಡುವ, ಹಾಡು ಹಾಡುತ್ತಾ ನಾವು ಕುಣಿಯುವ
back. Thank you very much, Abdul Samad Katipalla, and very good melodious title song of CYC Katipalla. CYC ಕಾಟಿಪಳ್ಳ ಎಂದು ಪ್ರಖ್ಯಾತಿಯನ್ನು ಪಡೆದಿರುವ ಕಾಟಿಪಳ್ಳದ ಪ್ರತಿಷ್ಠಿತ ಸಮಾಜ ಸೇವಾ ಸಂಘಟನೆಯಾದ ಕೆನರಾ ಯೂತ್ ಕೌನ್ಸಿಲ್ ಈಗ 40ನೇ ವಾರ್ಷಿಕೋತ್ಸವ ಜನರ ಸೇವೆಯಲ್ಲಿ ತೃಪ್ತಿ ಕಾಣುವ ನಮ್ಮ ನಾಡಿನ ಹಿತೈಷಿ. ಆಟದಲ್ಲಿ ಜನ್ಮ ತಾಳಿದ ಸಂಘಟನೆ CYC ಯುವಕ ಮಿತ್ರರ CYC ಜನರ ಸೇವೆಯಲ್ಲಿ ತೃಪ್ತಿ ಕಾಣುವ ನಮ್ಮ ನಾಡಿನ ಹಿತೈಷಿ. ಆಟವಾಡುತ್ತಾ ಯುವಕರನ್ನು ಸಂಘಟಿಸುತ್ತಾ ಸಮಾಜ ಸೇವೆಯ ಮಾಡುತ್ತಾ ಬಡವರ ಮುನ್ನಡೆಸುತ್ತಾ ಆಟವಾಡುತ್ತಾ ಯುವಕರನ್ನು ಸಂಘಟಿಸುತ್ತಾ ಸಮಾಜ ಸೇವೆಯ ಮಾಡುತ್ತಾ ಬಡವರ ಮುನ್ನಡೆಸುತ್ತಾ ಶಿಕ್ಷಣದ ಚಿಂತನೆ ಉಚಿತ ಪುಸ್ತಕ ವಿತರಣೆ ಆಹಾರ ಕಿಟ್ಟು ಹಚ್ಚುತ್ತಾ ಹೊಟ್ಟೆಯ ಪೋಷಣೆ CYC ಕಾಟಿಪಳ್ಳದ CYC ಆಟದಲ್ಲಿ ಜನ್ಮ ತಾಳಿದ ಸಂಘಟನೆ CYC ಯುವಕ ಮಿತ್ರರ CYC ಜನರ ಸೇವೆಯಲ್ಲಿ ತೃಪ್ತಿ ಕಾಣುವ ನಮ್ಮ ನಾಡಿನ ಹಿತೈಷಿ. ಈ ನಿರ್ಣಾಯಕ ಪಂದ್ಯದ ತೀರ್ಪುಗಾರರಾಗಿ ಕೆನರಾ ಯೂತ್ ಕೌನ್ಸಿಲ್ ತಂಡ ಓರ್ವ ಹೆಮ್ಮೆಯ ನಾಯಕ, ಬಹಳಷ್ಟು ಪ್ರಶಸ್ತಿಗಳನ್ನ ತೆಗೆದುಕೊಟ್ಟ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಎಂದೂ ಮರೆಯದ ಓರ್ವ ನಾಯಕ ಶರೀಫ್ ಐಡಿಯಲ್ ಹಾಗೂ ಕೆನರಾ ಯೂತ್ ಕೌನ್ಸಿಲ್ನ ಓರ್ವ ಮಾಜಿ ಅಧ್ಯಕ್ಷನಾಗಿ ಕೆನರಾ ಯೂತ್ ಕೌನ್ಸಿಲ್ ತಂಡದ ಓರ್ವ ಅತ್ಯುತ್ತಮ ಲೆಗ್ ಸ್ಪಿನ್ನರ್ ಆಗಿ ನಮ್ಮೊಂದಿಗೆ ಕಂಗೊಳಿಸಿದ ಆಸಿಫ್ ಅವರು ಪಂದ್ಯದ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ ತೀರ್ಪುಗಾರರಾಗಿ. ಅದೇ ರೀತಿ ಅಂಕಿಅಂಶ ಬರಹಗಾರರಾಗಿ ಸಜ್ಜಾದ್ ರವರಿದ್ದಾರೆ. ಅದೇ ರೀತಿ ವೀಕ್ಷಕರನ್ನ ಕೊಠಡಿಯಲ್ಲಿ ಸತೀಶ್ ಹಾಗೂ ಗೋಪಿ ಮುಂದುವರಿಸಲಿಕ್ಕಿದ್ದಾರೆ. Thank you very much, Abdul Samad. Straight away they're coming to the semi-final of this most prestigious cricket tournament. And the first delivery, the batsman trying for the reverse sweep but not quite able to make a contact with the bat. It's going to be a leg bye. The first run comes up in the form of leg bye for youngster Katipalla. Of course, youngster Katipalla, they played their matches in B pool, and they are now playing against Torpedoes Kana. It's going to be a very good match because the two teams played a very good game of cricket coming into the semi-final, so that we are expecting some good batting. This time good battle, and this time lovely delivery there from the bowler. Mujib is knowing for his face, and his bowler such a quicker delivery in the negation. Batsman shuffling across the line of the delivery and exposing his leg stump, and the bowler did a trick here to bowling little bit around the leg of the batsman, and batsman missed the ball hitting the stumps. The first wicket of youngster Katipalla are back onto pavilion. So Naufal is a batsman, is back onto pavilion. I request extra player from youngster Katipalla, please report here, commentary box. Suhail is a new batsman, just came into middle. The shackling start here for youngster Katipalla. They lost their first wicket. Now Mujib is in good form, bowling away from us. Right, above the wicket, beautifully bowled. One more quicker delivery in the negation. Batsman looking for the single, and they completed. Both the runs came in the form of leg byes. Sharif is the umpire signaling towards our scorer. So 2 runs for youngster in the first over. Mujib, right, over the wicket bounce. This time reverse sweeping that one. Getting the placement right in the negation. Running hard, looking for the second, and they made it quite easily in the end.
The couple of runs here for batsman Harris. Harris off the mark with that couple of runs, and Mujib has again back to his bowling mark. Right over the gate, beautifully bowled. The batsman lost his bat from the hand. Bat is slipping out of his hand. Leg by call by umpire. So one more addition to total, and with that single scoreboard moves on to 5 on the board for the loss of 1 wicket. Going to be a very good match actually between these two teams. Both the teams has got some good players in their side. Torpedoes Khan, after defeating ninth block, another ninth block, they're looks very confident. And what a great innings played there by Anil. Excellent all-round performance from him. Bowled a very good 2 overs. Then he came to bat as an opener batsman for the side. And he played how very good innings of 12 runs from his bat, and he's deserved the man of the match in the previous match against Nazam ninth block. Onye number. Straight away coming back to these teams, Torpedoes Khana, of course one of the best team in Suratkal, and in present cricket, a youngster Katipala also they got a very good history of winning some big titles. It's not an easy job in a Group B to coming into the semi-final, and after the great performance they came into the semi-final, and it's going to be a very good match between these two teams. After this semi-final there will be a exhibition match. Certainly it's going to be entertainment for the spectators to watch their favorites. After that is going to be a mega final of this most prestigious cricket tournament, KYC Champions Trophy 2021, and Canara Youth Council registered Katipala in association with the CYC and Global, organizing such a wonderful cricket tournament here in this school ground. This time extra bounce, batsman completely beaten. They're going for the single here in the form of bye. One more addition. So 6 runs coming from that first over. Equal battle is on. Torpedoes Khana, they got 1 wicket. At the same time, youngster Katipala, they got 6 runs. So 5 overs remaining. And out of 5 overs, wait and see how many runs they will going to score. So news from Mangalore. There will be a big final is going between Young Friends versus Vishal Kodikal, 30 overs format of the games. It's a 2 innings match. After getting 23 runs first innings lead, then Vishal Kodikal set a target of 62 to win the match for Young Friends Urva. And wait and see can Young Friends Urva going to chase those runs or not. Here is Dilip is introduced from the commentary box, and Sohail is a striker. Harris led by correction. A deep backward square like deep mid wicket, deep long on the 3 fielders in the deep in the onside region. The first ball looks like the evening warm-up delivery from Dilip. So on extra comes a fear for youngster Katipala. Scoreboard moves on to 7. Deep long off and deep extra cover fielders in the offside region. Nicely turns that one down to the mid wicket region. They're running hard, looking for the second. In comes a throw from the deep. A chance of run out, and is gone. That's the end of Sahil's innings. Suhail's innings tried to take an extra run for the misfield, but good backup from the fielder in the deep, picking the ball in the left hand, picks it and returns that one very quickly to the hands of bowler, and bowler Dilip making no mistake at all, taking that ball in the off volley, the throw from the off volley, collects the ball very quickly, and
makes a run out. The second wicket of youngster Katipalla back into pavilion. The youngsters, the young guns of youngster Katipalla. Wait and see how well they manage to play the remaining overs of Torpedoes Kana. Torpedoes Kana, they came to this tournament as a favorite of winning the tournament. Of course, Till Meligant also they got into this tournament as a favorite, but another ninth block, played a fantastic game of cricket to defeat Team Elegant. Here is Dilip again, right arm over the wicket balls, going for the expansive drive, missed it completely. Even wicketkeeper fails to collect the ball. And no signal. Yes, it is a leg by. Ball is little bit deviating, changing the direction after hitting the leg of the batsman Harris, and they completed a single. Naushad. Here is Dilip again. Sensible batting, absolutely sensible batting there from Naushad. You cannot neglect the singles in even a small format of the games. Rotation of strike is so important. And Naushad nicely coming into the line of the lead, pushing the ball, gentle push down to short cover. And he picked up a single. Scoreboard moves on to 10 double figure. This time again, the batsman not able to find the gap. Even he didn't got enough timing behind that stroke. So score remains on 10 for the loss of 2 wicket. Last 2 deliveries left in this over of Dilip. Bowling a 5th time in this over away from us. Right arm over the wicket, and straight away the batsman played that reverse quite well. Harris, he picked up a single, and scoreboard moves on to 11 on the board. The very slow cricket is going on here. The runs are coming in the form of singles, and rightly so, because the bowlers of Torpedoes Kana is not really giving any chance for the batsman. This is a beautifully played. That was a nice looking flick shot there from Naushad. Beautifully played. Little bit sharply across the line of the delivery, and the roll of the wrist comes into play to pick the single. Then with that single, scoreboard moves on to 12 on the board of completion of over number 2. 2 overs completed. It's 12 for the loss of 2 wickets. So run rate exactly 6 runs per over. Very interesting to see that how many runs is going to be enough for Torpedoes Kana. After winning the toss, Torpedoes are elected to field first, because they had chased down the runs in the previous match. Even they lost the toss, but Nazar ninth block, they are asked to field first, Torpedoes Kana, and Torpedoes Kana winning that match quite easily in the end. This time Naushad try to steer that one in the offside region, but not quite able to make a contact with the bat. The wicketkeeper behind the stump did the rest, and there is no possibility of any run. Mujib bowls, and this time opportunity of run out directed required. The bowler missed the stumps, but the batsman also long for across when he was completing that quick single. Naushad is passing the stumps, non-strikers, and so no opportunity of second run. They have to settle for the single, and the scoreboard moves on to 13 on the board. Here is again, they're going for the single. Chance of run out there. Again they missed out. These two batsmen running very quickly. This time Anil is in the picture. Opportunity of run out, missed out. Good running between the wicket, especially the Naushad who is running towards the danger end. And I think Harris looks like a little bit tired. Why not? Because they played continuous matches. Might be it was a 4th match for youngster. Not an easy job. Running very quickly. The 2 runs, they run very quickly between the wicket. The scoreboard moves on to 15 on the board for the loss of 2 wicket. Equal battle is on. Here is Mujib again. Abhimatha beautifully reverse sweeping that one, but protection there in the deep. Of course, he wanted to play that one a little bit squarer, but because of that, the direction of the ball is almost in the middle and off stump, so that he has to play that one down to deep cover region for a single. With that single, scoreboard moves on to 16 on the board for the loss of 2 wicket. Again, Naushad is very good in picking up the singles. This time, Sadaqatullah trying for the run out in the non-strikers end, and
One more single is added to total. Last ball remaining in this over. 17 on the board. 17 ball bowled. The last time in this ball is in the air. Chance here for Sadaqatullah to take the catch. He takes that very easily, straightforward catch. End of Harris innings. The wicket number 3 of youngster Khatipalla are back into pavilion. 17 for the loss of 3 wicket. 3 overs completed, and wait and see how many runs they will going to score in the remaining 3 overs. It's going to be very interesting. And before the next over will going to commence, it's time to ask Mr. Gopi to take over the microphone in our national language Hindi. And Gopi, it's 18 balls, 17 runs. Almost looks like youngster Khatipalla. They have got certain game plan in their mind. They wanted to get at least 30 plus runs on the board if it goes on to pick the runs in a similar fashion, because they're not really looking for the big shot. Quite understandable, because Torpedoes Canara, they've got a fantastic bowling department. They're not giving any chance for the batsman to go for the big shot. I think it was a good strategy implemented by the youngster Khatipalla batsman to rotating the strike. They got 17 runs, and if they have any wickets in hand, they can go for the big shot for the last final over, so that they can accelerate run rate in the final over. ಸತೀಶ್ ಒಂದು ನಿಮಿಷ. ನಮ್ಮ ಈ ಕೆನರಾ ಯೂತ್ ಕೌನ್ಸಿಲ್ ಪ್ರಸ್ತುತಪಡಿಸ್ತಾ ಇರುವ ಈ ಒಂದು ಅದ್ದೂರಿಯ ಕ್ರಿಕೆಟ್ ಕೂಟಕ್ಕೆ ನಾವು ಬಹಳ ಆದರಪೂರ್ವಕವಾಗಿ ಅವರ ಮನೆಗೆ ಹೋಗಿ ಒಂದು ಆಮಂತ್ರಣವನ್ನು ಕೊಟ್ಟಿದ್ವಿ. ನಮ್ಮ ಓರ್ವ ಹಿರಿಯ ಸದಸ್ಯ ಶರೀಫ್ ನಮ್ಮ ಜೊತೆಗಿದ್ದಾರೆ. ಅವರು ಆಡ್ತಾ ಇದ್ದ ಕಾಲದಲ್ಲಿ ಆಫ್ ಸೈಡ್ಗೆ ಎಷ್ಟೊಂದು ರಭಸವಾಗಿ ಹೊಡಿತಾ ಇದ್ರಂದ್ರೆ ನಮಗೆ ಪ್ರೇರಣೆಯಾಗಿದ್ರು ಆ ದಿನ. ಇಂದು ಶರೀಫ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆದರವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿ ಬಹಳ ದೂರದ ಗುತ್ತಕಾಡು, ಕಿನ್ನಿಗೋಳಿ ಗುತ್ತಕಾಡಿನಿಂದ ನಮ್ಮ ಬಹಳ ಆತ್ಮೀಯರಾದ ಗುತ್ತಕಾಡು ಮೊಹಮ್ಮದ್ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. धन्यवाद। और जहां तक सवाल है सतीश, बिल्कुल सही बात आपने फरमाया। स्ट्राइक रोटेट इस वक्त करनी चाहिए यंगस्टर खाटीपल्ला के बल्लेबाजों को, क्योंकि टॉर्पेडोज खाना के पास तो गेंदबाजी का डिपार्टमेंट है। उस डिपार्टमेंट के खिलाफ बल्लेबाजी करना है तो उन्हें यहां पर हर गेंद पर रन बटोरना होगा। इस बीच ये विकेट यहां पर गिर चुका है। रिवर्स शॉट खेलने के प्रयास में अपना विकेट खो चुके हैं इस वक्त। 918 रनों के ऊपर चौथा विकेट गिर चुका है यहां पर यंगस्टर काटीपल्ला का। और जहां तक सवाल है, कम से कम 35 का आंकड़ा इस वक्त पार करना होगा यंगस्टर काटीपल्ला के बल्लेबाजों को, अगर उन्हें एक चुनौती भरा स्कोर यहां पर खड़ा करना है तो टॉर्पेडोज खाना के खिलाफ। और जहां तक सवाल है, 6 रन रिकॉर्ड रन रेट्स अगर रहे या फिर उससे ज्यादा रिकॉर्ड रन रेट अगर वो रखे टॉर्पेडोज खाना के सामने, तो कुछ हद तक दबाव टॉर्पेडोज खाना के सशक्त बल्लेबाजी के लाइनअप पर आ सकता है। देखते हैं क्या होता है। बचे हुए गेंदों में, बचे हुए ओवर्स में कितने रन बटोर पाते हैं यंगस्टर काटीपल्ला के बल्लेबाज, देखना पड़ेगा। 333 नंबर की जर्सी पहने हुए नए बल्लेबाज इस वक्त क्रीज पर मौजूद, और वो इस वक्त सामना करेंगे अनिल की गेंदों का। और गेंदबाज इस वक्त तैयार, दाहिने हाथ ऊपर तक विकेट गेंदबाजी करते हुए दाहिने हाथ के बल्ले के लिए शाकिर बल्लेबाज इस वक्त बल्लेबाजी करते हुए। यह गेंद ड्राइव किया शाकिर ने बैक टू द बॉलर की दिशा में, लेकिन फॉलो थ्रू में मिसफील्ड, और इस बीच 1 रन का इजाफा यहां पर हो चुका है। और 1 रन के इजाफे के साथ स्कोर बढ़कर पहुंच चुका है 19 रन 4 विकेट के नुकसान पर। शाम का वक्त 4:45 बज चुके हैं। धूप का प्रकोप काफी हद तक कम हो चुका है, लेकिन सूरज का अस्तित्व अभी भी मौजूद अपने नीलाकाश के बाईं ओर समंदर की ओर अपना सफर इस वक्त तय कर चुका है। और इस ढलते हुए वक्त के साथ साथ रोशनी भी इस मैदान पर कम होती दिखाई देती। विकेट को उठाना इस वक्त लॉन्ग ऑफ की दिशा में, नॉट मोर देन अ सिंगल, और इस 1 रन के साथ स्कोर बढ़कर पहुंच चुका है 20 रनों पर 4 विकेट के नुकसान पर। रन्स अभी भी सिंगल्स के रूप में बनते हुए, और निस्संदेह चंद करारे स्ट्रोक्स इस वक्त लगाने होंगे उनके बल्लेबाजों को, अगर उनके अपने रन की गति को, अपनी टीम के रन की गति को एक्सेलरेट करना है तो ऑफ स्टंप से बाहर की ओर निकलते हुए इस बीच। और 1 रन का इजाफा 22 के रूप में यहां पर हो चुका है, और 22 रन के साथ स्कोर बढ़कर पहुंच चुका है 21 रनों पर 4 विकेट के नुकसान पर। जबकि चौथा ओवर उनकी पारी का यहां पर फेंका जाता हुआ अनिल एक बार फिर से तैयार, दाहिने तो बढ़ता विकेट इस वक्त गेंदबाजी करते हुए दाहिने के बल्लेबाज के लिए। ये गेंद रिवर्स शॉट गेंद को खेलना चाहा, लेकिन मिडल ऑफ द बैट गेंद को कनेक्ट नहीं कर पाए। पॉइंट पर गेंद पहुंची, जहां पर गेंद को फील्ड कर लिया गया, और इसी के साथ ओवर नंबर
4 की समाप्ति हो चुकी है, 22 रन बन चुके हैं 4 विकेट के नुकसान पर 4 ओवर के मुकम्मल यानी समाप्ति के बाद. सो आफ्टर कंप्लीशन ऑफ 4 ओवर्स youngster Katipalla still searching for the right track. 22 runs they scored with exactly 5.5 runs per over for losing 4 wicket, and now in overall calculation it's going to be 2 overs remaining in their innings. तो पांचवा ओवर इस वक्त शुरू होता हुआ और पांचवा ओवर इस वक्त शुरू करते हुए गेंदबाज दाहिने हाथ के गेंदबाज और गेंदबाजी शुरू करते समय उन्होंने नॉन स्ट्राइक रन बल्लेबाज से हस्त लागू किया, हाथ मिलाया और कुछ कहा और यहां पर हाथ मिलाने के बाद वो अपने गेंदबाजी के मार्क पर यहां पर आ चुके हैं. दाहिने हाथ ओवर द विकेट ओवर की पहली गेंद, ये गेंद लेग स्टंप पर आती है, लेकिन कौन साइड पर मोड़ना चाहा, मिडल ऑफ द बैट कनेक्शन नहीं, 1 रन का इजाफा यहां पर हो चुका है. ಕೆನರಾ ಯೂತ್ ಕೌನ್ಸಿಲ್ ಇದರ ಓರ್ವ ಮಾಜಿ ಸದಸ್ಯರಾಗಿ ಕೆನರಾ ಯೂತ್ ಕೌನ್ಸಿಲ್ ತಂಡದ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಜೊತೆಗಿರುವ ಶ್ರೀಯುತ ಜುಬೇರ್ ರವರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. तो यहां पर अगली गेंद, इस बार गेंद को खेला एक्स्ट्रा कवर पर, रन के लिए दौड़ पड़े और इसी के साथ बल्लेबाज का विकेट यहां पर गिर चुका है. जोखिम भरा रन चुराने का प्रयास भुगतान उन्हें करना पड़ा और पांचवा विकेट यहां पर गिर चुका है, जबकि स्कोर है 23 रन. 23 फॉर द लॉस ऑफ 5 विकेट. ये श्रृंखला एक बेहतरीन लाइव टेलीकास्ट इस वक्त की जा रही है जनमत ग्रुप के जरिए यूट्यूब पर और निस्संदेह माफ कीजिए अभिमत ग्रुप के द्वारा ये श्रृंखला लाइव टेलीकास्ट इस वक्त की जा रही है यूट्यूब पर और निस्संदेह अभिमत एक बेहतरीन लाइव कवरेज यहां पर उनके ग्रुप रखते हुए यूट्यूब पर. तो जहां पर सवाल है इस मैच का, तो अभी भी कसी हुई गेंदबाजी का प्रदर्शन जारी गेंदबाजों द्वारा. टॉर्पेडोस काना के गेंदबाज इस वक्त एक बेहतर लेंथ और लाइन के साथ गेंदबाजी करते हुए, गेंदबाज एक बार फिर से तैयार, अच्छी गेंद, आई थिंक इज गॉट अ डिफ्लेक्शन ऑन दैट, इज गॉट अ निक ऑन दैट, लेकिन आखिरी मौके पर गेंद विकेट कीपर के हाथों से छूटती हुई और गेंद सीधे पहुंची विकेट कीपर के हाथों में, रन से बल्लेबाज को नहीं मिलेगा. तो हम निस्संदेह शुक्रगुजार है अभिमत ग्रुप का जो एक बेहतरीन लाइव टेलीकास्ट यहां पर दे रहे हैं यूट्यूब पर और दूर दूर तक इस श्रृंखला का इस वक्त यूट्यूब पर मुआयना करते हुए क्रीड़ा प्रेमी, और ये बात ये दर्शाता है कि अंडरआर्म क्रिकेट ना सिर्फ यहां पर बल्कि दूर दूर तक कितनी जनप्रियता रखता है. ये गेंद हल्के से गेंद को इस वक्त स्टीयर करना चाहता है, एक्स्ट्रा बाउंस गेंदबाज के लिए. अगले मौके पर टॉपेज पर गेंद टकराई जरूर, लेकिन पॉइंट पर जब तक गेंद पहुंचे बल्लेबाज के पास मौका था 1 रन प्राप्त करने का. 24 ಈಗಾಗಲೇ ಈ ನಮ್ಮ ಕ್ರಿಕೆಟ್ ಕೂಟವನ್ನ ವೀಕ್ಷಿಸಲು ಸುರತ್ಕಲ್ ಬ್ಲಾಕ್ ಕಾಂಗ್ರೆಸ್ ಇದರ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂತಹ ಹಿದಾಯತ್ ಅವರು ಆಗಮಿಸಿದ್ದಾರೆ. ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್ ಸರ್. तो यहां पर रन आउट हो चुका है, 1 रन छूट चुका है और अंतिम गेंद पर रन आउट हो चुका है. 25 रन 5 विकेट के नुकसान पर और कुल मिलाकर 5 ओवर की समाप्ति यहां पर हो चुकी है. 5 overs completed, 25 for the loss of 6 wickets now, and still the batsmen of youngster Katipalla are searching for the right track. So now last over remaining in their innings, अंतिम ओवर बाकी. एक बेहतरीन क्रिकेट श्रृंखला सीवाईसी चैंपियंस ट्रॉफी 2021-2021 जिसका शानदार तरीके से आयोजन किया है कैनरा यूथ काउंसिल रजिस्टर्ड काटीपल्ला सीवाईसी ग्लोबल, इनके सहभागित्व में अपने 40वें वर्षगांठ पर द सेलिब्रेशन ऑफ देयर 40th ईयर और निस्संदेह एक बेहतरीन क्रिकेट श्रृंखला, एक बेहतरीन लाइव कवरेज और एक बेहतरीन क्रिकेट हमें यहां पर देखने को मिल रहा है इस ढलते हुए शाम में. दर्शकों से मैदान लगभग भर चुका है. द्वितीय सेमीफाइनल मैच इस श्रृंखला का यहां पर खेला जाता हुआ आज इस श्रृंखला के मेगा फाइनल के बाद भव्य समारंभ यहां पर होगा और क्लोजिंग सेरेमनी जिसे अंग्रेजी में कहते हैं, और इस क्लोजिंग सेरेमनी यानी समारंभ में कई राजकीय घटानुघटी अतिरथी महारथी और कई बड़े इंडस्ट्रियलिस्ट बिजनेसमैन यहां पर हिस्सा लेंगे मुख्य अतिथि के रूप में और इस समारंभ की इस क्लोजिंग सेरेमनी की शोभा को और बढ़ाएंगे. तो जहां तक का सवाल है यहां पर अंतिम ओवर शुरू होता हुआ यूजिंग हिज फीट एंड लॉस्ट हिज विकेट.
कदमों का इस्तेमाल न करते हुए आगे निकले, लेकिन यहाँ पर गेंद को कनेक्ट करने में असफल। वाइड का इशारा और एक रन यहाँ पर जुड़ चुका है, एक विकेट भी गिर चुका है। 26 for the loss of 6 wicket in the over number last in progress. ಗಾಯದಲ್ಲಿ ಒಂದು ವಿನಂತಿ, ಇನ್ನು 2 ಪಂದ್ಯ ಕಾಣಬೇಕಾಗಿದೆ. ಒಂದು ನಮ್ಮ ಪರಿಸರದ ಶಾಸಕರಾದ ಮಾಜಿ ಶಾಸಕರಾದ ಶ್ರೀಯುತ ಮೊಯ್ದೀನ್ ಬಾವಾ ರವರ ಬಳಗ ಹಾಗೂ ಸಿವೈಸಿಯ ಕಣ್ಮಣಿ ಹುಸೈನ್ ಕಾಟಿಪ್ಪಲ್ಲ ಅವರ ಬಳಗದ ಜೊತೆಗೆ ಒಂದು ಪಂದ್ಯ ಇಲ್ಲಿ ಕಾಣಬೇಕು. ಅದರ ನಂತರ ನಮ್ಮೆಲ್ಲರನ್ನ ಮೈ ನವಿರೇರಿಸುವಂತಹ ಫೈನಲ್ ಕಾಣಬೇಕು. ಇದನ್ನ ಮನಗಂಡು 2 ತೀರ್ಪುಗಾರರು ಆದಷ್ಟು ಬೇಗ ಈ ಪಂದ್ಯವನ್ನ ಮುಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೆ. और यहाँ पर गेंदबाज तैयार, हारून बाएं हाथ राउंड द विकेट गेंदबाजी, 1 रन इस बीच मिल नहीं सकता, मेरे हिसाब से आउट हो चुका है। 26 for the loss of 7 wickets, 8 wickets in fact, 26 for the loss of 8 wickets, and now youngster Katipalla are struggling. तो नए बल्लेबाज नंबर 10 बल्लेबाज सईफ इज नाउ कम्स आउट टू द मिडल एज अ नंबर 10 बैट्समैन, और सईफ के लिए एक यहाँ पर उपहार है, एक इनाम घोषित किया गया। अगर सईफ छक्का लगाते हैं तो हर छक्के के लिए 2000 रुपए का नकद पुरस्कार उन्हें यहाँ पर दिया जाएगा। He'll be rewarded by 2000 for every 6। और ये इनाम घोषित किया है जनाब शवाज रूफटेक इन्होंने, और देखना यह है कि उस 2000 रुपए का नगद पुरस्कार क्या वो प्राप्त कर पाते हैं छक्का लगाने के बाद। और गेंदबाज इस वक्त तैयार, हारून इस वक्त गेंदबाजी आगे बढ़ाते हुए बाएं हाथ इस बार लेग स्टंप से बाहर की ओर गेंद निकलती हुई राउंड द विकेट, गेंद को फेंका था डाइविंग, और इसी के साथ यह विकेट गिर चुका है। बेहतरीन वर्क इस वक्त किया था विकेट कीपर ने, गेंद को फील्ड करते तुरंत डाइविंग लगाते हुए विकेटों पर उन्होंने गेंद को निशाना दागा, और निस्संदेह गेंद विकेटों पर फेंकते समय उनका संपूर्ण शरीर हवा में रहा था, और इस वजह से ये विकेट नंबर 9 रनआउट के रूप में गिर चुका है। 5000 रुपए हर छक्के के लिए। जुनैद को या सईफ को? सईफ आउट हुआ। जुनैद को इस वक्त नंबर 11 बल्लेबाज, और 5000 रुपए का नगद पुरस्कार उन्हें घोषित किया गया है हर छक्के के लिए। और निस्संदेह 5000 घोषित करने वाले महारथी, जिनका नाम मैं जिक्र करना यहां पर नहीं चाहूंगा क्योंकि उन्होंने कहा है, तो इस वक्त जहां तक सवाल है 5000 रुपए का इनाम, और इस बार यह गेंद लेग स्टंप से बाहर की ओर निकलती हुई, और इस बीच सही गेंद घोषित, हालांकि वाइड का इशारा किया था बल्लेबाज ने, अंपायर ने नहीं, तो इस वजह से सही गेंद घोषित है, और स्कोर इस वक्त रुक चुका है। और इस बीच बाएं हाथ राउंड द विकेट, ये गेंद अच्छी गेंद थी, इस वक्त रन के लिए दौड़ पड़े, अंतिम विकेट मैदान पर, अपना विकेट को बाल इस वक्त बचाने में सफल। 26 2 गेंदें बाकी, 26 for 9 नाउ, और अंतिम दूसरी गेंद लेकर तैयार, 5वीं गेंद इस ओवर में बाएं हाथ के गेंदबाज, ये गेंद इस बार गेंद कौन साइड पर हो मुड़ना चाहा, विकेट कीपर ने जैसे ही देखा कि गेंद को अपने हाथों से फील्ड नहीं कर सकते, अपने पैरों के जरिए गेंद को उन्होंने ढकेला, लेकिन बल्लेबाज इससे पहले 1 रन पूर्ण कर चुके थे। अंतिम गेंद, द लास्ट बॉल ऑफ द इनिंग्स इज नाउ कमिंग अप, 27 for 9 फॉर यंगस्टर काटीपल्ला। अंतिम बल्लेबाज अंतिम गेंद का सामना करने के लिए तैयार, उनकी पारी का बाएं हाथ राउंड द विकेट, गेंदबाज हारून गेंदबाजी करते हुए, ये गेंद इस बार गेंद को उछाला है लॉन्ग ऑन पर, फील्डर गेंद के नीचे आते हुए, और इसी के साथ ठीक 6 ओवर में उनकी
पारी यहाँ पर सिमट गई 27 रनों पर. They were bowled out for 27 in their exactly in their 6 overs, and now the target for Torpedoes Khana is 28 with the average of exactly 4.66 runs per over. They have to score in the stipulated 6 overs with the help of 10 wickets. The present equation for them to qualify for the mega final of this competition. 28 रनों का लक्ष्य, 28 द टारगेट. और देखना यह है कि टोरपेडोस खाना के बल्लेबाज इस 28 रनों के मंजिल तक, लक्ष्य तक पहुंच पाते हैं नहीं. उनकी पारी की शुरुआत चंद लम्हों बाद यहां पर होगी. तब तक एक छोटा सा ब्रेक लेंगे और छोटे से ब्रेक के बाद हम आपके सामने उपस्थित होंगे मेरे काबिल दोस्त सतीश के साथ अंग्रेजी में, जब टोरपेडोस खाना की पारी की शुरुआत होगी. एंड नाउ इट्स टाइम फॉर ब्रेक. थैंक यू. ಕ್ರೀಡಾಭಿಮಾನಿಗಳಲ್ಲಿ ಒಂದು ವಿನಂತಿ, ನಾವು ನಮ್ಮೂರಿನ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಇದರ ಬಹಳಷ್ಟು ಹಿರಿಯ ಸದಸ್ಯರನ್ನ ಈ ಒಂದು ಇಂದಿನ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸಿದ್ವಿ. ದಯವಿಟ್ಟು ನಮ್ಮ ಹಿರಿಯ ಸದಸ್ಯರು ಯಾರಾದರೂ ದೂರ ನಿಂತಿದ್ದಲ್ಲಿ ದಯವಿಟ್ಟು ಅವರು ಮುಖ್ಯ ವೇದಿಕೆ ಕಡೆ ಬರಬೇಕು. ಅವರನ್ನ ಅವರ ಮುಖವನ್ನು ನಮಗೆ ತೋರಿಸಬೇಕು ಎಂದು ಈ ಮೂಲಕ ನಾವು ಅವರನ್ನು ವಿನಂತಿಸ್ತಾ ಇದ್ವಿ. ಯಾರಾದರೂ ದೂರ ನಿಂತ ನಮ್ಮ ಅಭಿಮಾನಿಗಳು, ನಮ್ಮ ಹಿರಿಯರು ಯಾರಾದರೂ ಇದ್ದಲ್ಲಿ ದಯವಿಟ್ಟು ಮುಖ್ಯ ವೇದಿಕೆ ಹತ್ರ ಬರಬೇಕಾಗಿ ನಾವು ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. Thank you very much, Abdul Samad and Gopi. So coming back to this semi-final match, 28 is a target for Torpedoes Khana to have the place in the final. ನಮ್ಮ ಈ ಪಂದ್ಯಾಕೂಟವನ್ನು ವೀಕ್ಷಿಸಲು ಸ್ಥಳೀಯ ಪ್ಯಾರಡೈಸ್ ಸಂಸ್ಥೆಯ ಬಹಳಷ್ಟು ಸದಸ್ಯರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರನ್ನು ನಾವು ಪ್ರೀತಿಪೂರ್ವಕವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ, ಈ ಪಂದ್ಯಾಕೂಟಕ್ಕೆ ನಾವು ಹಾರ್ದಿಕವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. Successful opening. Daniel has got runs in the previous match against Nazar 9th block. Got an explosive start, so that's why the captain wanted him to continue in this match as well. Anil, the very good all-rounder for the side of Torpedoes Khana. And if youngster Katipala wanted to win this match, they need to bowl really very well. So Sadakutullah is in non-strikers end and in the operation, and it's going to be a jersey number 333. Shakir will go into start the proceedings at 28 to get from 36 balls, and 4.66 runs per over is the required 100. First delivery down the batsman tried to swing that one on the onside region. Anil completely missed out. Wicket keeper also missed out, but there is no chance at all for any run because of wall just behind the wicket, so no question of any run at all. So dot balls to start with here for youngster Khatipalla. Shakir, right arm around the wicket to Anil. Anil lofted that one quite handsomely, straight down the ground, but not quite able to get more than a single for that. Again, just going over that of the bowler, Anil in the negation, but because of once again the middle of the ground there is a wall, so ball is just hitting that wall, so batsmen have to settle for the singles. Anil is off the mark. Torpedoes Khana also off the mark with a single. That brings Sadakutala into strike now. Facing Shakir, bowling third time in this over. Pass umpire Sharif.
Bowls this time, as always, Sadakuttala not quite intended push. He tried to push that one on the onside region. Because of that slower delivery, that ball went towards a cow point region. But no problem for Sadakuttala to take the single, and they are two on the board without loss of any wicket in the over number first in progress. Square leg, there is a mid wicket, short mid on, one fielder stationed at deep long on, one at deep mid wicket. There is a fieldsman there in the deep long off, little bit wideish, short extra cover, short cover point, and one at backward point. The field set here for the right-handed batsman Anil, and the power play is going on, so that only three fielders outside this circle here. Shakir right arm round the wicket to Anil, slashing that one, not quite able to get the full face of the bat in that occasion, because that ball is a little bit wide outside the line of off time. Batsman reaching for the delivery, and he picked up a single. So with that single, scoreboard moves on to 3 without loss of any wicket in the over number first in progress. A very good crowd out here in this cricket ground watching this big contest, the semi-final of this prestigious cricket tournament. Sadakuttala is very, very popular for such kind of cricketing strokes. As the rotation of strike is concerned, it's no problem whatsoever. He got a ability, the potential to rotate the strike, and he picked up a single quite easily by sweeping the ball. 4 without loss of any wicket in the over number first in progress. Shakir, final time in this over. Item down the wicket. This time Anil drives it uppishly, but quite safely down to long off region for a walkable single. With that single, the first over completed. Shakir bowled first over quite nicely. Actually, the 5 runs came from that over, and Torpedoes Khana, they off to the very good start, steady start. 5 without loss of any wicket. ನಮ್ಮ ಈ ಪಂದ್ಯಾಕೂಟಕ್ಕೆ ನಮ್ಮ ಜೊತೆ ಇಂದು ಬಂದು ಕೂಡಿಕೊಂಡಿದ್ದಾರೆ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ತಂಡದ ಓರ್ವ ಹಿರಿಯ ಸದಸ್ಯರು ಹೌದು, ನಮ್ಮ ಸ್ಪೋರ್ಟ್ಸ್ ಮ್ಯಾನೇಜರ್ ಆದಂತಹ ಆಸಿಫ್ ರವರ ಹಿರಿಯ ಸಹೋದರನೂ ಆದ ಶಮೀಮ್ ರವರು ಈಗಾಗಲೇ ಇಲ್ಲಿ ಆಗಮಿಸಿದ್ದಾರೆ. ಅವರನ್ನ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. So warm welcome to Samir, and I just heard that is a elder brother of Asif, the sports secretary, the present sports secretary of CYC Katipala, and it's very nice to see that all that old members really joining this wonderful moment. The celebration is on, because the 40 years is not an easy for any organization to complete, not only in the sports field, but even in social service. They are giving their service. Just seeing that the pamphlets, they are really giving everything which is possible to serve the service, and giving helping hands for the needies. And here is the second over will going to start. Down the leg stump, going to be wide. Anil nothing much to do with the delivery, seeing the line of the delivery which is going further away outside the line of leg stump. Left alone, rightly so, wide call by umpire, and scoreboard moves on to 6 on the board. Afraid to Anil. Anil this time looking for the single. Throw coming from the rear, but directed and is gone. Anil tried to take that very quick single, but it's a direct hit. He's lost his bat from his hand, and the direct hit always going to be very dangerous for the batsmen. And what a good throw coming from the fielder at square leg, just in number 32. ಕ್ರೀಡಾಭಿಮಾನಿಗಳೇ, ಕೆನರಾ ಯೂತ್ ಕೌನ್ಸಿಲ್ ಹಮ್ಮಿಕೊಂಡ ಈ 40 ವರ್ಷದ ಈ ಸುಸಂದರ್ಭದಲ್ಲಿ ನಾವು ಇನ್ನೊಂದು ನಿಮಗೆ ಶುಭ ಸುದ್ದಿಯನ್ನ ನೀಡಲು ಬಯಸ್ತೀವಿ. ಈ ಪರಿಸರಕ್ಕೆ ಪ್ರಪ್ರಥಮವಾಗಿ ಹೊನಲು ಬೆಳಕಿನ ಕ್ರೀಡಾಕೂಟವನ್ನ ಇಲ್ಲಿ ಮಾಡಿ ತೋರಿಸಿದ್ದು ಅದು ಕೆನರಾ ಯೂತ್ ಕೌನ್ಸಿಲ್ ಸಂಸ್ಥೆಯಾಗಿದೆ. ಅದು 1996ನೇ ಇಸ್ವಿಯಲ್ಲಿ ನಡೆದಿತ್ತು. ಅಂದರೆ 25 ವರ್ಷದ ಹಿಂದೆ ಇದೇ ಮೈದಾನದಲ್ಲಿ ಪ್ರಪ್ರಥಮವಾಗಿ ಹೊನಲು ಬೆಳಕಿನ ಕ್ರೀಡಾಕೂಟ ನಡೆಸಿದ್ದು ಅದು ಕೆನರಾ ಯೂತ್ ಕೌನ್ಸಿಲ್ ಅಂತೇಳಿ ಸತೀಶ್ ಹಾಗೂ ಗೋಪಿಯವರ ಆ ಗಮನಕ್ಕೆ ತರ್ತಾ ಇದ್ದೀನಿ. ಮುಂದುವರಿಸಿ. 1996 Hanuman cricketers came into the finals, I think so. I still remember that
KY. ಖಂಡಿತ ಹೌದು ಹೌದು ಸತೀಶ್. I am one of the player during that time. ನಿಜವಾಗಿಯೂ ಹೆಮ್ಮೆ ಇದೆ, ನಿಮ್ಮಂತ ಆಟಗಾರರು ಈ ಮೈದಾನದಲ್ಲಿ ಈ ಸಂದರ್ಭದಲ್ಲಿ ಇರುವುದು ನಮಗೆ ಬಹಳ ಸಂತೋಷ ತಂದಿದೆ ಸತೀಶ್. Thank you very much. It was a close final match. That was a 1998 penalty match. We defeated the CYC Katipal in the semi-final. I still remember the Muspa that time is representing not to CYC Katipal, Reliance Katipala we defeated in the semi-final, and we are entered into the finals. So here is the next one. 3 balls completed. Beautifully driven down to deep long off region for a easy single. With that single, scoreboard moves on to 8 on the board. 8 for the loss of 1 wicket. So slow progress here for Torpedoes Corner. They knows that they are not chasing a big total here. They are chasing only 28 to win this match. No need to panic at all. So they are dealing with the singles. And Sadakutullah now facing next delivery. And Sadakutullah, as always, he is the master of picking up the singles. And quite nicely placing the ball down to short extra cover region for a easy single. With that single, scoreboard moves on to 9 on the board with for the loss of 1 wicket. Over number 2 in progress. Here is the next one. Afrid balls, it finds a gap. Arun this time picked up a singles. So with that single, 2 overs completed, chasing 28 to win this match. And Torpedoes Khana are exactly the double figure 10 for the loss of 1 wicket. They going as per the run rate required, and a nice progress here for Torpedoes Khana. 18 from 24. ವಿಜಯಲಕ್ಷ್ಮಿ ಯಾವುದಂತ ಗೊತ್ತಿಲ್ಲ ಫೈನಲ್ ಬಂದ. 18 required from 4 overs. That means 24 balls and 18 more runs required for the victory. And of course, the equation really favoring Torpedoes Khana. But if young star Katipalla, if he wanted to back into this game, they need to bowl 1 or 2 good overs, economical overs, wicket-taking overs, badly required here for youngster Katipalla if they wanted to win this match. Because this ground is not that much of easy. If bowlers bowls a good line and length, and the batsmen have to bat well to get the runs. This flick of the wrist, beautifully played there by Arun. Off the toes is flicks that one in the air for a while, but was safely played down to deep backward square leg for a single. With that single, scoreboard moves on to 11 on the board for the loss of 1 wicket. Sadakatullah, very cool and calm customer, so focused. This time he watching the ball till the last moment. He went for the sweep shot. Suddenly he was removing his bat from the line, seeing that ball is going down the leg stump. And very good left there from Sadakatullah, saying that will going to be a wide, and he is not really going for any strokes. So one more extra. Scoreboard moves on to 12 on the board. So these extras will not going to help youngster Katipalla to depend the small total. They need to restrict the extras, and at the same time each and every extra takes Torpedoes Khana into very close to the victory target. So coming back to this cricket ground, I think those days, so 1998, there is no concrete pitch. That was a natural pitch, and even the ball which is used in those tournaments, not that much of hard. It was a soft ball when I think is used during that time. It's very difficult to get the big shots. This time again swept that one very nicely down to deep backward square leg for a easy single. With that single, scoreboard moves on to 13 on the board for the loss of 1 wicket. Just like those days, the bowlers are afraid about bowling to the batsman like Deepak. When we are playing, here is a single run is taken, and when we are coming to this area, Katipalla area, those days we are afraid about one batsman which is called Anif, name called Anif of
Torpedoes Kana, one of the fantastic hard hitter of the ball, got ability of dispatching the ball and got ability of clearing any big ground. Here is next one. Beautifully played there by Sadakutullah, and he's knowing for that, and that kind of batsman is required for each and every teams, because one batsman has to stand till the end, and it's going to be so easy to chase down the runs like 28-30, so easy for the batsman like Sadakutullah. And if youngster not able to prevent the single, then very difficult for them to win the match. Maybe they wanted to put one or extra fielders inside the ring to prevent the single, because runs are coming very freely here for Torpedoes Kana. Got one, they got 15 already, and this is over number 3 in progress. And half of the job is completed. Outside and half time going to be a wide. It's already mentioned that this wide will not going to help. ನಮ್ಮ ಸಭಾ ಕಾರ್ಯಕ್ರಮದ ಓರ್ವ ಮುಖ್ಯ ಅತಿಥಿ ಕೈವರ್ ಡಿಸೋಜಾ, ದಕ್ಷಿಣ ಕನ್ನಡ ಶಾಮಿಯಾನ ಮಾಲಕರ ಸಂಘದ ಅಧ್ಯಕ್ಷರು ಈಗಾಗಲೇ ನಮ್ಮ ಜೊತೆ ಆಸೀನರಾಗಿದ್ದಾರೆ. ಅವರನ್ನ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ಈ ಊರಿನ ನಾಗರಿಕರ ಪರವಾಗಿ ಕೆನರಾ ಯೂತ್ ಕೌನ್ಸಿಲ್ ವತಿಯಿಂದ ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. Meanwhile, one more wicket is back into pavilion in the form of a run out, directed from the wicket keeper. A little bit hesitation for the run, and at last it's the end of Arun's innings, and one more wicket is back into pavilion of Torpedoes Kana. They lost the wicket number 3, 2 little bit correction, and scoreboard remains on 16 for the loss of 2 wicket. ಅದೇ ರೀತಿ ನಮ್ಮ ಜೊತೆ ಇರುವ ನಮ್ಮ ಸಮಾರೋಪ ಸಮಾರಂಭದ ಇನ್ನೋರ್ವ ಅತಿಥಿ ರೂಫ್ ಟೆಕ್ ಇದರ ಮಾಲಕರಾದ ಫರ್ವೇಜ್, ಇವರನ್ನು ಕೂಡ ಕ್ರೀಡಾಭಿಮಾನಿಗಳ ಪರವಾಗಿ ಕೆನರಾ ಯೂತ್ ಕೌನ್ಸಿಲ್ ವತಿಯಿಂದ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. Thank you very much, because the sponsors always the big backbone for any big tournaments. Without their support, it's very difficult to organize a big tournament. And Rooftech is one of the main sponsor for this tournament as well. So warm welcome for the president, the proprietor of Rooftech for this wonderful cricket tournament. It's called CYC Champions Trophy 2021. Right arm over the wicket to Akram. Akram quite nicely turns that one down to fine leg region, but the ball is not having a contact with the bat. Certainly it's a contact with the leg, so that leg by call by umpire. One more addition to total, so 3 overs completed. After completion of 3 overs, chasing 28 to win this match, it's a 17 for the loss of 2 wicket. Another 11 runs required for the victory, and they got 18 balls to spare, excluding wides and no balls. Torpedoes Kana looking in a top, and if youngster Katipala wanted to bounce back to this match, they have to do something special in their bowling, some magical bowling required if they wanted to win this match. It's over to Gopi for the further explanation of the match in Hindi. Thank you. ಕ್ರೀಡಾಭಿಮಾನಿಗಳೇ, ಈ ಪಂದ್ಯದ ನಂತರ ಸೆಮಿಫೈನಲ್ ಪಂದ್ಯದ ನಂತರ ಇಲ್ಲಿ ಮೊಯ್ದೀನ್ ಬಾವ ಬಳಗ ಹಾಗೂ ಹುಸೈನ್ ಕಾಟಿಪಳ್ಳ ಬಳಗದ ಒಂದು 3 ಓವರಿನ ಪಂದ್ಯ ಇಲ್ಲಿ ನಡೆಯಲಿಕ್ಕಿದೆ. ತದನಂತರ ಮಿರಮಿರಿಸುವ ಫೈನಲ್ ಪಂದ್ಯದ ನಂತರ ಇಲ್ಲಿ ಬಹಳಷ್ಟು ಮಹತ್ವಪೂರ್ಣ ಕೊಡುವ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆ ಸಭಾ ಕಾರ್ಯಕ್ರಮದಲ್ಲಿ ನಾವು ಇಂದು ಒಂದು ಆಂಬ್ಯುಲೆನ್ಸ್ ಅನ್ನ ಈ ಪರಿಸರದ ಜನರಿಗೆ ನಾವು ಅದನ್ನ ಅರ್ಪಿಸ್ತಾ ಇದ್ದೀವಿ. ಮಾತ್ರವಲ್ಲ, ಈ ವೇದಿಕೆಯಲ್ಲಿ ಜೀವರಕ್ಷಕ ಎಂದೇ ಖ್ಯಾತರಾದ ಆಂಬ್ಯುಲೆನ್ಸ್ ವೀರ ಹನೀಫ್ ರವರಿಗೂ, ಅದೇ ರೀತಿ ಮಾರ್ಕ್ ರಹೀಂ ಇವರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರಲ್ಲಿ ನಮ್ಮ ಹಾಲಿ ಶಾಸಕರಾದ ಭರತ್ ಶೆಟ್ಟಿ ಅವರು, ನಮ್ಮ ನೆಚ್ಚಿನ ಕಾರ್ಪೊರೇಟರ್ ಆದ ಲೋಕೇಶ್ ಬೆಲ್ಲಾಜಿ ಅವರು, ಅದೇ ರೀತಿ ಮಾಜಿ ಶಾಸಕರಾದ ಮೊಯ್ದೀನ್ ಬಾವರ್ ಅವರು, ಹಾಲಿ ಮಾಜಿ ಕಾರ್ಪೊರೇಟರ್ ಆದ ಬಶೀರ್ ಅಹಮದ್ ರವರು, ಅದೇ ರೀತಿ ಕೈವರ್ ಡಿಸೋಜಾ, ಫರ್ವೇಜ್, ಇಂತಹ ಮಹನೀಯರು ಒಳಗೊಳ್ಳುವ ಒಂದು ಸಭಾ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯಲಿಕ್ಕಿದೆ. ನಿಮ್ಮೆಲ್ಲರ ಸಹಕಾರವನ್ನು ಮತ್ತೆ ಸಿವೈಸಿ ಕೇಳ್ತಾ ಇದೆ. धन्यवाद. और इस तरह से अकरम के लिए ये गेंद थी, और जहां तक सवाल है इस वक्त
टोरपेडोस काना का तख्ता यहाँ पर भारी लगता हुआ 19 रन बन चुके हैं 2 विकेट के नुकसान पर। ಕೆನರಾ ಯೂತ್ ಕೌನ್ಸಿಲ್ ಇದರ ಮಾಜಿ ಅಧ್ಯಕ್ಷರು ಬಹಳಷ್ಟು ಜನಪರ ಕೆಲಸವನ್ನ ಮಾಡಿದ ಶ್ರೀಯುತ ಹಬೀಬ್ ರವರು ಆಗಮಿಸಿದ್ದಾರೆ. ಅವರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. That's taken sharply at short square leg और इसी के साथ ये आक्रामक की पारी यहाँ पर समाप्त हो चुकी है. It's 19 for the loss of 3 wickets now and just 9 runs far from their victory. Still 16 balls left in their innings. 16 गेंदें बाकी, 8 रन चाहिए. और जैसा कि हमारे काबिल दोस्त जनाब अब्दुल समद ने फरमाया कि फाइनल मैच के पश्चात यहाँ पर जो सभा कार्यक्रम होगा उसमें राजकीय अतिरथी महारथी हिस्सा लेंगे. न सिर्फ राजकीय अतिरथी महारथी बल्कि कई बड़े बिजनेसमैन इंडस्ट्रियलिस्ट भी उस समारोह का हिस्सा बनेंगे. कुल मिलाकर एक बेहतरीन क्लोजिंग सेरेमनी यहाँ पर होगा फाइनल मैच के पश्चात. और मेरी दर्शकों से दरख्वास्त है कि सभी दर्शक फाइनल मैच के पश्चात यहाँ पर उपस्थित रहे और इस क्लोजिंग सेरेमनी को और सफल बनाए, इसका मुआयना करते हुए. और जहां तक सवाल है यहाँ पर गेंदबाजी आगे बढ़ाते हुए ये गेंद इस बार स्क्वायर ऑफ द विकेट. गेंद को इस वक्त उछाला, कवर पॉइंट पर एकमात्र रन बल्लेबाज को मिलेगा. ओवरथ्रो के रूप में बल्लेबाज दूसरा रन यहां पर पूर्ण कर चुके हैं. कोई बैकअप नहीं वहां पर और स्कोर बढ़कर पहुंच चुका है 21 रनों पर 3 विकेट के नुकसान पर. 21 फॉर द लॉस ऑफ 3 विकेट. जस्ट 7 विकेट फॉर टोरपेडोस काना टू क्वालिफाई फॉर द मेगा फाइनल ऑफ दिस कॉम्पिटिशन. और गेंदबाजी आगे बढ़ाते हुए गेंदबाज दाहिने हाथ राउंड द विकेट. ये गेंद लेग स्टंप से बाहर, दिशाहीन गेंद और वाइड का इशारा अंपायर का. शकीर गेंदबाजी आगे बढ़ाते हुए और 6 मात्र रन चाहिए अब विजय के लिए. यह गेंद ड्राइव किया स्ट्राइक डाउन द ग्राउंड लॉन्ग ऑफ की दिशा में और इस बीच बल्लेबाज के पास मौका था 1 रन प्राप्त करने का. बेहतर फील्डिंग वहां पर कुछ हद तक दौड़ लगाते हुए यंगस्टर काटीपल्ला के फील्डर ने की और इस बीच एकमात्र रन बल्लेबाज को मिल पाया. 2 गेंदें बाकी इस ओवर में. 2 balls लेफ्ट इन दिस ओवर. 23 फॉर द लॉस ऑफ 3 विकेट्स नाउ. और गेंदबाज एक बार फिर से तैयार. शाकिर दाहिने हाथ राउंड द विकेट. यह गेंद लेग स्टंप से बाहर, गेंद को उछलते हुए सीधे जाने दिया विकेट कीपर के हाथों में बल्लेबाज ने. और इस बीच वाइड का इशारा और इस वाइड के रन के साथ विजय के और निकट होता हुआ टोरपेडोस काना 24 रन जोड़ चुका है 3 विकेट के नुकसान पर. ये गेंद ऑन साइड पर गेंद को मोड़ना चाहा, पैरों पर गेंद टकराई, कोई रन नहीं मिलेगा और कुल मिलाकर स्कोर यहां पर रुक चुका है 24 रनों पर. सिर्फ 4 रन चाहिए और इस ओवर की अंतिम गेंद इस वक्त बाकी है. और शकीर इस वक्त तैयार. दाहिने हाथ राउंड द विकेट गेंदबाजी करते हुए ये गेंद ऑन साइड पर मोड़ना चाहा, एक्स्ट्रा क्विकर गेंद सीधे विकेट कीपर के. ಇಲ್ಲಿ ಒಂದು ನಿಮಿಷ ಗೋಪಿ ಅವರೇ, ಇಲ್ಲಿ ಮುಂದಿನ ಒಂದು ಪ್ರದರ್ಶನ ಪಂದ್ಯ ನಮ್ಮ ಹುಸೇನ್ ಕಾಟಿಪಳ್ಳ ಬಳಗ ಹಾಗೂ ಮಾಜಿ ಶಾಸಕರಾದ ಮೊಯ್ದೀನ್ ಬಾವಾರವರ ಬಳಗದಲ್ಲಿ ನಡೆಯಲಿಕ್ಕಿದೆ. ಮೊಯ್ದೀನ್ ಬಾವಾ ಈಗಾಗಲೇ ಅರ್ಧ ದಾರಿಯಲ್ಲಿದ್ದಾರೆ, ಬರ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಶಂಶುದ್ದೀನ್ ರವರ ಮಧ್ಯೆ ನಾಣ್ಯ ಚಿಮ್ಮಿಗೆ ನಮ್ಮ ಗ್ಲೋಬಲ್ ಅಧ್ಯಕ್ಷರಾದ ನಕೀಜ್ ರವರು ಮಾಡ್ತಾ ಇದ್ದಾರೆ. 3 ಓವರ್ಗಳ ಪಂದ್ಯ ಇದು. ಡಾಕ್ಟರ್ ಮೊಯ್ದೀನ್ ಬಾವಾ ಬಳಗ ಹಾಗೂ ಹುಸೇನ್ ಕಾಟಿಪಳ್ಳ ಬಳಗದ ಮಧ್ಯೆ ನಾಣ್ಯ ಚಿಮ್ಮಿಗೆಯನ್ನ ಶಂಶುದ್ದೀನ್ ರವರಿಗೆ ಎತ್ತುಕೊಂಡಿದ್ದಾರೆ ಹಾಗೂ ಫೀಲ್ಡಿಂಗ್ ಅನ್ನ ಆಯ್ದುಕೊಂಡಿದ್ದಾರೆ. ಧನ್ಯವಾದಗಳು. ಮುಂದುವರಿಸಿಕೊಳ್ಳಿ. ನಮ್ಮ ಸಭಾ ಕಾರ್ಯಕ್ರಮದ ಓರ್ವ ಮುಖ್ಯ ಅತಿಥಿ, ಈ ಪರಿಸರದ ಜನಪರ ಕೆಲಸವನ್ನ ಮಾಡುತ್ತಾ ಎಲ್ಲರ ಮನಗೆದ್ದ ಹಾಜಿ ಬಶೀರ್ ಅಹಮದ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನ ನಾವು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೀವಿ. ಬನ್ನಿ ಬಶೀರ್. धन्यवाद. और सिर्फ 3 रन अब चाहिए विजय के लिए. जस्ट 3 टिकट नाउ फॉर टोरपेडोस काना to through to the final of this mega final of this competition in fact. और गेंदबाज इस वक्त गेंदबाजी आगे बढ़ाते हुए ऐसा लग रहा है केवल औपचारिकताएं ही अब इस मैच में बाकी रह गई है अगर कोई चमत्कारी घटना ना घटे तो. और गेंदबाजी यहां पर शुरू कर चुके हैं. एरिस दाहिने हाथ ओवर द विकेट. ये गेंद ऑफ स्टंप से काफी बाहर, वाइड वाइड के रन के साथ स्कोर बढ़कर पहुंच चुका है 26 रनों पर. ढलती हुई शाम के 5:20 बच चुके हैं. धूप का अस्तित्व अभी भी कायम. फॉलो थ्रू में इस कैच को
छोड़ दिया है। गेंदबाज ने और बल्लेबाज के लिए जीवदान इस गेंद पर मिलता हुआ, और एक बार फिर से गेंदबाज तैयार। फुल टॉस, टॉप एज, मौका हो सकता है मिड ऑफ फील्डर के लिए, और इसी के साथ एक और विकेट गिर चुका है। विकेट नंबर 4 डाउन। इट्स 26 for 4। ಹ್ಯಾಮ್ಸ್ಟ್ರಿಂಗ್ ಇಂಜರಿ ಅಂಡ್ ಅಶ್ವಿನಿ ಕೆಎಂವೈಎ ದಮಾನ್ ಘಟಕದ ಉಪಾಧ್ಯಕ್ಷರು, ಕೆನರಾ ಯೂತ್ ಕೌನ್ಸಿಲ್ ಇದಕ್ಕೆ ಬಹಳಷ್ಟು ಸಹಕಾರಿಯಾಗುವ ಮುಸ್ತಫಾರ್ ಅವರು ಆಗಮಿಸಿದ್ದಾರೆ. ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. और इस बार गेंद को ऑफ द टो से खेल दिया है, और इस एक रन के साथ द स्कोर्स आर नाउ लेवल्ड। सिंगल रन नाउ दे हैव टू स्कोर फॉर victory for Torpedoes Canara in remaining last over, one to get from last over। और अंतिम ओवर देखना यह है कि कौन यहां पर फेंकते हैं। तो सिर्फ एक रन चाहिए। इस मैच के बाद जैसा कि मेरे काबिल दोस्त जनाब अब्दुल समद ने फरमाया था कि यहां पर प्रदर्शन मैच, एग्जीबिशन मैच खेला जाएगा, और उसके बाद इस श्रृंखला का मेगा फाइनल मैच यहां पर होगा। तो इस वक्त एकमात्र रन चाहिए। फुल टॉस पुल किया है, और इसी के साथ Torpedoes Canara are through to the final, mega final of this competition। ಖ್ಯಾತಿ ಪಡೆದಿರುವ ತಂಡ ಕೆನರಾ ಯೂತ್ ಕೌನ್ಸಿಲ್ 40 ವರ್ಷಗಳ ಪಯಣವನ್ನು ಪೂರೈಸಿ ಸಂಭ್ರಮ ಪಡೆಯುತ್ತಿರುವ ಯೂತ್ ಕೌನ್ಸಿಲ್। ದಯವಿಟ್ಟು ಮೊಯ್ದಿನ್ ಬಾವ 11 ದಯವಿಟ್ಟು ಮೈದಾನಕ್ಕೆ ಬನ್ನಿ. ಆರೋಗ್ಯ ಅದೇ ರೀತಿ ಹುಸೇನ್ ಕಾಟಿಪಲ್ಲ 11 ಆದಷ್ಟು ಬೇಗ ಮೈದಾನಕ್ಕೆ ಬನ್ನಿ. ಸಲ್ಲಿಸಿ ಮೊಯ್ದಿನ್ ಬಾವ 11 ಇದು 15 ವರ್ಷಗಳ ಹಿಂದೆ ಕೃಷ್ಣಾಪುರ ಎಂಬ ಪರಿಸರದಲ್ಲಿ ಪ್ಯಾರಡೈಸ್ ಎಂಬ ಒಂದು ತಂಡವನ್ನ ಕಟ್ಟಿ ಅಲ್ಲಿ ಅಪಾರ ಜನರ ಅಭಿಮಾನವನ್ನ ಕಟ್ಟಿಕೊಂಡ ಒಂದು ತಂಡವಾಗಿತ್ತು ಅಂದು ಮೊಯ್ದಿನ್ ಬಾವ ಅವರ ನೇತೃತ್ವದ ಪ್ಯಾರಡೈಸ್ ತಂಡ. ಅದೇ ರೀತಿ ಪರಿಸರದಲ್ಲಿ ಕೆನರಾ ಯೂತ್ ಕೌನ್ಸಿಲ್ ಎಂಬ ಒಂದು ತಂಡ ಅಪಾರ ಜನರ ಅಭಿಮಾನಕ್ಕೆ ಒಳಗೊಂಡಿತ್ತು. ಅದೇ ಎರಡು ತಂಡಗಳ ಮಧ್ಯೆ ಈಗ ಒಂದು ಸೆಣಸಾಟ ಇಲ್ಲಿ ಪ್ರಾರಂಭವಾಗಲಿದೆ. ಮೊಯ್ದಿನ್ ಬಾವ 11 ಹಾಗೂ ಹುಸೈನ್ ಕಾಟಿಪಳ್ಳ 11. ಅವರಾಯಂತೆ ಸಿವೈಸಿ ಟೀಮೋದು ನಾವು ಮತ್ತು ಹೊಸ ಬಂದರೆ ಕೆನರಾ ಯೂತ್ ಕೌನ್ಸಿಲ್ ಚಂದು ಈ ಪೇರು ರಾಯತನೆ ಇಡೀ ಪೇರು ಇರ್ತದೆ. ಯಾವುದೋ ಆವತ್ತು ಸಾಧನೆ ನಾಪವರ್ಷ ತೋಟೂರಿ ಮೆಂಡಿ ಉಡ ಬಂದರೆ ರಾಯತಂತೆ ಕಣ್ಣಿಗೆ ಬೇನಾಳಿ ಹಾಕೋದು ಕ್ರಿಕೆಟಿಂಗ್ ಮ್ಯಾಚಿ ಮುಟ್ಟ ಬಂದರು. ನನ್ನ ಟೀಮಿಗೆ ಬೇರೆ ಅಂತಿರಿ ಮ್ಯಾಚ್ ಬಂದರೆ ಗೆಂದಿ ಬಂದಿದೆ ಗೆಂದಿ ಬರಲ್ಲ ನನ್ನ ಟೀಮುಲ ಸಿವೈಸಿ ಜಲ್ದ ಈ ಟೀಮುಲ ಮಸ್ತ್ ಟೀಮ್ ಇದೆ ನನ್ನ ಟೀಮ್ ಇದೆ ಮಸ್ತ್ ಟೀಮ್ ಇದೆ ನನ್ನ ಟೀಮ್ ಇದೆ. 3 ಓವರ್ಗಳ ಪಂದ್ಯ. ಮೊಯ್ದಿನ್ ಬಾವ 11 ಹಾಗೂ ಇದು ಹುಸೈನ್ ಕಾಟಿಪಲ್ಲಾರವರ ಬಳಗದ ಮಧ್ಯೆ 3 ಓವರ್ಗಳ ಪಂದ್ಯ. ದಯವಿಟ್ಟು 3 ಓವರ್ಗಳಿಗೆ ಸೀಮಿತಗೊಳಿಸುವ, ಯಾಕಂತ ಹೇಳಿದ್ರೆ ಇದು ಒಂದು ಫೈನಲ್ ಪಂದ್ಯ ನಡೆಯಬೇಕಾಗಿರುವುದರಿಂದ ಇಲ್ಲಿ ಮೊದಲು ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡು ಮೊಯ್ದಿನ್ ಬಾವ 11 ಮೊದಲು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ.
ಹುಸೈನ್ ಕಾಟಿಪಲ್ಲ ಮತ್ತು ಬಳಗ ಮೊದಲು ಬ್ಯಾಟಿಂಗ್ ನಡೆಸಲಿಕ್ಕಿದೆ. ನೀವು ಕ್ಷೇತ್ರ ರಕ್ಷಣೆಯಲ್ಲಿ ಸಜ್ಜುಗೊಳಿಸಿ. ಧನ್ಯವಾದಗಳು. ಕಾಟಿಪಳ್ಳದ ಬಹಳಷ್ಟು ಮಹನೀಯರು ಇಲ್ಲಿ ನಡೆದಿದ್ದಾರೆ. ಅದರಲ್ಲೂ ನಮ್ಮ ಹಮ್ಜಾರ್ ಅವರಿದ್ದಾರೆ, ನವಾಜ್ ಅವರಿದ್ದಾರೆ. ಬಹಳಷ್ಟು ಸಂತೋಷವಾಗ್ತಾ ಇದೆ ಈ ಕ್ಷಣವನ್ನ. ಅದರಲ್ಲೂ ನಮ್ಮ ಹಿರಿಯ ಹಮೀದಾಕರ್ ಅವರು ಈಗಾಗಲೇ ಈ ನಮ್ಮ ಕ್ರೀಡಾಕೂಟವನ್ನ ನೋಡಲು ಆಗಮಿಸ್ತಾ ಇದ್ದಾರೆ. ಆಗಮಿಸಿದ ಎಲ್ಲ ಮಹನೀಯರಿಗೂ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಮೊಯ್ದಿನ್ ಬಾಬಾ 11 ಹಾಗೂ ಹುಸೈನ್ ಕಾಟಿಪಲ್ಲ 11 ಮಧ್ಯೆ ಇದೊಂದು 3 ಓವರಿನ ಪಂದ್ಯ ಚಾಲ್ತಿ. So match between former MLA Mohiddin Baba 11 versus Hussain Katipalla, the former cricketer of CYC Katipalla, and CYC Katipalla, they are now batting post. The two batsmen are in the middle. Rahim looks like they're going to Rahim and Ashraf are the two batsmen are in the middle. ದಯವಿಟ್ಟು ಇಸಾಕ್ ರವರು ಬನ್ನಿ, ಇಸಾಕ್ ರವರು ಕೆಳಗೆ ಬನ್ನಿ. ಕೆನರಾ ಯೂತ್ ಕೌನ್ಸಿಲ್ ಓರ್ವ ಹಿರಿಯ ಸದಸ್ಯ ಇಸಾಕ್ ದಯವಿಟ್ಟು ಬನ್ನಿ. The 3 overs match, exhibition match, and the senior player has got opportunity to perform here in this tournament. Lovely shot there from Rahim. Still has got a potential of striking the ball. Rahim is look at the running bit in the wicket. Both the batsmen looks like they are in a touch. Looks like they are having a regular practice. The way they are running bit in the wicket and the way the Rahim is striking the ball. There's a couple of runs here for CYC. And here is the next one. Oh, lofted over, beautiful shot. But unfortunately, we'll get only single for that. Rahim hoisted it over down to deep backward square leg for a single run. Here's the next one. Rahim looking for the expansive drive, try to reach the wide outside the line of off stump. And wide signal by umpires. Scoreboard moves on to 4 on the board without loss of any wicket. Nicely works that one, beautifully driven down to deep mid wicket region. Good piece of fielding there by the fielder in the deep. One more addition to total 5 on the board. Dr. Mohiddin Baba 11, the bowling first. Again, looks like it's going to be one more single here by call by umpire. With the addition to that single, scoreboard moves on to 6 without loss of any wicket. Rahim again looking for the big shot. One more looks to be leg by here. It's from the bat, inside edge of the bat. Then ball hits the leg of Rahim. Last time in this over. Ashraf is a batsman going for the reverse sweep. Oh, he slipped out. Chance of run out. And they survived.
Not an easy job because it's a concrete pitch. Little bit, of course, it all depends upon the kind of shoes you are wearing. If it is a flat, then it was a chance of slipping. Ashraf little bit slipped out, but recovered quickly, and then he's completed a single. After completion of first over, it's 8 on the board. Hussein Katipala 11 has scored 8. The first ball, beautifully ball, right on the little bit leg stump. Ashraf went for the big shot and he picked up a gap down to deep long on. A good return coming from the fielder in the deep long off. The left hand player. Scoreboard moves on to 9. Rahim lofted over, but unfortunately we're going to get only single for that. They're looking for the 2. And Rahim, of course, is a coach, so that it definitely is in a touch. And I was seeing the ball very nicely, hitting the ball quite beautifully. Ashraf this time going to be a first wicket here. The Hussein Katipala 11 lost their first wicket. Ashraf is a batsman, is back into pavilion. And new batsman, the round of applause is required here. The Samadhis are coming to the middle here. One of the most famous figure in the commentary box, who really on the heart of cricket lovers from his Kannada commentary. And now he's came to bat here in the middle. Wait and see, can win the heart from the bat. Of course, he already won the heart from the mic, but he has to won the heart of cricket lovers from the bat. Oh, bowled him! His first ball itself is gone for duck, golden duck. Samad looking for the off drive, making a little bit room to play the shot. Missed the line completely. I think Samad nimage batting inta mic best bannili. Quite understand, ಗೊತ್ತಾಗ್ತದೆ ಅಂದ್ರೆ ತುಂಬಾ ಸಮಯದ ನಂತರ ಬ್ಯಾಟ್ ಹಿಡ್ಕೊಂಡು ಹೋಗಿದ್ದೀರಾ, ಹಾಗೆ ಬಾಲ್ ಸಿಗ್ಲಿಲ್ಲ. ಒಂದು ವೇಳೆ ಮೈಕ್ ಹಿಡ್ಕೊಂಡು ಹೋಗ್ತಿದ್ರೆ different story. The Sharif is the new batsman in. One of the best player, very good rotator of the strike, Sharif. Now he is came into middle here, looking for on drive, but not quite able to make a contact with the bat. Good piece of bowling there from the bowler. Iftikhar bowls one more very good delivery. Fantastic leg spin display. Over completed, 2 overs completed, quite over. Wicket taking over there from Iftikhar. I think Iftikhar was represented Paradise in olden days. I still remember him because we played each other so many times when Hanuman cricketers played against Paradise. Iftikhar, one of the useful leg spin bowler for the side of Paradise. So one more change in bowling. One more leg spinner has been introduced. Rahim lofted that one right in the gap. The fielder down in the deep, not able to cut the boundary here. The welcome boundary. Rahim got his first boundary. And Hussein Katipala 11, they got a boundary here. Scoreboard moves on to 15 for the loss of 2 wickets. This time Rahim again short pitch delivered outside the line of off time. Maybe he wanted to play that on onside region, but he can play that one towards extra cover. Missed it completely. Again he lofted that one down to deep extra cover. Iftikhar, the fielder, then the deep extra cover fields the ball. The batsman have to settle for the single. Last 3 balls remaining. This time again Sharif wanted to play the lofted extra cover drive, didn't got enough bat onto that, picked up a single. Here is the next one. Rahim, lovely looking shot. Is very strong on the onside region. Beautifully driven, but just for a single. With that single, scoreboard moves on to 18. Sharif is a striker now.
That ball just hitting the leg, I think, of Sarif. So overcome. 3 ಓವರ್ಗಳು ಮುಗಿದಿದೆ. ಇನ್ನು ಈಗ ಮೊಯ್ದಿನ್ ಬಾವಾ 11 ತಂಡದ ಆಟ ಪ್ರಾರಂಭವಾಗಲಿಕ್ಕಿದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ ಹೇಳಿ ಸತೀಶ್ ಅವರೇ. 18-19 ಟಾರ್ಗೆಟ್. 18-19ರ ಸವಾಲಿದೆ ಇಲ್ಲಿ ಮೊಯ್ದಿನ್ ಬಾವಾ 11 ತಂಡಕ್ಕೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೊಯ್ದಿನ್ ಬಾವಾ ಈ ತಂಡವನ್ನು ಬಂದು ಸೇರ್ಲಿಕ್ಕಿದ್ದಾರೆ. ಮೊಯ್ದಿನ್ ಬಾವಾ 11 ಇದರ ಆರಂಭಿಕ ಆಟಗಾರರು ಆದಷ್ಟು ಬೇಗ ಬನ್ನಿ, ಯಾಕಂತ ಹೇಳಿದ್ರೆ ಒಂದು ಸುಂದರವಾದ ಫೈನಲ್ ಇಲ್ಲಿ ಕಾಣಬೇಕಾಗಿದೆ. At the same time, I request captain of KFC Kodikal as well as captain of Torpedoes Kana, please report to the community box immediately for the toss. ಅಲ್ಲಿ ದಯವಿಟ್ಟು ನಾಣ್ಯ ಚಿಮ್ಮಿಗೆಯಾಗಿ 2 ಫೈನಲಿಸ್ಟ್ ತಂಡದ ನಾಯಕರು ನಮ್ಮ ಕಮೆಂಟ್ರಿ ಬಾಕ್ಸ್ನ ಮುಂದುಗಡೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಾಣ್ಯ ಚಿಮ್ಮಿಗೆಗಾಗಿ ಇಟ್ಸ್ ಓವರ್ ಟು ಗೋಪಿ ಫಾರ್ ದಿ ಫರ್ದರ್ ಎಕ್ಸ್ಪ್ಲನೇಷನ್ ಆಫ್ ಮ್ಯಾಚ್. ಸತೀಶ್ ಹಾಗೂ ಗೋಪಿಯವರ ಗಮನಕ್ಕೆ ತರ್ತಾ ಇದ್ದೀನಿ. ಮೊಯ್ದಿನ್ ಬಾವಾ 11 ಹಾಗೂ ಇಲ್ಲಿ ಹುಸೈನ್ ಕಾಟಿಪ್ಪಳ್ಳ 11 ಇದರ ಮಧ್ಯೆ ಪಂದ್ಯ ನಡೀತಾ ಇದೆ. ನಮ್ಮ ಇಂದಿನ ಮುಖ್ಯ ಅತಿಥಿಯಾದ PM ಮನ್ಸೂರ್ ರವರು ಈಗಾಗಲೇ ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಪಣಂಬೂರ್ ಮುಸ್ಲಿಂ ಜಮಾತ್ ಇದರ ಅಧ್ಯಕ್ಷರಾದ ಅಯ್ಯೂಬ್ ರವರು ಇಲ್ಲಿ ಆಗಮಿಸಿದ್ದಾರೆ. ಅವರನ್ನ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರನ್ನ ನಾವೀಗ ವೇದಿಕೆಗೆ ಬರಮಾಡ್ತಾ ಇದ್ದೀವಿ. धन्यवाद जनाब अब्दुल समद. और 19 रनों का लक्ष्य मोइदीन बाबा 11 के लिए इस वक्त रखा है. हुसैन काटीपल्ला 11 ने और उनकी पारी की शुरुआत यहां पर होती हुई 19 रन का टारगेट इन 3 ओवर. दे हैव टू स्कोर जस्ट ओवर 6 रन पर ओवर. और पहली गेंद इस बार चिप किया, एनफील्ड क्लियर करते हुए लॉन्ग ऑफ की दिशा में और लंबा दौड़ इस वक्त लगाते हैं फील्डर और इस बीच बल्लेबाज के पास मौका 2 रन प्राप्त करने का. तो इन 2 रनों के साथ रनों का सिलसिला यहां पर शुरू हो चुका है. जब्बार गेंदबाज और दाहिने हाथ के बल्लेबाज इस वक्त सामना करते हुए ऑन साइड पर पुल किया है डीप बैकवर्ड स्क्वायर लेग पर 1 रन का इजाफा. 3 विदाउट लॉस इन द फर्स्ट ओवर. 19 रन दे हैव टू स्कोर इन द स्टिपुलेटेड 3 ओवर्स टू विन दिस मैच. ये गेंद ड्राइव किया यूजिंग हिज फीट, कदमों का इस्तेमाल करते हुए लॉन्ग ऑन की दिशा में 1 रन का इजाफा. एग्जीबिशन मैच पहले हुसैन काटीपल्ला 11 ने बल्लेबाजी करते हुए 18 रन बनाए थे. 19 रनों का लक्ष्य उन्होंने रखा था. और मोइदीन बाबा 11 के दोनों सलामी बल्लेबाज इस वक्त बल्लेबाजी करते हुए 4 रन बन चुके हैं. ऑफ स्टंप से काफी बाहर ये कैच, मुश्किल सा मौका इस वक्त गवाते हुए शॉर्ट कवर के फील्डर. और यहां पर एकमात्र रन बल्लेबाज को मिलेगा. 5 रन बन चुके हैं बिना किसी नुकसान के. और आगे का आंखों दिखार सुनाने के लिए माइक्रोफोन पर मेरे काबिल दोस्त जनाब अब्दुल समद को मैं आमंत्रित करना चाहूंगा. धन्यवाद. ಗೋಪಿ ಅವರೇ, ಇದು 20 ವರ್ಷಗಳ ಹಿಂದೆ ಕ್ರಿಕೆಟ್ ಅಂಡರ್ ಆರ್ಮ್ ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ನಮ್ಮ ಕೃಷ್ಣಾಪುರ ಪರಿಸರದಲ್ಲಿ ಇಂತಹ ಒಂದು ಮಹೋನ್ನತವಾದ ಪಂದ್ಯ ನಡೀತಾ ಇತ್ತು. ಆಗ ಈಗ ಕೈಕಾಲು ಎಲ್ಲ ಗಟ್ಟಿಯಾಗಿರುವ ಕೈಕಾಲು ಅಂದು ಬಹಳಷ್ಟು ಅಯಸ್ಕಾಂತದಂತೆ ಸ್ಪಂದಿಸ್ತಾ ಇತ್ತು. ಅಬ್ದುಲ್ ಜಬ್ಬಾರ್ ಅವರನ್ನ ನೋಡಿ, ಇವರು ಕಾಟಿಪಲ್ಲದ ಓರ್ವ ಸಾಹಿತಿ ಮತ್ತು ಅತ್ಯುತ್ತಮ ಬರಹಗಾರ. ಇವರು 20 ವರ್ಷಗಳ ಹಿಂದೆ ಕೆನರಾ ಯೂತ್ ಕೌನ್ಸಿಲ್ ಎಂಬ ತಂಡದಲ್ಲಿ ಆರಂಭಿಕ ಎಸೆತಗಾರರಾಗಿದ್ದರು. ಎದುರಾಳಿ ತಂಡಕ್ಕೆ ಸಿಂಹಸಪ್ತರಾಗಿದ್ದರು ಅಬ್ದುಲ್ ಜಬ್ಬಾರ್. ಇಂದು ಓರ್ವ ಬರಹಗಾರನಾಗಿ 5 ಮಕ್ಕಳ ಅಪ್ಪನಾಗಿ ಈಗ ಮೈದಾನದಲ್ಲಿ ಮತ್ತೆ ಕಂಗೊಳಿಸ್ತಾ ಇದ್ದಾರೆ. ಇದೊಂದು ಮಹೋನ್ನತ ಕ್ಷಣವೇ ಹೌದು. ಈಗ ಎಸೆತಗಾರಿಕೆಯಲ್ಲಿ ಬಂದಿರುವವರು ಆಸಿಫ್. ಇವರು ಅತ್ಯುತ್ತಮ ಓರ್ವ ಲೆಗ್ ಸ್ಪಿನ್ನರ್ ಆಗಿದ್ರು. ಮಾತ್ರವಲ್ಲ ಕೆನರಾ ಯೂತ್ ಕೌನ್ಸಿಲ್ ಇವರ ಅಧ್ಯಕ್ಷರೂ ಆಗಿದ್ರು. ಈಗ ಎಸೆತಗಾರಿಕೆಯಲ್ಲಿದ್ದಾರೆ. ದಾಂಡುಗಾರಿಕೆಯಲ್ಲಿ ಅಲ್ಲಿ ಅಸ್ಗರ್ ಹಾಗೂ ಮನ್ಸೂರ್ ರವರು ಆಗಮಿಸಿದ್ದಾರೆ.
ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಪ್ಯಾರಡೈಸ್ ಹೊನಲು ಬೆಳಕಿನ ಕ್ರೀಡಾಕೂಟವನ್ನು ಮಾಡಿದಾಗ ಇದೇ ಸಿವೈಸಿ ನಕೀಸ್ ರವರ ನಾಯಕತ್ವದಲ್ಲಿ ಅಂದು ಫೈನಲಿಗೆ ಆಗಮಿಸಿತ್ತು. ಫೈನಲಿನಲ್ಲಿ ಆ ಹೊನಲು ಬೆಳಕಿನ ಕ್ರೀಡಾಕೂಟದಲ್ಲಿ ಫೈನಲ್ನಲ್ಲಿ ರಿಲಯನ್ಸ್ ಜಪ್ಪು ತಂಡದ ಎದುರು ಸೋತ ಒಂದು ನೆನಪು ಕೂಡ ಇಂದು ಈ ಸಂದರ್ಭದಲ್ಲಿ ಮೆರುಗು ನೋಡ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೊಯ್ದಿನ್ ಬಾವಾರವರು ದಂಡನ್ನ ಹಿಡಿದು ಮೈದಾನಕ್ಕಿಳಿತಾ ಇದ್ದಾರೆ. ಬಲವಾದ ಹೊಡೆತ ಇದು. ಅಲ್ಲಿ ಅಶ್ರಫ್ ಅವರಿಂದ ಪಂಡುಂ ಪಾಡುಂ ಎಂಬಂತೆ ಚೆಂಡನ್ನ ನೆಲಕ್ಕೆ ಬಿಟ್ಟಿದ್ದಾರೆ. 2 ರನ್ನನ್ನು ಓಡಿ ಅಲ್ಲಿ ಪೂರ್ತಿಗೊಳಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅಸ್ಗರ್ ನಿರ್ಗಮಿಸಿದ್ರು. ಹೈದರ್ ಅವರ ಆಗಮನವಾಗ್ತಾ ಇದೆ. ಹೈದರ್ ಹಿಂದಿನ ಕಾಲದ ಹುಲಿ ಎಂದ್ರೂ ತಪ್ಪಾಗಲಾರದು. ಓರ್ವ ಅತ್ಯುತ್ತಮ ಎಸೆತಗಾರನಾಗಿದ್ರು ಮಾತ್ರವಲ್ಲ, ಸಂದರ್ಭೋಚಿತವಾಗಿ ದಂಡನ್ನು ಕೂಡ ಬೀಸ್ತಾ ಇದ್ರು. ಈಗ ಪ್ಯಾರಡೈಸ್ ತಂಡದ ಪರವಾಗಿದ್ದಾರೆ. ಒಂದು ಎಸೆತ ಬಾಕಿ ಉಳಿದಿದೆ. ಆಸಿಫ್ ರವರ ಒಂದು ಎಸೆತ ಬಾಕಿ ಉಳಿದಿದೆ. ಬೀಸಿ ಹೊಡೆಯಲು ಪ್ರಯತ್ನ. ಹುಸೈನ್ ಕಾಟಿಪ್ಪಲ್ಲ ಅಂದು ಕೈಯಲ್ಲಿ ಹಿಡಿತಾ ಇದ್ರು, ಈಗ ಕಾಲಲ್ಲಿ ಹಿಡಿತಾ ಇದ್ದಾರೆ. ವರ್ಷಗಳು ದಾಟಿದೆ, ಆದರೆ ಈಗ ಕೈಯಲ್ಲಿ ಅಷ್ಟು ಸುಲಭವಾಗಿ ಚೆಂಡು ಹಿಡಿಯುವ ಸಮಯವಲ್ಲ ಇದು. ಈಗ 2 ಓವರ್ಗಿನ ಮುಕ್ತಾಯಕ್ಕೆ 12 ರನ್ ಜಮೆಯಾಗಿದೆ. 7 ರನ್ನಿನ ಅವಶ್ಯಕತೆ. ದಯವಿಟ್ಟು ಕೆಎಫ್ಸಿ ತಂಡದ ನಾಯಕ ಹಾಗೂ ಟಾರ್ಪಡೋಸ್ ತಂಡದ ನಾಯಕ ಬನ್ನಿ ನಾಣ್ಯ ಚಿಮ್ಮಿಗೆಗೆ. ಫೈನಲ್ ಪಂದ್ಯದ ನಾಣ್ಯ ಚಿಮ್ಮಿಗೆಗೆ ದಯವಿಟ್ಟು ಕೆಎಫ್ಸಿ ತಂಡದ ನಾಯಕ ಹಾಗೂ ಟಾರ್ಪಡೋಸ್ ತಂಡದ ನಾಯಕ ಬನ್ನಿ. ಹುಸೈನ್ ಕಾಟಿಪ್ಪಲ್ಲ ಚೆಂಡೆಸೀತಾ ಇದ್ದಾರೆ ನೋಡಿ. ಅಂದು ಸಿವೈಸಿ ಮೈದಾನದಲ್ಲಿ 1233 ವಿಕೆಟ್ ಅನ್ನು ಪಡೆದ ಸರದಾರ ಈ ಹುಸೈನ್ ಕಾಟಿಪ್ಪಲ್ಲ. ಸಾಯಂಕಾಲ ಆಡುವಾಗ ಈಗ ಚೆಂಡನ್ನ ಕೈಗೆತ್ತಿಕೊಂಡು ಮೊಯ್ದಿನ್ ಬಾವ 11 ಎದುರು ತಮ್ಮ ಆ ಸಾಹಸಗಾಥೆಯನ್ನ ಮೆರೀತಾ ಇದ್ದಾರೆ ಮೈದಾನದಲ್ಲಿ. ಹುಸೈನ್ ಕಾಟಿಪ್ಪಲ್ಲ ಓರ್ವ ಕವಿಯೂ ಹೌದು, ಓರ್ವ ಸಾಹಿತಿಯೂ ಹೌದು, ಓರ್ವ ಹಾಡುಗಾರನೂ ಹೌದು. ಅಡ್ಡ ಚೆಂಡು ಎಂಬ ತೀರ್ಪು ಬರ್ತಾ ಇದೆ ಹುಸೈನ್ ಕಾಟಿಪ್ಪಲ್ಲ. ಹಿಂದಿನ ದಿನಗಳಲ್ಲಿ ಆ ಅಡ್ಡ ಚೆಂಡು ಎಂಬುದೇ ಹುಸೈನ್ ಕಾಟಿಪ್ಪಲ್ಲರವರಲ್ಲಿ ಇರಲಿಲ್ಲ, ಆದರೆ ವರ್ಷಗಳು ಕಳೆದಿದೆ. ಈಗ ಅಡ್ಡ ಚೆಂಡು ಬೀಳ್ತಾ ಇದೆ. ಕ್ಲೀನ್ ಬೌಲ್ಡ್ ಆಗಿದ್ದಾರೆ ಹೈದರ್ ಅವರು ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಮಜೀದ್ ರವರ ಆಗಮನವಾಗಿದೆ. ದಯವಿಟ್ಟು ಕೆಎಫ್ಸಿ ತಂಡದ ನಾಯಕ ಹಾಗೂ ಟಾರ್ಪಡೋಸ್ ಖಾನ ತಂಡದ ನಾಯಕ ಬನ್ನಿ. ಕೆಎಫ್ಸಿ ತಂಡದ ನಾಯಕ ಹಾಗೂ ಟಾರ್ಪಡೋಸ್ ಖಾನ ತಂಡದ ನಾಯಕ. 4 ಎಸೆತದ ಮುಂದೆ 5 ಬೇಕಾಗಿದೆ ಪ್ಯಾರಡೈಸ್ ತಂಡಕ್ಕೆ. 4 ಎಸೆತದ ಮುಂದೆ 5 ರನ್ ಬೇಕಾಗಿದೆ ಪ್ಯಾರಡೈಸ್ ತಂಡಕ್ಕೆ. ಮೊಯ್ದಿನ್ ಬಾವಾರವರ ಆಗಮನದ ನಿರೀಕ್ಷೆಯಲ್ಲಿದೆ ಪ್ಯಾರಡೈಸ್ ತಂಡ. ಬಹಳ ಬ್ಯುಸಿಯಾಗಿರುವ ಆ ಮನುಷ್ಯ ಇಂದು ಕೂಡ ಬಹಳ ವೇಗವಾಗಿ ನಾನು ಬರುವೆ ಎಂದು ಆಶ್ವಾಸನೆಯನ್ನ ನೀಡಿದ್ರು. ಆದರೆ ಜನರ ಕಷ್ಟಕ್ಕೆ ಸ್ಪಂದಿಸುವ ನಾಯಕ ಇನ್ನು ನಮ್ಮನ್ನ ಇಲ್ಲಿ ಬಂದು ಸೇರ್ಲಿಕ್ಕಿದ್ದಾರೆ. ಸಭಾ ಕಾರ್ಯಕ್ರಮದ ಓರ್ವ ಮುಖ್ಯ ಅತಿಥಿಯೂ ಹೌದು ಡಾಕ್ಟರ್ ಮೊಯ್ದಿನ್ ಬಾವ. ಹುಸೈನ್ ಕಾಟಿಪ್ಪಲ್ಲ ಮತ್ತೆ ಎಡಗೈ ದಾಂಡಿಗೆ ಮಜೀದ್ ರವರಿಗೆ ಎಸೀತಾ ಇದ್ದಾರೆ. ಸ್ವಲ್ಪ ಪಂದ್ಯವನ್ನು ನಿಲ್ಲಿಸಿ. ಈ ಚೆಂಡು ನಂತರ ದಯವಿಟ್ಟು ಮೊಯ್ದಿನ್ ಬಾವರವರೇ ನೇರವಾಗಿ ನೀವು ಮೈದಾನಕ್ಕಿಳಿಯಿರಿ. 3 ಎಸೆತದಲ್ಲಿ 3 ರನ್ನಿನ ಅವಶ್ಯಕತೆ ಇದೆ. ಮೊಯ್ದಿನ್ ಬಾವ ದಯವಿಟ್ಟು ನೇರವಾಗಿ ಮೈದಾನಕ್ಕಿಳಿಯಿರಿ. 3 ಎಸೆತದ ಮುಂದೆ 3 ರನ್ನಿನ ಅವಶ್ಯಕತೆ ಇದೆ. ಇದು ನಮ್ಮ ಈ ಪ್ರದೇಶದ ನಮ್ಮೆಲ್ಲರ ಜನರ ಮನಗೆದ್ದ ಓರ್ವ ನಾಯಕ. ಜನಪರ ಕೆಲಸಗಳನ್ನ ಮಾಡುತ್ತಾ ಅದೆಷ್ಟೋ ಬಡವರ ಕಣ್ಣೀರನ್ನು ಒರೆಸಿದ ಸರದಾರ. ಪ್ಯಾರಡೈಸ್ ಎಂಬ ಒಂದು ತಂಡವನ್ನ ಕಟ್ಟಿ ಕ್ರಿಕೆಟಿನಿಂದಲೇ ಶಾಸಕನಾದೆ ಎಂದು ಎದೆ ತಟ್ಟಿ ಹೇಳಿದ ಓರ್ವ ವೀರ ಈಗ ದಂಡನ್ನ ಕೈಗೆತ್ತಿಕೊಂಡು ಮೈದಾನಕ್ಕಿಳಿತಾ ಇದ್ದಾರೆ. ಮೊಯ್ದಿನ್ ಬಾವರವರೇ, ಮೊದಲು ನಿಮಗೆ ನಾನು ಈ ಪಂದ್ಯದ ಬಗ್ಗೆ ಹೇಳ್ತೀನಿ. 3 ಎಸೆತದ ಮುಂದೆ 3 ಬೇಕಾಗಿದೆ. 18 ಎಸೆತದ ಮುಂದೆ 19 ಬೇಕಾಗಿತ್ತು.
ಈಗ 3 ಎಸೆತದ ಮುಂದೆ 3 ಬೇಕಾಗಿದೆ. ಹಿಂದೆ ಒಂಟಿ ಓಟವನ್ನು ಕಸಿದುಕೊಳ್ತಾ ಇದ್ದ ಮೊಯ್ದನ್ ಬಾವ ಈಗ ದೊಡ್ಡ ಹೊಡೆತಗಳನ್ನು ಹೊಡೆಯುತ್ತಾರೋ ಕಾದು ನೋಡೋಣ. ಇಲ್ಲಿ ನೋಡಿ ಮೊಯ್ದನ್ ಬಾವ ಆ ಹಿಂದೆಯೂ ಇದೇ ಶೈಲಿ, ಇಂದು ಇದೇ ಶೈಲಿ, ಮುಂದೆಯೂ ಆ ಭಗವಂತ ನಿಮಗೆ ದೀರ್ಘಾಯುರಾರೋಗ್ಯವನ್ನು ದೀರ್ಘ ಆಯುಷ್ಯವನ್ನು ನೀಡಲಿ ಎಂದು ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತೇವೆ. 2 ಎಸೆತ 2 ಓಟ. 2 ಎಸೆತದ ಮುಂದೆ 2 ರನ್ನಿನ ಅವಶ್ಯಕತೆ ಇದೆ. ಹಮೀದ್ ದಾಂಡುಗಾರಿಕೆಯಲ್ಲಿದ್ದಾರೆ. 2 ಎಸೆತ 2 ಓಟ. ಹಮೀದ್ ದಂಡಿನೊಂದಿಗೆ ಆಗಲಿಲ್ಲ, ಕಾಲಿನಿಂದಲೂ ಆಗಲಿಲ್ಲ, ಹೊಟ್ಟೆಯೊಂದಿಗೆ ಆ ರನ್ನಿಗೆ ಓಡಿ ಒಂಟಿ ಓಟವನ್ನು ಪೂರ್ತಿಗೊಳಿಸ್ತಾ ಇದ್ದಾರೆ ಹಮೀದ್. ಕೊನೆಗೂ ಒಂಟಿ ಓಟದ ಅವಶ್ಯಕತೆ ಇದೆ ಇಲ್ಲಿ ಮೊಯ್ದೀನ್ ಬಾವ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಶಾಸಕ ಮೊಯ್ದೀನ್ ಬಾವ. ಪಂದ್ಯ ಸಮಬಲವಾದಲ್ಲಿ ನಾಣ್ಯ ಚಿಮ್ಮಿಗೆಯ ಮೂಲಕ ಯಾರು ಗೆದ್ದರು ಎಂದು ಇಲ್ಲಿ ತೀರ್ಮಾನಿಸಲಿಕ್ಕಾಗ್ತದೆ. 1 ಎಸೆತ 1 ಓಟ. ಹುಸೈನ್ ಕಾಟಿಪಲ್ಲ ಚೆಂಡೆಸೀತಾ ಇದ್ದಾರೆ ನೋಡಿ. ಕೊನೆಯ ಕ್ಷಣ ಮೊಯ್ದೀನ್ ಬಾವ 11 ಹಾಗೂ ಹುಸೈನ್ ಕಾಟಿಪಲ್ಲ 11 ಮತ್ತೆ ಈ ಪಂದ್ಯ ನಡೆದಿತ್ತು. ಹುಸೈನ್ ಕಾಟಿಪಲ್ಲ ಚೆಂಡೆಸೀತಾ ಇದ್ದಾರೆ ಮೊಯ್ದೀನ್ ಬಾವರವರಿಗೆ. 1 ಎಸೆತ 1 ಓಟ. ಹುಸೈನ್ ಕಾಟಿಪಲ್ಲ ಎಸೆದ ಚೆಂಡು ಮೊಯ್ದೀನ್ ಬಾವ. ಇದು ಹಳೆಯ ಜಾಲಿ. ಅಬ್ದುಲ್ ಜಬ್ಬಾರ್ ಹಿಂದೆ ಆಗಿದ್ರೆ ಚೆಂಡು ಹಿಡಿತಾ ಇದ್ರು, ಈಗ ಅದು ಹಿಡಿಲಿಕ್ಕಾಗಲಿಲ್ಲ. ಮೊಯ್ದೀನ್ ಬಾವ ಈ ಪಂದ್ಯವನ್ನ ಗೆದ್ದುಕೊಳ್ತಾ ಇದ್ದಾರೆ. ಅಭಿನಂದನೆಗಳು ಮೊಯ್ದೀನ್ ಬಾವ ಹಾಗೂ ಅವರ ಎಲ್ಲ ತಂಡಕ್ಕೂ, ಪ್ಯಾರಡೈಸ್ ತಂಡಕ್ಕೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ದಯವಿಟ್ಟು ಬನ್ನಿ. KFC ತಂಡದ ನಾಯಕ, ಟಾರ್ಪಡೋಸ್ ಖಾನಾ ತಂಡದ ನಾಯಕ, ದಯವಿಟ್ಟು ಬನ್ನಿ, ಆದಷ್ಟು ಬೇಗ ಬನ್ನಿ. ಫೈನಲ್ ಪಂದ್ಯ 4 ಓವರ್ಗಳಿಗೆ ಸೀಮಿತ. ಸಮಯದ ಅಭಾವವಿರುವುದರಿಂದ ಫೈನಲ್ ಪಂದ್ಯವನ್ನ 4 ಓವರ್ಗೆ ಸೀಮಿತವಾಗಿರಿಸಬೇಕಾಗುತ್ತದೆ. ಟಾರ್ಪಡೋಸ್ ತಂಡದ ನಾಯಕ ಬನ್ನಿ. KFC ತಂಡದ ನಾಯಕ ಹಾಗೂ ಟಾರ್ಪಡೋಸ್ ಖಾನಾ ತಂಡದ ನಾಯಕ ದಯವಿಟ್ಟು ಬನ್ನಿ. KFC ತಂಡದ ನಾಯಕ ಬನ್ನಿ. ಅದೇ ರೀತಿ ಟಾರ್ಪಡೋಸ್ ತಂಡದ ನಾಯಕ ಬನ್ನಿ. ಡಾಕ್ಟರ್ ಮೊಯ್ದೀನ್ ಬಾವ ಈ ಒಂದು ಫೈನಲ್ ಪಂದ್ಯದ ನಾಣ್ಯ ಚಿಮ್ಮಿಗೆಯನ್ನ ನಡೆಸಿಕೊಡಬೇಕಾಗಿ ಮೊಯ್ದೀನ್ ಬಾವರವರಲ್ಲಿ ವಿನಂತಿಸ್ತಾ ಇದ್ದೇನೆ. ಡಾಕ್ಟರ್ ಮೊಯ್ದೀನ್ ಬಾವರವರು ಬನ್ನಿ. ಈ ಫೈನಲ್ ಪಂದ್ಯದ ನಾಣ್ಯ ಚಿಮ್ಮಿಗೆಯನ್ನ ಡಾಕ್ಟರ್ ಮೊಯ್ದೀನ್ ಬಾವ ನೆರವೇರಿಸಿಕೊಡ್ಬೇಕಾಗಿ ವಿನಂತಿ. ದಯವಿಟ್ಟು ಬನ್ನಿ. KFC ತಂಡದ ನಾಯಕ ಇಮ್ರಾನ್ ಇದ್ದಾರೆ. ಟಾರ್ಪಡೋಸ್ ಖಾನಾ ತಂಡದ ನಾಯಕ ಮಕ್ಸೂದ್. ಟಾರ್ಪಡೋಸ್ ಖಾನಾ ತಂಡದ ನಾಯಕ ದಯವಿಟ್ಟು ಟಾರ್ಪಡೋಸ್ ಖಾನಾ ತಂಡದ ನಾಯಕ. ಸಮಯದ ಅಭಾವವಿದೆ, ನಮ್ಮನ್ನ ಅರಿತು ನಾಣ್ಯ ಚಿಮ್ಮಿಗೆಯನ್ನ ನಡೆಸಿ ಅರ್ಮಾನ್ ರವರೇ ದಯವಿಟ್ಟು ಬನ್ನಿ. ಟಾರ್ಪಡೋಸ್ ಖಾನಾ ತಂಡದ ನಾಯಕ ಹಾಗೂ KFC ಕೃಷ್ಣಾಪುರ ತಂಡಗಳ ನಾಯಕರ ಮಧ್ಯೆ ಈಗ ನಾಣ್ಯ ಚಿಮ್ಮಿಗೆ ಇಲ್ಲಿ ನಡೀತಾ ಇದೆ. ಡಾಕ್ಟರ್ ಮೊಯ್ದೀನ್ ಬಾವ ಈ ಫೈನಲ್ ಪಂದ್ಯದ ನಾಣ್ಯ ಚಿಮ್ಮಿಗೆಯನ್ನ ನಡೆಸಿಕೊಡ್ತಾ ಇದ್ದಾರೆ. ನಾಣ್ಯ ಚಿಮ್ಮಿಗೆ ಟಾರ್ಪಡೋಸ್ ಖಾನಾ ತಂಡಕ್ಕೆ ಒಲಿದಿದೆ. ಅಭಿನಂದನೆಗಳು ಅರ್ಮಾನ್ ರವರೇ. ಅದೇ ರೀತಿ ಫೈನಲ್ ಪಂದ್ಯ
ಫೈನಲ್ ಪಂದ್ಯ 4 ಓವರ್ಗೆ ಸೀಮಿತವಾಗಿರುತ್ತದೆ. 4 ಓವರ್ಗೆ ಸೀಮಿತವಾಗಿರುತ್ತದೆ ಫೈನಲ್ ಪಂದ್ಯ. ನಮ್ಮ ಮಾಜಿ ಅಧ್ಯಕ್ಷರಾಗಿ ಕೆನರಾ ಯೂತ್ ಕೌನ್ಸಿಲ್ಗೆ ಒಂದು ಕಟ್ಟಡದ ವ್ಯವಸ್ಥೆಯನ್ನ ಮಾಡಿಕೊಟ್ಟು ಕೆನರಾ ಯೂತ್ ಕೌನ್ಸಿಲ್ ತಂಡವನ್ನ ಬಹಳಷ್ಟು ಸುಸೂತ್ರವಾಗಿ ಆಧರಿಸಿದವರು ವ್ಯಕ್ತಿ ನಮ್ಮ ಅಖಿಲ್ ರವರು, ಮಾಜಿ ಕಾರ್ಪೊರೇಟ್ ರವರ ಸುಪುತ್ರ ಅಖಿಲ್ ರವರು ಈಗಾಗಲೇ ಈ ಪಂದ್ಯಾಕೂಟವನ್ನು ವೀಕ್ಷಿಸಲು ಆಗಮಿಸಿದ್ದಾರೆ. ಅವರಿಗೆ ಹಾರ್ದಿಕವಾಗಿ ನಾವು ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿ ಗೈಸ್ 11 ಎಂಬ ಈ ಪರಿಸರದ ಓರ್ವ ಒಂದು ತಂಡ, ಉತ್ತಮ ತಂಡ, ಆ ಸಂಘದ ಅಧ್ಯಕ್ಷರಾದ ಶಮೀರ್ ರವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ರಿಲಯನ್ಸ್ ಯೂತ್ ಅಸೋಸಿಯೇಷನ್ ಇವರ ಅಧ್ಯಕ್ಷರಿದ್ದಾರೆ ಸೈಫುಲ್ಲಾ, ಅವರನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಇನ್ನು ಈ ಊರಿನ ಬಹಳಷ್ಟು ಮಹನೀಯರು ಇಲ್ಲಿ ನೆರೆದಿದ್ದಾರೆ. ಎಲ್ಲರಿಗೂ ಆದರದ ಸ್ವಾಗತವನ್ನ ನೀಡುತ್ತಾ ಫೈನಲ್ ಪಂದ್ಯ ಬಹಳ ದೂರದಿಂದ ನಮ್ಮ ಕರೆಗೆ ಹೋಗೊಟ್ಟು ಈ ಫೈನಲ್ ಪಂದ್ಯವನ್ನು ವೀಕ್ಷಿಸಲು ಮೊಯ್ದೀನ್ ಇವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಾವು ಹಾರ್ದಿಕವಾಗಿ ಕೆನರಾ ಯೂತ್ ಕೌನ್ಸಿಲ್ ಪರವಾಗಿ ಅವರಿಗೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಅವರು ಬಂದಿರೋದು ನಿಜವಾಗಿಯೂ ನಮಗೆ ಬಹಳ ಸಂತೋಷ ತಂದಿದೆ. ಅವರ ಸುಪುತ್ರ ಸುನೀಲ್ ಅವರು ಕೂಡ ಅವರ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ದಯವಿಟ್ಟು ಮುಖ್ಯ ಅತಿಥಿಗಳೆಲ್ಲರೂ ವೇದಿಕೆಗೆ ಬಂದು ಈ ಪಂದ್ಯಾಕೂಟವನ್ನು ವೀಕ್ಷಿಸಬೇಕು. ಪಣಮೂರು ಜುಮ್ಮಾ ಮಸ್ಜಿದ್ ಇವರ ಅಧ್ಯಕ್ಷರು ಅಯ್ಯೂಬ್ ರವರಿದ್ದಾರೆ. ಅದೇ ರೀತಿ PM ಮನ್ಸೂರ್ ಅಕ್ಕ, ದಯವಿಟ್ಟು ಬನ್ನಿ ಸರ್. ನಮ್ಮ ಮಾಜಿ ಕಾರ್ಪೊರೇಟರ್ ಆದ ಬಶೀರ್ ಅಕ್ಕ ಅವರು ಕೂಡ ದಯವಿಟ್ಟು ಮುಖ್ಯ ವೇದಿಕೆಗೆ ಬಂದು ಕುಳಿತು ಪಂದ್ಯವನ್ನು ವೀಕ್ಷಿಸಬೇಕು. ಈಗಾಗಲೇ ಕ್ಲೈವರ್ ಡಿಸೋಜಾ ಈಗಾಗಲೇ ಬಂದು ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರಿಗೆ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಇನ್ನು ಈ ಕ್ರಿಕೆಟ್ ಕೂಟವನ್ನು ವೀಕ್ಷಿಸಲು ನಮ್ಮ ಬಹಳ ಕಾತರದ ಓರ್ವ ವ್ಯಕ್ತಿ, ಅನ್ಯಾಯದ ಪರ ಸೆಟೆದೆದ್ದು ನಿಲ್ಲುವ ಓರ್ವ ಧೀಮಂತ ನಾಯಕ, DYF ಇವರ ಜಿಲ್ಲಾಧ್ಯಕ್ಷರಾದ ಮುನೀರ್ ಕಾಟಿಫಲ್ಲಾರ್ ಅವರಿದ್ದಾರೆ. ಅವರನ್ನ ಈ ಸಂದರ್ಭದಲ್ಲಿ ನಾವು ಬಹಳ ಖುಷಿಯಿಂದ ಅವರನ್ನ ನಾವು ಸ್ವಾಗತಿಸ್ತಾ ಇದ್ದೀವಿ. ದಯವಿಟ್ಟು ಮುಖ್ಯ ವೇದಿಕೆಯಲ್ಲಿ ಕುಳಿತು ಈ ಪಂದ್ಯವನ್ನು ವೀಕ್ಷಿಸಬೇಕು ಎಂದು ಮುನೀರ್ ಕಾಟಿಫಲ್ಲಾರ್ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಪದ್ರಿಯಾ ಯೂತ್ ಕೌನ್ಸಿಲ್ ಇದರ ಕಾರ್ಯದರ್ಶಿ ಅಮೀರ್ ರವರು ಈ ಪಂದ್ಯಾಕೂಟವನ್ನು ವೀಕ್ಷಿಸಲು ಬಂದಿದ್ದಾರೆ. ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಫೈನಲ್ ಪಂದ್ಯ ಟಾರ್ಪಡೋಸ್ ಖಾನ ಈಗಾಗಲೇ ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡು ಮೊದಲು ಕ್ಷೇತ್ರ ರಕ್ಷಣೆಯನ್ನ ಆಯ್ದುಕೊಂಡಿದೆ. ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡಿದೆ ಟಾರ್ಪಡೋಸ್ ಖಾನ ಹಾಗೂ CYC ಎನ್ನುವಾಗ ಬಹಳಷ್ಟು ಒಂದು ಬಾಂಧವ್ಯವಿಲ್ಲಂತಹ ಒಂದು ತಂಡ. ಅದರಲ್ಲೂ ಹಿಂದಿನ ಮುಖಗಳು ಇನ್ನೂ ಗೋಚರಿಸ್ತಾ ಇದೆ. ಅದರಲ್ಲಿ ಟಾರ್ಪಡೋಸ್ ತಂಡದ ಓರ್ವ ಯಶಸ್ವಿ ನಾಯಕ ಬಶೀರ್ ರವರು ಇಂದು ಆ ತಂಡವನ್ನ ಆಧರಿಸಲು ಸೇರಿಕೊಂಡಿದ್ದಾರೆ. ಮಾತ್ರವಲ್ಲ, ಶರೀಫ್ ರವರಿದ್ದಾರೆ. ಟೀಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡುವ ಮಕ್ಸೂದ್ ರವರಿದ್ದಾರೆ. ಅವರ ಜೊತೆಗೆ ಬಹಳಷ್ಟು ಹಿರಿಯ ಆಟಗಾರರು ಅದರಲ್ಲಿ ನೆರೆದಿರುವುದು ನಿಜವಾಗಿಯೂ ಒಂದು ಸಂತಸವೇ ತಂದಿದೆ. ಅದರಲ್ಲೂ ಶಮೀಮ್ ಈ ದಿನಗಳಲ್ಲಿಯೂ ಕೂಡ ಟಾರ್ಪಡೋಸ್ ತಂಡವನ್ನ ಬಹಳ ಆದರವಾಗಿ ಅವರನ್ನ ಆಧರಿಸ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಹಾರ್ದಿಕ ಸ್ವಾಗತವನ್ನ ನೀಡ್ತೀವಿ. ಅದೇ ರೀತಿ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಇದರ ಮಾಜಿ ಅಧ್ಯಕ್ಷರಾದ ಹೈದರ್ ಬದ್ರಿಯಾ, ದಯವಿಟ್ಟು ವೇದಿಕೆಯಲ್ಲಿ ಆಸೀನರಾಗಿ. ಹೈದರ್ ಅವರೇ, ದಯವಿಟ್ಟು ಟಾರ್ಪಡೋಸ್ ಖಾನ ತಂಡದ
ಓಕೆ 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 ಟಾರ್ಪಡೋಸ್ ಖಾನ ಈಗಾಗಲೇ ನಾಣ್ಯ ಚಿಮ್ಮಿಗೆಯನ್ನ ಗೆದ್ದುಕೊಂಡು ಮೊದಲು ಕ್ಷೇತ್ರಕ್ಷಣೆಯನ್ನು ಆಯ್ದುಕೊಂಡಿದೆ ಟಾರ್ಪಡೋಸ್ ಖಾನ. ಆದಷ್ಟು ಬೇಗ ನಾಯಕ ಅಕ್ರಮ್ ರವರು ಕ್ಷೇತ್ರಕ್ಷಣೆಯನ್ನ ಸಜ್ಜುಗೊಳಿಸಿ, ಅದೇ ರೀತಿ KFC ಕೃಷ್ಣಾಪುರ ನಮ್ಮನ್ನ ಬಹಳ ಅತ್ಯುತ್ತಮ ರೀತಿಯಲ್ಲಿ ಆಧರಿಸುವ ತಂಡ ಮಾತ್ರವಲ್ಲ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅತ್ಯುತ್ತಮವಾದ ಕ್ರಿಕೆಟ್ ಅನ್ನ ಆಡಿ ಇಡೀ ಊರಿಗೆ ನೀರಿನ ಅಭಾವವಿರುವ ಸಮಯದಲ್ಲಿ ಒಂದು ಟ್ಯಾಂಕರ್ ಅನ್ನ ಇಡೀ ಊರಿಗೆ ಸಮರ್ಪಿಸಿದ ಒಂದು ಸಮಗ್ರ ತಂಡ ಅದು KFC ಕೃಷ್ಣಾಪುರ ತಂಡ. ಇದು ಫೈನಲ್ ನಲ್ಲಿ ಈಗ ಈ ಕೆನರಾ ಯೂತ್ ಕೌನ್ಸಿಲ್ ಟ್ರೋಫಿಯಲ್ಲಿ ಹಣಾಹಣಿಯಾಗಿ ಆಡ್ತಾ ಇದೆ. ಬಹಳ ಸಂತೋಷವಾಗ್ತಾ ಇದೆ ಈ ಕ್ಷಣ. ಊರಿನ ಬಹಳಷ್ಟು ಮಹನೀಯರು, ಅದರಲ್ಲೂ KMOA ಇದರ ರಿಯಾದ್ ಘಟಕದ ಉಪಾಧ್ಯಕ್ಷರಾದ ಶಬೀರ್ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಇವರು ಕೆನರಾ ಯೂತ್ ಕೌನ್ಸಿಲ್ ತಂಡದ ಓರ್ವ ಸಕ್ರಿಯ ಸದಸ್ಯರು ಆಗಿದ್ದರು ಒಂದಾನೊಂದು ಕಾಲದಲ್ಲಿ. ಬಹಳ ಸಂತೋಷವಾಗ್ತಾ ಇದೆ ಶಬೀರ್ ರವರ ನಿಮ್ಮ ಆಗಮನ ನಮಗೆ ಬಹಳಷ್ಟು ಸಂತುಷ್ಟಗೊಳಿಸಿದೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಿಮ್ಮನ್ನು ನಾವು ನೋಡ್ತಾ ಇರೋದು. KMOA ಇದರ ದಮಾಮ್ ವಲಯದ ಉಪಾಧ್ಯಕ್ಷರಾದಂತಹ ಮುಸ್ತಫಾರವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ನಾವು ಹಾರ್ದಿಕವಾಗಿ ಈ ಸಂದರ್ಭದಲ್ಲಿ ಇವರನ್ನ ಸ್ವಾಗತಿಸ್ತಾ ಇದ್ದೇವೆ. ನಾಲ್ಕು ಓವರ್ಗಳ ಫೈನಲ್ ಪಂದ್ಯ, ಪವರ್ ಪ್ಲೇ ಇರುವುದಿಲ್ಲ. ದಯವಿಟ್ಟು ಎಲ್ಲ ಆಟಗಾರರು ಮೈದಾನವನ್ನು ಬಿಟ್ಟುಕೊಡಿ. ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ. ಇದು ಕೆನರಾ ಯೂತ್ ಕೌನ್ಸಿಲ್ ಪ್ರಸ್ತುತಪಡಿಸುವ 2021ರ ಫೈನಲ್ ಹಣಾಹಣಿ ಪ್ರಾರಂಭವಾಗಿದೆ. ತೀರ್ಪುಗಾರಿಕೆಯನ್ನ ನೀಡಲು ಪರಿಸರದ ಆಜಾದ್ ಯೂತ್ ಕೌನ್ಸಿಲ್ ಎಂಬ ಒಂದು ಸಂಘದ ಅತ್ಯುತ್ತಮ ತೀರ್ಪುಗಾರ ಶಂಶೀರ್ ರವರು, ಅದೇ ರೀತಿ ಕೆನರಾ ಯೂತ್ ಕೌನ್ಸಿಲ್ ತಂಡದ ಓರ್ವ ಹಿರಿಯ ಅತ್ಯುತ್ತಮ ನಾಯಕನಾಗಿ ಬಹಳಷ್ಟು ಪ್ರಶಸ್ತಿ ತಂದುಕೊಟ್ಟು ಕ್ರಿಕೆಟ್ ಅನ್ನ ಸಂಪೂರ್ಣವಾಗಿ ಅರಿತ ಐಡಿಯಲ್ ಶರೀಫ್ ರವರು ಈ ಫೈನಲ್ ಪಂದ್ಯದ ತೀರ್ಪುಗಾರಿಕೆಯನ್ನು ನೀಡ್ತಾರೆ. ಅದೇ ರೀತಿ ಅಂಕಿಅಂಶ ಬರಹಗಾರರಾಗಿ ಶಿಯಾಬ್ ರವರು ಅಂಕಿಅಂಶ ಬರಹಗಾರರಾಗಿರ್ತಾರೆ. ಅದೇ ರೀತಿ ಸತೀಶ್ ಮತ್ತು ಗೋಪಿ ಎಂದಿನಂತೆ ಈ ದಿನದಲ್ಲಿ ವೀಕ್ಷಕ ವಿವರಣೆಯ ರಸದೌತಣವನ್ನ ಈ ಪರಿಸರಕ್ಕೆ ನೀಡಿದವರು. ಅವರು ವೀಕ್ಷಕ ವಿವರಣೆಯನ್ನ ಮುಂದುವರಿಸಲಿದ್ದಾರೆ. ದಯವಿಟ್ಟು MM ಮೊಯ್ದೆನ್ ನಮ್ಮ ಕ್ರಿಕೆಟಿನ ಓರ್ವ, ನಮ್ಮ CYC ತಂಡದ ಓರ್ವ, ನಮ್ಮನ್ನು ಬಹಳಷ್ಟು ಪ್ರೋತ್ಸಾಹಿಸುವ ವ್ಯಕ್ತಿ. ದಯವಿಟ್ಟು ಮೊಯ್ದೆನ್ ರವರು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಸ್ತಾ ಇದ್ದೇವೆ. Thank you very much, Abdul Samad Katipalla. I may request a 12th man of both of you please report your commentary box immediately. ಎರಡು ತಂಡದ ಎಕ್ಸ್ಟ್ರಾ ಪ್ಲೇಯರ್ಸ್ ದಯವಿಟ್ಟು ಇಲ್ಲಿ ನಮ್ಮ ಕಮೆಂಟ್ರಿ ಬಾಕ್ಸ್ ಕಡೆ ಬರಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. So start of the final, the big final, mega final will going to start here. And the Mujib starts the proceedings. Oh, pass ball itself, we got a golden start. Unbelievable and a dream start here for Mujib. The Imran, the first delivery itself is back into pavilion. Out for golden duck. Tried to play the reverse save. First ball of the final match. Of course, no other option at all because this is a 4 overs format of the games. Batsmen have to look for some big shot, but Mujib is such a fantastic bowler for the side of Torpedoes Khana. He got a big wicket of Imran is back into pavilion. Of course, Imran, I think after playing 30 overs format of the games at UCG ground, becomes the champion of World Cup of Underarm Cricket. RRP Memorial Trophy, UFC Trophy. They defeated Vishal Kodikal for a very high voltage match, close finish. They won the match by 3 wickets. That's the news from UCG. So here is a battle for the title called as KYC Champions Trophy 2021. Here is the next one.
Beautifully reverse sweeping that one. Beats the infield. Running hard. They're looking for the second. And in comes the throw from the deep. The batsman completed a couple of runs here. Imran Senior reverse sweeping the ball quite nicely. Just using the speed of that ball. And twisted bat comes into play to get a couple of runs here for KFC. KFC 2 on the board. This time again looking for the reverse sweep. Appeal for leg before wicket. Certainly it is going down the leg stamp and leg by call by umpire Shamshir. So one more addition to total scoreboard moves on to 3 on the board. KFC, they won the title which is played at Paradise. So they are battling for the second title in the same day. And if they are able to win this title, it's going to be a memorable day for KFC, winning 2 big titles in one day. And I think for this they need to battle little bit hard, because Torpedoes Khana, one of the formidable team, is there looking for the big title as well. Lofty over, just out of the reach of Anil, who is standing at the deep wideish long off. Once it looks like bad, the ball is in the air. Anil will going to take the catch, but it was really falling short of Anil. No chance at all for any catch, but a single is taken there by Imran Senior. Scoreboard moves on to 5. One more single. Good looking stroke there from the opening batsman. I think is a Sinan who has picked up a single. Then first over completed. After winning the toss, Torpedoes Khan elected to field first, and then KFC Krishnapura scored 6 runs without loss of with repercussion for the loss of 1 wicket. The wicket of Imran is back into pavilion, is out for Golden Duck, the first delivery of the final. The big title, of course, most prestigious cricket tournament. Canara Youth Council registered Katipalla in association with the CYCN Global, as they are completing 39 and they're celebrating their 40th year. And it's a little bit misfilled there by fielder at short extra cover. Salim, the fieldsman, there in the short extra cover. The batsman got an opportunity to complete the single. Scoreboard moves on to 7 on the board. Dilip bowls, and batsman looking for the expansive drive. Didn't got enough room to play the big shot, because the bowler just following the batsman, bowling little bit around his legs, so that batsman have to play that one down to mid-on. Just a single for him. Scoreboard moves on to 8 on the board. This time loose delivery down the leg, batsman reaching for the delivery, hitting the ball right in the middle of the bat, but unfortunately we'll go and get single for that good looking stroke. With that single, scoreboard moves on to 8 on the board for the loss of 9 on the board, correction, for the loss of 1 wicket. Dilip so far in this tournament bowled very well, along with the Anil and then Mujib, because of their fantastic bowling performance. They are into the final. Once again, lovely looking reverse sweep there from Imran. He plays that stroke quite easily, one of his favorite, and scoreboard moves on to double figure 10 for the loss of 1 wicket in the over number 2nd in progress. Dilip again, back to his bowling mark, short run up, right arm over the wicket, balls beautifully balled. The wicket keeper fails to collect the ball. The batsman got opportunity to complete the single. Very good backup there by Mujib. And batsman, I think, he's lost his balance. He's tried to take that quick single, and it was always happening when you were running very quickly. Lost the balance, it fell down, but looks to be is very fine. No damage done. So over number 2 is continuing here. Scoreboard moving to 11 on the board. Over number 2 in progress. Any score 25 plus, around 30. It's really going to be a good score, especially in the last session evening. The time is exactly 6 past 5. Slowly the darken is taken place in this cricket ground. The crowd is gathering in a big number here. They know that they're going witnessing the big final, and wait and see who will go and become the champion here. Again, lovely looking drive there from Imran. They're looking for 2 there, but very difficult to get, because the fielder there in the deep long on, very experienced Akram, is picked up that ball. So 1 more over completed, 2 overs completed. After completion of 2 overs, then I think KFC, they are going in the right way as far as the run rate is concerned. They're going exactly 6 runs per over, 12 for the loss of 1 wicket. And before the next over will going to commence, it's time to change in commentary box. It's over to go before the further explanation of match in our national language.
12 on the board, 12 for the loss of 1 wicket. I think not a bad run rate, isn't it? Each and every ball, KFC able to get a single, and that's why they got 12. And if any score 25 plus, certainly it's going to be a good score, especially in this condition when lights are not that much of good. बिल्कुल सतीश, हालांकि यहाँ पर रोशनी ढलते हुए समय के साथ साथ कम हो रही है और कम से कम जैसा कि आपने बताया 20 से 25 रनों का लक्ष्य अगर यहाँ पर देते हैं, 23 से 25 रनों का लक्ष्य, तो निस्संदेह कुछ हद तक चुनौती भरा साबित हो सकता है जब टॉर्पेडोज काना के बल्लेबाज बल्लेबाजी पर उतरेंगे। फिलहाल इस वक्त उनके सामने ये मुद्दा ठहरता है, केएफसी कृष्णापुर के बल्लेबाजों के सामने ये मुद्दा ठहरता है कि वो अपनी टीम को कम से कम 25 के आंकड़े तक पहुंचाए। और इस बीच गेंदबाज तैयार, ये गेंद इस बार खूबसूरत स्ट्रोक लॉन्ग ऑन की दिशा में, बेहतरीन फील्डिंग, और इसी के साथ ये विकेट गिर चुका है। क्लीन कलेक्शन, मिड ऑन पर जो फील्डर खड़े हुए थे मुजीब, उन्होंने गेंद को फील्ड किया, न सिर्फ उन्होंने अपने हाथ से गेंद को फील्ड किया बल्कि उसी एक्शन में थ्रो किया, फ्लैट वर्जन पर थ्रो स्ट्रेट ओवर द स्टंप्स, और यहां पर ये विकेट गिर चुका है रनआउट के रूप में। बेहतरीन फील्डिंग और 12 रनों के योग पर दूसरा विकेट यहां पर गिर चुका है। इट्स 12 for 2 नाउ। एक बेहतरीन क्रिकेट श्रृंखला सीवाईसी चैंपियंस ट्रॉफी 2021 का क्लाइमैक्स मैच यहां पर खेला जाता हुआ मेगा फाइनल मैच, और इस प्रतिष्ठित श्रृंखला का खिताब प्राप्त करने के लिए इस वक्त संघर्ष जारी है केएफसी कृष्णापुर और टॉर्पेडोज काना के बीच में। ये गेंद चिप गया, खूबसूरत स्ट्रोक लॉन्ग ऑन की दिशा में, और फील्डर गेंद तक पहुंचते हुए, लेकिन एकमात्र रन इस बीच बल्लेबाज को मिलेगा, और 1 रन के साथ स्कोर बढ़कर पहुंच चुका है 13 रनों पर 2 विकेट के नुकसान पर। इट्स 13 फॉर द लॉस ऑफ 2 विकेट। धूप बिल्कुल गायब हो चुकी है मैदान से, धीरे धीरे अंधेरा, और इस ढलते हुए शाम में संघर्ष की तीव्रता यहां पर बढ़ती हुई दोनों टीमों के खिलाड़ियों के बीच में। ये गेंद इस बार, दिस कुड बी द क्लीन हिट, दिस इज अ मैसिव वन, इट्स अ बिग, इज गॉट दैट वन फॉर मैक्सिमम। छक्का इस वक्त लग चुका है अरशद एलटी के बल्ले से, और जहां तक सवाल है इस छक्के का, तो ऐसा कहना पड़ेगा मिडल ऑफ द बैट गेंद को कनेक्ट किया और खूबसूरती के साथ डिस्पैच किया डीप मिड विकेट सीमा रेखा से बाहर। 6 रनों के लिए एक बार फिर से ट्राई टू रिपीट द सेम थिंग, दिस टाइम नॉट सक्सीडेड, और गेंद टिप्पा खाने के बाद नीचे रहती है, सीधे पहुंची विकेट कीपर के हाथों में, रन से बल्लेबाज को वहां पर नहीं मिला। और जहां तक सवाल है इस वक्त संघर्ष जारी है, ಅಲ್ಲಿ ಕಂಪೌಂಡ್ ಗೋಡೆಯ ಮೇಲೆ ಕೈ ಇಟ್ಟು ನಿಂತವರು ಹಾಗೂ ಕುಳಿತುಕೊಂಡವರು ದಯವಿಟ್ಟು ಅಲ್ಲಿಂದ ಕೆಳಗೆ ಇಳಿಬೇಕಾಗಿದೆ, ಚೆಂಡು ತಾಗಿದರೆ ಅಲ್ಲಿ ಸಮಸ್ಯೆ ಉಂಟಾಗ್ತದೆ, ದಯವಿಟ್ಟು प्रेक्षकर गमनिसಬೇಕು। और जहां तक सवाल है इस वक्त गेंदबाजी का, दाहिने हाथ ऊपर द विकेट गेंदबाजी करते हुए, एंड वंस अगेन दिस टाइम वन मोर बिग, 6 number 2 in this over, and Arshad LT looking right on top. 24 for the loss of 25 for the loss of 2 विकेट, और 2 छक्के इस ओवर में अरशद एलटी के बल्ले से लगे, और ये 2 छक्के ऐसा कहना पड़ेगा केएफसी कृष्णापुर को एक सही मकाम पर अग्रसर कर चुके हैं। केएफसी कोडिकल अगर इस खिताब को यहां पर जीतता है तो निस्संदेह ये उनका तीसरा खिताब होगा 4 दिनों के अंतर में। गुरुवार को उन्होंने एक खिताब जीता था, अब कुछ देर पहले पैराडाइज ग्राउंड पर उन्होंने खिताब जीता है, और यहां पर इस सीवाईसी चैंपियंस ट्रॉफी 2021 का खिताब प्राप्त करने के लिए संघर्ष जारी है केएफसी कृष्णापुर और टॉर्पेडोज काना के बीच। तो 25 रन 3 ओवर की समाप्ति, और कुल मिलाकर इस ओवर में 13 रन बने, और इस बेहतरीन ओवर की बदौलत जिसमें अरशद ने 2 छक्के झड़े, केएफसी कृष्णापुर इस वक्त एक सुदृढ़ मजबूत स्थिति में नजर आता हुआ। अंतिम ओवर उनकी पारी का यहां पर शुरू होता हुआ, दर्शकों से खचाखच यह मैदान यहां पर भर चुका है, और निस्संदेह बेहतरीन लाइव कवरेज अभिमता चैनल के जरिए YouTube पर इस श्रृंखला का, और इस श्रृंखला का क्लाइमैक्स मेगा फाइनल मैच यहां पर
एक शानदार प्रगति करता हुआ वाइड के साथ शुरुआत कर चुके हैं गेंदबाज। अगली गेंद के लिए तैयार, दाहिने हाथ ऊपर विकेट गेंदबाजी करते हुए ये गेंद इस बार एक बार फिर से ऑफ स्टंप से काफी बार लगातार दूसरा वाइड, प्रेशर ऑन दी बॉलर। और जहां तक सवाल है, दो लगातार वाइड इस वक्त फेंक चुके हैं। अरशद ऑफ द स्ट्राइक इस वक्त हो चुके हैं, नॉन स्ट्राइकर हेड पर, और सामना करने के लिए इस वक्त तैयार। बल्लेबाज उछाला, मिड ऑन पर मौका, और इसी के साथ यह विकेट गिर चुका है। ಕೆನರಾ ಯೂತ್ ಕೌನ್ಸಿಲ್ ನಡೆಸ್ತಾ ಇರುವ ಈ ಕ್ರಿಕೆಟ್ ಕೂಟಕ್ಕೆ ಫ್ರೆಂಡ್ಸ್ ಕೈಕಂಬ ಇದರ ಅಧ್ಯಕ್ಷರು ಉಮರಬ್ಬ ಹಾಗೂ ಸರ್ವ ಸದಸ್ಯರು ಶುಭವನ್ನ ಕೋರ್ತಾ ಇದ್ದಾರೆ. ಕೆನರಾ ಯೂತ್ ಕೌನ್ಸಿಲ್ ಹಮ್ಮಿಕೊಂಡ ಈ 40 ವರ್ಷದ ಸುಸಂದರ್ಭದ ಈ ವೇದಿಕೆಯಲ್ಲಿ ಪರಿಸರದ ಜನರಿಗೆ ಅರ್ಪಿಸ್ತಾ ಇರುವ ಈ ಆಂಬ್ಯುಲೆನ್ಸ್ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಅವರು ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸ್ತಾ ಇದ್ದಾರೆ. ಧನ್ಯವಾದಗಳು. शुक्रिया जनाब अब्दुल समद काटीपल्ला। और जहां तक सवाल है यहां का, तो 5 गेंदें अब उनकी पारी में बाकी, और बल्लेबाज इस वक्त क्रीज पर मौजूद। और जहां तक सवाल है, अरशद एलटी बैक ऑन स्ट्राइक, गेंदबाज इस वक्त ये गेंद ऑफ स्टंप से बाहर, और इस बीच वाइड का इशारा अंपायर का, और दबाव में काफी हद तक नजर आते हुए गेंदबाज, और 3 वाइड इस ओवर में फेंक चुके हैं। और गेंदबाज एक बार फिर से तैयार, दाहिना तो ऊपर विकेट अरशद के लिए ऑन साइड पर खूबसूरती के साथ निकाला, लेकिन आउट। डीप बैकवर्ड स्कोर लेग, और डीप मिड विकेट के बीच जो फील्डर खड़े हुए थे उन्होंने आखिरकार कोई गलती नहीं की, और अरशद एलटी के पारी पर यहां पर पर्दा गिर चुका है। एक बेहतरीन पारी खेलना कहना पड़ेगा। 12 रन उन्होंने बनाए सिर्फ 4 गेंदों पर, 300% स्ट्राइक रेट पर गेंद की औसत से, और 2 छक्कों की मदद से उन्होंने रन्स बनाए, और आखिरकार 12 रन सिर्फ 4 गेंदों पर बनाने के बाद वो पेविलियन वापस यहां पर लौट चुके हैं। तो उनका स्थान ग्रहण करते हुए नए बल्लेबाज और जनाब निसार कंदक, जो कि इस वक्त लाइव शूट कर रहे हैं सीधे हमारे कमेंटेटर बॉक्स की ओर, और इस वक्त कैमरा वो घुमाकर सीधे मैदान की ओर केंद्रीकृत करते हुए, और इस वक्त बल्लेबाज बाएं हाथ के तैयार, दाहिने हाथ ओवर द विकेट, यह गेंद ऑन साइड पर खूबसूरती के साथ मोड़ा, डीप बैकवर्ड स्क्वायर की दिशा में गेंद जाती हुई एकमात्र रन बल्लेबाज को मिलेगा, और 1 रन के साथ स्कोर बढ़कर पहुंच चुका है 29 रनों पर। एक बेहतरीन क्रिकेट श्रृंखला केनरा यूथ काउंसिल रजिस्टर्ड काटीपल्ला और सीवाईसी यंग ग्लोबल, इनके सहभागित्व में यह श्रृंखला एक शानदार प्रगति पर करती हुई सीवाईसी काटीपल्ला के 40वें वर्ष के पदार्पण पर यह श्रृंखला आयोजन किया गया है, और इस बार खूबसूरती के साथ गेंद को स्वीप किया, डीप बैकवर्ड स्क्वायर लेग की दिशा में 1 रन का इजाफा, और 1 रन के साथ स्कोर बढ़कर पहुंच चुका है 30 रनों पर। कुल मिलाकर गेंदें बाकी हैं 2, और गेंदबाज इस वक्त तैयार, दाहिने हाथ ऊपर द विकेट पर गेंदबाजी करते हुए, बाएं हाथ के बल्लेबाज इस वक्त सामना करने के लिए तैयार। ये गेंद इस बार ऑन साइड पर मोड़ना चाहा, गेंद हमें में फील्डर काफी पीछे, लेकिन गेंद को लपकने में सफल, गेंद पर अपनी नजरें गड़ाई रखी, और आखिरकार उन्हें कोई दिक्कत ही महसूस नहीं हुई इस कैच को लपकने में। एक बेहतरीन जजमेंट के साथ इस कैच को उन्होंने लपका, और इसी के साथ यह विकेट नंबर 4 यहां पर गिर चुका है। ನಮ್ಮ ಜೊತೆ ಇರುವ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಇದರ ಮಾಜಿ ಅಧ್ಯಕ್ಷರು, ಕೆನರಾ ಯೂತ್ ಕೌನ್ಸಿಲ್ಗೆ ಒಂದು ಕಟ್ಟಡವನ್ನ ಅವರು ಅಧ್ಯಕ್ಷ ಸ್ಥಾನದಲ್ಲಿದ್ದಾಗ ಕಟ್ಟಿಸಿಕೊಟ್ಟ ಓರ್ವ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರು ಬಹಳ ತುರಾತುರಿಯಲ್ಲಿದ್ದಾರೆ, ಕಾರಣ ಅವರಿಗೆ ಏನೋ ಒಂದು ಕೆಲಸ ಇದ್ದ ಕಾರಣ ಅವರಿಗೆ ಹೋಗಬೇಕಾಗಿರುತ್ತೆ. ಒಂದು ಸ್ಮರಣಿಕೆಯನ್ನ ದಯವಿಟ್ಟು ವೇದಿಕೆಯಲ್ಲಿ ಮನ್ಸೂರಾಕ, ಇವರು ನಮ್ಮ ಮಾಜಿ ಅಧ್ಯಕ್ಷರಾದ ಅಖಿಲ್ ರವರಿಗೆ ಇದೊಂದು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದೆ. ಇದು ನಮ್ಮ ಮಾಜಿ ಅಧ್ಯಕ್ಷರಾದ ಅಖಿಲ್ ರವರು So 32 the target for Torpedoes Canara, set by KFC Krishnapur. They batted first, scored 31, and they finished very well. ದಯವಿಟ್ಟು ನಾಸರ್, ಕೆನರಾ ಯೂತ್ ಕೌನ್ಸಿಲ್ ಇದರ ಅಧ್ಯಕ್ಷರಾದ ನಾಸರ್ ಅವರು ದಯವಿಟ್ಟು ಬನ್ನಿ, ಎಲ್ಲಿದ್ರು ವೇದಿಕೆ ಬನ್ನಿ ನಾಸರ್ ಅವರು. ಇದು ನಮ್ಮ ಮಾಜಿ ಅಧ್ಯಕ್ಷರು ಅಖಿಲ್ ರವರಿಗೆ ಈ ಒಂದು ನೆನಪಿನ ಕಾಣಿಕೆಯನ್ನ PM ಮನ್ಸೂರ್ ಇವರು ನೀಡಿ ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು ಅಖಿಲ್ ರವರೇ.
ನಿಮ್ಮ ಸುಂದರ ಸಮಯವನ್ನ ನಮ್ಮೊಂದಿಗೆ ಕಳೆದಿದ್ದೀರಾ. ಧನ್ಯವಾದಗಳು. धन्यवाद। और 32 रनों का लक्ष्य। तो आइए सतीश, अंतिम बार आपको माइक्रोफोन पर बुलाते हैं। 32 रन, 32 द टारगेट इन एग्जैक्टली 4 overs they have to score to clinch the prestigious title of CYC Champions Trophy 2021, and they have to score 32 runs for victory in the mega final of this tournament. और जहां तक सवाल है 32 रनों का लक्ष्य, आप देख रहे हैं रोशनी कम हो रही है मैदान पर, और जैसा कि हमने जिक्र किया था 25 रन या उससे ऊपर का लक्ष्य कुछ हद तक चुनौती भरा साबित हो सकता है, और वहां पर एक बेहतर स्कोर खड़ा करने में सफल रहे KFC कृष्णापुर के बल्लेबाज। 32 रनों का लक्ष्य। और जहां तक सवाल है टॉर्पेडोज खाना के पास जो बलाढ्य बैटिंग लाइनअप है उसको मद्देनजर रखते हुए यह लक्ष्य कुछ ज्यादा ನಮ್ಮ ಪರಿಸರದ ಕಾರ್ಪೊರೇಟರ್ ಆದಂತಹ ಶ್ರೀಯುತ ಲೋಕೇಶ್ ಬಲ್ಲಾಜಿ ಅವರು ನಮ್ಮ ಸಭಾ ಕಾರ್ಯಕ್ರಮದ ಅತಿಥಿಗಳು, ಅವರನ್ನ ಹಾರ್ದಿಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರು ಆದಂತಹ ಶ್ರೀಯುತ ಧರ್ಮೇಂದರ್ ಅವರು ನಮ್ಮ ಆತ್ಮೀಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ನಾನು ಮುಖ್ಯ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ಅವರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಮುಂದುವರಿಸಿ ಸತೀಶ್. धन्यवाद। और इसी के साथ 32 रनों का लक्ष्य। और जहां तक सवाल है सशक्त बल्लेबाजी का लाइनअप है टॉर्पेडोज खाना के पास, और पिछले 2 मैचेस में हमने देखा उन्होंने 30 और 28 रनों का लक्ष्य को यशस्वी पार किया था। यहां पर भी अगर वो अपने क्षमता के अनुसार, एबिलिटी के अनुसार बल्लेबाजी करते हैं तो इस लक्ष्य तक पहुंच सकते हैं, लेकिन अंडर दिस circumstances, under this condition, इस ढलते हुए रोशनी में 32 रन अगर उन्हें बनाने हैं तो निस्संदेह जीतोड़ मेहनत मुशक्कत यहां पर करनी होगी। और जहां तक टैक्टिक्स, रणनीति का सवाल है, एक डिफरेंट टैक्टिक्स, कुछ विशेष रणनीति के साथ उन्हें बल्लेबाजी करनी होगी। और जहां तक सवाल है KFC कृष्णापुर का, उसे उन्हें 32 रनों के अंदर अगर टॉर्पेडोज खाना के बल्लेबाजों को रोक कर रखना है तो राइट फ्रॉम द फर्स्ट बॉल ऑफ देयर इनिंग्स उन्हें एक घातक गेंदबाजी यहां पर करनी होगी। फिलहाल इस श्रृंखला के अंतिम सत्र में, अंतिम पारी में क्या होता है, विजय कौन होगा यह तो वक्त ही बताएगा। फिलहाल हम उम्मीद अपेक्षा करते हैं कि इस श्रृंखला के इस अंतिम पारी में एक बेहतरीन और एक बेहतर रोचक क्रिकेट हमें यहाँ पर देखने को मिलेगा। माइक्रोफोन पर आइए सतीश फॉर द लास्ट टाइम ऑफ दिस टूर्नामेंट। थैंक यू। ಕಾಟಿಪ್ಪಳ್ಳದ ಇತಿಹಾಸದಲ್ಲಿಯೇ ಈ ಕ್ರಿಕೆಟ್ ಕೂಟಕ್ಕೆ ಆಗಮಿಸಿದ ಮಹನೀಯರನ್ನು ನೋಡುವಾಗ ವೇದಿಕೆಯ ಸುತ್ತಲೂ ಒಂದು ಕಣ್ಣನ್ನು ಆವರಿಸಿ ನೋಡುವಾಗ ರೋಮಾಂಚನವಾಗುತ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ಪಂದ್ಯಾಕೂಟವನ್ನು ವೀಕ್ಷಿಸಲು ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಸಾಯಂಕಾಲದ ಮಜಾವನ್ನು ಉಡಾಯಿಸಲು ಆಗಮಿಸಿದ ಎಲ್ಲಾ ಕ್ರೀಡಾಭಿಮಾನಿಗಳಿಗೂ ಊರಿನ ನಾಗರಿಕರಿಗೂ ನಾವು ಹಾರ್ದಿಕವಾಗಿ ಸ್ವಾಗತವನ್ನ ನೀಡ್ತಾ ಇದ್ದೀವಿ. ಅದೇ ರೀತಿ ಕೆನರಾ ಯೂತ್ ಕೌನ್ಸಿಲ್ ತಂಡದ ಓರ್ವ ಹಿರಿಯ ಸದಸ್ಯನಾಗಿ ಪ್ರಥಮ ಚೆಂಡಿನಲ್ಲಿಯೇ ಸಿಕ್ಸರ್ ಹೊಡೆಯುತ್ತಾ ಕ್ರಿಕೆಟ್ ಕೂಟದ ಇತಿಹಾಸದಲ್ಲಿ CYCಯ ಪುಟವನ್ನು ಸೇರಿಸಿದ ಮಿಸ್ಬಾ ನಮ್ಮ ಜೊತೆಗಿದ್ದಾರೆ. ಅವರನ್ನ ನಾವು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮುಂದುವರಿಸಿ ಸತೀಶ್. Thank you so much, and we're into the finals, and Isam, just what a shot, that will go into the maximum. What a great shot there from Sadaqutullah. This is the such different Sadaqutullah for you. He is the kind of batsman, he is useful for any condition. You know how to rotate the strike, but when condition requires some big shot, here you go, unbelievable struck. He really surprising everyone in this playground by playing such a wonderful reverse sweep comes into play. And ಕೃಷ್ಣಾಪುರದ ಓರ್ವ ಹಿರಿಯರು ಕ್ರಿಕೆಟ್ಗೆ ಬಹಳಷ್ಟು ಮಾರ್ಗದರ್ಶನ ನೀಡುವ ಹೈದ್ರೋಸಾಕ ನಮ್ಮ ಜೊತೆಗಿದ್ದಾರೆ. ಅವರನ್ನ ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. What a great shot there from Sadaqutullah, just sending the strong message to KFC Krishnapura that they will not going to give up this match easily. Isam right above the wicket. Sadaqutullah, sensible batting, absolutely sensible batting. They knows that they're catching up 8 runs per over. If they wanted to win the match, they've already got what they wanted in the first over. ರೂಫ್ಟೆಕ್ ಇದರ ಅಧ್ಯಕ್ಷರು ಇಂದು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಫರ್ವೇಜ್ ಅವರನ್ನ ಹಾರ್ದಿಕವಾಗಿ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಬನ್ನಿ ಫರ್ವೇಜ್ ಅವರೇ, ಧನ್ಯವಾದ. Anil went for the single, chance of run out in the cycle, direct hit required. If it is a direct hit, I think it's all over for Anil. What a good game of cricket is going on here. Look at the crowd here. It was a jam-packed stadium out here in this most beautiful cricket ground. They're witnessing one big final, the mega final, and this man is really inching towards the nail-biting finish. Isam bowling away from us. Right above the wicket, ball to Sadaqutullah. Sadaqutullah just wanted to sweep that one. Wicketkeeper behind the stump, missed the ball completely. By call by umpire. One more addition to total, and with that single scoreboard moves on to double figure 10, and straight away they into the
required run rate, and they're going over the required run rate. 8 runs per over is the required run. They got already 10 runs on the board. Here is this arm. Right arm over the wicket. Anil left it out. It is going to be a catch here. No, it doesn't. They're looking for the second. Ray Hunting running hard, and they got a couple of runs. What a good start here. What a good start here for Torpedoes Ghana. They got 12 runs on the board, and straight away, Gopi, the match is widely open. Not only the open for Torpedoes Ghana, they are really catching up the required run rate, and more than the required run rate. They got 12 runs in the first over. That means in another 2 overs, they have to get another 20 runs. That means Torpedoes Ghana right back into this game. एग्जैक्टली सतीश, पहले ओवर में 12 रन इस वक्त जोड़ चुके हैं टॉर्पेडोज गाना, और जहां तक सवाल है बचे हुए 3 ओवर का 20 रन चाहिए। आस्किंग रन रेट उतरकर ठीक 6.66 रन पर आकर रुक चुका है, और निस्संदेह इस पहले ओवर में जिस तरीके की टॉर्पेडोज गाना ने बल्लेबाजी दिखाई है, अगर आने वाले के 2 ओवर्स में इसी तरीके की बल्लेबाजी का प्रदर्शन वो करते हैं तो निस्संदेह अपने लक्ष्य तक आसानी के साथ पहुंच सकते हैं। और जहां तक केएफसी कृष्णापुर का सवाल है, अब उनके गेंदबाजों को वक्त आ गया है कि शिकंजा कसे और दूसरे या तीसरे ओवर में किफायती गेंदबाजी करते हैं, चंद विकेट टॉर्पेडोज गाना के उड़ाते हैं तो निस्संदेह इस मैच में वो अपना प्राबल्य स्थापित कर सकते हैं। फिलहाल इस श्रृंखला के बचे हुए 3 ओवर में एक बेहतरीन क्रिकेट हमें यहां पर देखने को मिलेगा। इस उम्मीद अपेक्षा के साथ मैं माइक्रोफोन आपके हवाले सौंपता हूं। माइक्रोफोन पर आइए सतीश एक बार फिर से। Thank you very much, Gopi. And what do you think about that? The stroke there coming from the Sadakutala's bat. Everybody surprised, isn't it? In the previous 3 matches, the way he batted, he's just rotating the strikes, picking up the singles. Never under the imagination. No one can imagine that Sadakutal can play such kind of cricketing stroke. That strokes is brought to Torpedoes Ghana back into this game. Again, this is the way. This is the way Sadakutala is playing. He's such a dangerous batsman. The lovely piece of batting performance. Now he knows that. Only 20 to get from 18 balls, excluding wides and no balls. And now he's started to deal with the singles with Anil. What a game of cricket you're watching. The man who hit 2 sixes when he came to bat, Arshad Yalti, he got a 2 maximum, and now he's trying to get some wicket here for KFC Krishnapura. Anil, sensible batting, absolutely sensible batting from these 2 batsmen. They try to exploit the condition here, lighting condition. They knows that the sighting the ball is not that much of easy. Once they got the run rate what they wanted, they try to deal with the singles. Rightly so. They knows that Arshad Yalti is one of the wicket taking bowler, so they are really dealing with some singles in this over. Absolutely fantastic game plan. Look at that one. Soft and comes into play. This is a wonderful cricket there from Sadakutullah. Sensible batting, just tapping the ball in front of bowler. The soft end comes into play when you're playing the shot, pushing the ball in front of bowler, and picked up a single. 3 balls and 3 runs, and total score goes on to 15. Another 17 more runs required for the victory. Here is Arshad Yalti. Balls, drives that one. Of course, almost dancing down the track. Anil, just a change of pace comes into play from Arshad. Balls a slower one. Very well negotiated there by the batsman to pick the single. Then with the single, scoreboard moves on to 15 on the board. 16 on the board for the loss of without loss of any wicket. Good start given by the opening batsman here is like Arshad Yalti. Full toss delivery. Oh, this time I think Sadakutal make a big mistake here. This is the big mistake there from Sadakutullah, because that was a juicy full toss outside the line of off time. He can deliver that one anywhere in the extra cover, deep extra cover, but he plays it down straight to the hands of a short cover point region, and a lot of noises out here in this cricket ground, and each and every spectators really enjoying the game of cricket. And of course now I think it's a noise coming from the supporters of KFC Krishnapura, because they got a big wicket, the wicket of Anil, and that will definitely going to open the gate here for KFC Krishnapura to winning this match. But the match is evenly poised. It's going to be anybody's game. It will going to be anybody's. Will going to be the champion of this most prestigious CYC Champions Trophy 2021. Again the one more full toss delivery. Again the batsman looking for the single. They're premeditated, I think, the batsman looking for a single there. Otherwise it's a full toss delivery, Gopi. The 2 full toss which is came to Sadakutullah, because he premeditated that he want to pick the single. That's why he couldn't manage to hit that full toss delivery. But this time he picked up a single. Good over ball there by Arshad, and after completion of over number 2, it's 17 for the loss of 1 wicket. That means straight away you're coming back to the equation. 12 balls remaining. They have to get another 15 runs to win this match. And Gopi, just 3 runs difference between run and ball. And what do you think, can Torpedoes can able to win the match? Because the just batsman in the middle, I think, the very experienced Akram, one of the best
one of the best finisher as far as South Torpedoes Kana is concerned, and they got partner Mr. Sadakutala as well in other end. It's going to be a good partnership. They're able to continue that partnership. Every chances here for Torpedoes Kana to win this title. बिल्कुल सतीश, और यहाँ पर 17 रन बन चुके हैं, 15 रन चाहिए 2 ओवर में, और सेंसिबल क्रिकेट की इस वक्त जरूरत है। जो पिछले ओवर में अरशद की गेंद पर दिखाया था, रक्षात्मक तरीके से गेंद को पुश करते हुए हर गेंद पर सिंगल्स बटोरने में सफल है, और यहाँ पर अकरम और सदाकतुल्लाह क्रीज पर मौजूद है, और ये जोड़ी निस्संदेह इस वक्त टॉर्पेडोज खाना की उम्मीदों को बरकरार रख चुका है। और जहां तक सवाल है केएफसी कृष्णापुर का, तो उन्हें चाहिए इस वक्त डॉट गेंदे और विकेट इस मैच में वापस आने के लिए। गेंद टॉप है, जिस वक्त मौका हो सकता है स्कॉलर फील्डर के हाथों में गेंद, और इसी के साथ ये विकेट गिर चुका है। पहली गेंद पर स्वीप करना चाहा था, टॉप एज पर गेंद टकराई, और आखिरकार स्क्वायर फील्डर ने कोई गलती नहीं की। 15 रन चाहिए 11 गेंदों पर। अभिमत ग्रुप द्वारा इस मेगा श्रृंखला का लाइव टेलीकास्ट यूट्यूब पर आज सुबह से किया जा रहा है। निस्संदेह एक बेहतरीन लाइव टेलीकास्ट, व्हाट अ फैंटास्टिक लाइव टेलीकास्ट, और व्हाट अ फैंटास्टिक टूर्नामेंट, एब्सोल्युटली जैम पैक्ड स्टेडियम। निस्संदेह खचाखच मैदान इस वक्त दर्शकों से भर चुका है, और मैच एक दिलचस्प मोड़ पर आकर इस वक्त रुक चुका है। 11 गेंदें बाकी, 15 रन चाहिए, और गेंदबाज इस वक्त तैयार। अकरम बैक ऑन स्ट्राइक, आक्रामक बल्लेबाज के रूप में जाने जाते हैं अकरम, इस वक्त स्ट्राइक लेने के लिए तैयार। गेंदबाजी इस वक्त आगे बढ़ाते हुए सिनान, और नए बल्लेबाज का आगमन हो चुका है जो कि इस वक्त नॉन स्ट्राइकर पर मौजूद मुजीब, और सिनान इस वक्त तैयार। दाहिने हाथ राउंड द विकेट गेंदबाजी करते हुए दाहिने हाथ के बल्लेबाज अकरम के लिए अगली गेंद लेकर तैयार। अकरम का स्ट्रोक इस वक्त लॉन्ग ऑफ की दिशा में गेंद जाती है, एकमात्र रन बल्लेबाज को मिलेगा। क्लीन कलेक्शन, और इससे पहले की गेंद को वहां पर फील्ड किया जाता, बल्लेबाज के पास मौका 1 रन प्राप्त करने का। 10 गेंदें बाकी है और 14 रन चाहिए। 18 फॉर द लॉस ऑफ 2 विकेट्स नाउ इन फैक्ट। और जहां तक सवाल है 14 रनों का, तो देखना यह है कि इन बचे हुए 14 रनों को बनाने के लिए टॉर्पेडोज खाना के बल्लेबाज कौन सी रणनीति, कौन सी टैक्टिक्स का इस्तेमाल यहां पर करते हैं। फिलहाल इस वक्त विकेट कीपर केएफसी कृष्णापुर के आए गेंदबाज सिनान से उन्होंने कुछ कहा कि भैया किस रणनीति के साथ आपको अब आगे गेंदबाजी करनी चाहिए। सिनान इस वक्त उनके सलाह मशवरे को सुनने के बाद इस वक्त एक बार फिर से गेंदबाजी करने के लिए तैयार। ये गेंद एक्स्ट्रा विकेट, दैट्स द लाइन, इनफैक्ट इट्स अ वाइड, 2 फॉर आउटसाइड द ऑफ स्टंप। और इस बीच अतिरिक्त रन में जुड़ चुका है। 13 रन बिल्कुल अलोंग द कार्पेट गेंद को फेंका था, लेकिन दिशाहीन गेंद, दिशा से भटकती हुई गेंद और ऑफ स्टंप से काफी बाहर की ओर निकलती हुई, और वाइड का इशारा अंपायर का सही तरीके से। 13 रन चाहिए, 10 गेंदें बाकी, 13 टू गेट फ्रॉम 10 बॉल्स। हियर वी गो, गेंदबाज तैयार, दाहिना हाथ राउंड द विकेट। ये गेंद एक बार फिर से ऑफ स्टंप से बाहर, और इस बार 1+1, 2 runs added to the total, and now the tide is now slowly turning. 11 to get now from 10 balls. What a match, absolutely fantastic mega final match of this tournament is now going on here. CYC Champions Trophy 2021, the climax of this tournament is now progressing. गेंदबाज इस वक्त तैयार, सिनान काफी सोच विचार करते हुए, दाहिने हाथ के बल्लेबाज अकरम इस वक्त स्ट्राइक लेने के लिए तैयार, और सिनान दाहिने हाथ राउंड द विकेट। गेंद इस बार स्टीयर, एब्सोल्युटली इंटेलिजेंट, हल्के से गेंद को जस्ट ओपनिंग द पेस ऑफ द बैट, जिसे अंग्रेजी में कहते हैं, स्टीयर कर दिया। आखिरी मौके पर बैकफुट पर जाने के बाद पॉइंट पर, और 1 रन के साथ अपना छोड़ बदल चुके हैं। 9 गेंदें बाकी, 10 रन बनाने हैं, 22 रन बन चुके हैं 2 विकेट के नुकसान पर। दर्शक दोनों टीमों के समर्थक तालियों के साथ, सीटियों के साथ, बाजों के साथ अपने टीम का जोश और उत्साह यहां पर बढ़ाते हुए, और एक बेहतरीन मैच, मेगा फाइनल मैच इस श्रृंखला का यहां पर एक शानदार प्रगति करता हुआ। इस बार गेंद को उछालना चाहा, गेंद पहुंची शॉर्ट थर्ड मैन पर, नॉट क्वाइट मिडलिंग इट, इनफैक्ट नो कॉन्टैक्ट बिटवीन द बैट एंड बॉल, और एकमात्र रन इस बीच बल्लेबाज को नहीं टीम को मिला। 23 रन बन चुके हैं, 9 रन चाहिए। गेंदें कितने बाकी है? 8 गेंदें, 8 बाकी है, और रन बनाने हैं 9। मैच अभी भी बराबरी पर रुक चुका है। स्टिल द मैच स्टैंड्स इन अ बैलेंस, और अकरम बैक ऑन स्ट्राइक, सिनान इस वक्त गेंदबाजी करते हुए, और सिलिमिडॉन और शॉर्ट एक्स्ट्रा कवर इस वक्त बदल दिए गए। शॉर्ट एक्स्ट्रा कवर एंड सिलिमिडॉन फील्डर हैज बीन एक्सचेंज्ड, और इस बीच गेंदबाजी आगे बढ़ाते हुए दाहिना हाथ राउंड द विकेट। दर्शक काफी दिलचस्पी के साथ इस मैच का मुआयना करते हुए इस वक्त दाहिना हाथ राउंड द विकेट। सिनान की गेंद एक्स्ट्रा क्विकर, लेकिन वाइड, और अब रन्स बनाने हैं 8, गेंदें बाकी हैं 8, तो 8 गेंदें 8 रन, और धीरे धीरे टॉर्पेडोज खाना की गाड़ी इस वक्त सही पटरी पर आती हुई, बैक इन ट्रैक जिसे अंग्रेजी में कहते हैं। 8 रन 8 गेंदें, और अब चाहिए निस्संदेह डॉट गेंदें केएफसी कृष्णापुर को, अगर उन्हें इस मैच में वापसी करनी है तो।
और सिनन कुछ हद तक इस वक्त दबाव में नजर आते हुए दाहिना हाथ राउंड द विकेट गेंदबाजी करते हुए रक्षात्मक तरीके का खेल इस वक्त पॉइंट की दिशा में गेंद को ढकेला सेंसिबल क्रिकेट अपनाते हुए अकरम 1 रन का इजाफा 7 गेंदे 7 रन दर्शकों की दिल की धड़कनें इस वक्त तेज होते हुए और निस्संदेह एक बेहतरीन मेगा फाइनल मैच यहां पर खेला जाता हुआ इस सीवाईसी चैंपियंस ट्रॉफी 2021 के अंतर्गत और यहां पर इस ओवर में अंतिम बार सिनन गेंदबाजी आगे बढ़ाते हुए दाहिने हाथ राउंड द विकेट गेंदबाजी करते हुए नए बल्लेबाज इस वक्त सामना करने के लिए तैयार सिनन की गेंद इस बार हल्के से गेंद को मोड़ना चाहा एक्स्ट्रा बाउंस एक्स्ट्रा क्विकर गेंद पहुंची शॉर्ट स्क्वायर लेग पर 1 रन का इजाफा हो चुका है और 1 रन के इजाफे के साथ ओवर हैज बीन केम टू 26 फॉर द लॉस ऑफ 2 विकेट 6 टू गेट फ्रॉम 6 बॉल्स और सतीश क्या होगा इस अंतिम ओवर में और क्लाइमैक्स इस श्रृंखला का अंतिम ओवर यहां पर शुरू होता हुआ और जहां तक विजय की पॉसिबिलिटी का सवाल है अभी भी मैं कहूंगा इट्स गोइंग टू बी 50-50 एट दिस सिचुएशन. Exactly, Gopis. The match is evenly poised because 6 to get from 6 balls after looks to be the equation little bit favoring the chasing team because they know exactly the idea what to do in the 6 balls. But cricket, everybody knows that this is not a physical game. Sometimes it was the strong mindset is required for the even for the batsman because one dot ball all in sudden the match climax of the match can be changed here and that's why it's so important for the KFC Krishnapura. They have to bring one good bowler, one very experienced bowler in this situation who can handle the pressured ball that 6 deliveries. At the same time, these two batsmen are in the middle of Mujib and then Akram. Akram, everybody knows that he's a very experienced campaigner. You know exactly what to do in this situation like this. But cricket is game of glorious uncertainty, Gopi. We can't say anything in cricket. We have to wait for another 6 deliveries to get the result who will going to become the champion. एग्जैक्टली सतीश जो दबाव को झेलेगा वही इस बात में विजयी रहेगा. दाहिना हाथ राउंड द विकेट 6 ऑफ 6 पहली गेंद गेंद को खेल दिया इस वक्त पॉइंट की दिशा में गेंद जाती हुई फील्डर गेंद के पीछे दौड़ते हुए एकमात्र रन मिलेगा और फुल टॉस गेंद पर बल्ला उड़ाया था अकरम ने नॉन सेकंड बल्लेबाज मुजीब की और अपने हाथों को हवा में फैलाते हुए कहा कि भैया क्यों इस गेंद को आपने कलेक्ट किया. गेंद अगर छोड़ते तो निस्संदेह ऑप्शन से बाहर की ओर निकल सकती थी वाइड हो सकता था लेकिन 1 रन इस गेंद पर मुजीब को जरूर मिला. 5 रन चाहिए 5 गेंदें बाकी और निस्संदेह यहां पर एक जानदार मैच का क्लाइमैक्स यहां पर गुजरता हुआ. दाहिना हाथ ओवर द विकेट दाहिना हाथ राउंड द विकेट कहना पड़ेगा. गेंदबाज इस वक्त तैयार दाहिना हाथ के बल्लेबाज अकरम स्ट्राइक लेते हुए डॉट गेंदों की दरकार KFC कृष्णापुर को ऑप्शन से बाहर विकेट कीपर चूके रन के लिए दौड़ पड़े और इसी के साथ यह विकेट गिर चुका है. वाइड का भी इशारा यहां पर हो चुका है.
So welcome back once again. Two to get from three deliveries. और मैच में कशिश इस वक्त बाकी और इस वक्त सामना करने के लिए तैयार दाहिने हाथ के बल्लेबाज इमरान सीनियर इस वक्त फील्डिंग में जमावट करते हुए दर्शकों की दिल की धड़कनें यहां पर तेज होती हुई टू टू गेट फ्रॉम थ्री डिलीवरीज हियर वी गो गेंदबाज तैयार इस वक्त दर्शक तालियों के साथ इस वक्त टीम का जोश उत्साह बढ़ाते हुए ये गेंद दाहिना राउंड विकेट गेंद को इस बार बीट हो चुके हैं और इस बीच रन आउट हो चुका है और इसी के साथ नाउ 2 balls and 2 runs they have to score for victory. निस्संदेह यहाँ पर अकरम दौड़ कर आया और आखिरकार इस वक्त वो कुछ कहते हुए कि भैया आप दौड़े क्यों नहीं यहाँ पर विकेटों को बचाए कर क्यों नहीं रखा लेकिन आखिरकार अकरम सेकंड रन पर पहुंचे यहाँ पर ये विकेट गिर चुका है तो निस्संदेह अकरम का विकेट इस वक्त गिर जाना उनके लिए बहुत महंगा साबित हो सकता है क्यों सतीश Exactly, Gopi, because the new batsman just coming into the middle, he will get the strike. ಸತೀಶ್ ಗೋಪಿ ಪಂದ್ಯ ಸಮಬಲವಾದಲ್ಲಿ ನಾಣ್ಯ ಚಿಮ್ಮಿಗೆಯ ಮೂಲಕ ಗುರುತಿಸಲಾಗ್ತದೆ ದಯವಿಟ್ಟು ಒಂದು ಮಾಹಿತಿ ಕೊಡಿ Exactly. The match is tied, then toss will going to decide the champion here. But Gopi, the losing suddenly it's going to be a chance here for KFC Kodigal because new batsman just coming into the middle, not that much of easy straight away to strike the ball, and that's going to be very important here. The new batsman have to play sensibly to push the ball in the gap and pick the single and give the strike to the last delivery to Arun. Wait and see what will going to happen in the remaining 2 deliveries. Exactly, Satish. 2 of 2 deliveries. इस वक्त फील्डिंग में जमावट करते हुए गेंदबाज और टीम के अन्य खिलाड़ी आकर गेंदबाज को कुछ समझाया कि किस तरह से उन्हें इस वक्त गेंदबाजी करनी चाहिए और इस वक्त गेंदबाज तैयार 2 गेंदे 2 रन दबाव दोनों टीमों के ऊपर साफ बढ़ता हुआ द प्रेशर इज नाउ बिल्डिंग अप ऑन बोथ साइड्स गेंदबाज इमरान तैयार दाहिने हाथ के बल्लेबाज भी तैयार 2 of 2 डिलीवरीज हियर वी गो दाहिने हाथ राउंड द विकेट ये गेंद स्वीप कर दिया शॉट स्कोर लेग पर मिसफील्ड है लेकिन एक मात्र रन मिलेगा and now with this single the scores are leveled last ball and a last chance still they have to score for victory if the match ended it in a tie winners will be decided in the favor of toss अगर मैच टाई होता है तो विजेता को टॉस के जरिए निर्धारित किया जाएगा ಸೇರಿದ ಜನಸ್ತೋಮ ಎದೆಯಲ್ಲಿ ಢವಢವ ಢವಢವ ಹೊಡೆಯುತ್ತಿರಬಹುದು ಕಾರಣ ಸಿವೈಸಿ ಪ್ರಸ್ತುತಪಡಿಸ್ತಾ ಇರುವ ಈ ಕ್ರಿಕೆಟ್ ಕೂಟದ ಕೊನೆಯ ಕ್ಷಣ ಒಂದು ಎಸೆತ ಒಂದು ಓಟ ಯಾರಿಗೆ ವಿಜಯ ಕೆನರಾ ಯೂತ್ 40 ವರ್ಷದ ಈ ಸಾಧನೆಯ ಹಾದಿಯಲ್ಲಿರುವ ಈ ಪ್ರಶಸ್ತಿ ಯಾರಿಗೆ ಗೋಪಿ ಮುಂದುವರಿಸಿ धन्यवाद अब्दुल समद जनाब अब्दुल समद और इस श्रृंखला के अंतिम गेंद द लास्ट रन 1 ball here we go the last ball of the tournament is now coming up right arm round the wicket here he bowls और इस बार और जहां तक सवाल है अगर विकेट भी उखाड़ते हैं तो अंतिम गेंद पर 1 रन बाकी रहेगा और अंतिम गेंद भी बाकी रहेगा तो इससे कुछ गेंदबाज को फायदा नहीं हो सकता है और यहां पर लेकिन चेतावनी इस वक्त उन्होंने दी थी कि भैया गेंद फेंकने से पहले आप क्रीज ना छोड़े नॉन स्ट्राइकर बल्लेबाज को और इसमें अंतिम गेंद पर अंतिम रन चाहिए दर्शकों की दिल की धड़कनें तेज होती हुई ये वी गो राइट आर्म राउंड द विकेट ये गेंद लेग स्टंप से बाहर वाइड एंड विद दिस रन Torpedoes Canara are the champion. They clinched the title, prestigious title of CYC Champions Trophy 2021. So what a match, Satish. Absolutely fantastic match. Absolutely, Gopi, no doubt at all. What a great final it's going to be. The final delivery one required for the victory. Then the bowler couldn't manage to handle the pressure. He bowled a big wide, and the job is completed here for Torpedoes Canara to become the champion. What a great final it's going to be. Really, it was a great tournament and great match. Great final matches played between 2 finalists, KFC Krishnapura versus Torpedoes Canara. Thanks a lot for each and everyone for your support. Special thanks to the spectators who came in a large number for this big final. And once again, I would like to give a special thanks to all the organizers of Canara Youth Council registered Katipalla and CYC Global for inviting us for this cricket tournament. And special thanks to my friend Mr. Abdul Samad Katipalla as inviting for this wonderful cricket tournament and being the part of your cricket tournament. Thanks a lot from myself, Satish Salyan, Hanuman and Mr. Gopi in Hindi. Thank you very much. ಕ್ರೀಡಾಭಿಮಾನಿಗಳೇ ಕ್ರೀಡಾಪಟುಗಳೇ ನಾವು ಕೊನೆಯ ಈ ಸಮಾರೋಪ ಸಮಾರಂಭದಲ್ಲಿದ್ದೀವಿ ದಯವಿಟ್ಟು ತಾವುಗಳೆಲ್ಲರೂ ಕೆಲವು ಸಮಯ ವೇದಿಕೆಯ ಮುಂಭಾಗಕ್ಕೆ ಬಂದು ಹಾಜರಾಗಿ ಈ ಒಂದು ಸಭಾ ಕಾರ್ಯಕ್ರಮವನ್ನು
ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ಕ್ರೀಡಾಭಿಮಾನಿಗಳೇ, ಕೆನರಾ ಯೂತ್ ಕೌನ್ಸಿಲ್ ಹಮ್ಮಿಕೊಂಡ ಈ 40 ವರ್ಷದ ಸಂಭ್ರಮಾಚರಣೆಯ ಕೊನೆಯ ಕ್ಷಣ ನಾವಿದ್ದೀವಿ. ದಯವಿಟ್ಟು ನೂರುಲ್ ಹುದಾ ಎಜುಕೇಶನ್ ಟ್ರಸ್ಟ್ ಇದರ ಸಂಚಾಲಕರಾದ PI ಇಲಿಯಾಸ್ ಇವರು ವೇದಿಕೆ ಬರಬೇಕಾಗಿ ಕೆನರಾ ಯೂತ್ ಕೌನ್ಸಿಲ್ ಪರವಾಗಿ ನಾವು ಅವರನ್ನ ಆಮಂತ್ರಿಸ್ತಾ ಇದ್ದೇವೆ. ದಯವಿಟ್ಟು ಬನ್ನಿ ಸರ್. ಅದೇ ರೀತಿ PM ಅಬ್ದುಲ್ ಹಮೀದ್ ನಮ್ಮ ಪರಿಸರದ ಓರ್ವ ಹಿರಿಯರು ಮಾರ್ಗದರ್ಶಿಗಳು ಆದ PM ಹಮೀದ್ ಅಕ್ಕ ದಯವಿಟ್ಟು ವೇದಿಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೆ. ಕೆನರಾ ಯೂತ್ ಕೌನ್ಸಿಲ್ ಹಮ್ಮಿಕೊಂಡ ಈ 40 ವರ್ಷದ ವಾರ್ಷಿಕೋತ್ಸವದ ಈ ಸುಸಂದರ್ಭದಲ್ಲಿ ನಾವು ಈ ಒಂದು ಅಭೂತಪೂರ್ವದ ಕ್ರಿಕೆಟ್ ಕೂಟವನ್ನು ಹಮ್ಮಿಕೊಂಡು ಇಲ್ಲಿ ಯಶಸ್ವಿಯಾಗಿದ್ದೇವೆ. ಕೊನೆಯ ಕ್ಷಣದಲ್ಲಿದ್ದೀವಿ. ಈಗಾಗಲೇ ವೇದಿಕೆಯಲ್ಲಿ ನಮ್ಮ ಪ್ರೀತಿಯ ಕರೆಗೆ ಹೋಗುಟ್ಟು ಇಂದಿನ ಸಭಾಧ್ಯಕ್ಷತೆಯನ್ನ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಇಂದಿನ ಸಭಾಧ್ಯಕ್ಷತೆಯನ್ನ ಮಾಡಲಿಕ್ಕಿರುವ ಶ್ರೀ ಲೋಕೇಶ್ ಬಳ್ಳಾಜೆ ಕಾರ್ಪೊರೇಟರ್ ಕಾಟಿಪಳ್ಳ ಇವರನ್ನ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನಮ್ಮ ಜಮ್ಶೀದ್ ರವರು ಇವರಿಗೆ ಒಂದು ಹೂವನ್ನ ಕೊಡುವುದರ ಮೂಲಕ ಶ್ರೀಯುತ ಲೋಕೇಶ್ ಬಳ್ಳಾಜೆ ಅವರನ್ನ ಈ ಸಭೆಗೆ ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದೆ. ಅದೇ ರೀತಿ ಧನ್ಯವಾದಗಳು ಸರ್. ಕೆನರಾ ಯೂತ್ ಕೌನ್ಸಿಲ್ ತಂಡದಲ್ಲಿ ಈ ಬಾರಿ ಪ್ರತಿಭೆಗಳು ವಿವಿಧ ರೂಪದಲ್ಲಿ ಈ ಸ್ವಾಗತ ಭಾಷಣವನ್ನ ಮಾಡಲು ನಾನು ಆದರಪೂರ್ವಕವಾಗಿ ಸಲೀಂ ರಜಾಕ್ ಇವರನ್ನ ವೇದಿಕೆ ಆಹ್ವಾನಿಸ್ತಾ ಇದ್ದೀನಿ. ಬನ್ನಿ ಸರ್. ಕೆನರಾ ಯೂತ್ ಕೌನ್ಸಿಲ್ ಕಾಟಿಪಲ್ಲದ ಪರಿಸರದ ಒಂದು ಹಿರಿಯ ಸಂಸ್ಥೆ. ಇದು ತನ್ನ 39ನೆಯ ದೀರ್ಘವಾದಂಥ ಜನಪರವನ್ನು ಕೆಲಸವನ್ನು ಮಾಡಿಕೊಂಡು 40ನೇ ವರ್ಷಕ್ಕೆ ಕಾಲಿಡುವಂತಹ ಈ ಶುಭ ಸಮಾರಂಭದಲ್ಲಿ ಕೆನರಾ ಯೂತ್ ಕೌನ್ಸಿಲ್ ಆಯೋಜಿಸಿದಂತಹ 2 ವಾರದ ಕ್ರಿಕೆಟ್ ಕ್ರೀಡಾಕೂಟದ ಸಮಾರೋಪ ಸಮಾರಂಭ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆಯ ಲೋಕಾರ್ಪಣೆಯ ಈ ಸುಂದರ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಈ ಭಾಗದ ಜನಪ್ರಿಯ ಕಾರ್ಪೊರೇಟ್ರು ನಮ್ಮೆಲ್ಲರ ಆತ್ಮೀಯರೂ ಆಗಿರ್ತಕ್ಕಂಥ ಶ್ರೀಯುತ ಲೋಕೇಶ್ ಬಲ್ಲಾಜ್ರವರು ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಬಹಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ. ಖಂಡಿತವಾಗಿಯೂ ಈ ಒಂದು ಕಾರ್ಯಕ್ರಮಕ್ಕೆ ತಾನು ಎಲ್ಲಿದ್ದರೂ ಕೂಡ ಈ ಸಭೆಗೆ ಬಂದು ಭಾಗಿಯಾಗ್ತೇನೆ ಅಂತ ಹೇಳಿ ಭರವಸೆದೊಂದಿಗೆ
ನಮ್ಮ ಕರೆಗೆ ಹೋಗೊಟ್ಟು ಈ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದಲೂ ನಮ್ಮ ಕೆನರಾ ಯೂತ್ ಕೌನ್ಸಿಲ್ನ ಸಂಘದ ವತಿಯಿಂದಲೂ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲದೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ಕೆನರಾ ಯೂತ್ ಕೌನ್ಸಿಲ್ನ ಇನ್ನೊಂದು ಹೆಸರೇ ಶ್ರೀಯುತ ಧರ್ಮೇಂದ್ರರವರು ನಮ್ಮ ಕೆನರಾ ಯೂತ್ ಕೌನ್ಸಿಲ್ನ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಡುವಂತಹ ಶ್ರೀಯುತ ನವೋದಯ ಯುವಕ ವೃಂದ ಇದರ ಅಧ್ಯಕ್ಷರು, ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರು, ನಮ್ಮ ಮಿತ್ರರು ಆಗಿರ್ತಕ್ಕಂಥ ಶ್ರೀಯುತ ಧರ್ಮೇಂದ್ರರವನ್ನ ನಾನು ಈ ಸಂದರ್ಭದಲ್ಲಿ ಕೆನರಾ ಯೂತ್ ಕೌನ್ಸಿಲ್ ಪರವಾಗಿಯೂ ನಿಮ್ಮೆಲ್ಲರ ವತಿಯಿಂದ ನಾನು ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಧರ್ಮೇಂದ್ರರವರಿಗೆ ನಮ್ಮ ಕಾರ್ಯದರ್ಶಿಯಾದ ಉನೈಸ್ ರವರು ಒಂದು ಹೂವನ್ನ ಕೊಟ್ಟು ಅವರನ್ನು ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ಕ್ಲೈವರ್ ಡಿಸೋಜಾ. ಇವರು ದಕ್ಷಿಣ ಕನ್ನಡ ಶಾಮ್ಯಾನ ಮಾಲಕರ ಸಂಘದ ಅಧ್ಯಕ್ಷರು ಕೂಡ. ಇವರು ಈ ಭಾಗದಲ್ಲಿ 185 ಶಾಮ್ಯಾನದ ಒಂದು ಬ್ರಾಂಚ್ಗಳಿರುವಂಥ ಸಂದರ್ಭದಲ್ಲಿ ದರದಲ್ಲಿ ಪೈಪೋಟಿ ಮಾಡದೆ ಕ್ವಾಲಿಟಿಯಲ್ಲಿ ಪೈಪೋಟಿ ಮಾಡಬೇಕು ಎಂಬ ಉದ್ದೇಶದಿಂದ ಈ ಭಾಗದ ಎಲ್ಲ ಶಾಮ್ಯಾನದವರನ್ನು ಒಗ್ಗೂಡಿಸಿಕೊಂಡು ತನ್ನ ಇಡೀ ದಕ್ಷಿಣ ಕನ್ನಡಕ್ಕೆ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ನಮ್ಮ ಈ ಸಂಘವನ್ನು ಸ್ಥಾಪನೆ ಮಾಡಿ ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕ್ಲೈವರ್ ಡಿಸೋಜರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಕೆನರಾ ಯೂತ್ ಕೌನ್ಸಿಲ್ ಈ ಸಂಸ್ಥೆಯ ವತಿಯಿಂದಲೂ ನಿಮ್ಮೆಲ್ಲರ ವತಿಯಿಂದಲೂ ನಾನು ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಸದಸ್ಯರಾದ ಜಹೀರ್ ಅವರು ಒಂದು ಹೂವನ್ನ ಕೊಟ್ಟು ಅವರನ್ನು ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ನಮ್ಮ ಈ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ನಮ್ಮ ಪಣಮೂರು ಮುಸ್ಲಿಂ ಜಮಾತಿನ ಅಧ್ಯಕ್ಷರು, ರಿಕ್ಷಾ ಚಾಲಕರ ಮಾಲಕರ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಅಹಮದ್ ಬಾವ ಅಯ್ಯೂಬ್ರವರು ನಮ್ಮ ಕರೆಗೆ ಹೋಗೊಟ್ಟು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದಲೂ ಈ ಸಂಸ್ಥೆಯ ವತಿಯಿಂದಲೂ ನಾನು ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಉಪಾಧ್ಯಕ್ಷರಾದ ಶವಾಜ್ ಅವರು ಒಂದು ಹೂವನ್ನ ಕೊಟ್ಟು ಅವರನ್ನು ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಡಿವೈಎಫ್ಐ ಇದರ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಮುನೀರ್ ಕಾಟಿಪಲ್ಲರ್ ಅವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಸಂಘದ ವತಿಯಿಂದಲೂ ನಿಮ್ಮೆಲ್ಲರ ವತಿಯಿಂದಲೂ ನಾನು ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಹನೀಫ್ ಅವರು ಅವರಿಗೊಂದು ಹೂ ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. CYC ಗ್ಲೋಬಲ್ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ನಕೀಜ್ರವರ ಸಹೋದರರು, ರೂಪ್ಟೆಕ್ ಇದರ ಮಾಲಕರು ಆಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಪರ್ವೀಜಾಲ್ರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದಲೂ ನಮ್ಮ ಸಂಘದ ವತಿಯಿಂದಲೂ ನಾನು ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸ್ಪೋರ್ಟ್ಸ್ ಸೆಕ್ರೆಟರಿ ಆಸಿಫ್ ರವರವರಿಗೆ ಒಂದು ಹೂವನ್ನ ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಈ ಭಾಗದ ಜನಪ್ರಿಯ ಮಾಜಿ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ಇವರು ಕೂಡ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಅಂದರೆ ಮೊಯ್ದೀನ್ ಬಾವ ಅಂದರೆ ಕೆನರಾ ಯೂತ್ ಕೌನ್ಸಿಲ್. ಯಾಕೆಂತ ಹೇಳಿದ್ರೆ ಪ್ರತಿ ಒಂದು ನಮ್ಮ ಯಾವ ಸಮಾರಂಭಕ್ಕೂ ಕೂಡ ಅವರು ನಮಗೆ ಬೆನ್ನು ತಟ್ಟಿ ಸಹಕಾರವನ್ನು ಕೊಟ್ಟವರು. ಅವರು ಶಾಸಕರಾಗಿರುವಂಥ ಸಂದರ್ಭದಲ್ಲಿಯೂ ಕೂಡ ನಮ್ಮಲ್ಲಿ ಬಂದು ನಮಗೆಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟರು. ಅದೇ ರೀತಿ ಶಾಸಕರಲ್ಲದ ಸಮಯದಲ್ಲಿಯೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನು ತಟ್ಟಿ ಸಹಕಾರವನ್ನು ಕೊಡುವಂತಹ ಶ್ರೀಯುತ ಮೊಯ್ದೀನ್ ಬಾವರವರು ಈ ಭಾಗದ ಜನಪ್ರಿಯ ಮಾಜಿ ಶಾಸಕರು. ಇವರು ಶಾಸಕರಾಗಿರ್ತಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಜನರ ಯಶಸ್ಸನ್ನು ಗೊಳಿಸಿದಂಥ ಶ್ರೀಯುತ ಮೊಯ್ದೀನ್ ಬಾವರವರು ನಮ್ಮ ಕರೆಗೆ ಹೋಗೊಟ್ಟು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದಲೂ ಈ ಭಾಗದ ಎಲ್ಲ ಜನರ ವತಿಯಿಂದಲೂ ನಾನು ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕ್ರಿಕೆಟ್ ಕೂಟದ ಯಶಸ್ವಿಯತ್ತ ಓರ್ವ ವೀಕ್ಷಕ ವಿವರಣೆಗಾರನಾಗಿ ಹೊರಹೊಮ್ಮಿದ ಸಿದ್ದಿಕ್ ರವರು ಅವರಿಗೆ ಹೂವನ್ನ ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಇದು ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಇದರ ಸಂಸ್ಥಾಪಕ ಅಬ್ದುಲ್ ಸಲಾಂ ರವರ ಪುತ್ರರು ಆಗಿದ್ದಾರೆ ಸಿದ್ದಿಕ್. ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ನೂರುಲ್ ಹುದಾ ಎಜುಕೇಶನ್ ಟ್ರಸ್ಟ್ ಇದರ ಸಂಚಾಲಕರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ PI ಇಲ್ಯಾಸ್ ರವರು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದಲೂ ನಮ್ಮ
ನಮ್ಮ ಸಂಸ್ಥೆಯ ವತಿಯಿಂದಲೂ ನಾನು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. PA ಇಲಿಯಾಸ್ ಅವರಿಗೆ ಅವರ ಸುಪುತ್ರರಾದ ಶಿಹಾಬ್ ಈ ಕ್ರಿಕೆಟ್ ಕೂಟಕ್ಕೆ ಬಹಳಷ್ಟು ಶ್ರಮ ವಹಿಸಿದವರು ವ್ಯಕ್ತಿ. ಶಿಹಾಬ್ ರವರು ಅವರಿಗೊಂದು ಹೂವನ್ನ ಕೊಡುವುದರ ಮೂಲಕ ತಂದೆಯನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಕೆನರಾ ಯೂತ್ ಕೌನ್ಸಿಲ್ನ ಎಲ್ಲ ಕಾರ್ಯಕ್ರಮಗಳಿಗೂ ಬೆನ್ನು ತಟ್ಟಿ ಸಹಕರಿಸಿದಂತಹ ಯುವ ಉದ್ಯಮಿ ಆಗಿರ್ತಕ್ಕಂಥ ಮನ್ಸೂರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದಲೂ ನಮ್ಮ ಸಂಸ್ಥೆಯ ವತಿಯಿಂದಲೂ ನಾನು ಆಧಾರಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ರಶೀದ್ ಭಾಯ್ ನಮ್ಮ ಈ ಕ್ರಿಕೆಟ್ ಕೂಟಕ್ಕೆ ಒಂದು ಮೆರುಗು ನೀಡಿದವರು. ಒಂದು ಶಬ್ದ ತಪ್ಪಿ ಅದು ಎಷ್ಟೋ ಲಕ್ಷ ಜನ ನೋಡಿದ ಒಂದು ಇತಿಹಾಸ ಇಲ್ಲಿ ಸ್ಥಾಪನೆಯಾಗಿದೆ. ರಶೀದ್ ರವರು ಅವರಿಗೆ ಹೂವನ್ನ ಕೊಟ್ಟು ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಈ ಭಾಗದ ಹಿರಿಯರು, ಮಾರ್ಗದರ್ಶಕರು, ನಮ್ಮೆಲ್ಲರ ಆತ್ಮೀಯರು, ಈ ಭಾಗದ 3ನೇ ವಾರ್ಡಿನ ಮಾಜಿ ಕಾರ್ಪೊರೇಟರು, ಈ ನೂರುಲ್ ಹುದಾ ಎಜುಕೇಷನ್ ಟ್ರಸ್ಟ್ ಓರ್ವ ಟ್ರಸ್ಟಿಯು, ಪಣಮೂರು ಮುಸ್ಲಿಂ ಜಮಾತ್ನ ಓರ್ವ ಮಾರ್ಗದರ್ಶಕರು, ನಮ್ಮೆಲ್ಲರ ಆತ್ಮೀಯರು, ಈ ಭಾಗದಲ್ಲಿ ನಮ್ಮ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನು ಮಾಡಿ ಜನರ ಮೆಚ್ಚುಗೆಯನ್ನು ಗಳಿಸಿದಂಥ ಶ್ರೀಯುತ ಬಶೀರ್ ಅಹಮದ್ ರವರು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದಲೂ ನಮ್ಮ ಸಂಸ್ಥೆಯ ವತಿಯಿಂದಲೂ ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಇದರ ಓರ್ವ ಮಾಜಿ ನಾಯಕನೂ ಆಗಿ ಈ ಕೆನರಾ ಯೂತ್ ಕೌನ್ಸಿಲ್ ಯಶಸ್ವಿಯ ಕ್ರಿಕೆಟ್ ಕೂಟ ನಡೆಸಲು ಬಹಳಷ್ಟು ಶ್ರಮಿಸಿದ ಶವಾಜ್ ಅವರಿಗೆ ಒಂದು ಹೂವನ್ನ ಕೊಟ್ಟು ಅವರನ್ನ ಸಹಕರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ ನಮ್ಮ ಕೆನರಾ ಯೂತ್ ಕೌನ್ಸಿಲ್ನ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಐದರ್ ಬದ್ರಿಯರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದಲೂ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಇದರ ಕ್ರಿಕೆಟ್ ತಂಡದ ನಾಯಕ ಜುನೈದ್ ಇವರನ್ನ ಹೂ ಕೊಡುವುದರ ಮೂಲಕ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂಥ MH ಫ್ರೂಟ್ಸ್ ಇದರ ಮಾಲಕರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ MM ಫ್ರೂಟ್ಸ್ ಇದರ ಮಾಲಕರಾದ ಮೊಯ್ದೀನ್ ರವರು ನಮ್ಮ ಕರೆಗೆ ಹೋಗೊಟ್ಟು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದಲೂ ಸಂಸ್ಥೆಯ ವತಿಯಿಂದಲೂ ನಾನು ಅವರನ್ನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೆನರಾ ಯೂತ್ ಕೌನ್ಸಿಲ್ ತಂಡದವರು ಆಲ್ರೌಂಡರ್ ಆಟಗಾರ ಆಸಿಫ್ ಅವರು ಅವರಿಗೆ ಒಂದು ಹೂವನ್ನ ಕೊಡುವುದರ ಮೂಲಕ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಈ ಒಂದು ಸಮಾರಂಭದ ಯಶಸ್ವಿಗೆ ಮೂಲ ಕಾರಣರಾಗಿರ್ತಕ್ಕಂಥ ಈ ಊರಿನ ಮತ್ತು ಪರವೂರಿನ ಎಲ್ಲ ಕ್ರಿಕೆಟ್ನ ಅಭಿಮಾನಿಗಳು, ಕ್ರೀಡಾಪಟುಗಳು ಇವರೆಲ್ಲ ನಮ್ಮ ಕರೆಗೆ ಹೋಗೊಟ್ಟು ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಅವರನ್ನೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ನೂರುಲ್ ಹುದಾ ಎಜುಕೇಷನ್ ಟ್ರಸ್ಟ್ ಇದರ ಟ್ರಸ್ಟಿ ಆದ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಕೆನರಾ ಯೂತ್ ಕೌನ್ಸಿಲ್ನ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅಬ್ದುಲ್ ಹಮೀದ್ ರವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ವತಿಯಿಂದಲೂ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಈ ಕ್ರಿಕೆಟ್ ಕೂಟದ ಯಶಸ್ವಿಯಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ಒಂದು ಅತ್ಯುತ್ತಮವಾದ ಪಿಚ್ ಅನ್ನ ತಯಾರಿಸಿ ಈ ಕ್ರಿಕೆಟ್ ಕೂಟವನ್ನು ಯಶಸ್ವಿ ಮಾಡಿಕೊಟ್ಟ ರೈ ಮಾರ್ಕ್ ರವರು ಹೂವನ್ನ ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಈ ಯಶಸ್ವಿಗೆ ಮೂಲ ಕಾರಣರಾದಂಥ ನಮ್ಮ ಊರಿನ ಪರವೂರಿನ ಎಲ್ಲ ನಮ್ಮ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳನ್ನು ಮತ್ತೊಮ್ಮೆ ನಾನು ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಾ ಈ ಒಂದು ಸುಂದರವಾದಂಥ ವೇದಿಕೆಯ ಅಧ್ಯಕ್ಷತೆಯನ್ನು ನಮ್ಮ ಈ ಭಾಗದ ಜನಪ್ರಿಯ ಕಾರ್ಪೊರೇಟರ್ ಆದಂಥ ಲೋಕೇಶ್ ಬೊಲ್ಲಾಜ್ರವರು ವಹಿಸ್ಕೊಳ್ಬೇಕು. ಈ ಲೋಕೇಶ್ ಬೊಲ್ಲಾಜ್ರವರು ಒಂದು ಮಾತನ್ನೇ ಹೇಳಿದ್ರು, ನಮಗೆ ಈಗ ಸಹ ಅದನ್ನು ನೆನಪಾಗ್ತಾ ಇದೆ. ಏನಂತ ಹೇಳಿದ್ರೆ, ನಾವು ಅಭ್ಯರ್ಥಿ ಆಗುವವರೆಗೆ ನಾನು BJPಯ ಓರ್ವ ಅಭ್ಯರ್ಥಿ, ತದನಂತರ ಗೆದ್ದ ಮೇಲೆ ನಾನು ಈ ಭಾಗದ ಎಲ್ಲ ಜನರ ಕಾರ್ಪೊರೇಟ್ರು ನಿಮ್ಮ ಎಲ್ಲ ಕೆಲಸವನ್ನು ನಾನು ಸಮಯಕ್ಕೆ ತಕ್ಕಂತೆ ಕೆಲಸವನ್ನು ಮಾಡಿಕೊಡುವೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರಿಗೆ ನಾನು ನನ್ನ ವೈಯಕ್ತಿಕ ಪರವಾಗಿಯೂ ಅವರಿಗೆ ನಾನು ಆರ್ಥಿಕವಾದ ಶುಭಾಶಯವನ್ನು ಸಲ್ಲಿಸುವುದರೊಂದಿಗೆ ಅವರೊಂದಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತವನ್ನು ಮಾಡಿದ TA ಸಲೀಂ ರಜಾಕ್ ಶಾಡೋ ಇವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇಂದು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸನ್ಮಾನಿತರಾಗುವ ಹನೀಫ್ ರವರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ, ಅದೇ ರೀತಿ ಈ ಊರಿನ ನಾಗರಿಕರ ಪರವಾಗಿ, ಕೆನರಾ ಯೂತ್ ಕೌನ್ಸಿಲ್ ಪರವಾಗಿ ನಾವು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಕೆನರಾ ಯೂತ್ ಕೌನ್ಸಿಲ್ ತಂಡದ ಮಾಜಿ ಅಧ್ಯಕ್ಷರಾದ ಹಬೀಬ್ ರವರು ಒಂದು ಹೂವನ್ನ ಕೊಡುವುದರ ಮೂಲಕ ಅವರನ್ನ ಈ ಸಭೆಗೆ ಸ್ವಾಗತಿಸಬೇಕು ಎಂದು ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದ ಹಬೀಬ್ ರವರು
ಹನೀಫ್ ರವರನ್ನ ಒಂದು ಹೂವನ್ನ ಕೊಡುವುದರ ಮೂಲಕ ಅವರನ್ನ ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಇದು ಇಂದು ಸನ್ಮಾನಿತರಾಗುವ ಹನೀಫ್ ರವರು. ಇನ್ನು ನಮ್ಮ ಸಂಘದ ಅಧ್ಯಕ್ಷರಾದ ನಾಸರ್, ದಯವಿಟ್ಟು ವೇದಿಕೆ ಬನ್ನಿ. ನಮ್ಮ ಇಷ್ಟೊಂದು ಮಹತ್ವರವಾದ ಕೆಲಸ ಕಾರ್ಯಗಳನ್ನು ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟು ಓರ್ವ ಸಮಗ್ರ ನಾಯಕನಾಗಿ ಹೊರಹೊಮ್ಮಿದ ನಾಸರ್ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತೀನಿ. ಅದೇ ರೀತಿ ನಮಗೆ ಕೆನರಾ ಯೂತ್ ಕೌನ್ಸಿಲ್ಗೆ ಒಂದು ಬಲ ತಂದುಕೊಟ್ಟ ಗ್ಲೋಬಲ್ ಅಧ್ಯಕ್ಷರಾದ ನಕೀಜ್ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ವೇದಿಕೆಗೆ ಆಹ್ವಾನಿಸ್ತೇನೆ. ದಯವಿಟ್ಟು ಬನ್ನಿ ಸರ್. ಕೆನರಾ ಯೂತ್ ಕೌನ್ಸಿಲ್ ಇದರ ಗೌರವಾಧ್ಯಕ್ಷರಾಗಿ ಬಹಳಷ್ಟು ವರ್ಷಗಳು ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಕೆನರಾ ಯೂತ್ ಕೌನ್ಸಿಲ್ ಈ 40 ವರ್ಷದ ಸಾಧನೆ ಮಾಡಬೇಕಾದರೆ ಅದಕ್ಕೆ ಅತ್ಯುತ್ತಮ ಮಾರ್ಗದರ್ಶನ ನೀಡಿದ ಹುಸೈನ್ ಕಾಟಿಪಲ್ಲಾರವರು ಈಗ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ. ಆತ್ಮೀಯರು, ಪ್ರಥಮವಾಗಿ ನಾನು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ನಾನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಇದು ನಮ್ಮ ಒಂದು ಮಹತ್ವಪೂರ್ಣ ಕಾರ್ಯಕ್ರಮ. 40ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಬಹಳ ಅದ್ಧೂರಿಯಾಗಿ ನಾವು ಆಚರಿಸಬೇಕಾಗಿದೆ. ಆದುದರಿಂದ ಕೆನರಾ ಯೂತ್ ಕೌನ್ಸಿಲ್ ಈ 40 ವರ್ಷಗಳಲ್ಲಿ ಏನೆಲ್ಲ ಸಾಧನೆ ಮಾಡಿದೆ ಎಂಬುದನ್ನು ನಾನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸಬೇಕಾದ್ದು ಅದು ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿದೆ. ಅದೇ ರೀತಿ ಮುಂದೆ ವಿಜೇತರಾದ ತಂಡಗಳ ಮತ್ತು ಎಲ್ಲ ಊರಿನ ಪರವೂರಿನ ಮಹನೀಯರೊಂದಿಗೆ ಕೂಡ ನಾನು ಕ್ಷಮೆಯನ್ನ ಯಾಚಿಸ್ತಾ ಇದ್ದೇನೆ. ನೀವು ನಮಗೆ ಈ ಒಂದು ಕಾರ್ಯಕ್ರಮ ನಡೆಯಲು ನಿಮ್ಮ ಅಮೂಲ್ಯ ಸಮಯವನ್ನು ದಯವಿಟ್ಟು ಕೊಡಬೇಕೆಂದು ವಿನಂತಿಸ್ತಾ ಪ್ರಾಸ್ತಾವಿಕ ಮಾತುಗಳನ್ನು ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ಕೆನರಾ ಯೂತ್ ಕೌನ್ಸಿಲ್ನ ಈ 40ನೇ ವಾರ್ಷಿಕೋತ್ಸವ ಸಮಾರಂಭದ ಸುಂದರ ವೇದಿಕೆಯಲ್ಲಿರುವ ನನ್ನ ಆತ್ಮೀಯರಾದಂತಹ ಮಾನ್ಯ ಬಿ ಎ ಮೊಯ್ದೀನ್ ಅವರವರೇ, ಈ ಭಾಗದ ಕಾರ್ಪೊರೇಟರ್ ಆದಂತಹ ಲೋಕೇಶ್ ಬೊಲ್ಲಾಜಿ ಅವರೇ ಮತ್ತು ಮಾಜಿ ಕಾರ್ಪೊರೇಟರ್ ಅಂತಹ ಬಶೀರ್ ಅಹಮದ್ ರವರೇ ಮತ್ತು ನಮ್ಮ ಜಮಾತ್ನ ಅಧ್ಯಕ್ಷರಾದಂತಹ ಅಯ್ಯೂಬ್ ರವರೇ, ಮಾನ್ಯ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂತಹ ಧರ್ಮೇಂದ್ರ ರವರೇ, ಅದೇ ರೀತಿ PM ಮನ್ಸೂರ್ ರವರೇ, ನನ್ನ ಮಿತ್ರರು, ಖ್ಯಾತ ಸಮಾಜ ಸೇವಕರು ಆದಂತಹ ಮತ್ತು DYFIನ ರಾಜ್ಯಾಧ್ಯಕ್ಷರಾದಂತಹ ಮಾನ್ಯ ಮುನೀರ್ ಕಾಟಿಪಲ್ಲಾರ್ ಅವರೇ, ಅದೇ ರೀತಿ ನನ್ನ ಆತ್ಮೀಯರಾದಂತಹ ಪರ್ವೇಜ್ ರವರೇ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಸಂಯೋಜನೆ ಮಾಡಿದ ಈ ಸಂಘದ ಅಧ್ಯಕ್ಷರಾದಂಥ ನಾಸರ್ ಅವರೇ ಮತ್ತು ಗ್ಲೋಬಲ್ ಸದಸ್ಯ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮುಂದೆ ಬರುವಂತಹ ಓರ್ವ ವ್ಯಕ್ತಿ, ನಮ್ಮ CYCಯ ಒಂದು ಬಲ ಮಾನ್ಯ ನಕೀಸ್ ರವರೇ ಮತ್ತು ಇಂದು ಸನ್ಮಾನಗೊಳ್ಳಲಿರುವ ಹನೀಫ್ ರವರೇ, ರಹೀಂ ಮಾರ್ಕ್ ರವರೇ ಮತ್ತು ಶಾಮಿಯಾನ ಜಿಲ್ಲಾಧ್ಯಕ್ಷ ಮಾನ್ಯರೇ, ಹೈದರ್ ಬದ್ರಿಯಾರ್ ಅವರೇ, ಹಮೀದ್ ರವರೇ ಮತ್ತು ನನ್ನ ಆತ್ಮೀಯರಾದಂಥ PA ಇಲಿಯಾಸ್ ರವರೇ ಮತ್ತು ಮೊಯ್ದೀನ್ ರವರೇ ಮತ್ತು ಮುಂಬದಿಯಲ್ಲಿ ನಿಂತಿರುವಂತಹ ನಿಂತಿರುವಂತಹ ಎಲ್ಲ ಊರಿನ ಪರವೂರಿನ ಮಹನೀಯರೇ, ಕ್ರೀಡಾಪಟುಗಳೇ ಮತ್ತು ನಾನು ಅತ್ಯಂತ ಪ್ರೀತಿ ಪಡುವ ಮತ್ತು ಕಳೆದ 40 ವರ್ಷಗಳಿಂದಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂತಹ CYC ಸಂಘಟನೆಯ ಮಾಜಿ ಅಧ್ಯಕ್ಷರುಗಳು ಮತ್ತು ಎಲ್ಲ ಸದಸ್ಯರು. ಕೆನರಾ ಯೂತ್ ಕೌನ್ಸಿಲ್ ವರ್ಷದ 12 ತಿಂಗಳು ಕಾರ್ಯಕ್ರಮವನ್ನು ಆಚರಿಸುವಂತಹ ಒಂದು ಸಂಘಟನೆಯಾಗಿದೆ. ಇತ್ತೀಚೆಗೆ ಕೆಲವು ಕಾರ್ಯಕ್ರಮಗಳನ್ನು ನಾವು ಕಡಿಮೆ ಮಾಡಿದ್ದೇವೆ. ನಾವು 1980ರಿಂದಲೇ ಈ ನಿರಂತರ 12 ತಿಂಗಳ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮ ಈ ಶಾಲಾ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುವ ಆ ತಿಂಗಳಲ್ಲಿ ಪ್ರಾರಂಭವಾಗ್ತದೆ. ಜೂನ್ ತಿಂಗಳಲ್ಲಿ ನಾವು ಉಚಿತ ಪುಸ್ತಕ ವಿತರಣೆ ಮಾಡುವಂತಹದ್ದು. 1980ರಿಂದಲೂ ಕೂಡ ಈ ಕಾರ್ಯಕ್ರಮವನ್ನು ಇಂದಿನವರೆಗೂ ಈ ವರ್ಷದವರೆಗೂ ಕೂಡ ಮೊನ್ನೆ ಕೂಡ ನಾವು ಅದನ್ನು ಆಚರಿಸ ಬಂದೆ. ಉಚಿತ ಪುಸ್ತಕ ವಿತರಣೆ ನಾವು ಆ ಸಂದರ್ಭದಲ್ಲಿ ಜೂನಿಯರ್ ಕಾಲೇಜ್ ಕೃಷ್ಣಾಪುರದಲ್ಲಿ ಮಾಡ್ತಾ ಇದ್ದೇವೆ. ಇದನ್ನು ಈಗ ಈ ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಅದು ಕೂಡ ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ. ಅದೇ ರೀತಿ ಜೂನ್ ಕಳೆದು ಜುಲೈ ಬಂದರೆ ವನ ಮಹೋತ್ಸವವನ್ನು ಆಚರಿಸುವಂತಹ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಬಂದು ಇತ್ತೀಚಿನ ದಿನಗಳಲ್ಲಿ ಕೆಲವೊಮ್ಮೆ ಮಾಡಲು ನನಗೆ ಸಾಧ್ಯವಾಗಲಿಲ್ಲ. ಇಲ್ಲಿ ಕಾಣುವಂತಹ ಈದ್ಗಾದ ಬಳಿ ಇರುವಂತಹ ಮರಗಳೆಲ್ಲ ನಾವು ಕಳೆದ 40-35 ವರ್ಷಗಳ ಹಿಂದೆ ನಟ್ಟ ಮರಗಳು, ಸಸಿಗಳು ಮರಗಳಾಗಿ ಬೆಳೆದಿವೆ. ಅದೇ ರೀತಿ
ಜುಲೈ ಕಳೆದು ಆಗಸ್ಟ್ ಬಂದರೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅಂದಿನಿಂದ ಇಂದಿನವರೆಗೆ ಕೂಡ ನಾನು ಬಹಳ ವ್ಯವಸ್ಥಿತವಾಗಿ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಬಂದಿದ್ದೇವೆ. ಮೊದಲು ನಾವು ಮಧ್ಯಾಹ್ನದವರೆಗೆ ದೇಶಭಕ್ತಿ ಗೀತೆಗಳನ್ನು ಮಾಡುವಂತಹದ್ದು, ನಮ್ಮ ದೇಶ ಪ್ರೇಮದ ಬಗ್ಗೆ ಭಾಷಣಗಳನ್ನು ಮಾಡುವ ವ್ಯಕ್ತಿಗಳನ್ನು ಕರೆದು ಭಾಷಣಗಳನ್ನು ಮಾಡಿಸುವಂಥ ಇಂತಹ ಕಾರ್ಯಕ್ರಮಗಳನ್ನು ಆಗಸ್ಟ್ ತಿಂಗಳಲ್ಲಿ ಮಾಡ್ತಾ ಬಂದಿದ್ದೇವೆ. ಸೆಪ್ಟೆಂಬರ್ ತಿಂಗಳ ಬಂದರೆ ಒಂದು ಅಪೂರ್ವ ಕಾರ್ಯಕ್ರಮವನ್ನು ನಾವು ಅನೇಕ ವರ್ಷಗಳ ಕಾಲ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೆವು. ಅದು ಬಹುಶಃ ಹೆಚ್ಚಿನ ಸಂಘಟನೆಗಳು ಮಾಡುವುದಿಲ್ಲ. ಶಿಕ್ಷಕರ ದಿನಾಚರಣೆ ಈ ಹೋಬಳಿ ಮಟ್ಟದ ಸುಮಾರು 16-17 ಶಾಲೆಗಳ ಶಿಕ್ಷಕರನ್ನ ಇಲ್ಲಿ ಸೇರಿಸಿ ಅವರಿಗೆ ಕ್ರೀಡಾ ಸ್ಪರ್ಧೆಗಳನ್ನು ಮಾಡುವಂಥದ್ದು, ಮತ್ತೆ ಅವರಿಗೆ ಮಾರ್ಗದರ್ಶನ ನೀಡಲು ಜಿಲ್ಲೆಯ ಖ್ಯಾತ ವಾಗ್ಮಿಗಳನ್ನು ಕರೆಯುವಂಥದ್ದು. ವಾರ್ತಾಭಾರತೀಯ ಪತ್ರಿಕೆಯ ಸಂಪಾದಕ ಅಬ್ದುಲ್ ಸಲಾಂ ಪುತ್ತಿಗೆ ಬಹಳ ಹೆಸರಾಂತ ಬರುವ ಲೇಖಕ ಮತ್ತು ಚಿಂತಕ, ಅವರನ್ನು ಅಂದಿನ ದಿನಗಳಲ್ಲೇ ನಾವು ಕರೆದು ಇಲ್ಲಿ ಭಾಷಣವನ್ನು ಮಾಡಿಸಿದ್ದೆವು. ಆ ಒಂದು ಕಾರ್ಯಕ್ರಮ. ಅದೇ ರೀತಿ ಅಕ್ಟೋಬರ್ನಲ್ಲಿ ಗಾಂಧಿ ಜಯಂತಿ, ನಮ್ಮ ಸಂಘಟನೆಯ 10ನೇ ವಾರ್ಷಿಕೋತ್ಸವ ಗಾಂಧಿ ಜಯಂತಿಯ ದಿನದಂದು ಇದೇ ಶಾಲಾ ಮೈದಾನದಲ್ಲಿ ನಡೆದಿದೆ. ಅವತ್ತು ಒಂದು ಸಂಗೀತ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ಆಗ ನಾನು ಅಧ್ಯಕ್ಷನಾಗಿದ್ದೆ. ಪಯಣ ಎಂಬ ಸ್ಮರಣ ಸಂಚಿಕೆಯನ್ನು ಜಿಲ್ಲೆಯ ಹೆಸರಾಂತ ಲೇಖಕರ ಅತ್ಯುತ್ತಮ ಲೇಖನಗಳನ್ನು ಕವನಗಳನ್ನು ಅಳವಡಿಸಿಕೊಂಡು ಪಯಣ ಎಂಬ ಸ್ಮರಣಿಕೆಯ ಸಂಚಿಕೆಯನ್ನು ಅವತ್ತು ಬಿಡುಗಡೆ ಮಾಡಿದ್ದೆವು ನಾವು ದಶಮಾನೋತ್ಸವ ಸಂದರ್ಭದಲ್ಲಿ. ಅದೇ ರೀತಿ 15ನೇ ವರ್ಷದ ಸಂದರ್ಭದಲ್ಲಿ ಪಯಣ ಎಂಬ, ಆಗ ಅಬ್ದುಲ್ ಸಲಾಂ ರವರು ಮತ್ತೆ ಅಧ್ಯಕ್ಷರಾದರು. ಅಬ್ದುಲ್ ಸಲಾಂ ರವರು ಈ ಕಾರ್ಯಕ್ರಮವನ್ನು ರೂಪಿಸಿದವರು. ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಎಂಬ ಕಾರ್ಯಕ್ರಮವನ್ನು ರೂಪಿಸಿದವರು ಸಲಾಂ ರವರು. 15ನೇ ವರ್ಷದ ಸಂದರ್ಭದಲ್ಲಿ ನಾವು ಮತ್ತೊಂದು ಪಯಣ ಎಂಬ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದೆವು. 20ನೇ ವರ್ಷದ ಸಂದರ್ಭದಲ್ಲಿ ನಾವು ಆಗ ಹೈದರ್ ಬದ್ರಿಯಾರವರು ಅಧ್ಯಕ್ಷರಾಗಿದ್ದರು, ಈಗ ಇದ್ದಾರೆ ವೇದಿಕೆಯಲ್ಲಿ. ಆಗ ಕೂಡ ಅನೇಕ ಒಂದು ತಿಂಗಳ ನಿರಂತರ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಜಾನಪದ ಕ್ರೀಡೋತ್ಸವ, ವೈದ್ಯಕೀಯ ಶಿಬಿರ, ರಕ್ತದಾನ ಶಿಬಿರ ಮತ್ತು ಸೌಹಾರ್ದ ಸಮಾವೇಶ, ಇಂತಹ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು, ಕರಾಟೆ ತರಗತಿಯನ್ನು ಪ್ರಾರಂಭಿಸಿ ಅದರಲ್ಲಿ 5-6 ಮಂದಿ ಬ್ಲ್ಯಾಕ್ ಬೆಲ್ಟ್ ತೆಗೆಯಲು ಕಾರಣವಾಗಿದೆ. ಕರಾಟೆ ತರಗತಿ ಇಲ್ಲಿ ನಡೀತಾ ಇತ್ತು. ಅದೇ ರೀತಿ ಓವರಾಮ್ ಹಾರ್ಡ್ಬಾಲ್ ತಂಡ, ಕರ್ನಾಟಕ ರಾಜ್ಯದ ಓವರಾಮ್ ತಂಡದೊಂದಿಗೆ ನಾವು ನೋಂದಾವಣೆ ಮಾಡಿದ್ದೇವೆ. ಕ್ರಿಕೆಟ್ ಬೋರ್ಡ್ನೊಂದಿಗೆ ನೋಂದಾವಣೆ ಮಾಡಿ ಓವರಾಮ್ ತಂಡ 20 ವರ್ಷಗಳ ಹಿಂದೆ ನಾವು ಸ್ಥಾಪಿಸಿದ ಓವರಾಮ್ ತಂಡ 2 ವರ್ಷಗಳ ಹಿಂದೆ ಜಿಲ್ಲೆಯ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದಿದೆ. ನಾನು ಬಹಳ ಅಭಿಮಾನ ಪಡ್ತಾ ಇದ್ದೇನೆ. ನಾವು ಅಂದು ಮಾಡಿದ ಆ ಸಾಧನೆ ಇವತ್ತು ಜಿಲ್ಲೆಯ ಒಂದು ಖ್ಯಾತ ತಂಡಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಎಲ್ಲ ಇಲ್ಲಿ ಅದರ ಆಟಗಾರರೆಲ್ಲ ಇಲ್ಲಿದ್ದಾರೆ. ಓವರಾಮ್ ಒಂದು ಖ್ಯಾತ ತಂಡವಾಗಿದೆ. ಕಳೆದ ಸಲ ಕೂಡ ಫೈನಲ್ ವರೆಗೆ ಬಂದಿತ್ತು ಅದು. ಇಂತಹ ಅನೇಕ ಕಾರ್ಯಕ್ರಮಗಳು ನಾನು ಅದನ್ನು ಹೇಳ್ತಾ ಹೋದರೆ. ಅದೇ ರೀತಿ 25ನೇ ವರ್ಷದ ಸಂದರ್ಭದಲ್ಲಿ ಬಶೀರ್ ಅಹಮದ್ ರವರ ಮಗ ಅಖಿಲ್ ರವರ ಅಧ್ಯಕ್ಷರಾದರು. ಅವರ ಅಧ್ಯಕ್ಷತೆಯಲ್ಲಿ ನಾವು ನಮ್ಮ ಸಂಘಟನೆಗೆ ಒಂದು ಸುಂದರವಾದ ಕಟ್ಟಡವನ್ನು ಇಲ್ಲಿ ಮಾಡಿದ್ದೇವೆ. ಇಲ್ಲಿ ಶಾಲೆಯ ಪಕ್ಕದಲ್ಲಿ ನಮಗೊಂದು ಜಾಗ ಸಿಕ್ಕಿತ್ತು, ಅಲ್ಲಿ ಒಂದು ಕಟ್ಟಡ ನಿರ್ಮಾಣದ, ಇದು 25ನೇ ವರ್ಷದಲ್ಲಿ ನಾವು ಮಾಡಿದಂತಹ ಒಂದು ಸಾಧನೆ. ಅದರ ನಂತರ ಇಮ್ತಿಯಾಜ್ ರವರು ಅಧ್ಯಕ್ಷರಾದರು, ಸಮದ್ ರವರಾದರು, ಅಶ್ರಫ್ ರವರು, ಬೇರೆ ಬೇರೆ ಅಧ್ಯಕ್ಷರಾದ ಕಾಲಘಟ್ಟದಲ್ಲಿ ಬೇರೆ ಬೇರೆ, ಸಲೀಂ ಶಾಡೋರವರಾದರು, ಸೌಹಾರ್ದ ಸಮಾವೇಶ, ವರದಕ್ಷಿಣೆ ವಿರೋಧಿ ಸಭೆ, ಇಂತಹ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಇದೆಲ್ಲವೂ ಕೂಡ ನಮ್ಮ ಆ ಸ್ಮರಣ ಸಂಚಿಕೆಯಲ್ಲಿ ಭಾವಚಿತ್ರ ಸಹಿತ ನಾವು ಅದನ್ನು ಪ್ರಕಟಿಸಿದ್ದೇವೆ. ಇಂತಹ ಮತ್ತು ಜಾನಪದ ಕ್ರೀಡೋತ್ಸವ, ಇದರ ಬಗ್ಗೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ವಿಶೇಷ ಲೇಖನವೇ ಬಂದಿತ್ತು, ನಾವು ಮಾಡಿದ್ದು ಅವತ್ತು. ಈ ಗೋಲಿ ಪಂದ್ಯ, ಕುಟ್ಟಿದಾನೆ ಪಂದ್ಯ, ಇಂತಹ ಜಾನಪದ ಕ್ರೀಡೋತ್ಸವ ಬಹುಶಃ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಯಾರು ಮಾಡಿರಲಿಲ್ಲ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದ್ದೇವೆ. ಮತ್ತು ಬಹುಭಾಷಾ ಕವಿಗೋಷ್ಠಿ ಮಾಡುವ, ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಬಹುಭಾಷಾ ಕವಿಗೋಷ್ಠಿ, ವಿಚಾರಗೋಷ್ಠಿ ಮತ್ತು ಗಾದೆಗಳ ಕಾರ್ಯಕ್ರಮ, ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿ ಇವತ್ತು 40ನೇ ವರ್ಷದ ಸಮಾರಂಭವನ್ನು ಆಚರಿಸ್ತಾ ಇದ್ದೇವೆ. ಕಳೆದ ಸಲ ಕೊರೋನಾ ಲಾಕ್ಡೌನ್ ಬಂದಾಗ ನಮ್ಮ ಹಬೀಬ್ರವರು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮ ಕೂಡ ಎಂದೂ ಕೂಡ ಸ್ಥಗಿತಗೊಳ್ಳಿಲ್ಲ. ಬಹಳ ಕಷ್ಟ ಇತ್ತು ಆ ಸಂದರ್ಭದಲ್ಲಿ. ನಾವು ಲಾಕ್ಡೌನ್ ಸಂದರ್ಭದಲ್ಲಿ ಪರಿಸರದ ಹೆಚ್ಚಿನ ಕುಟುಂಬಗಳಿಗೆ ಆಹಾರ ಕಿಟ್ಗಳನ್ನು, ಅದು ಕೂಡ ಸಣ್ಣ ಆಹಾರ ಕಿಟ್ಗಳಲ್ಲ, ದೊಡ್ಡ ಮಟ್ಟದಲ್ಲಿ 2-3 ತಿಂಗಳಿಗೆ ಆಗುವಂತಹ ಆಹಾರ ಕಿಟ್ಗಳನ್ನು ಪರಿಸರದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಬಾಂಧವರಿಗೆ ನಾವು ನೀಡಿದ್ದೇವೆ.
ಅದನ್ನು ಬಹಳ ಅಭಿಮಾನದಿಂದ ನಾನು ಹೇಳ್ತಾ ಇದ್ದೇನೆ. ಮತ್ತು ರಂಜಾನ್ ಕಿಟ್ ಅಂತಹ ಒಂದು ಕಾರ್ಯಕ್ರಮವನ್ನು ಕಳೆದ 5-6 ವರ್ಷಗಳಿಂದ ಪ್ರತಿ ರಂಜಾನಲ್ಲಿ ಬಡವರನ್ನು ಗುರುತಿಸಿ ಕೊಡುವಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇನ್ನೂ ಕೂಡ ಅನೇಕ ಯೋಜನೆಗಳಿದೆ. ಇವತ್ತಿನ ಈ ಸಂತೋಷದ ಸಮಾರಂಭದಲ್ಲಿ ನಾವು ಆಂಬ್ಯುಲೆನ್ಸನ್ನು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇವೆ. ಇದು ಯಾವುದೇ ಒಂದು ಜಾತಿಗೆ ಸೀಮಿತವಾದ್ದಲ್ಲ, ನಾವು ಎಲ್ಲ ಇಡೀ ನಾಡಿಗೆ ಅರ್ಪಿಸ್ತಾ ಇದ್ದೇವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲ ಬಾಂಧವರಿಗೂ ಕೂಡ ಈ ಆಂಬ್ಯುಲೆನ್ಸ್ ಉಚಿತವಾಗಿ ಸಿಗಬೇಕು. ಯಾಕಂದರೆ ಕೊರೋನಾ ಸಂದರ್ಭದಲ್ಲಿ ಬಹಳಷ್ಟು ಜನ ಕಷ್ಟಪಟ್ಟಿದ್ದಾರೆ. ಅದನ್ನು ಮನಗಂಡು ಈ ಆಂಬ್ಯುಲೆನ್ಸನ್ನು ನಾವು ಸಮಾಜಕ್ಕೆ ಅರ್ಪಿಸ್ತಾ ಇದ್ದೇವೆ. ಆದುದರಿಂದ ತಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ಕೋರ್ತಾ ಇದ್ದೇನೆ. ಜಮಾತ್ನವರು ಇದರ ಮ್ಯಾನೇಜ್ಮೆಂಟನ್ನು ಮಾಡ್ತೇನೆ ಎಂಬ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅದಕ್ಕೆ ಉಚಿತವಾಗಿ ಡ್ರೈವರನ್ನು ಮಾಡುವಂತಹ ಕಾರ್ಯಕ್ರಮ ಮತ್ತು ಅದಕ್ಕೆ ಪೆಟ್ರೋಲ್ನ ಅಗತ್ಯ ಇದೆ, ಎಲ್ಲ ನಿರ್ವಹಣೆಯನ್ನು ಅವರು ಮಾಡ್ತೇವೆ ಎಂಬ ಭರವಸೆಯನ್ನು ಕೂಡ ನೀಡಿದ್ದಾರೆ. ಆದುದರಿಂದ ಇಷ್ಟನ್ನು ಹೇಳಿ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮಗೆ ಬಹಳ ಅಭಿಮಾನ ಮೂಡಬಹುದು ಎಂಬ ನೆಲೆಯಲ್ಲಿ ಇಷ್ಟು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೆನರಾ ಯೂತ್ ಕೌನ್ಸಿಲ್ ಮಾಡಿದ ಸಾಧನೆಯ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟ ಶ್ರೀಯುತ ಹುಸೈನ್ ಕಾಟಿಪಳ್ಳ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಶುಭ ನುಡಿಗಳನ್ನು ಹೇಳಲು ಪರಿಸರದ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರಾದ ಧರ್ಮೇಂದರ್ ಅವರಲ್ಲಿ 2 ಮಾತಿಗಾಗಿ ಅವರನ್ನು ನಾನು ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೆ. ಪ್ರಪ್ರಥಮವಾಗಿ ಕ್ಷೇತ್ರದ ಶ್ರೀ ಮಹಾಗಣಪತಿ ದೇವರಿಗೆ ವಂದನೆಯನ್ನು ಮಾಡುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಾಜಿ ಶಾಸಕರಾದಂಥ ಮೊಯ್ದೀನ್ ಬಾವ ಅವರೇ, ಈ ಕಾರ್ಯಕ್ರಮದಲ್ಲಿ ಕೆನರಾ ಯೂತ್ ಕೌನ್ಸಿಲ್ ಸಂಸ್ಥೆಯ ಸಾಧನೆಯನ್ನು ಹುಸೈನ್ ಕಾಟಿಪಳ್ರವರು ಹೇಳ್ತಾ ಬಂದರು. ನಿಜವಾಗಲೂ ಕೆನರಾ ಕೌನ್ಸಿಲ್ ಬಗ್ಗೆ, ಈ ಸಂಸ್ಥೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು 5 ನಿಮಿಷದಲ್ಲಿ ಹೇಳಿ ಮುಗಿಸಿದ್ರು ಅವರ ಒಂದು ಚರಿತ್ರೆಯನ್ನು. 5 ನಿಮಿಷ ಸಾಕಾಗುವುದಿಲ್ಲ. ಪರಿಸರದ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಕೆನರಾ ಯೂತ್ ಕೌನ್ಸಿಲ್ ಸಂಸ್ಥೆ ಕೂಡ ಬಹಳ ಪ್ರಾಮುಖ್ಯವಾದಂಥ ಸಂಸ್ಥೆ. ಕೆನರಾ ಯೂತ್ ಕೌನ್ಸಿಲ್, ಅದೇ ರೀತಿ ಕೃಷ್ಣಾಪುರದಲ್ಲಿ ಪ್ಯಾರಡೈಸ್, ಅದೇ ರೀತಿ ಕಾಟಿಪಳ್ಳದಲ್ಲಿ ನಮ್ಮ ನವೋದಯ ಯುವಕ ವೃಂದ, ಆದರ್ಶ್ ಯುವಕ ವೃಂದ, ಹಾಗೆ ಕಾಣದಲ್ಲಿ ಟಾರ್ಪಡೋಸ್. ಈ ಸಂಸ್ಥೆಗಳು ಬಹಳ ಇಂದಿನಿಂದ ಸುಮಾರು 40 ವರ್ಷದ ಒಂದು ಇತಿಹಾಸ ಈ ಎಲ್ಲ ಸಂಸ್ಥೆಗಳಲ್ಲಿ ಕೂಡ ಇದೆ. CYC ಸಂಸ್ಥೆಗೆ ಬಹಳಷ್ಟು ನಾನು ನಿಜವಾಗಲೂ ಹೆಮ್ಮೆ ಪಡ್ತೇನೆ. CYC ಸಂಸ್ಥೆಯ ಬಗ್ಗೆ ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ನನಗೆ ಬಹಳ ಆಸಕ್ತಿ ಇದೆ. ಯಾಕಂತ ಹೇಳಿದ್ರೆ ಅವರು ಮಾಡುವಂಥ ಕಾರ್ಯಕ್ರಮಗಳು ಇತರರು ಮಾಡುವ ಕಾರ್ಯಕ್ರಮಗಳಿಗಿಂತ ವಿಭಿನ್ನವಾಗಿರ್ತದೆ. ಸಮಾಜಕ್ಕೆ ಬಹಳಷ್ಟು ಹತ್ತಿರವಾಗುವಂಥ, ಜನರಿಗೆ ಅದು ಮುಟ್ಟುವಂಥ ಒಂದು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೇನೆ ಈ ಸಂದರ್ಭದಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಎಲ್ಲರ ಜೀವನದಲ್ಲಿ ಆಗಿರ್ಬೋದು, ನಾವು ಯಶಸ್ಸನ್ನು ಕಾಣುವಾಗ ಅದರಲ್ಲಿ 2 ಕಾರ್ಯ ಇದೆ. ಏಕೆಂತ ನಾವು ಯಶಸ್ಸನ್ನು ಯಾವ ರೀತಿ ಹೇಗೆ ಕಾಣ್ತೇವೆ ಅಂತೇಳಿ ಅಂದರೆ ಅದು ಸಂಘ ಸಂಸ್ಥೆಗೂ ಅನ್ವಯಿಸ್ತದೆ, ನಮ್ಮ ವೈಯಕ್ತಿಕ ಜೀವನಕ್ಕೆ ಕೂಡ ಅನ್ವಯಿಸ್ತದೆ. ಅಂದರೆ ನಮ್ಮಲ್ಲಿ ಎಲ್ಲವೂ ಇದ್ದು ನಾವು ಸಮಾಜದಲ್ಲಿ ಯಾವ ರೀತಿ ಇರ್ತೇವೆ ಅನ್ನೋದು ಒಂದು. ನಮ್ಮ ಹತ್ರ ಎಲ್ಲ ಇದೆ, ಆಸ್ತಿ ಇದೆ, ಅಂತಸ್ತು ಇದೆ, ಗೌರವ ಇದೆ, ಅಧಿಕಾರ ಇದೆ. ಇದೆಲ್ಲವೂ ಇದ್ದಾಗಲೂ ಕೂಡ ನಮ್ಮ ನಡತೆ ಹೇಗಿದೆ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡೋಗ್ತದೆ. ಒಂದು. ಇನ್ನೊಂದು, ನಮ್ಮಲ್ಲಿ ಏನೂ ಇಲ್ಲ, ನಮ್ಮಲ್ಲಿ ಫಿನಾನ್ಷಿಯಲಿ ನಾವು ತುಂಬ ಸಫರ್ ಆಗ್ತಾ ಇದ್ದೇವೆ, ನಮ್ಮಲ್ಲಿ ಯಾವುದೇ ಅಧಿಕಾರ ಇಲ್ಲ, ನಮ್ಮಲ್ಲಿ ಏನೂ ಇಲ್ಲದಿದ್ದಾಗಲೂ ಕೂಡ ನಾವು ಯಾವ ರೀತಿ ನಮ್ಮ ನಡತೆ ಯಾವ ರೀತಿ ಇರ್ತದೋ ಅದು ನಮ್ಮನ್ನು ಎತ್ತರಕ್ಕೆ ಕೊಂಡೋಗ್ತದೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, CYC ತಂಡದ ಈ ಸದಸ್ಯರಾಗಿರ್ಬೋದು,
CYC ತಂಡದ ಸಂಸ್ಥೆ ಆಗಿರ್ಬೋದು. ಯಾವತ್ತೂ ಕೂಡ ತಾನೊಂದು ದೊಡ್ಡ ಸಾಧನೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ, ನಾನು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಜಂಬವನ್ನು ಕೊಚ್ತಾ ಇಲ್ಲ. ಅವರು ತೆರೆ ಮರೆಯಲ್ಲಿದ್ದುಕೊಂಡು ಸಮಾಜಕ್ಕೆ ಬೇಕಾದಂಥ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಾಗಿ ನಾವು ಮಾತಾಡಲಿಕ್ಕೆ ಹೋದರೆ ಇವತ್ತಿನ ಕ್ರೀಡಾ ಅಭಿಮಾನಿಗಳಿಗೆ ಭಾಳಷ್ಟು ಕೋಪ ಬಂದಿತ್ತು. ಈ ಸಂದರ್ಭ ಅಲ್ಲ, ಇದು ಮಾತಾಡುವ ವೇದಿಕೆ ಅಲ್ಲ. ಆದರೂ ಕೂಡ 40 ವರ್ಷದ ಒಂದು ಸಾಧನೆಯನ್ನು ಮಾಡಿದಂಥ ಸಂಸ್ಥೆ ಈ ದಿವಸ ಸಮಾಜಕ್ಕೋಸ್ಕರ ಒಂದು ಆ್ಯಂಬುಲೆನ್ಸನ್ನು ಕೊಡ್ತಾ ಇದೆ. ನೋಡಿ, CYC ತಂಡದ ಯೋಚನೆ ಯಾವ ರೀತಿ ಇದೆ ಅಂತ ಹೇಳಿದರೆ, ನಿಜವಾಗಲೂ ಈಗಿನ ಕಾಲಘಟ್ಟದಲ್ಲಿ ಆ್ಯಂಬುಲೆನ್ಸ್ ಅನ್ನೋದು ಸಮಾಜಕ್ಕೆ ಅತಿ ಅಗತ್ಯ ಇದೆ. ಎಷ್ಟೋ ಜನರು ಮೊನ್ನೆ ನಾನು ಒಂದು ಸಂದರ್ಭದಲ್ಲಿ ರಾತ್ರಿ ಹೊತ್ತು ಎದೆನೋವಾಯಿತು. ನಾವು ಲೋಕೇಶ್ ಅವರು ಕೂಡ ಇದ್ದರು. ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆಗಿ ರೋಡ್ ಬದಿಯಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ, ಕಾಲು ಕಟ್ಟಾಗಿದೆ, ಅವನು ನಡಿಲಿಕ್ಕೆ ಬರ್ತಾ ಇಲ್ಲ. ನಾವು ದೇವಸ್ಥಾನದಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದವರು ಅಲ್ಲಿ ಬರ್ತಾ ಇರಬೇಕಾದ್ರೆ ಅವನು ಸ್ಕೂಟರಲ್ಲಿ ಬಿದ್ದು ನರಳಾಡ್ತಾ ಇದ್ದಾನೆ. ಹಿಂದಿ ಅವನೊಬ್ಬ. 2-3 ಸಲ ನಾನು ಫೋನ್ ಮಾಡಿದ್ದೇನೆ ಆ್ಯಂಬುಲೆನ್ಸ್ಗೆ, 101ಗೆ ಫೋನ್ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಕೆಲವು ಕಡೆಗೆ ಫೋನ್ ಮಾಡಿದ್ದೇವೆ, ಆ್ಯಂಬುಲೆನ್ಸ್ ಬರಲೇ ಇಲ್ಲ. ಮತ್ತು ನಾವು ನಮ್ಮ ಪರ್ಸನಲ್ ಕಾರಲ್ಲಿ ಕೂತ್ಕೊಂಡು ಅವರನ್ನು ಎತ್ಕೊಂಡು ಹೋಗಿ ಮತ್ತೆ ಹಾಸ್ಪಿಟಲ್ಗೆ ಮಾಡಿ ಮತ್ತೆ ಎಷ್ಟೋ ಹೊತ್ತಿನ ನಂತರ ಆ್ಯಂಬುಲೆನ್ಸ್ ಬಂತು. ಆ ಸಂದರ್ಭದಲ್ಲಿ ಬಹಳಷ್ಟು ಈ ಆ್ಯಂಬುಲೆನ್ಸಿನ ಅವಶ್ಯಕತೆ ಬಹಳ ಇತ್ತು. ಹಾಗಾಗಿ ಆ್ಯಂಬುಲೆನ್ಸ್ ಅನ್ನೋದು ನಮ್ಮ ಪರಿಸರದಲ್ಲಿ ಯಾವತ್ತೂ ಕೂಡ 24/7 ಸಮಯದಲ್ಲಿ ಅದರ ಒಂದು ಅವಶ್ಯಕತೆ ಇದೆ. ಅದನ್ನು ನೀವು CYC ತಂಡದವರು ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೀರಾ, ಭಾಳ ಸಂತೋಷ. ನಿಮಗೂ ಈ ಸಮಾಜಕ್ಕೆ ಸೇವೆ ಮಾಡುವಂಥ ಮನಸ್ಸು ಕೊಟ್ಟ ನಿಮ್ಮ ಅಲ್ಲಾಹು ಅವರಿಗೂ ಎಲ್ಲರಿಗೂ ದೇವರ ಅಲ್ಲಾಹು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಇನ್ನಷ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ನಿಮಗೆ ತುಂಬಲಿ. ಆ ಮನಸ್ಸು ಬೇಕು. ನೋಡಿ, ಸಾಮರ್ಥ್ಯ ಎಲ್ಲರಿಗೂ ಇದೆ. ಈಗಿನ ಕಾಲದಲ್ಲಿ ಬಡವರು ಯಾರೂ ಇಲ್ಲ. ಯಾರ ಮನೆಯಲ್ಲಿ ಕಷ್ಟ ಇದೆ ಹೇಳಿ? ಒಂದೊತ್ತು ಊಟಕ್ಕೆ ಯಾರ ಮನೆಗೂ ಕಷ್ಟ ಇಲ್ಲ. ಇನ್ನೊಬ್ಬರನ್ನು ಕಂಪೇರ್ ಮಾಡಿದರೆ ನಾವು ಬಡವರಾಗಿರ್ಬೋದು, ಇನ್ನೊಬ್ಬರನ್ನು ನೋಡಿದರೆ ಅವರ ಎತ್ತರದಲ್ಲಿದ್ದಾರೆ, ಅವರಿಗೆ ಬೇಕಾದಷ್ಟು ಎಲ್ಲವೂ ಇದೆ. ಆದರೆ ನಮ್ಮ ಹತ್ರ ಸ್ವಲ್ಪ ಕಡಿಮೆ ಇರ್ಬೋದು. ಆದರೆ ಉಣ್ಲಿಕ್ಕೆ ತಿನ್ನಲಿಕ್ಕೆ ಯಾರಿಗೂ ಕಷ್ಟ ಇಲ್ಲ ಅಂತ ನನ್ನ ಅನಿಸಿಕೆ. ಈ ಸಂದರ್ಭದಲ್ಲಿ ನಮ್ಮ ಹತ್ರ ಎಲ್ಲವೂ ಇದ್ದು ಕೂಡ ನಾವು ಸಮಾಜಕ್ಕೆ ಏನೂ ಕೊಡದವ್ರು ಎಷ್ಟೋ ಜನ ಇದ್ದಾರೆ. ಆದರೆ ನಮಗೆ ಸಮಾಜದ ಒಂದು ಏನಾದರೂ ಸಮಾಜಕ್ಕೆ ಏನಾದರೂ ಕೊಡಬೇಕು, ಸಮಾಜದ ಜನರ ಸೇವೆಯನ್ನು ಮಾಡಬೇಕು ಅನ್ನೋ ಮನಸ್ಸು ಬರ್ತದೆ ಅಲ್ವಾ, ಅದು ದೊಡ್ಡತನ. ಆ ಕೆಲಸವನ್ನು CYC ತಂಡದ ಎಲ್ಲ ಸದಸ್ಯರು, ಎಲ್ಲ ಸಂಘ ಸಂಸ್ಥೆ, ಎಲ್ಲ ಕಾರ್ಯಕರ್ತರು ಕೂಡ ಮಾಡ್ತಾ ಇದ್ದಾರೆ. ಭಾಳಷ್ಟು ಸಂತೋಷ ಆಗ್ತಾ ಇದೆ. ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಸಮಾಜಮುಖಿಯಾದಂಥ ಕೆಲಸವನ್ನು ಮಾಡುವಂಥ ಶಕ್ತಿ ನಿಮಗೆ ದೇವರು ತುಂಬಲಿ ಅನ್ನೋ ಮಾತನ್ನು ಹೇಳ್ತಾ ಸಂದರ್ಭಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. CYCಯನ್ನು ಹುರಿದುಂಬಿಸಿದ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀಯುತ ಧರ್ಮೇಂದ್ರರವರಿಗೆ ಧನ್ಯವಾದಗಳು. ಈಗ ನಾವು ಇಂದಿನ ಮುಖ್ಯ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಆಂಬುಲೆನ್ಸ್ ಸೇವೆ ಲೋಕಾರ್ಪಣೆ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ನಮ್ಮ ಮಾಜಿ ಶಾಸಕರಾದ ಮೊಯ್ದೀನ್ ಬಾವಾರವರು ನಮ್ಮ ಜಮಾತಿನ ಅಧ್ಯಕ್ಷರಾದ ಶ್ರೀಯುತ ಅಯ್ಯೂಬ್ರವರಿಗೆ, ಕೆ ಅಹಮದ್ ಬಾವಾ ಅಯ್ಯೂಬ್ರವರಿಗೆ ಈ ಒಂದು ಚಾವಿಯನ್ನು ಕೊಡುವುದರ ಮೂಲಕ ಈ ಅನಾವರಣ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಕೆನರಾ ಯೂತ್ ಕೌನ್ಸಿಲ್ ಸದಸ್ಯರು ಹಾಗೂ ಗ್ಲೋಬಲ್ ಸದಸ್ಯರು ಬಹಳಷ್ಟು ಶ್ರಮಪಟ್ಟು ಪರವೂರ ದಾನಿಗಳಿಂದ ಪಡೆದ ಒಂದು ಕನಸಾಗಿದೆ ಈ ದಿನ ನಾವು ಇದನ್ನ ಇವತ್ತು ಅನಾವರಣಗೊಳಿಸ್ತಾ ಇರೋದು. ಬಹಳಷ್ಟು ಶ್ರಮ ಇತ್ತು. ಕೇವಲ 25 ದಿನಗಳಲ್ಲಿ ನಾವು ನಮ್ಮ ಮಹಾಸಭೆ ಕಳೆದು ಈ ಒಂದು ದೊಡ್ಡ ಕಾರ್ಯಕ್ಕೆ ಗ್ಲೋಬಲ್ ಅಧ್ಯಕ್ಷರಾದ ನಕೀಸ್ರವರ ಹೇಳಿಕೆಯಂತೆ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ. ಅಲ್ಲಾಹನ ಕೃಪೆಯಂತೆ ನಾವು ಈ 25 ದಿವಸದಲ್ಲಿ ಈ ಒಂದು ದೊಡ್ಡ ಸಾಧನೆಯನ್ನ ಮಾಡಲು ಇಂದು ಸರ್ವಶಕ್ತನು ನಮಗೆ ಈ ಒಂದು ಸಮಯವನ್ನ ಇಲ್ಲಿ ನೀಡಿದ್ದಾನೆ. ಅವನಿಗೆ ಅಲ್ಹಮ್ದುಲಿಲ್ಲಾ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಅನಾವರಣಗೊಳಿಸಿದ ಮಾಜಿ ಶಾಸಕ ಮೊಯ್ದೀನ್ ಬಾವರವರಿಗೂ, ಅದೇ ರೀತಿ ಅದನ್ನು ಪಡ್ಕೊಂಡ
ಅಯ್ಯೂಬ್ರವರಿಗೂ ಧನ್ಯವಾದಗಳನ್ನು ಹೇಳ್ತಾ ಅನಾವರಣ ಕಾರ್ಯಕ್ರಮವನ್ನು ಮಾಡಿದ ಶ್ರೀಯುತ ಮೊಯ್ದೀನ್ ಬಾವಾರವರು ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ಪೋಡಿಯಂಗೆ ಅವರನ್ನು ಆಹ್ವಾನಿಸ್ತಾ ಇದ್ದಾರೆ. ಕೆನರಾ ಯೂತ್ ಕೌನ್ಸಿಲ್ನ ಕಾಟಿಪಳ್ಳದ ಪ್ರಪ್ರಥಮ ಒಂದು ಕ್ಲಬ್ ಅಂತ ಹೇಳುವಂತಹ ಮಾನ್ಯತೆಯನ್ನು ಪಡೆದಿರುವಂತಹ CYC ಇದರ 40ನೇ ವರ್ಷದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಈ ಕಾರ್ಗತ್ತಲು. ಈ ಕಾರ್ಗತ್ತಲನ್ನು ಯಾವ ರೀತಿಯಲ್ಲಿ ಈ ದೀಪಗಳ ಮೂಲಕ ಬೆಳಕಾಗಿಸಿ ಊರಿನ ಸಮಸ್ತ ನಾಗರಿಕರನ್ನು ಸೇರಿಸಿಕೊಂಡು ಇವತ್ತು ಜನರು ಮೆಚ್ಚುವಂತಹ ಒಂದು ಕಾರ್ಯವನ್ನು CYCನ ಅಧ್ಯಕ್ಷರಿಂದ ಹಿಡಿದು ಸದಸ್ಯರು ಮನಸ್ಸು ಮಾಡಿದರೆ ಮಾರ್ಗ ಉಂಟು ಅಂತ ಹೇಳುವಂತಹದ್ದನ್ನು ಇತರ ಎಲ್ಲರಿಗೂ ತೋರಿಸಿಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ನಾನು ಅದಕ್ಕಾಗಿ ತಮಗೆ ತಲೆಬಾಗಿ ನಮನವನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಹಳ ಸಂತೋಷ ಆಗ್ತದೆ, ಬಹಳ ಹೆಮ್ಮೆ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಗಣ್ಯರನ್ನು ತಾವು ವಿಶೇಷವಾಗಿ ಕರೆಸಿ ಅದರಲ್ಲಿ ಜಾತಿಯನ್ನು ನೋಡದೆ ಮತವನ್ನು ನೋಡದೆ ಈ ಭಾಗದ ಸರ್ವ ಜನರಿಗೆ ಸಾಕ್ಷಿಯಾದಂತಹ ಒಂದು ಕೆಲಸವನ್ನು ಮಾಡಿರುವಂತಹದ್ದು ಇದು ದೇವರು ಮೆಚ್ಚುವಂತಹ ಕೆಲಸ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ ಇದ್ದೇನೆ. ಕೆನರಾ ಯೂತ್ ಕೌನ್ಸಿಲ್ ಅದರ ಪ್ರಾರಂಭದ ದಿವಸದಲ್ಲಿ ಸಮೇತ ನಾನು ನನ್ನ ಒಂದು ತಂಡ ಇತ್ತು ಪ್ಯಾರಡೈಸ್ ಅಂತೇಳಿ. ನಾವು ಯಾವತ್ತೂ ಕ್ರಿಕೆಟ್ ಆಟದಲ್ಲಿ CYC ಮತ್ತು ಪ್ಯಾರಡೈಸ್ ಬಹಳಷ್ಟು ಸಲ ಸೆಣಸಾಡಿದಂತಹ ಸಂದರ್ಭಗಳಿದ್ದವು. ಇಂತಹ ಸಂದರ್ಭದಲ್ಲಿ ಸಮೇತ CYCಯಲ್ಲಿ ಅಂದಿನ ಯುವಕರು ನನ್ನ ಸಹಪಾಠಿಗಳಿದ್ದಂತಹವರು ಎಷ್ಟೊಂದು ಸುಂದರವಾಗಿ ಈ ಒಂದು ಕಾಟಿಪಳ್ಳ ಅಂತ ಹೇಳುವಂತಹ ಊರಿನಲ್ಲಿ ತಮ್ಮ ಯಶೋಗಾಥೆಯನ್ನು ತಮ್ಮ ಎಳೆಯ ಒಂದು ಪೀಳಿಗೆಗೆ ಮಾದರಿಯಾದ ರೀತಿಯಲ್ಲಿ ಹುಸೇನ್ ಕಾಟಿಪಳ್ಳರವರ ನೇತೃತ್ವದಲ್ಲಿ ಮಾಡುತ್ತಿರುವಂತಹದ್ದು ಬಹಳ ಒಂದು ಒಳ್ಳೆಯ ಒಂದು ಮುನ್ಸೂಚನೆ. ಹಳೆಯ ಬೇರು ಹೊಸ ಚಿಗುರನ್ನು ಬೆಳೆಸಿಕೊಳ್ಳುವಂತಹ ಒಂದು ಪರಿಪಾಠ. ಈ ಕಾಟಿಪಳ್ಳದ ಈ ಒಂದು ಶಾಲೆಯಲ್ಲಿ ಬಹುಶಃ ಸಣ್ಣದಾದೊಂದು ಮೈದಾನ, ಈ ಮೈದಾನದಲ್ಲಿ ಸಮೇತ ವಾರಕ್ಕೊಂದ್ಸಲ ಕ್ರಿಕೆಟ್ ಪಂದ್ಯಾಟಗಳು ನಡೆಯುತ್ತದೆ. CYC ಅಂತ ಒಂದು ತಂಡ ಈ ಭಾಗದಲ್ಲಿ ಅಂಡರ್ ಆರ್ಮನ್ನು ಮಾತ್ರ ನೆಚ್ಚುವಂತಹದ್ದಲ್ಲ, ಈ ಭಾಗದ ಯುವಕರನ್ನು, ಕಾಟಿಪಳ್ಳದ ಒಂದು ಯುವಕ ಇವತ್ತು ರಾಷ್ಟ್ರದ ಕ್ರಿಕೆಟ್ನಲ್ಲಿ ಆಡಬೇಕು ಅಂತ ಹೇಳುವಂತಹ ಒಂದು ಯೋಜನೆಯಾಗಿ ಮಾಡಿ ಅವರು ಹಾರ್ಡ್ ಬಾಲ್ನ ಒಂದು ಕಿಟ್ಟನ್ನು ತರಿಸಿ ಇಲ್ಲಿ ಪ್ರಾಕ್ಟೀಸ್ ಮಾಡಿಸುವಂತಹ ಕೆಲಸವನ್ನು ಮಾಡಿರುವಂತಹದ್ದು ಬಹಳ ಒಳ್ಳೆಯ ಒಂದು ಕೆಲಸ. ಬಹುಶಃ ಹುಸೇನ್ ಕಾಟಿಪಳ್ಳರವರು ಇನ್ನಷ್ಟು ಮತ್ತು CYCಯ ತಂಡದವರು ಅದಕ್ಕೆ ವಿಶೇಷವಾದ ಆಸಕ್ತಿಯನ್ನು ಕೊಡಬೇಕು. ನಾನಾಗಲಿ, ಇಲ್ಲಿರುವಂತಹ ಕಾರ್ಪೊರೇಟರ್ ಆಗಲಿ ಮತ್ತು ಮಾಜಿ ಕಾರ್ಪೊರೇಟರ್ ಆಗಲಿ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲರೂ ಬಹುಶಃ ಇಲ್ಲಿ ವಿದೇಶದಲ್ಲಿ ಬಹಳಷ್ಟು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಊರಿನ ಕೆಲಸಕ್ಕೆ ಸಾಕ್ಷಿಯಾಗುವಂತಹ ನಮ್ಮ ಅನೇಕ ಯುವಕರು ಇವತ್ತು ಈ ಒಂದು ತಂಡದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮಗೆ ಯಾತಕ್ಕಾಗಿ ಆ ಅಂಡರ್ ಆರ್ಮನ್ನು ನಾವು ಓವರ್ ಆರ್ಮ್ ಆಗಿ ನಮ್ಮ ಯೋಚನೆಯ ಮೂಲಕ ಯೋಜಿಸಿ ಈ ಭಾಗದ ಕಾಟಿಪಳ್ಳದೊಂದು ಯುವಕ ಇವತ್ತು IPLನ ಮೂಲಕ ಮತ್ತು ರಾಷ್ಟ್ರದ ಒಂದು ಆಟಗಾರನಾಗಿ KL ರಾಹುಲ್ ರವರು, ನೀವು ಯೋಚನೆ ಮಾಡಿ, ಅವರು ಆಟ ಪ್ರಾರಂಭಿಸಿದ್ದು ಮಂಗಳೂರಿನಲ್ಲಿ ಜಯರಾಜ್ ಮುತ್ತು ಅಂತ ಹೇಳುವಂಥ ಅವರಂಥ ಒಂದು ತರಬೇತಿಯನ್ನು ಪಡೆದು, ಅವರ ತಂದೆ ಈ ಭಾಗದ ಎಂಜಿನಿಯರಿಂಗ್ ಕಾಲೇಜಿನ ಉಪನ್ಯಾಸಕರಾಗಿದ್ದರು.
ಆ ಮನಸ್ಸು ಮಾಡಿರುವುದರಿಂದ ಇವತ್ತು ಅಂತಹ ಒಂದು ಪ್ರತಿಭೆ ಇವತ್ತು ವಿಶ್ವದಲ್ಲಿ ಶ್ರೇಷ್ಠ ಆಟಗಾರನಾಗಿ ಹೊರಹೊಮ್ಮಿದೆ. ಬಹುಶಃ ಒಂದು ಡಾಕ್ಟರ್ಗೆ ನಾವು 1 ಕೋಟಿ ರೂಪಾಯಿಯನ್ನು ಕೊಟ್ಟು ಕಲಿಸುವಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಅದೇ ಸಂದರ್ಭ ಆ ಡಾಕ್ಟರ್ಗಿಂತಲೂ ಮಿಗಿಲಾದ ಅಭಿಮಾನಿಗಳನ್ನು ಮತ್ತು ವಿಶೇಷವಾಗಿ ಇಡೀ ರಾಷ್ಟ್ರವೇ ಮೆಚ್ಚುವಂತಹ ಕೆಲಸವನ್ನು ಮಾಡುವಂತಹ ಒಂದು ವ್ಯವಸ್ಥೆ ಆ ಕ್ರೀಡೆಗಿದೆ. ನಿಮ್ಗೆ ಗೊತ್ತಿದೆ, ನಾವು 1978ರಲ್ಲಿ ಕ್ರಿಕೆಟ್ ಆಡುವಂತಹ ಸಂದರ್ಭದಲ್ಲಿ ಭಾರತ ದೇಶ ಕೊನೆಯ ತಂಡವಾಗಿ ವರ್ಲ್ಡ್ ಕಪ್ನಲ್ಲಿ ಹೊರಬಿದ್ದಿತ್ತು. ಅದೇ ಭಾರತ 83ರಲ್ಲಿ ವಿಶ್ವಕಪ್ಪನ್ನು ಎತ್ತಿ ಕಪಿಲ್ ದೇವ್ರವರು ಅಂದಿನ ಸಂದೀಪ್ ಪಾಟೀಲ್ ರವರ ಮನಮೋಹಕ ಆಟ ಸೆಮಿಫೈನಲ್ನಲ್ಲಿ, ತದನಂತರ ಶ್ರೀಕಾಂತ್ ರವರ ಆಟ, ಇದರ ಮೂಲಕ ವಿಶ್ವನೇ ನಿಬ್ಬೆ ಬೆರಗಾಗುವಂತಹ ಸಂದರ್ಭವನ್ನು ಕಂಡಿತು. ಆದುದರಿಂದ ನನ್ನ ಮನವಿ, ಈ ಭಾಗದಲ್ಲಿ 1ರಿಂದ 10ನೇ ಬ್ಲಾಕಿನಲ್ಲಿ ಅನೇಕ ಕ್ರಿಕೆಟ್ ಆಟಗಾರರು ನೆಲದಲ್ಲಿ ಬಂದಂತಹ ಚೆಂಡನ್ನು ಸಿಕ್ಸರ್ ಅಟ್ಟಿಸುವಂತಹ ಖ್ಯಾತನ್ನು ಹೊಂದಿದ್ದಾರೆ. ನಾನು ಶಾಸಕನಾಗಿ ಬರಲಿಕ್ಕೆ ಈ ಕ್ರೀಡೆನೂ ಕಾರ್ಯವನ್ನಾಗಿದೆ, ನನ್ನ ಜವಾಬ್ದಾರಿನೂ ಇದೆ. ನಾವೆಲ್ಲರ ಮನಸ್ಸು ಮಾಡಿ ಈ ಭಾಗದಲ್ಲಿ ಒಟ್ಟಾಗಿ ಒಂದಾಗಿ ಒಂದು ಸ್ಟೇಡಿಯಂ ಅನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಮ್ಮ ಕಾರ್ಪೊರೇಟರ್ ಅವರು ಇಲ್ಲಿ ಯಾವುದೇ ರೀತಿಯ ಪಕ್ಷ ಭೇದವನ್ನು ಬಿಟ್ಟು ಈ ಭಾಗದಲ್ಲಿ ನಾವು ಯುವಕರಿಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ ಒಂದು ಟರ್ಫ್ ಪಿಚ್ ಅನ್ನು ರಚಿಸಿ ಒಂದು ಒಳ್ಳೆಯ ಮೈದಾನವನ್ನು ಮಾಡಿ ಈ ಭಾಗದಲ್ಲೂ ಸಮೇತ ಕ್ರಿಕೆಟ್ ಆಟಗಾರರನ್ನು ಬೆಳೆಸುವಂತಹ ಕೆಲಸ ಮಾಡಲಿಕ್ಕೆ ಬದ್ಧರಾಗಬೇಕು ಅಂತ ಹೇಳುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಹೇಳಿ, CYC ಅವರು ತಮ್ಮ ಶ್ರಮದ ಮೂಲಕ ಇವತ್ತು ಈ ಭಾಗದ ನಾಗರಿಕರಿಗೆ, ಅದು ಕೈಕಂಬ ಇರ್ಬೋದು, ಕಾಟಿಪಳ್ಳ ಇರ್ಬೋದು, ಈ ಭಾಗದ ಪರಿಸರದ ಜನರಿಗೆ ಇವತ್ತು ಊರುಗೋಲಾಗಿ ಬಹಳ ಶ್ರಮದಿಂದ ಅದರ ಮುಖ್ಯ ಪ್ರಾಯೋಜಕರಾದ ಪರ್ವೀಜ್ ರವರ ಆ ಸಹೋದರರವರು ಮತ್ತು ನಿಮ್ಮ ಶ್ರಮ ಇದು ಒಂದಾಗಿ ಬಂದು ಇವತ್ತು ಇದು ಹಸ್ತಾಂತರಗೊಳ್ಳುವಂಥ ಕೆಲಸ ಆಗಿದೆ. ಅದರ ಉಪಯೋಗವನ್ನು ಇಲ್ಲಿ ಜಾತಿ ಮತ ಭೇದ ಬಿಟ್ಟು ಎಲ್ಲರಿಗೂ ಸಾರ್ವಜನಿಕರವಾಗಿ ಉಪಯೋಗಿಸುವಂಥ ಒಂದು ಸಾಧನವಾಗಲಿ, ಅಲ್ಲಾಹಿನ ಅನುಗ್ರಹದಕ್ಕಿರಲಿ. ಮತ್ತು ನನ್ನ ಒಂದು ಕೋರಿಕೆ, ಇಲ್ಲಿ ಯಾವತ್ತೂ ಸಣ್ಣ ವಿಷಯಕ್ಕೆ ಒಂದು ಸಣ್ಣ ಘಟನೆಯ ಮೂಲಕ ಗಲಾಟೆಗಳಾಗಿ ಅದು ದೊಡ್ಡ ಒಂದು ವಿಷಯವಾಗಿ ಹೊರಹೊಮ್ಮುವಂತಹ ಸಂದರ್ಭಗಳು ಅನೇಕ ಬಾರಿ ಕಾಣ್ತಾ ಇದೆ. ನಾನು ನನ್ನ ಯುವಕರಲ್ಲಿ ಒಂದು ಕಿವಿ ಮಾತು, ಎಷ್ಟೇ ಕಷ್ಟಪಟ್ಟರೂ ಈ ಭಾಗದ ಶಾಂತಿ ಮತ್ತು ಸೌಹಾರ್ದತೆ ಅದನ್ನು ನೀವು ಅಂದಿನಿಂದಲೂ 40 ವರ್ಷಗಳಿಂದಲೂ ಉಳಿಸಿಕೊಂಡು ಬಂದಿದ್ದೀರಾ. ನಮ್ಮ ಹುಸೇನ್ ಅಬ್ರವರ ಸಹೋದರನೇ CYCಯ ಒಬ್ಬ ಸದಸ್ಯನು ಸಮೇತ ಕೋಮು ಗಲಭೆಯ ಆ ಗಲಭೆಯಲ್ಲಿ ಅಸುನೀಗಿರುವಂತಹದ್ದು. ತದನಂತರ ಈ ಭಾಗದ ಒಂದು ಒಂದು ಶಾಲೆಯ ಸಹಾಯಕಿಯ ಮಗ ತೀರಿಕೊಂಡಿರುವಂತಹದ್ದು ಬಹಳ ದೊಡ್ಡ ನೋವು. ಈ ಕಾಟಿಪಳ್ಳಕ್ಕೆ ತಟ್ಟಿದಂತಹ ಕಳಂಕ, ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ನೀವು ಒಂದು ಕೈಯಲ್ಲಿ ಚಪ್ಪಾಲೆ ತಟ್ಟಿದರೆ ಸದ್ದು ಕೇಳುವುದಿಲ್ಲ. ಈ ಭಾಗದ ಎಲ್ಲರನ್ನು ಸೇರಿಸಿಕೊಂಡು ಒಗ್ಗಟ್ಟಾಗಿ ನಮ್ಮ ಗಣಪತಿ ದೇವಸ್ಥಾನದ ಅಧ್ಯಕ್ಷರಿದ್ದಾರೆ, ಈ ಭಾಗದ ಕಾರ್ಪೊರೇಟ್ ಇದ್ದಾರೆ, ನಾವು ನೀವೆಲ್ಲರೂ ಸೇರಿಸಿಕೊಂಡು ನಮ್ಮ ಜನ್ಮವನ್ನು ಅಲ್ಲಾಹು ಅನುಗ್ರಹದಿಂದ, ದೇವರ ಅನುಗ್ರಹದಿಂದ ನಾವು ಹುಟ್ಟಿದ್ದೇವೆ. ಸಾವು ಖಚಿತವಾಗಿದೆ. ಆ ಹುಟ್ಟು ಸಾವಿನ ಮಧ್ಯೆ ಇನ್ನೊಬ್ಬರ ಬದುಕನ್ನು ಕಸೆಯದಂತಹ ಕೆಲಸವನ್ನು ಮಾಡಿ ಅಲ್ಲಾಹು ನಮಗೆ ಸನ್ಮಾರ್ಗವನ್ನು ಮಾಡಲಿಕ್ಕೆ ಮುಟ್ಟಿಸಲಿ ಅಂತ ಹೇಳುವಂತಹ ಮಾತನ್ನು ಹೇಳಿ, ಎಷ್ಟೇ ಕಷ್ಟ ಬಂದರೂ ಸೌಹಾರ್ದತೆಗಾಗಿ, ಶಾಂತಿಗಾಗಿ ನಮ್ಮನ್ನು ನಾವು ತೊಡಗಿಸಿ ಈ ದೇಶದ ಆ ಮಣ್ಣಿನ ಹುಟ್ಟಿದ ಗುಣಕ್ಕಾಗಿ ನಾವು ಕೃತಜ್ಞರಾಗೋಣ. ಆ ಭಾರತ ಮಾತೆಯ ಮಕ್ಕಳಾಗಿ ನಮಗೆ ಇತಿಹಾಸದಲ್ಲಿ ಸ್ವರ್ಗ ಸಿಗುವಂತಹ ಕೆಲಸ ಆಗಲಿ ಅಂತ ಹೇಳುವಂತಹ ಮಾತನ್ನು ಹೇಳಿ ನನ್ನ 2 ಮಾತುಗಳಿಗೆ ಕಡಿವಾಣ ಹಾಕ್ತೇನೆ. ಜೈ ಹಿಂದ್. ಸಂದರ್ಭೋಚಿತವಾಗಿ ಬಹಳ ಸುಂದರವಾಗಿ ಮಾತಾಡಿದ್ದೀರಾ ಸರ್, ನಿಮಗೆ ಧನ್ಯವಾದಗಳು. ಕೇವಲ 15 ನಿಮಿಷಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಿ. ನಮ್ಮ ಜೊತೆಗಿದ್ದಾರೆ DYFI ಇದರ ಮುಖ್ಯಸ್ಥರಾದ ಮುನೀರ್ ಕಾಟಿಪಳ್ಳ. 1-2 ಶುಭ ನುಡಿಗೆ ಸರ್, ಬನ್ನಿ ಪ್ಲೀಸ್. ಖಂಡಿತ ಭಾಷಣ ಮಲ್ಪುಜಿ ಎಲ್ಲ ಫೋಡ್ನ ಪಡ್ಚಿ ವೇದಿಕೆಯಲ್ಲಿ ಮಸ್ತ್ ಜನ ಗಣ್ಯರ್ನ ಕುರುಲೇರಿ ಇತ್ತೇನೆ ನಮ್ಮ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರು ಬಕ ನಮ್ಮ ಮಾಜಿ ಶಾಸಕರು ಸಂದರ್ಭೋಚಿತವಾದ ಮಸ್ತ್ ಎಡ್ಡ ವಿಚಾರಗಳನ್ನು ಪ್ರಸ್ತಾಪ ಮಲ್ದೇರು.
ಒಂಜಿ ಸಿವೈಸಿದ ಬೇಲದ ಬಗ್ಗೆ ಇಂಕ್ ಬಾರಿ ಖುಷಿ ಉಂಡು. ಯಾನ್ ಎಲ್ಲಿಯ ಪ್ರೈಮರಿ ಶಾಲೆ ಪೋಂದು ಕುಲಾಯಿಡಿತ್ತೆ ಅಪ್ಪಗ ಉದಯವಾಣಿ ಮುಂಗಾರು ಪಂಪನ ಪತ್ರಿಕೆ ಇತ್ತು. ಆ ಪತ್ರಿಕೆಯಲ್ಲಿ ಅಪ್ಪಲ ಪೇಪರ್ ಬೋಧನ ಮರಲ ಅಪಗಣಿ ಇತ್ತು ತೂನಾಗೆ ಅಪ್ಪಲ ಸಿವೈಸಿದ ಪುದಾರ್ ಬರೋಯ್ತೀನಿ ಕೆನರಾ ಯೂತ್ ಕೌನ್ಸಿಲ್ ಕಾಟಿಪಲ್ಲ ಪನ್ಪುಣ ಪುದಾರ್ ಬರೋದಿತ್ತು. ಐತ ಬೇರೆ ಬೇರೆ ಚಟುವಟಿಕೆ ತಗೊಂಡಿತ್ತು ಬಾರಿ ಕುತೂಹಲ ಹೊಂದಿತ್ತು. ಎಂಕಲ್ನ ಸುತ್ತಮುತ್ತ ಆತು ಆಕ್ಟಿವ್ ಆಯ್ನ ಸಂಘಟನೆ ಇತ್ತುಜಿ ಐದು ಬಗ್ಗೆ ಆನೆ ಕಾಟಿಪಲ್ಲಡಿ ಆನೆ ಕೆಲವು ವರ್ಷ ಬತ್ತದ ಇತ್ತೆ. ಆ ಸಂದರ್ಭ ಐತ ಪೂರ ಸಲಾಮ್ ಆದುಪ್ಪು, ಸಮದ್ ಆದುಪ್ಪು, ಹುಸೈನ್ ಹಾಕ್ ಆದುಪ್ಪು, ಅಂಚನೆ ಸಲೀಂ ಶಾಡೋ ಆದುಪ್ಪು ಪೂರೆಲ್ಲ ಹಿಂಗ ಆತ್ಮೀಯರಾಯರು ಅಗಲ ಚಟುವಟಿಕೆ ಅಗಲ ಬೇಲೆ ಹಿಂಗೆ ಮಸ್ತ್ ಕ್ವಶನ್ ಐತ ಬಗ್ಗೆ ನಾನು ವಿವರ ಪಂಡ್ರೆ ಪೂಜೆ ಅಕಲ ಒಟ್ಟು ಬೇಲೆಗೆ ಒಂಜಿ ಕಲಶ ದೀಲಕ ಐತೆ ಆಂಬುಲೆನ್ಸ್ ಕೊರೊಂದುಲ್ಲೇರಿ ಅಕಲ್ನ 40 ವರ್ಷದ ನನ್ನ 10 ವರ್ಷದ ಅವಧಿ 50 ವರ್ಷ ಮುಟ್ಟ ನನಾತು ಉತ್ಸಾಹ ಆಡಕುಲು ಬೇಲೆ ಮಲ್ಪರೆ ನನಾತು ಜನಗಳಿಗೆ ಅನುಕೂಲ ಮಲ್ಪುನ ಒಂಜಿ ವ್ಯವಸ್ಥೆ ಆವಡು ಪಂದು ನಾನು ಶುಭ ಹಾರೈಸುವೆ. ಸಾಧ್ಯ ಅಕಲ್ನ ಚಟುವಟಿಕೆ ಅಲ್ಲ ಪಾಲ್ಗೊಳ್ಳ ಪ್ರಯತ್ನ ಮಲ್ಪುರ ಪಂಚನ ಪಾತ್ರರೆಲ್ಲ ಪಣೊಂದು ಬಹಳ ಮುಖ್ಯವಾದ ನಮ್ಮ ಶಾಸಕರು ಮಾಜಿ ಶಾಸಕರು ಕೆಲವು ವಿಚಾರನೆ ಪ್ರಸ್ತಾಪ ಮಲ್ತೇರು ಶಾಸಕರನ್ನು ಬತ್ತುಂಡು ಭವಿಷ್ಯ ಆವಾಡು ಎನ್ನ ಹಾರೈಕೆ ಅಪಲ ಒಪ್ಪುಂಡು ಐತ ಒಟ್ಟಿಗೆ ಒಂದು ಸೌಹಾರ್ದದ ಬಗ್ಗೆ ಅವ್ರ ಪಂಡಿನ ಖಂಡಿತವಾದ್ಲ ಐತ ಬಗ್ಗೆ ನಮ್ಮ ಕಾಟಿಪಳ್ಳ ಪನ್ಪುಣ ಗ್ರಾಮ ವರ್ಮ ಬ್ಲಾಕುಲ್ ಸೇರಿದ ಕಾಟಿಪಳ್ಳ ಪನ್ಪುಣ ಈ ಗ್ರಾಮ ನೆಕ್ ಮಸ್ತ್ ಕಳಂಕ ತಟ್ಟದುಂಡು ಪಿದಾಯ್ದ ಊರ್ದಾಗುಲ್ ತೂನಾಗ ಕಾಟಿಪಳ್ಳ ಗ್ರಾಮ ಪಂಡಗನೆ ಒಂದು ರೀತಿದ ಪೋಡಿಗೆದ ರೀತಿಯಲ್ಲಿ ತೂಪೇರು ಅವೇನು ಕಳಂಕನ ಬದಲು ಮಲ್ಪುನ ಪ್ರಯತ್ನ ನಮ್ಮ ಮಾತೆರ್ಲ ಮಲ್ಪುಗ ಸಣ್ಣ ಪುಟ್ಟ ಘಟನೆಡಿ ದಿಕ್ಕು ತಪ್ಪಂದಿಲಕ ಊರು ದಿಕ್ಕು ತಪ್ಪಂದಿಲಕ ತೂಕ ಜವಣೇರು ಸಾಧಿ ತಪ್ಪಂದಿಲಕ ಹಿರಿಯರ್ ನಕುಲು ಈ ರೀತಿಯ ಮಸ್ತ್ ಕ್ಲಬ್ಗಳುಂಡು. ಧರ್ಮೇಂದ್ರ ಪನ್ನಂಗ ಮಸ್ತ್ ಪುದಾರ್ ಪಂಡಿರಿ ಈ ಭಾಗದ ಮೊದಲ ಯುವಕ ಮಂಡಲ ಆ ಕಾಲಡೆ ಬಾರಿ ಪ್ರಸಿದ್ಧಿ ಇತ್ತು. ಅಪ್ಪಾಗ ಪೂರ ಸಮುದಾಯದ ಕುಲ ಆ ಕಾಲಡ ಒಂಜಿ 20-30 ವರ್ಷದ ದುಂಬು ಸಮಾಜ ಸೇವೆ ಬಾರಿ ಮುಂಚೂಣಿ ಇತ್ತಿನಂಚಿನ ಈ ಕಾಟಿಪಳ್ಳ ಗ್ರಾಮ ಐತ ಸಂಘ ಸಂತುಲು ಇತ್ತೆ ಸೌಹಾರ್ದತೆಗೆ ಅದು ಒತ್ತು ಕೊರಡು ನಾನೊಂಜಿ ಗೊಬ್ಬು ಬಹಳ ಮುಖ್ಯ. ಕ್ರೀಡೆ ಉಪಂದ ವಾ ದೇಶಲ ವಾ ಸಮಾಜಲ ಅಭಿವೃದ್ಧಿ ಆಪುಜಿ ಕ್ರೀಡೆ ಮಾತ್ರ ಯುವ ಶಕ್ತಿನ ಬಲಿಷ್ಠಗೊಳಿಸು ನಾನು ಇಟ್ಟಿಡು ಇಂದು ಪುನರ್ವಸತಿಗೆ ಬೈದಿನಂಚಿನ ಪ್ರದೇಶ ನಮ್ಮ ಮಾತಿರಲ್ಲ ಒಂಜಿ ಗ್ರೌಂಡ್ ಯಾವಂದು ಒಂಜೊಂಜಿ ಬ್ಲಾಕ್ಡ್ ಜೋಕ್ಲಿಗೆ ಜವಣಿರ ಗೊಬ್ಬರ ಮೈದಾನಲ್ಲಿ ತುಕ್ಕುಲಕ ನಮ್ಮೊಂಜಿ ಪ್ರಯತ್ನ ಮಲ್ಪೋಡು ಜನಪ್ರತಿನಿಧಿನಕ್ಕೆಲ್ಲ ಮಲ್ಲ ಜವಾಬ್ದಾರಿ ಉಂಡು. ಜೋಕುಲು ಮೊಬೈಲ್ ಗೊಬ್ಬುದು ಸಾಧ್ಯದಪ್ಪನಿರ್ದ ಬದಲು ಗ್ರೌಂಡ್ ಕ್ರಿಕೆಟ್ ಗೊಬ್ಬುದು ಆತ್ಮೀಯರ ಆಪುಣಂಚಿನ ಹಾಕಲ ದೈಹಿಕ ಬಕ್ಕ ಮಾನಸಿಕ ದೃಢತೆಯನ್ನು ಗಳಿಸಿನಿಟ್ಟು ನಮ್ಮ ಮಲ್ಲ ಪಾತ್ರ ಕ್ರೀಡೆ ವಹಿಸುಂಡು ಐಕೆ ಮೈದಾನ ಬೋಡಾದು ಪೂರೆಲ್ಲ ಪ್ರಯತ್ನ ಮಲ್ಪೋಡು ಪಂಪಂಚಿನ ಪಾತ್ರನ್ನು ಪಣಂದು ಇನ್ನಿತ್ತ ಈ ಶುಭ ಸಂದರ್ಭ ಯಾನೆ ಜಾಸ್ತಿ ಪಾತ್ರ ಪೋಪು ಐತೋಡಿ ನನಂಜಿ ಖುಷಿ ದಾದ ಪಂಡ ಯಾನು ಸದಸ್ಯ ಆದ ಪುಣಂಚಿನ ಟಾರ್ಪಡಸ್ ದಾಖಲು ಫಸ್ಟ್ ಪ್ರೈಸ್ ದೈದೇರು ಆ ಕುಡಂಜಿ ಸಂತೋಷ ವ್ಯಕ್ತಪಡಿಸೊಂದು ಪಾತ್ರ ಅವಕಾಶ ಮಲ್ತುಕೊಂಡ ಸಿವೈಸಿದ ಪೂರ ಪದಾಧಿಕಾರಿ ನೆಕ್ಲೆಗಳ ಸೋಲ್ಮೆನನ್ನು ಸಲ್ಲಿಸಾವೆ ನನಾತ್ ಬೇಲೆ ಮಲ್ಪಲೆ ಇಡೀ ಕಾಟಿಪಳ್ಳ ಗ್ರಾಮದ ಪೂರಾ ಜಾತಿ ಧರ್ಮದ ಇಂದೊಂದು ಬಾರಿ ಇನಿತ ಖೇದದ ಪಾತ್ರ ನಂಗ ಪೂರ ಜಾತಿ ಪೂರ ಧರ್ಮ ಪಾತ್ರಡಾಯಿನಂಚಿನ ಪರಿಸ್ಥಿತಿ ನಮ್ಮ ಎತ್ತದ ಪೂರಾ ನರಮಲ್ಲ ಒಟ್ಟಾಪುರ ಎತ್ತಿದ ಪ್ರಯತ್ನ ಅಕ್ಲೆ ಪೂರ ಸೇವೆ ಎತ್ತಾಡೆ ಪಂಪಂಚಿನ ಪಾತ್ರವನ್ನು ಪಡೆದು ಎನ್ನ ರಡ್ಡು ಶುಭ ನೀಡಿಗೆ ವಿದಾಯ ಉಂಟಾಗ ನಮಸ್ಕಾರ. ಧನ್ಯವಾದಗಳು ಮುನೀರ್ ಕಾಟಿಪಳ್ಳರವರೇ. ಚಿಕ್ಕದಾಗಿ ಚೊಕ್ಕದಾಗಿ ಮನ ಮುಟ್ಟುವಂತೆ ಮಾತಾಡಿದ್ದೀರಾ, ಧನ್ಯವಾದಗಳು. ಬಹಳ ದೂರದಿಂದ ನಮ್ಮ ಮುಖ್ಯ ಅತಿಥಿಯಾಗಿ ಇಂದು ಆಗಮಿಸಿದ ಕ್ಲೈವರ್ ಡಿಸೋಜಾ ಶಾಮಿಯಾನ ಮಾಲಕರ ಸಂಘದ ಅಧ್ಯಕ್ಷರು, ದಯವಿಟ್ಟು 2 ಮಾತು ಬನ್ನಿ ಸರ್. ಶುಭ ಹಾರೈಕೆಗಾಗಿ ಕ್ಲೈವರ್ ಡಿಸೋಜಾ ನಮ್ಮ ಮುಂದೆ. ವೇದಿಕೆಯಲ್ಲಿ ಹಾಜರಿರುವ ಎಲ್ಲ ಗಣ್ಯರೇ, ಇವತ್ತು ಈ ಸಿ ವೈ ಸಿದು ಒಂದು ಆ್ಯಕ್ಟಿವಿಟೀಸನ್ನು ಕೇಳಿದಾಗ ನಾನೊಂದು ತುಂಬ ಸಣ್ಣವನಾಗಿ ಹೋದೆ. ಯಾಕಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಕರೆದಿದ್ದಾರೆ? ಶಾಡೋ ಸಲೀಮ್ರವರು ನಮ್ಮ ಆಪ್ತರು ಶಾಮಿಯಾನ ವ್ಯವಹಾರದಲ್ಲಿ. ತುಂಬ ಒಂದು ಖುಷಿಯ ವಿಷಯ, ನಮ್ಮ ಗಣಪತಿ ದೇವಸ್ಥಾನದ ಅಧ್ಯಕ್ಷರು ಮಾತನಾಡಿದರು, ಭಾಳ ಒಂದು ಖುಷಿಯಾಯಿತು. ಅದೊಂದು ಅವರ ಭಾಷಣವನ್ನು ಕೇಳಲಿಕ್ಕೆ ನನಗೆ ಖುಷಿಯಾಯಿತು, ನಾನು ಗಮನಗೊಟ್ಟು ಕೇಳ್ತಿದ್ದೆ. ಅದೇ ರೀತಿ ನಮ್ಮ ಶಾಸಕರು ಮೊಯ್ದೀನ್ ಬಾವರವರು ಮಾತನಾಡಿದರು, ಮುನೀರ್ ಕಾಟಿಪಳ್ಳರವರು ಮಾತನಾಡಿದರು. ಹೇಳಲಿಕ್ಕೆ ಯಾವುದೂ ಇಲ್ಲ, ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮ ನಾವು ಸಮಾಜಮುಖಿಯಾಗಿರಬೇಕು. ನಾವು ಎಷ್ಟೋ ಗಳಿಸ್ತೇವೆ, 100ರಲ್ಲಿ ಒಂದು 5 ರೂಪಾಯಿ ಆದರೂ ಒಂದು ಸಮಾಜಕ್ಕೆ ಕೊಡುವಂಥದ್ದು ಒಂದು CYCಯ ಒಂದು ಈ ಒಂದು ಉತ್ತಮ ಕಾರ್ಯಕ್ಕೆ ಖಂಡಿತವಾಗಿ ಬೆಂಬಲ ಇದೆ. ಇನ್ನು ಮುಂದಿನ ವರ್ಷಗಳಲ್ಲಿ ಇದೇ ರೀತಿಯ ಉತ್ತಮ ಸೇವೆ ಅವರಿಂದ ಬರಲಿ ಅಂತ ಹಾರೈಸುತ್ತಾ ನನಗೆ ಈ ಅವಕಾಶ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ.
ಧನ್ಯವಾದಗಳು ಸರ್, ಬಹಳ ಸುಂದರವಾಗಿ ಮಾತಾಡಿದ್ದೀರಾ. ಇನ್ನು ಕೊನೆಯದಾಗಿ ನೂರುಲ್ ಹುದಾ ಎಜುಕೇಶನ್ ಟ್ರಸ್ಟ್ ಇದರ ಸಂಚಾಲಕರಾದ ಪಿ ಎ ಇಲಿಯಾಸ್ ಅವರು 2 ಮಾತಿಗಾಗಿ ಅವರನ್ನ ಪೋಡಿಯಂಗೆ ಆಹ್ವಾನಿಸ್ತಾ ಇದೆ. ವೇದಿಕೆಯ ಮೇಲಿರುವ ಎಲ್ಲ ಆಢ್ಯ ಗಣ್ಯರೇ, ವೇದಿಕೆ ಮುಂದಿರುವ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಮುದ್ದಿನ ಮಕ್ಕಳೇ, 40ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಇರುವ ಕೆನರಾ ಯೂತ್ ಕೌನ್ಸಿಲ್ನ ಎಲ್ಲ ಸದಸ್ಯರುಗಳೇ, ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಬಹಳ ಹೃದಯ ತುಂಬಿ ಬರ್ತಾ ಉಂಟು. 1980ರಲ್ಲಿ ಕೆನರಾ ಯೂತ್ ಕೌನ್ಸಿಲ್ ಸ್ಥಾಪನೆಯಾದಾಗ ನಾನು ಸೌದಿ ಅರೇಬಿಯಾದಲ್ಲಿ ದುಡಿತಾ ಇದ್ದೆ. ಆವಾಗ ಪತ್ರ ವ್ಯವಹಾರ ಮಾತ್ರ ಇದ್ದದ್ದು, ಫೋನ್ ಸಂಪರ್ಕ ಇರಲಿಲ್ಲ ಜಾಸ್ತಿಯಾಗಿ, ಮೊಬೈಲ್ ಆವಾಗ ಬರಲೇ ಇರಲಿಲ್ಲ. ನನಗೆ ಬಹಳ ಸಂತೋಷ ಆಯಿತು. ಪ್ರಪ್ರಥಮ ನಾನು ವೆಕೇಷನ್ಗೆ ಬಂದಾಗ ಈ ಹುಡುಗರ ಚಟುವಟಿಕೆ ನೋಡಿ ನಿಜಕ್ಕೂ ನನಗೆ ಮನ ತುಂಬಿ ಬಂತು. ಈ 40ನೇ ವರ್ಷದ ಈ ಸಂಭ್ರಮದಲ್ಲಿ ಒಂದು ಅತ್ಯುತ್ತಮವಾದ ಒಂದು ಕೊಡುಗೆಯನ್ನು ಸಮಾಜಕ್ಕೆ ಅವರು ನೀಡುತ್ತಾ ಇದ್ದಾರೆ ಎಂದು ತಿಳಿದು ಇನ್ನೂ ಕೂಡ ನನ್ನ ಸಂತೋಷ ಇಮ್ಮಡಿಯಾಯಿತು. ಅದು ಕೂಡ ಆಂಬುಲೆನ್ಸ್ ಸೇವೆ ಎಂಬುದು ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೂ, ಪ್ರತಿಯೊಬ್ಬ ಮನೆಯವರಿಗೂ ಅತ್ಯುತ್ತಮವಾದ, ಅತ್ಯುಪಯೋಗವಾಗುವಂತಹ ಒಂದು ವಾಹನ. ಯಾಕೆಂದರೆ ಕಳೆದ 3 ತಿಂಗಳ ಹಿಂದೆ ನನ್ನ ತಾಯಮ್ಮನವರು ಅಸುನೀಗಿದ್ರು. ಅವರು ಒಮ್ಮೆ ಚಿಂತಾಜನಕ ಸ್ಥಿತಿಯಲ್ಲಿದ್ದಾಗ ನಾವು 1 ಗಂಟೆ ಪರದಾಡಿದ್ದೇವೆ ಆಂಬುಲೆನ್ಸಿಗಾಗಿ. ಹತ್ತಿರ ಎಲ್ಲಿ ಕಾಲ್ ಮಾಡುವಾಗಲೂ ನಮಗೆ ಸಿಕ್ಕಿರಲಿಲ್ಲ. ಮತ್ತೆ ನಾವು ಖಾಸಗಿ ವಾಹನದಲ್ಲಿ ಅವರನ್ನು ಸುರತ್ಕಲ್ ಡಾಕ್ಟರ್ ಬಳಿ ಕರ್ಕೊಂಡೋದು. ಅದು ನನಗೆ ಈ ಸಂದರ್ಭದಲ್ಲಿ ನೆನಪಾಗ್ತದೆ. ಯಾಕೆಂದರೆ ಇಂತಹ ಒಂದು ವಾಹನ ಸೌಕರ್ಯ ನಮ್ಮ ಮಸೀದಿಯಲ್ಲಿ ಇದ್ದಿದ್ರೆ ಅದು ಎಲ್ಲರಿಗೂ ತಲುಪ್ತಿತ್ತು. ಅಂದರೆ ಈಗ ಅಂಥ ಒಂದು ಒಳ್ಳೆಯ ಕಾರ್ಯವನ್ನು ನೀವು ಮಾಡಿದ್ದೀರಿ. ಅಲ್ಲಾಹು ನಿಮಗೆ ಇದರ ಸತ್ಫಲವನ್ನು ನಿಮಗೆಲ್ಲರಿಗೂ, ನಿಮ್ಮ ಕುಟುಂಬಕ್ಕೂ ನೀಡಲಿ ಅಂತ ನಾನು ಹೃದಯಾಂತರಾಳದಿಂದ ಪ್ರಾರ್ಥಿಸುತ್ತೇನೆ. ನಾನು ಹೆಚ್ಚಿಗೆ ಮಾತನಾಡಲು ಹೋಗುವುದಿಲ್ಲ. ಇಂತಹ ನಮ್ಮ ಧರ್ಮೇಂದ್ರರವರು, ನಮ್ಮ ಮೊಹಿದ್ದೀನ್ ಬಾವರವರು ಮಾತನಾಡಿದವಲ್ಲ ಕೋಮು ಸೌಹಾರ್ದತೆಗೆ ಮತ್ತು ಮುನೀರ್ ಕಾಟಿಪಳ್ಳನವರು ಅವರ ಒಂದೊಂದು ಮಾತು ಬಹಳ ಒಂದು ಚಿನ್ನದಲ್ಲಿ ಬರೆದಿಡುವಂತಹ ಮಾತು. ಕೋಮು ಸೌಹಾರ್ದ ಅತಿ ಅಗತ್ಯ ನಮ್ಮ ಸಮಾಜಕ್ಕೆ. ನಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳಿದ್ರು ಅದನ್ನು ನೋಡಿ, ಎಷ್ಟು ವಿಶಾಲ ಮನಸ್ಸಿನವರು ಧರ್ಮೇಂದ್ರರವರು, ಎಷ್ಟು ವಿಶಾಲ ಮನಸ್ಸಿನವರು ಲೋಕೇಶ್ರವರು, ಅದೇ ನಮ್ಮ ಹಿರಿಯರಾದ ಬಶೀರ್ ಸಾಹೇಬರು ಎಲ್ಲರೂ ಈ ಊರಿನಲ್ಲಿ ಕಲೆತು ಇರುವಾಗ ಯಾಕೆ ನಮ್ಮ ಮಧ್ಯದಲ್ಲಿ ಈ ಕಚ್ಚಾಟ, ಈ ಒಂದು ರೀತಿಯ ವೈಷಮ್ಯ, ಚಕಮಕಿ ಬರಬಾರ್ದು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್. ಈ ಕಾಟಿಪಳ್ಳ 10 ಬ್ಲಾಕ್ ಇಟ್ಟು 10 ಬ್ಲಾಕಿನ ಎಲ್ಲರೂ ಒಂದಾಗಿ ಒಂದೇ ತಾಯಿ ಮಕ್ಕಳಂತೆ ಇದ್ದರೆ ನಮಗೆ ಖಂಡಿತ ನಾವು ಜಯಶೀಲರಾಗ್ತೇವೆ. ನಮ್ಮಲ್ಲಿ ಏನು ಕಳಂಕ ಹುಟ್ಟಿದೆ, ಮುನೀರ್ ಕಾಟಿಪಳ್ಳ ಅವರು ಹೇಳಿದ ಹಾಗೆ ಹತ್ತಿರದ ಊರುಗಳು, ಕಾಟಿಪಳ್ಳ ಅಂದರೆ ಒಂದು ರೀತಿಯ ಭಯ, ಎಲ್ರಿಗೂ ಒಂದು ರೀತಿಯ ಹೆದರಿಕೆ, ಒಂದು ರೀತಿಯ ಭಾವನೆ, ಕೆಟ್ಟ ಭಾವನೆ ಉಂಟು. ಆ ಭಾವನೆಯನ್ನು ನಾವು ಕಳ್ಕೊಳ್ಬೇಕು. CYC ಅವರು ಅದರ ಬಗ್ಗೆ, ಹುಸೇನ್ ಕಾಟಿಪಳ್ಳರಂತಹ ದಕ್ಷ ನಾಯಕತ್ವ, ಈಗ ನಮ್ಮ ನಾಸಿರ್ರವರ ಅಧ್ಯಕ್ಷರಾಗಿದ್ದಾರೆ. ಎಲ್ಲರೂ ನೀವು ಕೈಗೂ ಜೋಡಿಸಬೇಕು. ಕೇವಲ ಕ್ರೀಡೆಗೆ ಮಾತ್ರ ನೀವು ಸೀಮಿತರಾಗಿರಬಾರ್ದು. ಇಂತಹ ಕೋಮು ಸೌಹಾರ್ದವನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ರಿಗೂ ನಾನು ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಧನ್ಯವಾದಗಳು ಪಿ ಎ ಇಲಿಯಾಸ್ರವರೇ. ಕಾರ್ಯಕ್ರಮದ ಅತ್ಯುತ್ತಮವಾದ ಒಂದು ಅಂಗ, ಈ ವೇದಿಕೆಯಲ್ಲಿ ನಾವು ಇಂದು ಇಬ್ಬರನ್ನ ಸನ್ಮಾನಿಸ್ತಾ ಇದ್ದೀವಿ. ಅದು ಈ ಆಂಬುಲೆನ್ಸ್ ಅನಾವರಣಗೊಳಿಸುವ ಈ ವೇದಿಕೆಯಲ್ಲಿ ಆಂಬುಲೆನ್ಸ್ ವೀರನ ಒಂದು ಸನ್ಮಾನ ಮಾಡುವ ಒಂದು ಅವಕಾಶ ಸಿಕ್ಕಿದ್ದು ನಿಜವಾಗಿಯೂ ನಾವು ಬಹಳ ಖುಷಿ ಪಡ್ತೀವಿ. ಈ ಸಂದರ್ಭದಲ್ಲಿ ದಯವಿಟ್ಟು ಆಂಬುಲೆನ್ಸ್ ವೀರ ಹನೀಫ್ ರವರು ದಯವಿಟ್ಟು ಸನ್ಮಾನದ ಆ ಚೇರನ್ನ ಅಲಂಕೃತರಾಗಬೇಕು ಎಂದು ವಿನಂತಿಸ್ತಾ ಇದ್ದೇನೆ.
ಇವರ ಸನ್ಮಾನ ಪತ್ರವನ್ನು ಬಹಳ ಸಂತೋಷದಲ್ಲಿ ಓದಲು ಇಷ್ಟಪಡುತ್ತೇನೆ. ಬೆಳ್ತಂಗಡಿ ತಾಲೂಕಿನ ಬಳಂಜ ಪ್ರದೇಶದ ಜನಾಬ್ ಅಬ್ದುಲ್ಲಾ ಮತ್ತು ನಫೀಸಾ ದಂಪತಿಯ ಮಗನಾಗಿ ಹುಟ್ಟಿದ ಹನೀಫ್ ಬಳಂಜ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಬಳಂಜಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಯೂ ಪ್ರೌಢ ಶಿಕ್ಷಣವನ್ನು ಅಲದಂಗಡಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿಯೂ ಪೂರೈಸಿ ಉಜಿರೆಯ SDM ಕಾಲೇಜಿನಲ್ಲಿ PUC ಹಾಗೂ ಪದವಿ ಶಿಕ್ಷಣವನ್ನು ಪಡೆದರು. ಸದ್ಯ ಬೆಂಗಳೂರಿನ KMDCಯಲ್ಲಿ ಆಂಬ್ಯುಲೆನ್ಸ್ ಚಾಲಕನಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಜೀವನೋಪಾಯಕ್ಕೆ ಆಂಬ್ಯುಲೆನ್ಸ್ ಚಾಲಕ ವೃತ್ತಿಯನ್ನು ಆಯ್ದುಕೊಂಡ ಇವರು ಅದನ್ನು ಕೇವಲ ಒಂದು ವೃತ್ತಿಯಾಗಿ ಪರಿಗಣಿಸದೆ ಅದು ಜನರ ಜೀವ ಉಳಿಸುವ ಮಹತ್ತರ ಕೆಲಸ ಎಂದು ಪರಿಗಣಿಸಿ ಕಳೆದ 10 ವರ್ಷಗಳಿಂದ ಅತ್ಯಂತ ಪ್ರಾಮಾಣಿಕ ಹಾಗೂ ಪರಿಣಾಮಕಾರಿಯಾಗಿ ತನ್ನ ಉದ್ಯೋಗವನ್ನು ನಿರ್ವಹಿಸಿ ತುರ್ತು ಶಸ್ತ್ರ ಚಿಕಿತ್ಸೆ ಅಗತ್ಯವಿದ್ದ ರೋಗಿಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ಆಸ್ಪತ್ರೆ ತಲುಪಿಸಿ ಅನೇಕ ಜೀವಗಳನ್ನು ಉಳಿಸಿ ಇಂದು ದೇಶ ವಿದೇಶಗಳಲ್ಲಿ ಮನಮಾಗ್ತಾಗಿದ್ದಾರೆ ಈ ಹನೀಫ್. 1.5 ವರ್ಷದ ಹಿಂದೆ ಹೃದಯ ರೋಗದಲ್ಲಿ ಬಳಲುತ್ತಿದ್ದ ಸರೀನಾ ಎಂಬ ಬಾಲಕಿಗೆ ಹಾರ್ಟ್ ಟ್ರಾನ್ಸ್ಫರ್ ಮಾಡಿಸಲು ಬೆಂಗಳೂರಿನಿಂದ ಕ್ಯಾಲಿಕೇಟಿಗೆ ಕೇವಲ 4 ಗಂಟೆ 10 ನಿಮಿಷದಲ್ಲಿ ತಲುಪಿಸಿ ದಾಖಲೆ ಮಾಡಿ ಒಂದು ಅಮೂಲ್ಯ ಜೀವವನ್ನು ಉಳಿಸುವಲ್ಲಿ ಯಶಸ್ವಿಯಾದ ಇವರು ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಎಲ್ಲರ ಹೃದಯವನ್ನು ತಟ್ಟಿದರು. ನಂತರ ಗೇರುಕಟ್ಟೆಯ ಸೈಫುಲ್ ಅಜ್ಹಾನ್ ಎಂಬ 40 ದಿನದ ಹೃದಯ ಸಂಬಂಧಿ ಕಾಯಿಲೆಯ ಮಗುವನ್ನು ಮಂಗಳೂರು ಕಂಕನಾಡಿ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಿಂದ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕೇವಲ 4 ಗಂಟೆ 15 ನಿಮಿಷದಲ್ಲಿ ತಲುಪಿಸಿ ಮತ್ತೊಮ್ಮೆ ದೇಶ ವಿದೇಶಗಳಲ್ಲಿ ಸುದ್ದಿಯಾದರು. ಹೀಗೆ ಮುಂದುವರಿದ ಇವರ ಈ ಪಯಣ ಜೀವನ ಮರಣದ ಮಧ್ಯೆ ಹೋರಾಟ ಮಾಡುತ್ತಿದ್ದ ಅನೇಕ ಜೀವಗಳಿಗೆ ಮರುಜೀವ ನೀಡುವಲ್ಲಿ ಯಶಸ್ವಿಯನ್ನು ಕಂಡಿದೆ. ಲೀನಾ ಎಂಬ ಬಾಲಕಿಯ ಹಾರ್ಟ್ ಟ್ರಾನ್ಸ್ಫರ್ ಆಗಿ ಬೆಂಗಳೂರಿನ ನಾರಾಯಣ ಹೃದಯಾಲಯದಿಂದ ತಿರುವನಂತಪುರ ಚಿತ್ರ ಆಸ್ಪತ್ರೆಗೆ 6.5 ಗಂಟೆಯಲ್ಲಿ ತಲುಪಿಸಿರುವ ಇವರು 4 ತಿಂಗಳ ಹಿಂದೆ ತೀವ್ರ ಉಸಿರಾಟ ತೊಂದರೆಯಿಂದ ಶ್ವಾಸಕೋಶ ಶಸ್ತ್ರಚಿಕಿತ್ಸೆ ಅಗತ್ಯ ಬಿದ್ದ ಸುಹಾನಾ ಎಂಬ ಪುತ್ತೂರು ಮಹಾವೀರ ಆಸ್ಪತ್ರೆಯಿಂದ ಬೆಂಗಳೂರಿನ ವೈಟ್ ಫೀಲ್ಡ್ ಆಸ್ಪತ್ರೆಗೆ ಕೇವಲ 4 ಗಂಟೆಯಲ್ಲಿ ತಲುಪಿಸಿ ಅವಳ ಜೀವವನ್ನು ಉಳಿಸಿದ್ದಾರೆ. ಇತ್ತೀಚೆಗೆ 20 ದಿನಗಳ ಹಿಂದೆ 1 ದಿನದ ಮಗುವೊಂದನ್ನು ಮಂಗಳೂರು ಇಂಡಿಯಾನಾ ಆಸ್ಪತ್ರೆಯಿಂದ ಬೆಂಗಳೂರು ನಾರಾಯಣ ಆಸ್ಪತ್ರೆಗೆ ಕೇವಲ 4 ಗಂಟೆಯಲ್ಲಿಯೂ 10 ದಿನಗಳ ಹಿಂದೆ 5 ದಿನದ ಮಗುವೊಂದನ್ನು ಮಂಗಳೂರಿನ ಎಜೆ ಆಸ್ಪತ್ರೆಯಿಂದ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ಬಹಳ ಸುರಕ್ಷಿತವಾಗಿ ತಲುಪಿಸಿ ಅಪೂರ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಮಾತ್ರವಲ್ಲದೆ ಇನ್ನು ಹಲವಾರು ಜೀವಗಳನ್ನು ಉಳಿಸಿರುವ ಇವರು ಇನ್ನಷ್ಟು ಹೆಚ್ಚಿನ ಸೇವೆ ಮಾಡಲಿ ಎಂದು ಹಾರೈಸುತ್ತಾ ದೇವರು ಇವರಿಗೆ ದೀರ್ಘಾಯುರಾರೋಗ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವರನ್ನ CYC ಇಂದು ಸನ್ಮಾನಿಸುತ್ತಿದೆ. ಬಹಳಷ್ಟು ಅತ್ಯುತ್ತಮ ಕೆಲಸ ಕಾರ್ಯ ಮಾಡಿದ ಹನೀಫ್ ರವರನ್ನ ಈ ಸಂದರ್ಭದಲ್ಲಿ ಸನ್ಮಾನಿಸಲು ನಾವು ಬಹಳ ಸಂತೋಷ ಪಡ್ತಾ ಇದ್ದೀವಿ. ಇವರಿಗೆ ಲೋಕೇಶ್ ಬಳ್ಳಾಜಿಯವರು ಶಾಲನ್ನ ಒದಿಸಬೇಕು. ಅದೇ ರೀತಿ ಡಾಕ್ಟರ್ ಮೊಯ್ದೀನ್ ಬಾವರ್ ಅವರಿಗೊಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು. ಫರ್ವೇಜ್ ರವರು ಆ ಹಣ್ಣು ಹಂಪಲನ್ನ ಅವರಿಗೆ ನೀಡಬೇಕು. ಶ್ರೀಯುತ ಬಶೀರ್ ಮಾಜಿ ಕಾರ್ಪೊರೇಟರ್ ಆದ ಬಶೀರ್ ಅವರು ಅವರಿಗೆ ಆ ಹೂಹಾರವನ್ನು ಹಾಕುವುದರ ಮೂಲಕ ಈ ಸನ್ಮಾನಕ್ಕೆ ಸಾಕ್ಷಿಯಾಗಬೇಕು ಎಂದು ತಮ್ಮಲ್ಲಿ ವಿನಂತಿಸ್ತೀನಿ. ಅದೇ ರೀತಿ ಧರ್ಮೇಂದ್ರ ರವರು ಈ ಸನ್ಮಾನ ಪತ್ರವನ್ನು ಅವರಿಗೆ ಮುಟ್ಟಿಸಬೇಕು ಎಂದು ಈ ಸಂದರ್ಭದಲ್ಲಿ ಚಪ್ಪಾಳೆ ಇರಲಿ. ಇದು ಜೀವರಕ್ಷಕ ಹನೀಫ್ ರವರಿಗೆ ಸನ್ಮಾನ. ಕಿಕ್ಕಿರಿದು ಸೇರಿದ ಜನಸಂದಣಿಯ ಮಧ್ಯೆ ಕಾಟಿಪ್ಪಲ್ಲದ ಹೃದಯ ಭಾಗದಲ್ಲಿ ಈಗ ಹನೀಫ್ ರವರಿಗೆ ಸನ್ಮಾನ ನಡೀತಾ ಇದೆ. ಸಂತೋಷದ ಕ್ಷಣ ನಮ್ಮ ಮುಂದಿದೆ. ಈ ಹಿಂದೆ ಬದ್ರಿಯಾ ಯೂತ್ ಕೌನ್ಸಿಲ್ 2 ಬಾರಿ ಹನೀಫ್ ರವರನ್ನ ಸನ್ಮಾನಿಸಲು ಆಹ್ವಾನಿಸಿತ್ತು. ಆದರೆ ಅವರಿಗೆ ಅತ್ಯಗತ್ಯ ಕೆಲಸವಿದ್ದಿದ್ರಿಂದ ಆ ಸನ್ಮಾನಕ್ಕೆ ಬರಲಾಗಲಿಲ್ಲ. ಇಂದು ಈ ವೇದಿಕೆಯಲ್ಲಿ ಅವರು ಬಂದಿರುವುದು ನಿಜವಾಗಿಯೂ ಕಾಟಿಪ್ಪಲ್ಲರ ಜನರಿಗೆ ಇದೊಂದು ಬಹಳ ಸಂತೋಷದ ಸಮಯವಾಗಿದೆ. ಸನ್ಮಾನಿಸಿದ ಎಲ್ಲ ಅತಿಥಿ ಮಹಾಶಯರಿಗಳಿಗೂ ಸನ್ಮಾನ ಸ್ವೀಕರಿಸಿದ ಹನೀಫ್ ರವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನೇರವಾಗಿ ಹನೀಫ್ ರವರ ಬನ್ನಿ, ನಿಮ್ಮ ಮನದಾಳದ 2 ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಎಂದು ಸನ್ಮಾನಿತರಿಂದ ಭಾಷಣ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ ಮುಂದುಗಡೆ ಇರುವ ಎಲ್ಲ ಕ್ರೀಡಾ ಪಟುಗಳೇ, ಪ್ರೇಮಿಗಳೇ ಹಾಗೂ
ಪುಟ್ಟ ಮಕ್ಕಳೇ, ತುಂಬ ಸಂತೋಷವಾಗ್ತಿದೆ. ಈ ಒಂದು ಕಾಟಿಪಲ್ಲ ಈ ಒಂದು ಪರಿಸರದಲ್ಲಿ ನಾನು ಯಾವತ್ತೂ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೇನೆ. ಈ ಕಾಟಿಪಲ್ಲ ಕೃಷ್ಣಾಪುರ ಈ ಪರಿಸರದಲ್ಲಿ ಹಲವಾರು ಕ್ರಿಕೆಟ್ ಪಂದ್ಯಾಟವನ್ನು ಅದು ಲಕ್ಷಾಂತರ ಖರ್ಚು ಮಾಡುವಂಥ ಕ್ರಿಕೆಟ್ ಅಂತ ನಾನು ಭಾವಿಸ್ತೇನೆ. ಈ ಕಡೆ ಬರುವ ಕ್ರಿಕೆಟ್ ಯಾವತ್ತು 1 ಲಕ್ಷ ಮೇಲೇನೆ ಪ್ರೈಸ್ ಇರುತ್ತೆ. ಆದರೂ ಈ ಒಂದು ಸಂದರ್ಭದಲ್ಲಿ ಉಚಿತವಾಗಿ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡಿದ್ದೀರಾ. ಅದು CYC ಒಂದು ತಂಡ. ಇದು ಆಂಬ್ಯುಲೆನ್ಸ್ಗೆ ನಾನೇ ಸಪೋರ್ಟ್ ಕೂಡ ಮಾಡಿದ್ದೇನೆ. 1 ವಾರದಿಂದ ನಿರಂತರವಾಗಿ ನಮ್ಮ ಸಮದ್ ಭಾಯ್ ನನ್ನನ್ನು ರಾತ್ರಿ ಮಲಗಕ್ಕೂ ಕೂಡ ಬಿಡಲ್ಲ. ನಮ್ಮ ಆಂಬ್ಯುಲೆನ್ಸ್ ರೆಡಿ ಆಯ್ತಾ, ಆಂಬ್ಯುಲೆನ್ಸ್ ರೆಡಿ ಆಯ್ತಾ ಅಂತ. ಈಗ ಈಕೋ ಗಾಡಿ ಕಂಪನಿಯೇ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಈಕೋ ಗಾಡಿ ರಿಲೀಸ್ ಆಗ್ತಾ ಇಲ್ಲ. ಇದು ಒಂದು ಮೈಸೂರಲ್ಲಿ ಏನೋ ಒಂದು ಚಾನ್ಸ್ಗೆ ಸಿಕ್ತು. ಅದು ಆದಷ್ಟು ಒಂದು 3-4 ದಿನಗಳಲ್ಲಿ ಅವರಿಗೆ ಡೆಲಿವರಿ ಆಯಿತು. ಇವತ್ತು ಒಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ರು. ಆದಷ್ಟು ನಿನ್ನೆನೆ ತಗೊಂಡು ಬಂದಿದ್ದಾರೆ. ಆದರೂ ನಾನು ಹೇಳ್ತಿರೋದು, ಆಂಬ್ಯುಲೆನ್ಸ್ ನೀವು ಮಾಡಿದ್ದೀರಾ, ಫ್ರೀ ಸರ್ವಿಸ್ ಕೊಡ್ತೀರಾ, ತುಂಬ ಸಂತೋಷ. ಅದಕ್ಕೆ ಕೊಡುವಂಥ ಒಂದು ಡ್ರೈವರ್, ನಾನು 10 ವರ್ಷದಿಂದ ಒಂದು ಆಂಬ್ಯುಲೆನ್ಸ್ ಫೀಲ್ಡಲ್ಲಿದೆ. ಅದರ ಅನುಭವ ನನಗೆ ಇದೆ. ಯಾಕಂದರೆ ಯಾವ ಸಂದರ್ಭದಲ್ಲಿ ಸೈರನ್ ಹಾಕಬೇಕು, ಯಾವ ಪೇಷಂಟನ್ನು ಯಾವ ಥರ ಆ ಆಂಬ್ಯುಲೆನ್ಸಲ್ಲಿ ಹಾಕೊಳ್ಬೇಕು, ರೋಡಲ್ಲಿರುವ ಪೇಷಂಟನ್ನು ಯಾವ ಥರ ಆಂಬ್ಯುಲೆನ್ಸಲ್ಲಿ ಎಮರ್ಜೆನ್ಸಿ ಇದ್ದಾಗ ಯಾವ ಥರ ಕರ್ಕೊಂಡೋಗ್ಬೇಕು, ಇದು ಇಂಪಾರ್ಟೆಂಟ್ ಆಗಿರ್ತದೆ. ಆ ಆಂಬ್ಯುಲೆನ್ಸಲ್ಲಿ ಇರುವ ಡ್ರೈವರ್ ಆದಷ್ಟು ಒಂದು 2-3 ದಿನದ ಟ್ರೈನಿಂಗ್ ಆದರೂ ತಗೊಳ್ಬೇಕು. ಯಾಕಂದರೆ ನಾವು ಒಂದು ಬಾಡಿ ತಗೊಂಡು ಹೋಗುವಾಗ ಸೈರನ್ ಹಾಕ್ಲಿಕ್ಕಿಲ್ಲ. ಒಂದು ಎಮರ್ಜೆನ್ಸಿ ಕೇಸು ಒಂದು ರೋಡಲ್ಲಿ 1-2 ಕಿಲೋಮೀಟರ್ ಆ ಕಡೆ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದಿರುತ್ತೆ. ಆವಾಗ ನಾವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಈ ಥರ ಒಂದು ಆಕ್ಸಿಡೆಂಟ್ ಆಗಿದೆ, ನಾವು ಸೈರನ್ ಹಾಕೊಂಡು ಹೋಗ್ತೇವೆ ಅಂತ ಹೇಳ್ಬಿಟ್ಟು ಅವರ ಹತ್ರ ಪರ್ಮಿಷನ್ ತಗೊಂಡ್ರೇನೆ ನಾವು ಸೈರನ್ ಹಾಕೊಂಡು ಹೋಗ್ಬೋದು. ಇಲ್ಲಾಂದರೆ ನಮ್ಮ ಗಾಡಿಯಲ್ಲಿ ಪೇಷಂಟ್ ಇರಬೇಕು. ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡುವಾಗ ಸೈರನ್ ಹಾಕ್ಬೋದು. ಬಾಡಿ ಇರುವಾಗ ಸೈರನ್ ಹಾಕ್ಲಿಕ್ಕಿಲ್ಲ. ಯಾಕಂದರೆ ಬಾಡಿ ಅಂತ ಚಿರಶಾಂತಿ ಅಂತ ಹೇಳ್ತಾರೆ, ಶಾಂತಿ. ಬಾಡಿ ಹಾಕೊಂಡು ಹೋಗುವಾಗ ನಾವು ಸೈರನ್ ಹಾಕ್ಲಿಕ್ಕೆ ಇಲ್ಲ. ಆಮೇಲೆ ಎರಡನೇದಾಗಿ ಫಸ್ಟ್ ಏಡ್. ನಾವೀಗ ರೋಡಲ್ಲಿ ಏನಾದರೆ ಒಂದು ಎಮರ್ಜೆನ್ಸಿ ಆಗಿ ಏನಾದರೆ ಒಂದು ಹಾರ್ಟ್ ಬ್ಲಾಕ್ ಆಯಿತು, ಇಲ್ಲಾಂದರೆ ಏನಾದರೆ ಹೆಡ್ ಇಂಜುರಿ ಆಯಿತು, ಈ ಥರ ಇರುವ ಪೇಷಂಟನ್ನು ನಾವೇ ಒಂದು ಡ್ರೈವರೇ ಪೌಚ್ ಮಾಡಿಬಿಟ್ಟು ಆ ಪೇಷಂಟನ್ನು ಉಳಿಸ್ಬೋದು. ನೀರು ಕೊಡಬಾರ್ದು ಪೇಷಂಟ್ಗೆ. ಯಾವ ಥರ ಆದರೂ ಒಂದು ರೋಡಲ್ಲಿರುವ ಆಕ್ಸಿಡೆಂಟ್ ಆದ ಪೇಷಂಟ್ಗೆ ನೀರು ಡೆಫಿನೆಟ್ಲಿ ಆಗಿ ಕೊಡಬಾರ್ದು. ಇದು ಇಂಪಾರ್ಟೆಂಟ್ ಆಗಿ ಈ ಡ್ರೈವರ್ ಹತ್ತುವವರು ತಿಳ್ಕೊಳ್ಬೇಕು. ಆಮೇಲೆ ನಾವು ಖಾಲಿ ಗಾಡಿ ಹೋಗುವಾಗ ಸೈರನ್ ಹಾಕೊಂಡು ಹೋದರೆ ಎಲ್ಲಿಯಾದರೂ ಒಂದು ಆಕ್ಸಿಡೆಂಟ್ ಆಯಿತು, ಡೆಫಿನೆಟ್ಲಿ ಆಗಿ ಆ ಆಂಬ್ಯುಲೆನ್ಸ್ ಸೀಸ್ ಮಾಡುವ ಅವಶ್ಯಕತೆ ಪೊಲೀಸ್ ಅವರಿಗಿದೆ. ಎರಡನೇದಾಗಿ ಒಂದು ಎಮರ್ಜೆನ್ಸಿ ಕೇಸ್ ತಗೊಂಡು ಹೋಗುವಾಗ ಯಾರಾದರೂ ಅಡ್ಡು ಬಂದುಬಿಟ್ಟು ಆಕ್ಸಿಡೆಂಟ್ ಆಗುತ್ತೆ. ಆವಾಗ ಎಲ್ಲರೂ ತಿಳ್ಕೊಂಡಿರ್ಬೋದು ಆಂಬ್ಯುಲೆನ್ಸ್ಗೆ ಕೇಸ್ ಆಗಲ್ಲ ಅಂತ. ಇಮಿಡಿಯೇಟ್ಲಿ ಆಗಿ ಆಂಬ್ಯುಲೆನ್ಸ್ಗೆ ಕೇಸ್ ಆಗುತ್ತೆ. ನಾವು ನಿಲ್ಲಿಸುವ ಅವಶ್ಯಕತೆ ಇಲ್ಲ. ಬಟ್ ಪೇಷಂಟ್ ನಾವು ಹಾಸ್ಪಿಟ್ಲಿಗೆ ಡ್ರಾಪ್ ಮಾಡಿಬಿಟ್ಟು ತಿರ್ಗಾ ಯಾವ ಪರಿಸರದಲ್ಲಿ ಆಕ್ಸಿಡೆಂಟ್ ಆಗಿದೆ ಆ ಪರಿಸರದ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ನಾವು. ಇದು ಆಂಬ್ಯುಲೆನ್ಸ್ಗೂ ಕೂಡ ಕೇಸ್ ಇರುತ್ತದೆ, ಆ ಡ್ರೈವರ್ ಮೇಲೆ ಕೂಡ ಕೇಸ್ ಆಗುತ್ತೆ. ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಳ್ಬೇಕು. ಆದರೂ ಫ್ರೀ ಸರ್ವಿಸ್ ಕೊಡುವಾಗ ತುಂಬ ಕಷ್ಟ ಇದೆ. ಯಾಕಂದರೆ ನಾವು ಇಲ್ಲಿಂದ ಮಂಗಳೂರಿಂದ ನಿರಂತರವಾಗಿ ಒಂದು 8 ಮಗುವನ್ನು ನಾನು ಕರ್ಕೊಂಡೋಗಿದ್ದೇನೆ. ಅದು ಏನಂದರೆ ಒಂದು ಇಲ್ಲಿಯ ಹಾಸ್ಪಿಟ್ಲ್ ಅವರು 30,000 40,000 ಕೇಳ್ತಾರೆ. ನಮ್ಮ ಆಂಬ್ಯುಲೆನ್ಸಲ್ಲಿ ಬಂದುಬಿಟ್ಟು ಇನ್ಕ್ಯುಬೇಟರ್ ಅಂತ ಹೇಳ್ತೇವೆ, 32 ಲಕ್ಷದ ಮಿಷನ್ಗಳಿದೆ ಆಂಬ್ಯುಲೆನ್ಸಲ್ಲಿ. ಸರ್ಜರಿ ಕೂಡ ಆಂಬ್ಯುಲೆನ್ಸಲ್ಲೇ ಮಾಡ್ಬೋದು. ಅಂಥ ಒಂದು ಫೆಸಿಲಿಟಿ ಇರುವ ಆಂಬ್ಯುಲೆನ್ಸ್ ಆಗಿರುತ್ತದೆ ನಮ್ಮದು. ಅದು ಈ ಕರ್ನಾಟಕದಲ್ಲಿ ಯಾವ ಆಂಬ್ಯುಲೆನ್ಸ್ ಕೂಡ ಆ ಥರದ್ದು ಒಂದು ಸ್ಪೆಷಾಲಿಟಿ ಇರುವ ಆಂಬ್ಯುಲೆನ್ಸ್ ಇಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕರ್ನಾಟಕದಲ್ಲಿ ನಮ್ಮ ಆಂಬ್ಯುಲೆನ್ಸ್ ಬೆಂಗಳೂರು KMTCನ ಆಂಬ್ಯುಲೆನ್ಸ್ ಮಾತ್ರವಾಗಿರುತ್ತದೆ. ಅದಕ್ಕೋಸ್ಕರ ನಮಗೆ ಮಕ್ಕಳಿದ್ದು ಜಾಸ್ತಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡುವ ಕೇಸ್ ಜಾಸ್ತಿ ನಮಗೆ ಬರುತ್ತದೆ. ಅದು ನಾನು ಮಂಗಳೂರಿಂದ ಇಷ್ಟರವರೆಗೆ ಕರ್ಕೊಂಡೋದ ಪೇಷಂಟ್ ಎಲ್ಲ ಬಡವರದ್ದಾಗಿರುತ್ತದೆ. ಲೆಫ್ಟಲ್ಲಿ ಹೋಗುವ ಬ್ಲಡ್ ರೈಟಲ್ಲಿ ಹೋಗುವಂಥ ಕೇಸ್, ಅದು ಇಂಪಾರ್ಟೆಂಟು ಎಮರ್ಜೆನ್ಸಿ ಸರ್ಜರಿ ಇರುವಂಥ ಕೇಸ್ ಆಗಿರುತ್ತದೆ. ಮತ್ತು ಎರಡನೇದಾಗಿ ಹಾರ್ಟಲ್ಲಿ ಹೋಲು ಬರುವಂಥ ಕೇಸು. ಇದು ನಾನು ಮಂಗಳೂರಿಂದ ಕರ್ಕೊಂಡು ಹೋಗಿರುವುದು ಬೆಂಗಳೂರಿನ ಜಯದೇವ ನಾರಾಯಣ ಹಾಸ್ಪಿಟ್ಲ್, ವೈದ್ಯ ಹಾಸ್ಪಿಟ್ಲ್, ಇಂಥ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರೋದು. ಮಂಗಳೂರು AJ ಹಾಸ್ಪಿಟ್ಲ್ ಆಗಲಿ
ಬೇರೆ ಯಾವುದೇ ಹಾಸ್ಪಿಟಲ್ ಆಗಲಿ 8 ಲಕ್ಷ 10 ಲಕ್ಷ ಖರ್ಚಿರುವ ಸರ್ಜರಿ ಆಗಿರುತ್ತದೆ. ಅದು ನನ್ನ ಕೇರ್ ಆಫ್ ಅಲ್ಲಿ ನಾನು ಡಾಕ್ಟರ್ ಹತ್ರ ಮಾತಾಡಿಬಿಟ್ಟು ಎಲ್ಲ ಕ್ಲಿಯರೆನ್ಸ್ ಮಾಡಿ 2 ಲಕ್ಷ ರೂಪಾಯಿಯಲ್ಲಿ ಆ ಸರ್ಜರಿಯನ್ನು ನಾನು 8 ಕೇಸ್ ಕರ್ಕೊಂಡೋಗಿದ್ದು ಮಾಡಿಕೊಟ್ಟಿದ್ದೇನೆ. ಅವರ ಪೇಷಂಟ್ಗೆ ಅವರಿಗೆ ತುಂಬ ಖುಷಿ ಕೂಡ ಆಗಿದೆ. ಯಾಕೆಂದರೆ BPL ಕಾರ್ಡ್ ಒಬ್ಬೊಬ್ಬರ ಹತ್ರ ಇರಲ್ಲ, ತುಂಬ ಕಷ್ಟಪಡ್ತಾರೆ. ಗೌರ್ಮೆಂಟ್ಗೆ ಹೋದರೆ ಸವಲತ್ತುಗಳಿರಲ್ಲ, ಆಮೇಲೆ ಯಾರ ಹತ್ರ ಆದರೆ ಸಹಾಯ ಕೇಳಕ್ಕೆ ಅವ್ರಿಗೆ ಆಗಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಬರ್ತಾರೆ. ಅದಕ್ಕೋಸ್ಕರ ನಮಗೆ ಜಾಸ್ತಿ ಕೇಸ್ ಬರ್ತದೆ, ಬೇರೆ ಉದ್ದೇಶಕ್ಕೆಲ್ಲ. ನೀವು ಇನ್ನು ಆ ಥರ ಯಾವುದಾದ್ರೆ ಮಕ್ಕಳು, ಸಣ್ಣ ಮಕ್ಕಳು 10 ವರ್ಷದಿಂದ ಒಳಗಡೆ ಹಾರ್ಟು ಟ್ರಾನ್ಸ್ಪ್ಲಾಂಟ್ ಆಗಲಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಲಿ, ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಲಿ, ಈ ಥರ ಯಾವ ಕೇಸು ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಆದಷ್ಟು ಕಡಿಮೆ ಡಾಕ್ಟರ್ ಹತ್ರ ಮಾತಾಡಿಬಿಟ್ಟು 1.5 ಲಕ್ಷ 2 ಲಕ್ಷ ಒಳಗಡೆ ಆ ಸರ್ಜರಿಯನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳಿಬಿಟ್ಟು ಭರವಸೆಯನ್ನು ಕೂಡ ಕೊಡ್ತೇನೆ. ಈ ಒಂದು 2 ಮಾತುಗಳನ್ನಾಡಲು ಅವಕಾಶ ಮಾಡಿಕೊಟ್ಟಂತ ಯೂತ್ ಕೌನ್ಸಿಲ್ ಟೀಮಿನ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಮಸ್ಕಾರ. ಬಹಳ ಚಿಕ್ಕ ಪ್ರಾಯದಲ್ಲಿಯೇ ಬಹಳಷ್ಟು ಉತ್ಕೃಷ್ಟ ಪ್ರದರ್ಶನವನ್ನು ನೀಡಿದ ಹನೀಫ್ ರವರಿಗೆ ನಾವಿಂದು ಸನ್ಮಾನಿಸಿದ್ದೀವಿ ಅಂತ ಹೇಳುವಾಗ ಬಹಳ ಸಂತೋಷವಾಗ್ತದೆ. ಅಲ್ಲಾಹನು ಅವರಿಗೆ ದೀರ್ಘಾಯುರ ಆರೋಗ್ಯವನ್ನು, ದೀರ್ಘ ಆಯುಷ್ಯವನ್ನು ಪರಿಪಾಲಿಸಲಿ ಎಂದು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ, ಇನ್ನೋರ್ವ ಸನ್ಮಾನಿತನಾಗುವ ವ್ಯಕ್ತಿ ಅಬ್ದುಲ್ ರಹೀಂ ಮಾರ್ಕ್. ದಯವಿಟ್ಟು ರಹೀಂ ರವರು ವೇದಿಕೆ ಬನ್ನಿ, ಸನ್ಮಾನದ ಆ ಚೇರಲ್ಲಿ ಸ್ವೀಕೃತರಾಗಬೇಕು. ಇವರು ನಮ್ಮ ಕೆನರಾ ಯೂತ್ ಕೌನ್ಸಿಲ್ಗೋಸ್ಕರ ಮಾಡಿದ ಸಾಧನೆ ಅಪಾರ. ಇವರ ಸನ್ಮಾನ ಪತ್ರವನ್ನ ಓದಲು ಇಷ್ಟಪಡ್ತೀನಿ. ಕಾಟಿಪಳ್ಳ ಕೃಷ್ಣಾಪುರ ಪರಿಸರದಲ್ಲಿ ಮಾರ್ಕ್ ರಹೀಂ ಎಲ್ಲ ಕ್ರಿಕೆಟ್ ಆಟಗಾರರಿಗೂ ಕ್ರಿಕೆಟ್ ಅಭಿಮಾನಿಗಳಿಗೂ ಚಿರಪರಿಚಿತ ಹೆಸರು. ಜನಾಬ್ ಅಹಮದ್ ಬಾವ ಹಾಗೂ ಹಾಜಿರಾ ದಂಪತಿಯ 2ನೇ ಮಗನಾಗಿ ದಿನಾಂಕ 18/7/1944ರಲ್ಲಿ ಕಾಟಿಪಳ್ಳದಲ್ಲಿ ಜನಿಸಿದ ರಹೀಂ ಓರ್ವ ಉತ್ತಮ ಕ್ರಿಕೆಟ್ ಆಟಗಾರ ಮಾತ್ರವಲ್ಲ, ಓರ್ವ ಉತ್ತಮ ಕ್ರಿಕೆಟ್ ತರಬೇತುದಾರರೂ ಆಗಿದ್ದಾರೆ. ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಕಾಟಿಪಳ್ಳ 2ನೇ ಬ್ಲಾಕಿನ ಸರ್ಕಾರಿ ಶಾಲೆಯಲ್ಲಿಯೂ, ಪ್ರೌಢ ಶಿಕ್ಷಣವನ್ನು ಕೃಷ್ಣಾಪುರದ ಸರ್ಕಾರಿ ಪ್ರೌಢಶಾಲೆಯಲ್ಲಿಯೂ ಪೂರೈಸಿರುತ್ತಾರೆ. ಮಂಗಳೂರು ಪ್ರೀಮಿಯರ್ ಲೀಗ್ ಪಂದ್ಯಾವಳಿಯ ಪ್ರಥಮ ಆವೃತ್ತಿಯಲ್ಲಿ ನಾರ್ತನ್ ಶೈನ್ ಬೈಕಂಪಾಡಿ ತಂಡದ ಮ್ಯಾನೇಜರ್ ಹಾಗೂ ಕೋಚ್ ಆಗಿ, ದ್ವಿತೀಯ ಆವೃತ್ತಿಯಲ್ಲಿ ಪ್ರೆಸಿಡೆಂಟ್ ಸಿಕ್ಸರ್ ಕುಂದಾಪುರ ತಂಡದ ಕೋಚ್ ಆಗಿ ಪ್ರಸ್ತುತ ತಂಡಗಳು ಸೆಮಿಫೈನಲ್ ಹಂತಕ್ಕೇರಲು ಕಾರಣಕರ್ತರಾಗಿದ್ದಾರೆ. 3ನೇ ಆವೃತ್ತಿಯಲ್ಲಿ ಮಂಗಳೂರು ಯುನೈಟೆಡ್ ತಂಡದ ತರಬೇತುಗಾರನಾಗಿ ಸೇವೆ ಸಲ್ಲಿಸಿದ ಇವರು ತಂಡದ ಪ್ರಮುಖ ಸ್ಥಾನ ಪಡೆಯುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. IPL ಆಟಗಾರರಾದ KC ಕರಿಯಪ್ಪ, ರಣಜಿ ಆಟಗಾರರಾದ ಡಿ
ರಹೀಂರವರ ಸನ್ಮಾನ ಪತ್ರವನ್ನು ಮುಂದುವರಿಸುತ್ತಾ, ಕಳೆದ 4 ವರ್ಷಗಳಿಂದ ಗೌತಮ್ ಶೆಟ್ಟಿಯವರ ಟಾರ್ಪಡೋ ಸ್ಪೋರ್ಟ್ಸ್ ಕ್ಲಬ್ ಹಳೆಯಂಗಡಿ ಇಲ್ಲಿ ಕ್ರಿಕೆಟ್ ತರಬೇತುದಾರರಾಗಿ ಸೇವೆ ಸಲ್ಲಿಸಿರುವ ರಹೀಂರವರು MRPL ಎಂಪ್ಲಾಯರ್ಸ್ ಹಾಗೂ ಶಾಲಾ ಮಕ್ಕಳಿಗೆ ಕೂಡ ಕ್ರಿಕೆಟ್ ತರಬೇತು ನೀಡುತ್ತಿದ್ದಾರೆ. ಇವರಿಂದ ತರಬೇತು ಪಡೆದ ಸಣ್ಣ ಮಾಲೇಶ ಎಂಬ ವಿಕಲಚೇತನ ಯುವಕ ಭಾರತದ ಅಂತಾರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸಿ ನೇಪಾಳದ ವಿರುದ್ಧ ಆಡಲಾದ 3 ಪಂದ್ಯಗಳಲ್ಲಿ ವಿಜಯಿಯಾದ ಭಾರತ ತಂಡದಲ್ಲಿ ಉತ್ತಮ ಆಟಗಾರನ ಪ್ರದರ್ಶನವನ್ನು ಪಡೆದಿದ್ದಾರೆ. ಮುಂದೆ ಕಾಟಿಪಳ್ಳ ಪರಿಸರದಲ್ಲಿ ಕ್ರಿಕೆಟ್ ತರಬೇತು ಕೇಂದ್ರವನ್ನು ಸ್ಥಾಪಿಸಲು ಯೋಜನೆ ರೂಪಿಸಿರುವ ಮಾರ್ಕ್ ರಹೀಂರವರ ಕನಸು ನನಸಾಗಲಿ ಎಂದು ಹಾರೈಸಿ, ದೇವರು ಇವರಿಗೆ ದೀರ್ಘಾಯುರೋಗ್ಯವನ್ನು ದೀರ್ಘ ಆಯುಷ್ಯವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಅತ್ಯಂತ ಆದರಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಇದು ರಹೀಂ ಮಾರ್ಕ್ ರವರ ಸನ್ಮಾನಿಸುವ ಒಂದು ಅತ್ಯುತ್ತಮ ಒಂದು ವೇದಿಕೆ ಇದಾಗಿದೆ. ಬಹಳ ಸಂದರ್ಭದಲ್ಲಿ ರಹೀಂ ಮಾರ್ಕ್ ರವರಿಗೆ ಸನ್ಮಾನ ಆಗಿದೆ. ಇದು ಕೆನರಾ ಯೂತ್ ಕೌನ್ಸಿಲ್ ವತಿಯಿಂದ ಅವರನ್ನು ಸನ್ಮಾನಿಸ್ತಾ ಇದೆ. ಈಗ ಎಲ್ಲ ಅತಿಥಿ ಮಹಾಶಯರುಗಳು ಸಮಕ್ಷಮದಲ್ಲಿ ಈ ಒಂದು ರಹೀಂ ಮಾರ್ಕ್ ಇವರಿಗೆ ಸನ್ಮಾನ ಕಾರ್ಯಕ್ರಮ ಆಗ್ತಾ ಇದೆ. ಮುನೀರ್ ಕಾಟಿಪಳ್ಳ, ಸರ್ವೇಜ್ ಹಾಗೂ ಬಶೀರ್ ಸಾಬ್, ಹಮೀದಾಕ, ಕ್ಲೈವರ್ ಡಿಸೋಜಾ, PA ಇಲಿಯಾಸ್, ಮನ್ಸೂರಾಕ ಇವರೆಲ್ಲರ ಸಮಕ್ಷಮದಲ್ಲಿ ಮಾರ್ಕ್ ರಹೀಂ ರವರಿಗೆ ಸನ್ಮಾನ ನಡೀತಾ ಇದೆ. ದಯವಿಟ್ಟು ಚಪ್ಪಾಳೆ ಇರಲಿ, ಸಾಧಕನಿಗೆ ಇದು ಸನ್ಮಾನ. ರಹೀಂ ಮಾರ್ಕ್ ಮಾಡಿದ ಸಾಧನೆಗಾಗಿ ಕಾಟಿಪಳ್ಳದ ಈ ಶಾಲಾ ವಠಾರದಲ್ಲಿ ಅವರ ಮನೆಯ ಮುಂಭಾಗದಲ್ಲಿ ಈ ಸನ್ಮಾನ ಸ್ವೀಕರಿಸುತ್ತಿದ್ದಾರೆ ರಹೀಂ ಮಾರ್ಕ್. ಸನ್ಮಾನವನ್ನ ಮಾಡಿದ ಅತಿಥಿ ಮಹಾಶಯರುಗಳಿಗೂ ಸನ್ಮಾನವನ್ನ ಸ್ವೀಕರಿಸಿದ ಮಾರ್ಕ್ ರಹೀಂ ರವರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ರಹೀಂ ಮೊದಲೇ ಹೇಳಿದ್ರು, ನನ್ನ ಪರವಾಗಿ ಒಂದು ಧನ್ಯವಾದವನ್ನ ನೀನೇ ಕೊಟ್ಟು ಬಿಡು ಅಂತೇಳಿ. ಅವರ ಈ ಶ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ರಹೀಂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ ಬಯಸ್ತಾರೆ. ಈಗ ಈ ಸಭೆಯ ಒಂದು ಚಿಕ್ಕ ಬದಲಾವಣೆ, ನಾವು ಅಧ್ಯಕ್ಷರ ಭಾಷಣವನ್ನು ಮೊದಲು ಮಾಡಿ ಮತ್ತೆ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಈಗ ಅಧ್ಯಕ್ಷರ ಭಾಷಣಕ್ಕಾಗಿ ಶ್ರೀಯುತ ಲೋಕೇಶ್ ಬೊಳ್ಳಾಜೆ ಇವರನ್ನ ಪೋಡಿಯಂಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಲೋಕೇಶ್ ಬೊಳ್ಳಾಜೆಯವರು ದಯವಿಟ್ಟು ಪೋಡಿಯಂಗೆ ಬರುವ ಮೊದಲು ಒಂದು ಮನವಿಯನ್ನು ಅವರಿಗೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಆ ಮನವಿ ಅವರ ಕೈ ಸೇರಿದೆ. ನಾವು ಇಲ್ಲೊಂದು ಸುಸಜ್ಜಿತವಾದ ಒಂದು ಮೈದಾನ ನಮಗೆ ಬೇಕು ಅನ್ನೋದು ಇಲ್ಲಿಯ ಎಲ್ಲ ಕ್ರಿಕೆಟ್ ಪಟುಗಳ ಒಂದು ಕಾತರ. ಈಗಾಗಲೇ ಕೇವಲ ಆ ನಮ್ಮ ಕಣ್ಣೆದುರಿರುವ ಅದೊಂದು ಸ್ಟೆಪ್ಪಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಶ್ರೀಯುತ ಬೊಲ್ಲಾಜಿಯವರು ಇದು ನಮ್ಮ ಕ್ರಿಕೆಟ್ ಪಟುಗಳಿಗೆ, ಕ್ರಿಕೆಟ್ ಅಭಿಮಾನಿಗಳಿಗೆ ನೀಡುವ ಒಂದು ದೊಡ್ಡ ಗೌರವವಾದೀತು ಎಂದು ಬಯಸುತ್ತಾ ಶ್ರೀಯುತ ಲೋಕೇಶ್ ಬೊಲ್ಲಾಜಿಯವರನ್ನ ಪೋಡಿಯಂಗೆ ಆಹ್ವಾನಿಸ್ತಾ ಇದ್ದೀನಿ. ಮಾನ್ಯ ವೇದಿಕೆಯಲ್ಲಿರುವ ಸಭಿಕರೇ, ಇಲ್ಲಿದ್ದಂಥ ಸಭಿಕರೇ, ನಾನು ಈಗ ತಾನೇ ಇಲ್ಲಿ ವೇದಿಕೆಯ ಮುಂಭಾಗ ಲೋಕೇಶ್ ಬೊಲ್ಲಾಜಿಯವರು ಇರಬೇಕಿತ್ತು. ಅವರು ಎಷ್ಟಾದರೂ ನನ್ನಿಂದ ಎಷ್ಟು ಪ್ರಾಯಕ್ಕೆ ಸಣ್ಣವರು, ಅವರ ಹತ್ರ ಕೇಳಿಕೊಂಡು ಅವರ ಅಪ್ಪಣೆಯನ್ನು ಪಡೆದುಕೊಂಡು ನಾನು ಒಂದು 2 ವಿಚಾರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕೆನರಾ ಯೂತ್ ಕೌನ್ಸಿಲ್ ಅಂತ ಹೇಳೋದು ಇಲ್ಲಿ ಒಂದು ಬಹಳ ಒಂದು ಈ ಒಂದು ಊರಿಗೆ ಒಂದು ನೆಮ್ಮದಿ ಅಂತ ಕೊಟ್ಟಂಥ ಸಂಘ. ಇದು 40 ವರ್ಷದ ಹಿಂದೆ ಇಲ್ಲಿ ಸ್ಥಾಪನೆಯಾಗಿ ಇಲ್ಲಿ ಸ್ಥಳದ ಅವಕಾಶ ಇಲ್ಲದಾಗ ಇದೇ ಶಾಲೆಯ ಒಟ್ಟಿಗೆ ಸ್ಥಳಕ್ಕೆ ನಾವು ಒಂದು ಕಟ್ಟಡವನ್ನು ಕಟ್ಟಬೇಕಂತ ಈ ಸಂಘದವರು ಯುವಕ ಮಂಡಲದ ಅಭಿಪ್ರಾಯ ಮಾಡಿಕೊಂಡ ಪ್ರಕಾರ ಕೆಸರು ಕಲ್ಲನ್ನು ಹಾಕಿದರು, ಎಲ್ಲ ಹಾಕಿ ಕೆಲಸವು ತೆಗೆಸಿಕೊಂಡು ಆಗ ಇವರ ಪ್ರಾಯ ಈಗ ಇದರ ನಡೆದುಕೊಂಡು ಬಂದಂಥ ಅವರ ಪ್ರಾಯ 18-16, ಈಗ 40 ವರ್ಷ ಆಯಿತು. ನನಗೆ 75 ವರ್ಷ ಆಯಿತು. ಈಗ 40 ವರ್ಷ ಇವರದು ಆಗಿದೆ. ಈಗ ನನಗೆ 35, ಅವರ ಇದು ನಂದು ನನ್ನ ಪ್ರಾಯ ಆಗ 75 ಆಗಿದೆ. ಆಗ ಇವರ ಪ್ರಾಯ 18.
ಆ ಕೆಲಸವನ್ನು ಸ್ಥಗಿಸ್ತಾ ಕಟ್ಟಡದ ಕೆಲಸ ಸ್ಥಗಿಸ್ತಾ ಆಗುವಾಗ ಏನು ಮಾಡೋದು ಅದರ ನನ್ನ ಮಗನೇ ಅಧ್ಯಕ್ಷನಾಗಿದ್ದ. ಅದರಲ್ಲಿ ಸಮದ್ರವರು ಕೂಡ ನೇತೃತ್ವವನ್ನು ವಹಿಸಿಕೊಂಡು ಅವರ ಸ್ನೇಹಿತರನ್ನು ಕೂಡಿಸಿ, ಅಂದರೆ ಮಗನನ್ನು ಎದುರು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಅವರೆಲ್ಲ ಒಟ್ಟಿಗೆ ಮಾಡಿ ನನ್ನನ್ನು ಹೇಗಾದರೂ ಮಾಡಿ, ನಮಗೆ ಆ ಸಮಯದಲ್ಲಿ ನಾವು ರಾಜಕೀಯದಲ್ಲಿ ಇದ್ದ ಕಾರಣ ಸ್ವಲ್ಪ ಅದನ್ನು ಪೂರ್ತಿ ಮಾಡಬೇಕೆಂಬ ಹೇಳಿಕೆಯಲ್ಲಿ ನಾನು ಅವರಿಗೆ ಒಟ್ಟಿಗೆ ಹೋಗಿ ಕೆಲವು ಕೊಡುವೆ. ನಮಗೆ ಪ್ರಥಮವಾಗಿ ಅದಕ್ಕೆ ಕೊಟ್ಟಂಥ ರಾಜನವರು 10,000 ರೂಪಾಯಿಯ ಚೆಕ್ಕನ್ನು ಆ ಕೂಡಲೇ ನಮಗೆ ಕೊಟ್ಟಿದ್ದಾರೆ ಆ ಕಟ್ಟಡಕ್ಕೆ. ಅದು 40 ವರ್ಷದ ಮುಂಚೆ 10,000 ಹಾಗೆ ಒಂದು 4-5 ಜನರನ್ನು ಭೇಟಿ ಮಾಡಿದ್ದೇವೆ. ಬಾಕಿ ಎಲ್ಲ ಕೆಲಸ ಅದರದ್ದು ಯುವಕರು ಎಲ್ಲ ಮಾಡಿದ್ದಾರೆ, ನಾನೇ ಮಾಡಿದ್ದಂತಲ್ಲ. ನಮ್ಮ ಪರಿಸ್ಥಿತಿ ಆದರೂ ಇದರ ಒಂದು 40 ವರ್ಷದಿಂದ ನಡೆದುಕೊಂಡ ಒಂದು ಅವರ ಜೀವನ, ಅವರೊಂದು ಶೈಲಿ, ಅವರವರೊಂದು ನಿಯಮ ನಿಬಂಧನೆ ಇದನ್ನೆಲ್ಲ ನೋಡಿ ತುಂಬ ಸಂತೋಷವಾಗಿದೆ. ನಮ್ಮ ಹುಸೇನ್ದವರು ಹೇಳಿದರು, ಎಲ್ಲ ನಾವು ಏನು ಮಾಡಿದೆ ಅಂತ ಹುಸೇನ್ದವರು ನಮಗೆ ಇಲ್ಲಿ ಹೇಳಿದರು. ಅದು ಒಂದು ಬಿಟ್ಟು ಬಿಟ್ಟಿದ್ದಾರೆ. ನಮ್ಮ ಶಾಲೆಯ ಈ ರಕ್ಕೊಲೆಯನ್ನು ಈ ಯುವಲೇ ಸಂಘದವರು ನೇತೃತ್ವ ವಹಿಸಿಕೊಂಡು ಬಂದಿದ್ದರು. ನೀರಿನ ವ್ಯವಸ್ಥೆಯನ್ನು ಸರಿ ಮಾಡಿಸ್ತಿದ್ರು, ಟಾಂಕಿಯನ್ನು ಇರಿಸಿದ್ದಾರೆ. ಇಂಥದ್ದೆಲ್ಲ ಕಾರ್ಯಕ್ರಮವನ್ನು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡಿ ಇಲ್ಲಿಯ ಒಂದು ಪ್ರೋತ್ಸಾಹವನ್ನು ಮಾಡಿ ಈ ಒಂದು ಊರಿಗೆ ಏಳಿಗೆ ಬಂದಿದೆ. ಇನ್ನೂ ಕೂಡ ಏಳಿಗೆ ಸಾಧ್ಯ ಉಂಟು, ಇನ್ನೂ ಮಾಡಲಿ. ಬಹುಶಃ ಇದರಲ್ಲಿ 40 ವರ್ಷದಲ್ಲಿ ನನಗೆ ಒಂದು ನನ್ನ ಊರಿನ ಒಂದು ಮಾಜಿ ಕಾರ್ಪೊರೇಟ್ ಆಗಿ ನೀವು ಗುರುತಿಸಿಕೊಂಡಂಥ ಹನೀಫ್ರವರಿಗೆ ಒಂದು ಸನ್ಮಾನ ಮಾಡಿದ್ದು ಇದು ನಮ್ಮೆಲ್ಲರ ಒಂದು ಬಹಳ ಒಂದು ಸಂತೋಷದವಾದ ಒಂದು ವಿಚಾರವಾಗಿರ್ತದೆ. ಹನೀಫ್ರವರಂದರೆ ಅವರ ಜೀವನ ಚರಿತ್ರೆ, ಅವರಿಂದ ಈ ಬರುವಂಥ ಒಂದು ವಿವರ, ಒಳ್ಳೆಯ ಮಾತುಗಳು, ಅದನ್ನು ನೋಡಿದಾಗ ಇನ್ನು ನಮಗೆ ಒಂದು ಧೈರ್ಯ ಬಂತು. ಬಹುಶಃ ನಮ್ಮ ಹತ್ರ ಅವರದ್ದು ಫೋನ್ ನಂಬರ್ ಇರಲಿಕ್ಕಿಲ್ಲ. ಬಹುಶಃ ನಮಗೆ ಹೋಗುವಾಗ ಸ್ವಲ್ಪ ದಯಪಾಲಿಸಬೇಕು, ಇಲ್ಲಾದರೆ ಕೆನರಾ ಯೂತ್ ಕೌನ್ಸಿಲ್ನವ್ರ ಫೋನ್ ನಂಬರ್ ಎಲ್ಲ ಕೊಟ್ಟರೆ ಒಂದು ನಮಗೆ ತುಂಬ ಉಪಕಾರ ಆಗಲಿಕ್ಕೆ ಉಂಟು ಅಂತ ನನ್ನ ಒಂದು ಭಾವನೆ. ನಮ್ಮ ಊರಿನ ಏಳಿಗೆಗೆ ಈ ಒಂದು ಕೆನರಾ ಯೂತ್ ಕೌನ್ಸಿಲ್ ಮಾಡಿದಂಥ ಒಂದು ಇದು ಬಹಳ ಒಂದು ಕೆಲಸ ಮಾಡಿದೆ. ಅದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕಂತಿಲ್ಲ. ಇವರು ಹುಸೇನ್ದವರು ಬಾಯಿ ಬಿಟ್ಟು ಕಂಪ್ಲೀಟ್ ಹೇಳಿದ್ದಾರೆ, ಏನೇನು ಮಾಡಿದ್ದಾರೆ, ಇನ್ನೊಂದು ಏನು ಮಾಡಿದ್ದಾರೆ ಅಂತ ಎಲ್ಲ ಹೇಳಿದ್ದಾರೆ. ಅದೆಲ್ಲ ವಿಚಾರದಲ್ಲಿ ಏನೂ ಇಲ್ಲ. ಆದರೂ ಬಹಳ ಒಂದು ಶಿಸ್ತಿನಿಂದ 40 ವರ್ಷ ಒಂದು ಯುವಕ ಈ ಒಂದು ಇದನ್ನು ನಡೆಸಿಕೊಂಡು ಬಂದಿದ್ದಾರೆ ಅಂತೇಳಿ ಯಾವ ಒಂದು ಬದಲಾವಣೆ ಇಲ್ಲದೆ, ಯಾವ ಒಂದು ಕುಂದುಕೊರತೆ ಇಲ್ಲದೆ, ಯಾವ ಒಂದು ಅಡೆತಡೆಗೆ ತುತ್ತಾಗದೆ ಮಾಡಿದಂಥ ಒಂದು ಈ ಕೆನರಾ ಯೂತ್ ಕೌನ್ಸಿಲ್ಗೆ ನಾನು ದೇವರಲ್ಲಿ ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ. ನನಗೆ ಇನ್ನೂ ಅಲ್ಲದೆ ಇನ್ನು 50ನೇ ವರ್ಷವರೆಗೆ 50ನೇ ವಾರ್ಷಿಕೋತ್ಸವ ಮಾಡಿಕೊಂಡು ಇರುವವರೆಗೆ ನಮಗೆ ಒಂದು ಸೌಭಾಗ್ಯ ದೇವರು ಕೊಡಲಿ ಅಂತ ಆಶಿಸುತ್ತಾ ನನ್ನ ಎರಡು ಮಾತನ್ನು ಜೈ ಕನ್ನಡ. ಧನ್ಯವಾದಗಳು ಮಾಜಿ ಕಾರ್ಪೊರೇಟರ್ ಆದಂತಹ ಬಶೀರ್ ಅಕ್ರವರೇ. 2 ನಿಮಿಷದ ಮಾತಿಗಾಗಿ ನಮ್ಮ ಪಣಂಬೂರು ಮುಸ್ಲಿಂ ಜಮಾತ್ ಇದರ ಅಧ್ಯಕ್ಷರಾದ ಅಯ್ಯೂಬ್ ರವರನ್ನ ಪೋಡಿಯಂಗೆ ಆಹ್ವಾನಿಸ್ತಾ ಇದೆ. ಅಸ್ಸಲಾಮು ಅಲೈಕುಂ. ಕೆನರಾ ಯೂತ್ ಕೌನ್ಸಿಲ್ ಇದರ ಶುಭ ಸಮಾರಂಭಕ್ಕೆ ನಾನು ನಮ್ಮ ಕಾಟಿಪಳ್ಳ ಜಮಾತಿನ ಪರವಾಗಿ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಹಾಗೂ ಇಲ್ಲಿ ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರಿಗೂ ನಾನು ಈ ಶುಭ ಸಂದರ್ಭದಲ್ಲಿ ನಮ್ಮ ಊರಿನ ಪರವಾಗಿ ನಾನು ಅವರಿಗೆಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. ಇವತ್ತು ನಮಗೆ ಒಂದು ಹಬ್ಬವೇ ಹೇಳಬಹುದು. ಏಕೆಂದರೆ ನಮ್ಮ ಜಮಾತಿಗೆ ಒಂದು ಆ್ಯಂಬುಲೆನ್ಸನ್ನು ಉದಾರವಾಗಿ ಕೆನರಾ ಯೂತ್ ಕೌನ್ಸಿಲ್ ಅವರು ಇವತ್ತು ಕೊಟ್ಟಿದ್ದಾರೆ. ಅದನ್ನು ಅಲ್ಲಾಹು ಸಾಲ ಅದನ್ನು ಮುಂದೆ ಚೆನ್ನಾಗಿ ನಡೆಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಎಲ್ಲರಿಗೂ ಜಾತಿ ಮತ ಭೇದವಿಲ್ಲದೆ ಯಾವ ರಾತ್ರಿ ಹಗಲು ನಮ್ಮನ್ನು ಕಾಂಟ್ಯಾಕ್ಟ್ ಆದರೆ ಆಗಲೇ ನಾವು ಅದಕ್ಕೆ ಬೇಕಾದಂಥ ಡ್ರೈವರ್ಗಳನ್ನು ನಾವು ಈಗಲೇ ಆರಿಸಿಟ್ಟಿದ್ದೇವೆ. ಅದರ ಮುಖಾಂತರ ನಮಗೆ ಫೋನ್ ಮುಖಾಂತರ ಕಾಲ್ ಮಾಡಿದರೆ
ಆಗಲೇ ನಿಮ್ಮ ಮನೆಗೆ ನಾವು ತಲುಪಿಸುತ್ತೇವೆ ಎಂದು ಭರವಸೆ ನೀಡುತ್ತಾ ಇದ್ದೇನೆ. ಹಾಗೂ ಯೂತ್ ಕೌನ್ಸಿಲ್, ಕೆನರಾ ಯೂತ್ ಕೌನ್ಸಿಲ್ CYSI ಇವರು ನೀಡಿದಂಥ ಈ ಕೊಡುಗೆ ಈ ಸಮಾಜಕ್ಕೆ ದೊಡ್ಡ ಕೊಡುಗೆಯಾಗಿದೆ. ಇನ್ನು ಮುಂದೆಯೂ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಲು ಅಲ್ಲಾಹ್ ಇವರಿಗೆ ತೌಫೀಕ್ ಕೊಡಲಿ ಅಂತ ಹೇಳಿ ಈ ಶುಭವನ್ನು ಹಾರೈಸುತ್ತಾ ನನಗೆ 2 ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ನನ್ನ ವಂದನೆಯನ್ನು ಹೇಳುತ್ತಾ ನನ್ನ 2 ಮಾತನ್ನು ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಬರಕಾತು. ಕೊನೆಯದಾಗಿ ಅಧ್ಯಕ್ಷರ ಭಾಷಣಕ್ಕಾಗಿ ಲೋಕೇಶ್ ಬೊಳ್ಳಾಜೆ ನಿಮ್ಮ ಮುಂದೆ. ಕೆನರಾ ಯೂತ್ ಕೌನ್ಸಿಲ್ ರಿಜಿಸ್ಟರ್ಡ್ ಕಾಟಿಪಳ್ಳ CYC ಎನ್ ಗ್ಲೋಬಲ್ ಇದರ ಸಹಭಾಗಿತ್ವದಲ್ಲಿ 40ನೇ ವಾರ್ಷಿಕೋತ್ಸವದ ಸಂಭ್ರಮ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆ ಲೋಕಾರ್ಪಣೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಮಾಜಿ ಶಾಸಕರು ಆಗಿರುವಂಥ ಮೊಯ್ದೀನ್ ಬಾರವರೇ, ಗಣೇಶ್ಪುರ ದೇವಸ್ಥಾನದ ಮಾಜಿ ಅಧ್ಯಕ್ಷರಾಗಿರುವಂಥ ಧರ್ಮೇಂದ್ರ ಗಣೇಶ್ಪುರರೇ, ಹಾಗೂ ನಮ್ಮ ಆತ್ಮೀಯರು, ಹಿರಿಯರು, ನಮ್ಮ ಮಾರ್ಗದರ್ಶಕರು ಆಗಿರುವಂಥ ಮಾಜಿ ಕಾರ್ಪೊರೇಟ್ ಬಶೀರ್ ಅಹಮದ್ ಅವರೇ, ಹಾಗೂ ಸಾಮಾಜಿಕ ಹೋರಾಟಗಾರ ಮುನೀರ್ ಕಾಟಿಬಳ್ಳರವರೇ, ಹಾಗೂ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಕ್ರೀಡಾಭಿಮಾನಿಗಳೇ, ನನ್ನ ಮುದ್ದಿನ ಜನಗಳೇ, ಈಗಾಗಲೇ ಕೆನರಾ ಯೂತ್ ಕೌನ್ಸಿಲ್ ಸಮಾಜದಲ್ಲಿ ಏನೆಲ್ಲ ಕೆಲಸ ಮಾಡಿದಂತೇಳಿ ಎಲ್ಲ ಗಣ್ಯರು ಒಂದಷ್ಟು ವಿಷಯಗಳನ್ನು ಹೇಳಿದರು. ಕೆಲವೊಂದು ವಿಷಯವನ್ನು ಬಿಟ್ಟು ಹೋದಂಥ ವಿಷಯವನ್ನು ನಾನೊಂದು 2 ಸೇರ್ಪಡೆ ಮಾಡಿ ನಾನು ಹೇಳ್ತೇನೆ. CYC ಕೆನರಾ ಯೂತ್ ಕೌನ್ಸಿಲ್ನ ಹೆಚ್ಚಿನ ಸದಸ್ಯರು ಎಲ್ಲರೂ ನನಗೂ ಆತ್ಮೀಯರು. ನನ್ನ ಎಲ್ಲ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸ್ತಾರೆ. ಎಲ್ಲ ಕಾರ್ಯಕ್ರಮಕ್ಕೂ ನನ್ನನ್ನು ಒಂದು ವಿಶ್ವಾಸಿಯಾಗಿ ತಗೊಂಡು ಆ ಕಾರ್ಯಕ್ರಮದಲ್ಲಿ ನನ್ನ ಉಪಸ್ಥಿತಿಯನ್ನು ಬಯಸ್ತಾರೆ. ಕಳೆದ ಜಗತ್ತಿಗೆ ಬಂದಂತ ಒಂದು ಕೊರೋನಾದ ಸಮಯದಲ್ಲಿ ಇಡೀ ಊರೇ ಬಹಳ ಕಷ್ಟದಲ್ಲಿದ್ದಂಥ ಸಮಯದಲ್ಲಿ 3ನೇ ವಾರ್ಡಲ್ಲಿ ತುಂಬಾ ಕಷ್ಟದಲ್ಲಿರುವಂಥವರಿಗೆ ನಾವೇನಾದರೂ ಮಾಡಬೇಕು, ಬಹಳ ಕಷ್ಟದಲ್ಲಿರುವವರಿಗೆ ಕಿಟ್ಟು ಕೊಡಬೇಕು ಅಂತ ಬಹಳ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದರು. ನಾವು ನಮ್ಮ ಕಡೆಯಲ್ಲಿ ಒಂದಷ್ಟು ಕಿಟ್ಗಳನ್ನು ಮಾಡಿದರೆ CYC ತಂಡದಿಂದ ಒಂದಷ್ಟು ಡೋನರ್ಗಳನ್ನು ಸಂಗ್ರಹ ಮಾಡಿ ಜನತೆಗೆ ಕೊಡುವಂಥದ್ದು ಮಾಡಿದ್ರು. ಇಡೀ ಕಾಟಿಬಳ್ಳದಲ್ಲಿ ಯಾರಿಗೂ ಕಷ್ಟ ಆಗದಾಗೆ ಒಂದಷ್ಟು ಸಂಘ ಸಂಸ್ಥೆಗಳು ತನ್ನ ಜವಾಬ್ದಾರಿಯನ್ನು ಅವತ್ತು ನೆನಪಿಸಿಕೊಂಡ್ರು. ನಾಮಕ ವ್ಯವಸ್ಥೆ ಒಂದು ಸಮಾಜದಲ್ಲಿ ಒಂದು ಸಂಘಟನೆ ಇರುವುದಲ್ಲ, ಸಮಾಜಕ್ಕೆ ಕಷ್ಟ ಬಂದಾಗ ನಾವೇನಾದರೂ ಮಾಡಬೇಕು. ಆ ದೃಷ್ಟಿಯಲ್ಲಿ ಕಳೆದ 40 ವರ್ಷದಿಂದ ಸಮಾಜದಲ್ಲಿ ನಾವು ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು, ತನ್ನ ಸ್ವಾರ್ಥಕತೆಯನ್ನು ಬಿಟ್ಟು ಇವತ್ತು ಸಮಾಜದಲ್ಲಿ ಏನಾದರೂ ಕೆಲಸ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಒಂದೇ ದೃಷ್ಟಿಕೋನ ಇಟ್ಟುಕೊಂಡು ಇಷ್ಟರವರೆಗೆ ಮಾಡಿದ್ರೆ ಅದು CYC ತಂಡ. ಈ ಏನು CYCನವರು ಮಾಡಬೇಕಾದ್ರೆ ತನ್ನ ಸ್ವಾರ್ಥಕತೆಯನ್ನು ಇಡಲಿಲ್ಲ. ಅದಕ್ಕೋಸ್ಕರ 40 ವರ್ಷದಿಂದ ಈ ತಂಡ ಬಹಳ ಒಳ್ಳೆ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಎಲ್ಲರನ್ನು ಗುರುತಿಸುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಸ್ವಾರ್ಥಕತೆ ಯಾವಾಗ ಬರ್ತದೆ ಆಗ ಸಂಘಟನೆ ಬೀಳ್ಕೊಳ್ಳುವುದಿಲ್ಲ. ಅಲ್ಲಿ
ಅದನ್ನು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ಸಮಾಜದಲ್ಲಿ ಕಷ್ಟ ಬರುವಾಗ, ಉದಾಹರಣೆಗೆ ಇದೇ ಶಾಲೆಯಲ್ಲಿ ತುಂಬ ಕಾರ್ಯಕ್ರಮಗಳು ಆಗ್ತದೆ. ಸಮಾಜದಲ್ಲಿ ಇಲ್ಲೊಂದು 2-3 ತಂಡಗಳಿದೆ. ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಬಂದು ತನ್ನ ಏನು ಕೊಡುಗೆ ಅದನ್ನು ಕೊಟ್ಟು ಇದರ ಏನು ನಮ್ಮ ಜವಾಬ್ದಾರಿ ಇದೆ ಅದನ್ನು ನಿರ್ವಹಣೆ ಮಾಡಿಕೊಂಡು ಹೋಗ್ತಾರೆ. ಯಾಕೆಂತ ಹೇಳಿದ್ರೆ ಈ ಗ್ರೌಂಡು ನಮ್ಮ ಶಾಲೆಗೆ ಸಂಬಂಧಪಟ್ಟ ಶಾಲೆ, ಯಾವುದು ಶಾಲೆಗೆ ಕೊರತೆ ಆಗಬಾರ್ದು. ಯಾವುದೇ ಕಾರ್ಯಕ್ರಮ ಆದರೂ ಈ ಶಾಲೆಯನ್ನು ನಾವು ನಿರಂತರವಾಗಿ ಆಟಕ್ಕೆ ಉಪಯೋಗಿಸಿದ್ರು ಸಹ ಇಲ್ಲಿಯ ಒಂದು ಕಮಿಟಿ ಆಗಲಿ, ಇಲ್ಲಿಯ ಯಾವುದೇ ಬೆಳವಣಿಗೆಯಲ್ಲಿ ಒಂದು ಉದಾಹರಣೆಗೆ ಇಲ್ಲಿ ಒಂದು ಕಮಿಟಿಯನ್ನು ನಾವು ರಚನೆ ಮಾಡಿದಾಗೆ ಆ ಕಮಿಟಿಯಲ್ಲಿ ಸಹ ಕಮಿಟಿಯ ಒಂದು ಸದಸ್ಯರನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಈ ಗ್ರೌಂಡು ಈಗಾಗಲೇ ಶಾಸಕರು ಹೇಳಿದ್ರು, ಸದಸ್ಯರು ಒಂದು ಮನವಿಯನ್ನು ಹೇಳಿದರು, ನಮಗೆ ಆಡ್ಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ. ಯಾಕೆಂತ ಹೇಳಿದ್ರೆ ಇದರ ಮುಂದೆ ಸಹ ನನಗೆ ಆ ಮನವಿಯನ್ನು ಹೇಳಿದ್ರು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದು ಸುಸಜ್ಜಿತ ವ್ಯವಸ್ಥಿತ ತಮಗೆ ಆಡ್ಲಿಕ್ಕೋಸ್ಕರ ಒಂದು ಏನೋ ಮೊಯ್ದೀನ್ ಅವರ ಏನೋ ಆಸುಪಾಸಿನಲ್ಲಿ ಮೊಯ್ದೀನ್ ಅವರು ಏನು ಪ್ಯಾರಡೈಸ್ ಕ್ಲಬ್ನಲ್ಲಿ ಏನೋ ಒಂದು ಗ್ರೌಂಡ್ ಅನ್ನು ಬಹಳ ಅದ್ದೂರಿಯಾಗಿ ಸುತ್ತಲೂ ಲೈಟ್ ಹಾಕಿ ಮತ್ತೆ ಕೂತ್ಕೊಳ್ಳಿಕ್ಕೋಸ್ಕರ ಏನು ವ್ಯವಸ್ಥೆಯನ್ನು ಮಾಡಿದ್ದಾರೆ, ಅದೇ ರೀತಿ ನಮ್ಮ ಗ್ರೌಂಡ್ ಅಲ್ಲಿ ಸಹ ನಾವು ಮಾಡಲಿಕ್ಕೆ ಖಂಡಿತವಾಗ್ಲೂ ಸಿದ್ಧವಾಗಿದ್ದೇವೆ. ಈಗಾಗಲೇ ನಾವು ಸದಸ್ಯರೊಟ್ಟಿಗೆ ಮಾತಾಡಿದ್ದೇವೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮೆಲ್ಲರ ಒಟ್ಟಿಗೆ ನಾನು ಅದನ್ನು ತಗೊಂಡು ಖಂಡಿತವಾಗ್ಲೂ ಮಾಡ್ತೇನೆ ಅಂತ ಹೇಳುತ್ತಾ, ಇವತ್ತಿನ ವಿಶೇಷ ರೀತಿಯಲ್ಲಿ ಲೋಕಾರ್ಪಣೆ ಮಾಡಲಿಕ್ಕಿರುವಂತ ಏನು ಆಂಬುಲೆನ್ಸ್ ಇದೆ, ಈ ಆಂಬುಲೆನ್ಸ್ ಬಹಳ ಸುಸಜ್ಜಿತವಾಗಿ ಲೋಕಾರ್ಪಣೆಗೊಂಡಿದೆ. ಈಗಾಗಲೇ ಇದರ ನಿರ್ವಹಣೆಯನ್ನು ನಮ್ಮ ಜಮಾತಿನ ಅಧ್ಯಕ್ಷರು ತಗೊಂಡಿದ್ದಾರೆ. ಸರ್, ಖಂಡಿತವಾಗ್ಲೂ ಇದು ಬಾರಿ ಸುಲಭದ ಕೆಲಸ ಅಲ್ಲ, ಬಹಳ ದೊಡ್ಡ ಜವಾಬ್ದಾರಿಯನ್ನು ತಾವು ತಗೊಂಡಿದ್ದೀರಿ. ಖಂಡಿತವಾಗ್ಲೂ ನಮ್ಮ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಹಳ ಯಶಸ್ವಿಯಾಗಲಿ ಈ ಆಂಬುಲೆನ್ಸ್ ಲೋಕಾರ್ಪಣೆಗೊಂಡಿದೆ. ಇದರ ಉಪಯೋಗವನ್ನು ಎಲ್ಲರೂ ಜನತೆ ಉಪಯೋಗ ಮಾಡಿಕೊಳ್ಳಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸಗಳು ಈ ಸಮಾಜದಲ್ಲಿ 3ನೇ ವಾರ್ಡ್ಗೆ ಸಂಬಂಧಪಟ್ಟಂತ ಯಾವುದೇ ಕೆಲಸ ಕಾರ್ಯಗಳು ಇದ್ರೂ ಸಹ ಖಂಡಿತವಾಗಲೂ ನಿಮ್ಮೊಟ್ಟಿಗೆ ನಾನು ಇದ್ದೇನೆ. ಯಾವುದೇ ನಮ್ಮ ವಾರ್ಡಲ್ಲಾಗಲಿ ನಮಗೆ ಸಂಬಂಧಪಟ್ಟ ಯಾವುದೇ ವಿಚಾರದಲ್ಲಿ ನನ್ನೊಟ್ಟಿಗೆ ಬಂದರೆ ಖಂಡಿತವಾಗಲೂ ಅದಕ್ಕೆ ಪ್ರಮುಖರೊಟ್ಟಿಗೆ ಕೂತ್ಕೊಂಡು ಖಂಡಿತವಾಗಲೂ ನಮ್ಮ ಒಳಗೆ ಯಾವುದೇ ಸಮಸ್ಯೆಗಳನ್ನು ಮಾಡಿಕೊಳ್ಳದೆ ನಾವು ಏನು ಇದ್ರೂ ಸಹ ನಮ್ಮೊಳಗೆ ಕೂತ್ಕೊಂಡು ಆ ಏನು ವಿಚಾರ ಇದೆ ಅದರ ಬಗ್ಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಒಂದು ನ್ಯಾಯವನ್ನು ಕೊಡುವ. ನಾವೆಲ್ಲರೂ ಒಳ್ಳೆ ರೀತಿಯಲ್ಲಿ ಕಾಟಿಪಳ್ಳಕ್ಕೆ ಏನು ಕಳಂಕ ಇದೆ ಅದಕ್ಕೆ ಇನ್ನೂ ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಹೆಸರು ಬೇಕಾದ್ರೆ ನಾವೇ ಅದಕ್ಕೆ ಕಾರಣೀಭೂತರಾಗಬೇಕು. ಅದಕ್ಕೋಸ್ಕರ ನಾವೆಲ್ಲರ ಶ್ರಮ ಪಡುತ್ತಾ ಮುಂದಿನ ದಿನಗಳಲ್ಲಿ ಆಶಾದಾಯಕ ದಿನವನ್ನು ನಾವು ಮುಂದಿಡುತ್ತಾ ನನ್ನೆರಡು ಏನು ಸಿವೈಸಿನ ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಿವೈಸಿ ತಂಡಕ್ಕೆ ಜನತೆಗೆ ದುಮ್ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು. ಪರಿಸರದ 3ನೇ ವಾರ್ಡ್ನ ಕಾರ್ಪೊರೇಟರ್ ಆಗಿ ಸಿವೈಸಿಯನ್ನ ಹುರಿದುಂಬಿಸುವ ಮಾತಾಡಿದ್ದೀರಿ, ನಿಮಗೆ ಧನ್ಯವಾದಗಳು ಸರ್. ಇನ್ನು ನೇರವಾಗಿ ನಾವು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ಕ್ರೀಡಾಪಟುಗಳು ಹಿಂದೆ ಇದ್ದವರು ಸ್ವಲ್ಪ ಮುಂದೆ ಬನ್ನಿ, ಯಾಕಂದ್ರೆ ಇದು ನಿಮ್ಮ ಕಾರ್ಯಕ್ರಮ. ದಯವಿಟ್ಟು ಸ್ವಲ್ಪ ಮುಂದೆ ಬನ್ನಿ. ಪ್ರಪ್ರಥಮವಾಗಿ ಈ ಕ್ರಿಕೆಟ್ ಕೂಟದ ಯಶಸ್ವಿಗೆ ಪಾತ್ರದಾರರಾದ ಇಬ್ಬರು ಎರಡು ವೀಕ್ಷಕ ವಿವರಣೆಗಾರರನ್ನ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀವಿ. ದಯವಿಟ್ಟು ಗೋಪಿ ಸರ್ ದಯವಿಟ್ಟು ಬನ್ನಿ ವೇದಿಕೆಗೆ. ಗೋಪಿ ಸರ್ ಅವರೇ, ತುಂಬ ಸಮಯ ನಮಗೋಸ್ಕರ ಕಳೆದಿದ್ದೀರಾ. ಈ ಪರಿಸರಕ್ಕೆ ನಿಮ್ಮ ರಾಷ್ಟ್ರ ಭಾಷೆಯ ಆ ಅಭಿರುಚಿಯನ್ನ ಕೊಟ್ಟಿದ್ದೀರಾ. ನಿಮ್ಮ ಶಬ್ದ ಇಲ್ಲಿಯ ಪ್ರತಿ ಒಂದು ಕ್ರೀಡಾಪಟುವಿನ ಕ್ರೀಡಾಭಿಮಾನಿಯ ಮನಮುಟ್ಟಿದೆ. ನಿಮಗೆ ಈಗ ಅಭಿನಂದನೆಗಳು. ಇದನ್ನ
ಲೋಕೇಶ್ ಬಳ್ಳಾಜಿ ಅವರು ನಮ್ಮ ಗೋಪಿ ಸರ್ ಅವರಿಗೆ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಇದು ಗೋಪಿ ಸರ್ ಮಂಗಳೂರಿನವರು, ಬಹಳ ಅತ್ಯುತ್ತಮವಾದ ರಾಷ್ಟ್ರ ಭಾಷೆಯ ವೀಕ್ಷಕ ವಿವರಣೆಗಾರರು, ಬಹಳಷ್ಟು ಜನರ ಮನ ಕದ್ದವರು, ಮನ ಗೆದ್ದವರು ಗೋಪಿ ಸರ್. ಇಲ್ಲಿ ಕಾಟಿಪಲ್ಲಕ್ಕೆ ಬಂದು ತಮ್ಮ ಅಪಾರ ಸಮಯವನ್ನು ಕಳೆದಿದ್ದೀರಾ, ಧನ್ಯವಾದಗಳು ಗೋಪಿ ಸರ್. ಇನ್ನು ಆಂಗ್ಲ ಭಾಷೆಯಲ್ಲಿ ಬಹಳ ಸುಸೂತ್ರವಾಗಿ ಎಲ್ಲರ ಮನ ಮುಟ್ಟುವಂತೆ ಮಾತಾಡಿದ ಸತೀಶ್, ಬನ್ನಿ ಸರ್. ಇವರು ಹನುಮಾನ್ ಕ್ರಿಕೆಟರ್ಸ್ನಲ್ಲಿ ಆಡಿದ ಓರ್ವ ಅನುಭವಿ ಆಟಗಾರ ಮಾತ್ರವಲ್ಲ, ಇವರು ಆಂಗ್ಲ ಭಾಷೆಯಲ್ಲಿ ಬಹಳ ಸುಂದರವಾದ ವೀಕ್ಷಕ ವಿವರಣೆಯನ್ನು ನೀಡುವವರು. ಇವರಿಗೆ ಡಾಕ್ಟರ್ ಮೊಯ್ದೀನ್ ಬಾವ ಅವರು ಆ ನೆನಪಿನ ಕಾಣಿಕೆಯೊಂದನ್ನು ಕೊಟ್ಟವರನ್ನ ಗೌರವಿಸಬೇಕು. ನಿಮ್ಮ ಮಾತು, ನಿಮ್ಮ ಆ ವೀಕ್ಷಕ ವಿವರಣೆ ಕಾಟಿಪಳ್ಳದ ಪ್ರತಿಯೊಬ್ಬ ಕ್ರೀಡಾಪಟುವಿನ ಮನವನ್ನು ಗೆದ್ದಿದೆ. ಸತೀಶ್ ಅವರೇ, ಕಾಟಿಪಳ್ಳಕ್ಕೆ ಬಂದು ಪ್ರಪ್ರಥಮ ಬಾರಿ ನೀವು ವೀಕ್ಷಕ ವಿವರಣೆಯನ್ನ ನೀಡಿದ್ದೀರಾ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಅಶ್ರಫ್ ತಾಶ್ರೀಶ್ ಅವರನ್ನ ವೇದಿಕೆ ಕರೀತಾ ಇದ್ದೇನೆ. CYC ಚಾಂಪಿಯನ್ಸ್ ಟ್ರೋಫಿ 2021 ಈಗಾಗಲೇ ಮುಕ್ತಾಯಗೊಂಡಿದೆ. ಬಹಳ ಯಶಸ್ವಿಯಾಗಿ ಈ ಪಂದ್ಯಾವಳಿಯು ಮುಕ್ತಾಯಗೊಂಡಿದೆ. ಪ್ರಥಮವಾಗಿ ನಾನು ಈ ಪಂದ್ಯಾವಳಿಯ ಯಶಸ್ವಿಗೆ ಸಹಕರಿಸಿದ ಕೇವಲ ಕೆನರಾ ಯೂತ್ ಕೌನ್ಸಿಲ್ ತಂಡದ ಸದಸ್ಯರೇ ಅಲ್ಲ, ಇಲ್ಲಿನ ಪ್ರತಿಯೊಂದು ಸಂಘ ಸಂಸ್ಥೆಯ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಕೂಡ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ನೇರವಾಗಿ ಪ್ರಶಸ್ತಿ ವಿತರಣೆಯನ್ನು ನಡೆಸಲು ನಾನು ಪ್ರಥಮವಾಗಿ ಈ ಪಂದ್ಯಾವಳಿಯಲ್ಲಿ ಶ್ರೇಷ್ಠವಾದ ಕ್ಯಾಚ್ ಒಂದನ್ನು ಹಿಡಿದ ರಿಲಯನ್ಸ್ ಕಾಟಿಪಲ್ಲ ತಂಡದ ಸಲ್ಮಾನ್ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರಿಗೆ ರೂಫ್ಟೆಕ್ ಮಾಲಕರಾದ ಪರ್ವೇಜ್ ರವರು ರೂಫ್ಟೆಕ್ ಕಮಾಲ್ ಕ್ಯಾಚ್ ಎಂಬ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ. ಅದೇ ರೀತಿ ಪಂದ್ಯಾವಳಿಯಲ್ಲಿ ಅತ್ಯುತ್ತಮವಾದ ವಿಕೆಟ್ ಕೀಪಿಂಗ್ ಅನ್ನು ನಡೆಸಿದಂತಹ ಕಾಟಿಪಲ್ಲದ ರಿಲಯನ್ಸ್ ಕಾಟಿಪಲ್ಲ ಇದರ ಓರ್ವ ಹಿರಿಯ ವಿಕೆಟ್ ಕೀಪರ್, ಹಿರಿಯ ಆಲ್ರೌಂಡರ್ ಇಕ್ಬಾಲ್ ಈ ಪಂದ್ಯಾವಳಿಯ ಶ್ರೇಷ್ಠ ವಿಕೆಟ್ ಕೀಪರ್ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ. ಅವರ ಪರವಾಗಿ ರಿಲಯನ್ಸ್ ಕಾಟಿಪಲ್ಲ ತಂಡದ ಯಾವುದೇ ಒಬ್ಬ ಸದಸ್ಯ ಇಲ್ಲಿ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನಕೀಸ್ ರವರು, CYC ಗ್ಲೋಬಲ್ ಇದರ ಅಧ್ಯಕ್ಷರಾದ ನಕೀಸ್ ರವರು ಪ್ರಶಸ್ತಿಯನ್ನು ನೀಡಿ ಸಹಕರಿಸಲಿದ್ದಾರೆ. ಮುಂದಿನ ವೈಯಕ್ತಿಕ ಪ್ರಶಸ್ತಿ ಬೆಸ್ಟ್ ಬೌಲರ್. ಪಂದ್ಯಾವಳಿ ಉದ್ದಕ್ಕೂ ಶ್ರೇಷ್ಠವಾದ ಎಸೆತಗಾರಿಕೆಯನ್ನು ನಡೆಸಿ ಅದರಲ್ಲೂ ಪವರ್ ಪ್ಲೇ ಹಂತದಲ್ಲಿ ಬಹಳ ಉತ್ತಮವಾದ ಎಸೆತಗಾರಿಕೆಯನ್ನು ನಡೆಸಿ ತಂಡವನ್ನು ಫೈನಲ್ಗೈದ ಇಶಾಮ್ KFC ತಂಡದ ಇಶಾಮ್ ವೇದಿಕೆಗೆ ಬಂದು ಮುನೀರ್ ಕಾಟಿಪಲ್ಲ ಇವರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುನೀರ್ ಕಾಟಿಪಲ್ಲರವರು ಈ ಪಂದ್ಯಾವಳಿಯ ಬೆಸ್ಟ್ ಬೌಲರ್ ಇಶಾಮ್ KFC ಇವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿದ್ದಾರೆ. ಅಭಿನಂದನೆಗಳು ಇಶಾಮ್. ಅದೇ ರೀತಿ ಧನ್ಯವಾದಗಳು ಮುನೀರ್ ಕಾಟಿಪಲ್ಲರವರಿಗೆ. ಮತ್ತೊಂದು ಪ್ರಶಸ್ತಿ ಪಂದ್ಯಾವಳಿಯುದ್ದಕ್ಕೂ ಶ್ರೇಷ್ಠ ಮಟ್ಟದ ಬ್ಯಾಟಿಂಗ್, ಆರಂಭಿಕ ದಾಂಡಿಗರಾಗಿ ಇಳಿದು ಅತ್ಯುತ್ತಮವಾದ ಆರಂಭವನ್ನು ಒದಗಿಸಿಕೊಟ್ಟಂತಹ KFC ತಂಡದ ನಾಯಕ ಇಮ್ರಾನ್ ಈ ಪಂದ್ಯಾವಳಿಯ ಅತ್ಯುತ್ತಮ ದಾಂಡಿಗ ಪ್ರಶಸ್ತಿಗೆ ಅರ್ಹವಾದ ಪ್ರದರ್ಶನವನ್ನು ನೀಡಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇಮ್ರಾನ್ ರವರ ಪರವಾಗಿ ತಂಡದ ಯಾವುದೇ ಓರ್ವ ಸದಸ್ಯ ಇಲ್ಲಿ ಬಂದು ಈ ಪ್ರಶಸ್ತಿಯನ್ನು ಸ್ಥಳೀಯ ಕಾರ್ಪೊರೇಟರ್ ಆಗಿರುವ ಬೊಳ್ಳಾಜಿ ಅವರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬೆಸ್ಟ್ ಬ್ಯಾಟ್ಸ್ಮನ್ ಆಫ್ ದಿಸ್ ಟೂರ್ನಮೆಂಟ್ ಇಮ್ರಾನ್ KFC. ಈ ಪಂದ್ಯಾವಳಿಯುದ್ದಕ್ಕೂ ಅತ್ಯುತ್ತಮವಾದ ಬೌಲಿಂಗ್ ಹಾಗೂ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಪಂದ್ಯಾವಳಿಯನ್ನ ಗೆಲ್ಲಲು ಕಾರಣಕರ್ತರಾದ ಅನಿಲ್ ಟಾರ್ಪಡೋಸ್ ಈ ಪಂದ್ಯಾವಳಿಯ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ದಯವಿಟ್ಟು ಟಾರ್ಪಡೋಸ್ ತಂಡದ ಅನಿಲ್ ರವರು ಬಂದು ಈ ಪ್ರಶಸ್ತಿಯನ್ನ ಆಂಬುಲೆನ್ಸ್ ವೀರ ಹನೀಫ್ ರವರಿಂದ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಮತ್ತೊಂದು ವೈಯಕ್ತಿಕ ಪ್ರಶಸ್ತಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಸದಕತ್ತುಲ್ಲಾ. ಟಾರ್ಪಡೋಸ್ ಕಾಣ ತಂಡದ ಸದಕತ್ತುಲ್ಲಾ ಪಂದ್ಯಾವಳಿ ಉದ್ದಕ್ಕೂ ಶ್ರೇಷ್ಠವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಅದು ಫೈನಲ್ ಪಂದ್ಯದಲ್ಲಿ ಸಿಕ್ಸರ್ ಬಾರಿಸುವುದರ ಮೂಲಕ ಉತ್ತಮವಾದ ಆರಂಭವನ್ನು ಒದಗಿಸಿ ಗುರಿ ಮುಟ್ಟಿಸಿದ ವೀರ ಪಂದ್ಯಶ್ರೇಷ್ಠ ಸದಕತ್ತುಲ್ಲಾರವರು ಧರ್ಮೇಂದ್ರರವರಿಂದ ಈ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ಫೈನಲ್ ಪಂದ್ಯದಲ್ಲಿ ಸಿಕ್ಸರ್ ಬಾರಿಸಿದ ಸದಕತ್ತುಲ್ಲಾರವರಿಗೆ ಟಾರ್ಪಡೋಸ್ ತಂಡದ ಶರೀಫ್ ಅವರು ₹1000 ಒಂದು ಬಹುಮಾನವನ್ನು ನೀಡಿದ್ದಾರೆ. ಇದನ್ನು ಕೂಡ ಈ ನಗದು ಬಹುಮಾನವನ್ನು ಕೂಡ ಧರ್ಮೇಂದ್ರರವರು ಸದಕತ್ತುಲ್ಲಾರವರಿಗೆ ನೀಡುವುದರೊಂದಿಗೆ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾರೆ. ಇದೀಗ ಪಂದ್ಯಾವಳಿಯುದ್ದಕ್ಕೂ ಶ್ರೇಷ್ಠ ಮಟ್ಟದ ಕ್ರಿಕೆಟ್ ಪ್ರದರ್ಶನವನ್ನು ನೀಡಿ ಫೈನಲ್ ಹಂತದಲ್ಲಿ ಟಾರ್ಪಡೋಸ್ ತಂಡದ ವಿರುದ್ಧ ಸೋತ KFC ಕೃಷ್ಣಾಪುರ ಈ ಪಂದ್ಯಾವಳಿಯ ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದ KFC ಕೃಷ್ಣಾಪುರ ತಂಡದ ನಾಯಕ ತನ್ನ ಆಟಗಾರರೊಂದಿಗೆ ವೇದಿಕೆಗೆ ಬಂದು ಪ್ರತಿಯೊಬ್ಬ ಗಣ್ಯರಿಂದ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ಮುಂಭಾಗದಲ್ಲಿ ನಿಂತು ಈ ಪ್ರಶಸ್ತಿಯನ್ನ ಗಣ್ಯರಿಂದ ಪಡೆದುಕೊಳ್ಳಬೇಕಾಗಿದೆ. CYC ಚಾಂಪಿಯನ್ಸ್ ಟ್ರೋಫಿ 2021 ಇದರ ರನ್ನರ್ಸ್ ಅಪ್ KFC ಕೃಷ್ಣಾಪುರ ಒಂದೇ ವಾರದಲ್ಲಿ 3ನೇ ಪ್ರಶಸ್ತಿಯನ್ನು ಪಡೆದುಕೊಳ್ತಾ ಇದೆ. ಗುರುವಾರದಂದು 8th A ಬ್ಲಾಕ್ನಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಗೆದ್ದುಕೊಂಡಿತ್ತು. ಇಂದು ಸಂಜೆ ಕೃಷ್ಣಾಪುರದ ಸ್ಪೋರ್ಟಿಂಗ್ನಲ್ಲಿ ಚಾಂಪಿಯನ್ ಆಗಿತ್ತು. ತದನಂತರ CYC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅಭಿನಂದನೆಗಳು KFC ಕೃಷ್ಣಾಪುರ ತಂಡಕ್ಕೆ. ವಿನ್ನರ್ಸ್ ಪ್ರಶಸ್ತಿ ನೀಡುವುದಕ್ಕಿಂತ ಮುಂಚಿತವಾಗಿ ಮತ್ತೊಂದು ವಿಶೇಷ ಪ್ರಶಸ್ತಿಯೊಂದನ್ನು ಇಲ್ಲಿ ನಾವು ನೀಡಲಿದ್ದೇವೆ. ಫೈನಲ್ ಪಂದ್ಯಕ್ಕೆ ಮುಂಚಿತವಾಗಿ ಲೆಜೆಂಡ್ಸ್ಗಳ ಒಂದು ಪಂದ್ಯಾವಳಿ ನಡೆದಿತ್ತು. CYC ಲೆಜೆಂಡ್ಸ್ ವರ್ಸಸ್ ಪ್ಯಾರಡೈಸ್ ಲೆಜೆಂಡ್ಸ್. ಹುಸೇನ್ ಕಾಟಿಪಲ್ಲ ನೇತೃತ್ವದ CYC ಲೆಜೆಂಡ್ಸ್ ತಂಡವನ್ನ ಮೊಯ್ದೀನ್ ಬಾವಾ ನೇತೃತ್ವದ ಪ್ಯಾರಡೈಸ್ ಲೆಜೆಂಡ್ಸ್ ತಂಡ ಸೋಲಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಅಭಿನಂದನೆಗಳು ಪ್ಯಾರಡೈಸ್ ತಂಡದ ಎಲ್ಲ ಸದಸ್ಯರಿಗೆ. 40 ವರ್ಷ ಮೇಲ್ಪಟ್ಟವರ ತಂಡ ಇಂದು ಈ ಮೈದಾನದಲ್ಲಿ 3 ಓವರಿನ ಪಂದ್ಯದಲ್ಲಿ CYC ಲೆಜೆಂಡ್ಸ್ ತಂಡವನ್ನು ಸೋಲಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಮೊಯ್ದೀನ್ ಬಾವರವರ ನಾಯಕತ್ವದಲ್ಲಿ ಈ ಪ್ರಶಸ್ತಿಯನ್ನು ತಂಡವನ್ನು ರಕ್ಷಿಸಿಕೊಂಡಿದೆ ಪ್ಯಾರಡೈಸ್ ಕೃಷ್ಣಾಪುರ. ಇದೀಗ ಬಹುಮಾನ ವಿತರಣೆಯ ಕೊನೆಯ ಹಂತದಲ್ಲಿ ಪಂದ್ಯಾವಳಿಯ ವಿನ್ನರ್ಸ್ CYC ಚಾಂಪಿಯನ್ಸ್ ಟ್ರೋಫಿ 2021 ಇದರ ವಿನ್ನರ್ಸ್ ಚಾಂಪಿಯನ್ ಟಾರ್ಪಡೋಸ್ ಕಾನ. ಈ ತಂಡದ ನಾಯಕ ಹಾಗೂ ಎಲ್ಲಾ ಸದಸ್ಯರು ಇಲ್ಲಿ ಬಂದು ಮತ್ತೊಮ್ಮೆ ವೇದಿಕೆಯಲ್ಲಿ ನಡೆದಿರುವ ಗಣ್ಯರ ಸಮ್ಮುಖದಲ್ಲಿ ಈ ಪ್ರಶಸ್ತಿಯನ್ನ ಗಣ್ಯರಿಂದ ಸ್ವೀಕರಿಸಿಕೊಳ್ಳಬೇಕಾಗಿದೆ. ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಫೈನಲ್ ಹಂತದಲ್ಲಿ ಅದು ಫೈನಲ್ ಪಂದ್ಯದಲ್ಲಿ ಬಹಳಷ್ಟು ಕ್ರೀಡಾ ಮನೋಭಾವವನ್ನು ಇಲ್ಲಿ ಟಾರ್ಪಡೋಸ್ ಕಾನ ತಂಡ ಪ್ರದರ್ಶಿಸುತ್ತಿದ್ದು ಅತ್ಯುತ್ತಮ ಕ್ರೀಡಾ ಸ್ಫೂರ್ತಿಯೊಂದಿಗೆ ಫೈನಲ್ ಪಂದ್ಯವನ್ನು ಆಡಿತ್ತು. ಈ ಫೈನಲ್ ಪಂದ್ಯದಲ್ಲಿ ಅರ್ಹವಾಗಿಯೇ ಪಂದ್ಯವನ್ನು ಜಯಿಸಿದೆ ಚಾಂಪಿಯನ್ಸ್ ಟಾರ್ಪಡೋಸ್ ಟ್ರೋಫಿ. ಅದೇ ರೀತಿ ಈ ಪಂದ್ಯಾವಳಿಯಲ್ಲಿ ರನ್ನರ್ಸ್ ಅಪ್ ಆದ KFC ಕೃಷ್ಣಾಪುರ ತಂಡಕ್ಕೆ 25,040 ಹಾಗೂ ವಿನ್ನರ್ಸ್ ಟಾರ್ಪಡೋಸ್ ತಂಡಕ್ಕೆ 50,040 ರೂಪಾಯಿಯ ನಗದು ಬಹುಮಾನವನ್ನು ಕೂಡ ಇಲ್ಲಿ ನಾವು ನೀಡಿ ಗೌರವಿಸ್ತಾ ಇದ್ದೇವೆ. ಬಹಳ ಒಂದು ಆಕರ್ಷಕವಾದ ಟ್ರೋಫಿಯನ್ನು ಕೂಡ ನೀಡಿ ಗೌರವಿಸಿದ್ದೇವೆ. ಅಭಿನಂದನೆಗಳು ಟಾರ್ಪಡೋಸ್ ಕಾನ ತಂಡಕ್ಕೆ. ಕಾರ್ಯಕ್ರಮವನ್ನು ಮುಂದುವರಿಸಲು ನಾನು ಮತ್ತೆ ಅಬ್ದುಲ್ ಸಮದ್ ಕಾಟಿಪಲ್ಲರವನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದಯವಿಟ್ಟು ಅತಿಥಿಗಳೆಲ್ಲರೂ ಒಮ್ಮೆ
ತಮ್ಮ ತಮ್ಮ ಆಸನದಲ್ಲಿ ಸ್ವೀಕೃತರಾಗಿ ದಯವಿಟ್ಟು 2 ನಿಮಿಷ ಅತಿಥಿಗಳೆಲ್ಲರೂ ತಮ್ಮ ತಮ್ಮ ಆಸನದಲ್ಲಿ ಸ್ವೀಕೃತರಾಗಿ. 5 ಗಂಟೆಗೆ ಸರಿಯಾಗಿ ಕ್ಲೈವರ್ಟ್ ಡಿಸೋಜ ಬಂದಿದ್ರು. 5:45ಕ್ಕೆ ಸರಿಯಾಗಿ ಎಲ್ಲ ಅತಿಥಿ ಮಹಾಶಯರುಗಳು ಇಲ್ಲಿ ಬಂದಿದ್ರು. ಇವರೆಲ್ಲರಿಗೂ ಒಂದು ಧನ್ಯವಾದವನ್ನು ಸಮರ್ಪಣೆ ಮಾಡುವ ಒಂದು ಸಮಯ ಇದು. ನಮ್ಮ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಈ ಸಭೆಯನ್ನ ಚಂದ ಮಾಡಿಸಿಕೊಟ್ಟ ಲೋಕೇಶ್ ಬೊಲ್ಲಾಜೆ ಇವರಿಗೆ ನಮ್ಮ ಕಾರ್ಯದರ್ಶಿಯಾದ ಉನೈಸ್ರವರು ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಅವರನ್ನ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದೆ. ಲೋಕೇಶ್ ಬೊಲ್ಲಾಜಿ ಅವರಿಗೆ ಉನೈಸ್ ನಮ್ಮ ಕಾರ್ಯದರ್ಶಿ. ಅದೇ ರೀತಿ ಆಟಕ್ಕೆ ಸ್ವಲ್ಪ ವಿಳಂಬವಾದರೂ ಕಾರ್ಯಕ್ರಮದ ಸಂಪೂರ್ಣ ಇಲ್ಲಿ ಇದ್ದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟ ಡಾಕ್ಟರ್ ಮೊಯ್ದೀನ್ ಬಾವ ಇವರಿಗೆ ನಮ್ಮ ಕ್ರೀಡಾ ಕಾರ್ಯದರ್ಶಿಯಾದ ಆಸಿಫ್ ರವರು ಒಂದು ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಅವರಿಗೆ ವಿನಂತಿಸ್ತಾ ಇದ್ದೇನೆ. ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಸ್ಪಂದನೆ ನೀಡುವ ಧರ್ಮೇಂದ್ರ ರವರಿಗೆ ಹನೀಫ್ ರವರು ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಅವರನ್ನ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಮಾಜಿ ಕಾರ್ಪೊರೇಟರ್ ಆಗಿ ನಮ್ಮ ಕೆನರಾ ಯೂತ್ ಕೌನ್ಸಿಲ್ ಮಾಡುವ ಎಲ್ಲ ಕೆಲಸಕ್ಕೂ ಬೆನ್ನು ತಟ್ಟುವ ಶ್ರೀಯುತ ಬಶೀರ್ ಸಾಬ್ ಇವರನ್ನ ಅಶ್ರಫ್ ತಾಜ್ಫಿಶ್ ಇವರು ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಅವರನ್ನ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಬಹಳ ಅತ್ಯುತ್ತಮವಾಗಿ ಮಾತಾಡಿ ನಮ್ಮೆಲ್ಲರನ್ನ ಹುರಿದುಂಬಿಸಿದ ಮುನೀರ್ ಕಾಟಿಪ್ಪಳ್ಳ ಇವರಿಗೆ ಕಾಸಿಂ ರವರು ಒಂದು ನೆನಪಿನ ಕಾಣಿಕೆಯನ್ನ ಕೊಟ್ಟು ಅವರನ್ನ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ರೂಫ್ಟೆಕ್ ಇದರ ಮ್ಯಾನೇಜರ್ ಆಗಿ ಮಾಲಕರಾಗಿ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಓರ್ವ ಪಾಲುದಾರರಾದ ಫರ್ವೇಜ್ ರವರಿಗೆ ಫಯಾಜ್ ರವರು ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು. ಅದೇ ರೀತಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಪ್ರಶಸ್ತಿಗೆ ಧನ ಸಹಾಯವನ್ನ ಮಾಡಿ ನಮ್ಮ ಸಿವೈಸಿಯ ಪ್ರತಿಯೊಂದು ಯಶಸ್ವಿಗೆ ಕಾರಣಕರ್ತರಾದ PM ಮನ್ಸೂರ್ ಆಕರ್ ಅವರಿಗೆ ನಮ್ಮ ಕ್ರಿಕೆಟ್ ತಂಡದ ನಾಯಕ ಜುನೈದ್ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದೆ. ಪಣಮೂರ್ ಮುಸ್ಲಿಂ ಜಮಾತ್ ಇದರ ಅಧ್ಯಕ್ಷರು ನಮ್ಮ ಅನಾವರಣಗೊಂಡ ಆಂಬುಲೆನ್ಸಿನ ಎಲ್ಲ ಮೇಲುಸ್ತುವಾರಿಯನ್ನು ನೋಡುವ ಅಯ್ಯೂಬ್ ರವರಿಗೆ TA ಸಲೀಂ ರಜಾಕ್ ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಹಿರಿಯರು ನಮ್ಮ ಕೆನರಾ ಯೂತ್ ಕೌನ್ಸಿಲ್ ತಂಡದವರು ಹಿತೈಷಿಯಾದ ಹಮೀದ್ ಆಕಾರ್ ಅವರಿಗೆ ರಶೀದ್ ರವರು ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಹಮೀದ್ ಆಕಾರ್ ಅವರಿಗೆ ರಶೀದ್ ರವರು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಶಾಮಿಯಾನ ಮಾಲಕರ ಸಂಘದ ಅಧ್ಯಕ್ಷರಾದ ಕ್ಲೈವರ್ ಡಿಸೋಜಾ ಇವರಿಗೆ ನೂರುದ್ದೀನ್ ರವರು ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನೂರುಲ್ ಎಜುಕೇಶನ್ ಟ್ರಸ್ಟ್ ಇದರ PA ಇಲಿಯಾಸ್ ರವರಿಗೆ ಜಮ್ಶೀದ್ ರವರು ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ನಮ್ಮ ಮಾಜಿ ಅಧ್ಯಕ್ಷರಾದ ಹೈದರ್ ರವರಿಗೆ ಸಿದ್ದೀಕ್ ರವರು ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು. ಅದೇ ರೀತಿ ವೇದಿಕೆಯಲ್ಲಿರುವ ಗ್ಲೋಬಲ್ ಇದರ ಅಧ್ಯಕ್ಷರಾದ ನಕೀಸ್ ರವರಿಗೆ ಮನ್ಸೂರ್ ರವರು ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು. ಅದೇ ರೀತಿ ವೇದಿಕೆಯಲ್ಲಿರುವ ಕೆನರಾ ಯೂತ್ ಕೌನ್ಸಿಲ್ ಇದರ ಅಧ್ಯಕ್ಷರಿಗೆ ಆಸಿಫ್ ರವರು ಒಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು. ಮಾಜಿ ಅಧ್ಯಕ್ಷರಾದ ಹಬೀಬ್ ರವರು ದಯವಿಟ್ಟು ವೇದಿಕೆ ಬನ್ನಿ. ಹಬೀಬ್ ರವರು ದಯವಿಟ್ಟು ವೇದಿಕೆ ಬನ್ನಿ. ಹಬೀಬ್ ರವರಿಗೆ ಸವಾಜ್ ರವರು ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು. ಬಹಳಷ್ಟು ಸಮಯ ನಮ್ಮ ಜೊತೆ ಕಳೆದಿದ್ದೀರಾ. ದಯವಿಟ್ಟು ಅಬ್ದುಲ್ ಜಬ್ಬಾರ್ ಕಾಟಿಪಲ್ಲಾರ್ ಅವರು ಎಲ್ಲಿದ್ರು ವೇದಿಕೆ ಬನ್ನಿ. ಒಂದು ನೆನಪಿನ ಕಾಣಿಕೆಯನ್ನ ನಿಮಗೆ ನೀಡಲಿಕ್ಕಿದ್ದೀವಿ. ಅಬ್ದುಲ್ ಜಬ್ಬಾರ್ ಕಾಟಿಪಳ್ಳ ದಯವಿಟ್ಟು ವೇದಿಕೆ ಬನ್ನಿ. ಅಬ್ದುಲ್ ಜಬ್ಬಾರ್ ಕಾಟಿಪಲ್ಲಾರ್ ಅವರಿಗೆ ಒಂದು ನೆನಪಿನ ಕಾಣಿಕೆ
ಕಾಣಿಕೆಯನ್ನು ನೀಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಹಿರಿಯ ಸದಸ್ಯರಾದ ಶಮೀರ್ ಅವರು ಎಲ್ಲಿದ್ರು ವೇದಿಕೆ ಬನ್ನಿ. ಹಿರಿಯ ಸದಸ್ಯರಾದ ನಮ್ಮ ಆಸಿಫ್ ರವರ ಸಹೋದರರು ಆದ ಶಮೀರ್ ದಯವಿಟ್ಟು ಎಲ್ಲಿದ್ರು ಬನ್ನಿ, ಒಂದು ನೆನಪಿನ ಕಾಣಿಕೆಯನ್ನ ನಿಮಗೆ ನೀಡಲಿಕ್ಕಿದ್ದೇವೆ. ಬನ್ನಿ ಶಮೀರ್ ಅವರೇ. ಅದೇ ರೀತಿ ಈ ಅತ್ಯುತ್ತಮವಾದ ಕಾರ್ಯಕ್ರಮವನ್ನ ದೇಶ ವಿದೇಶಗಳಲ್ಲಿ ಬಿತ್ತರಿಸಿದ ಅಭಿಮತ ಚಾನೆಲ್ನ ಅಬೂಬಕರ್ ಅವರು ದಯವಿಟ್ಟು ಬನ್ನಿ. ನಿಮ್ಮ ಆ ಕಾರ್ಯವೈಖರಿ ದೇಶ ವಿದೇಶಗಳಲ್ಲಿ ಬಿತ್ತರಿಸಿದ ನಿಮ್ಮ ಸೇವೆ ನಿಜವಾಗಿಯೂ ಶ್ಲಾಘನೀಯ. ಅಭಿಮತ ಚಾನೆಲ್ನ ಅಬೂಬಕರ್ ಅವರು ದಯವಿಟ್ಟು ವೇದಿಕೆ ಬನ್ನಿ. ಧರ್ಮೇಂದರ್ ಅವರು ಅವರಿಗೊಂದು ಇದು ಅಭಿಮತ ಚಾನೆಲ್ನ ಅಬೂಬಕರ್ ಅವರು ದೇಶ ವಿದೇಶಗಳಲ್ಲಿ ಬಿತ್ತರಿಸಿದ್ದಾರೆ. ಅದೇ ರೀತಿ ಫ್ರೂಟ್ಸ್ ಇದರ ಮಾಲಕರು ಆದ ಮೊಯ್ದಿನಾಕ ನನ್ನ ಹಿಂದೆ ಇದ್ದಿದ್ರಿಂದ ಅವರನ್ನು ಕಾಣಲಿಲ್ಲ. ಅವರಿಗೆ ಕಾಸಿಂ ರವರು ದಯವಿಟ್ಟು ಒಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಫ್ರೂಟ್ಸ್ ಇದರ ಮಾಲಕರಾದ ಮೊಯ್ದಿನಾಕ. ಅದೇ ರೀತಿ ಇಲ್ಲಿ ನಮಗೆ ಅತ್ಯುತ್ತಮವಾದ ಸೌಂಡ್ ಸಿಸ್ಟಮ್ ಅನ್ನು ಒದಗಿಸಿಕೊಟ್ಟು ನಮ್ಮ ಹಿರಿಯ ಸದಸ್ಯರು ಆದ ಶರೀಫ್ ಐಡಿಯಲ್ ದಯವಿಟ್ಟು ವೇದಿಕೆ ಬನ್ನಿ. ಶರೀಫ್ ಐಡಿಯಲ್ ರವರಿಗೆ ಅಯ್ಯೂಬಾಕರ್ ಅವರು ಈ ಶರೀಫ್ ಐಡಿಯಲ್ ರವರಿಗೆ ಇದೊಂದು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಿ. ನಮ್ಮ ಗ್ಲೋಬಲ್ ಸದಸ್ಯರಾದ ಹಿದಾಯತ್ ರವರು ದಯವಿಟ್ಟು ಬನ್ನಿ. ಹಿದಾಯತ್ ರವರು ವೇದಿಕೆ ಬನ್ನಿ. ಹಿದಾಯತ್ ರವರಿಗೆ ಈ ನೆನಪಿನ ಕಾಣಿಕೆಯನ್ನ ನಮ್ಮ ಸಂಘದ ಅಧ್ಯಕ್ಷರಾದ ನಾಸರ್ ಅವರು ನೀಡಿ ಗೌರವಿಸಲಿಕ್ಕಿದ್ದಾರೆ. ಅಶ್ರಫ್ ತಾಜ್ಫಿಶ್ ಅವರು ದಯವಿಟ್ಟು ವೇದಿಕೆ ಬನ್ನಿ. ಅಶ್ರಫ್ ತಾಜ್ಫಿಶ್ ಅವರಿಗೆ ಮನ್ಸೂರ್ ಅಕ್ಕ ಈ ನೆನಪಿನ ಕಾಣಿಕೆಯನ್ನ ಅವರಿಗೆ ನೀಡಿ ಗೌರವಿಸಬೇಕು ಎಂದು ವಿನಂತಿಸ್ತಾ ಇದ್ದೇನೆ. ಮಾಜಿ ಅಧ್ಯಕ್ಷರಾದ ಆಸಿಫ್ ರವರು ಬನ್ನಿ. ನಮ್ಮ ಮಾಜಿ ಅಧ್ಯಕ್ಷರಾದ ಆಸಿಫ್ ರವರು ದಯವಿಟ್ಟು ಬನ್ನಿ. ಅವರಿಗೆ ಈ ನೆನಪಿನ ಕಾಣಿಕೆಯನ್ನ ನಾವು ವಿತರಿಸ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಇಲ್ಲಿ ಶಾಮಿಯಾನದ ವ್ಯವಸ್ಥೆ ಹಾಗೂ ಸ್ಟೇಜ್ನ ವ್ಯವಸ್ಥೆ ಮಾಡಿಕೊಟ್ಟ ಶಾಡೋ ಶಾಮಿಯಾನ ಇದರ ಮಾಲಕರಾದ ಸಲೀಂ ರವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಅತ್ಯುತ್ತಮವಾದ ಈ ಆಂಬುಲೆನ್ಸ್ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ನಮ್ಮ ಗ್ಲೋಬಲ್ ಸದಸ್ಯರು ಹಗಲಿರುಳು ದುಡಿದು ನಮ್ಮನ್ನ ಬಹಳಷ್ಟು ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳುತ್ತಾ ಎಲ್ಲರೂ ಒಮ್ಮೆ ಆ ಆಂಬುಲೆನ್ಸ್ಗೆ ಎದುರು ನಿಲ್ಲಬೇಕಾಗಿ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೀನಿ. ಇದು ಆಂಬುಲೆನ್ಸ್ ಅನಾವರಣ ಈಗಾಗಲೇ ಆಗಿದೆ. ಅದರ ಒಂದು ಸುಂದರ ನೋಟ ಈಗ ನಮ್ಮ ಮುಂದೆ ಕಾಣಲಿಕ್ಕಿದೆ. ಸಿವೈಸಿ ಎಂದು ಖ್ಯಾತಿ ಪಡೆದಿರುವ ತಂಡ ಕೆನರ ಯೂತ್ ಕೌನ್ಸಿಲ್ 40 ವರ್ಷಗಳ ಪಯಣವನ್ನು ಪೂರೈಸಿ ಸಂಭ್ರಮ ಪಡೆಯುತ್ತಿರುವ ಯೂತ್ ಕೌನ್ಸಿಲ್ ಕ್ರೀಡೆ, ಆರೋಗ್ಯ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ರಂಗದಲ್ಲೂ ಸೇವೆ ಸಲ್ಲಿಸಿ ಬಡವ ಬಲ್ಲಿದ ಮೇಲು ಕೀಳು ಭೇದವ ತೋರದ ನಮ್ಮ ಸಿವೈಸಿ ಬನ್ನಿ ಗೆಳೆಯರೆ ಒಂದು ಗೂಡುವ ಸಿವೈಸಿಯ ಗೀತೆ ಹಾಡುವ ಹಾಡು ಹಾಡುತ್ತಾ ನಾವು ಕುಣಿಯುವ ಸಿವೈಸಿ ಸಂಸ್ಥೆಯ ಕೊಂಡಾಡುವ ಶುಭವ ಕೋರುವ ನಾವು ಶುಭವ ಕೋರುವ ಶುಭವ ಕೋರುವ ನಾವು ಶುಭವ ಕೋರುವ ಕೆನರಾ ಯೂತ್ ಕೌನ್ಸಿಲ್ ಚಲ್ಡೋ ಈ ಪೇರು ರಾಯತ್ತಿನ ಇಡೀ ಪೇರು ಎತ್ತಿದೆ. ಕ್ರೀಡಾಭಿಮಾನಿಗಳೇ, ಕೆನರಾ ಯೂತ್ ಕೌನ್ಸಿಲ್ ಈ ದಿನ ಮಾಡಿದ
ಈ ಸತ್ಕಾರ್ಯಕ್ಕೆ ಆಂಬುಲೆನ್ಸ್ ವಿತರಣೆ ಹಾಗೂ ಇಲ್ಲಿ 2 ಮಹಾಶಯರುಗಳನ್ನ ಸನ್ಮಾನ ಮಾಡಿದ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಮನಸೋತು ಕಾಟಿಪಳ್ಳದ ಕೆನರಾ ಯೂತ್ ಕೌನ್ಸಿಲ್ ಹಿತೈಷಿ ಅಬ್ದುಲ್ ಅಜೀಜ್ ಕಾಟಿಪಳ್ಳ 10,000 ರೂಪಾಯಿಯನ್ನ ಫೋನ್ ಮೂಲಕ ಈಗಾಗಲೇ ಕೆನರಾ ಯೂತ್ ಕೌನ್ಸಿಲ್ಗೆ ಮುಟ್ಟಿಸಿರುತ್ತಾರೆ. ಅವರಿಗೆ ನಾವು ಕೆನರಾ ಯೂತ್ ಕೌನ್ಸಿಲ್ ಅಭಾರಿಯಾಗಿರುತ್ತದೆ. ಎಲ್ಲ ವಿಷಯಕ್ಕೂ ನಮ್ಮೊಂದಿಗೆ ಸಹಕರಿಸಿದ ಎಲ್ಲರನ್ನೂ ಒಂದೇ ವಾಕ್ಯದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.